ಕೈ ತೊಳ್ಕೊಳ್ಳಿ. ಸಿಗಲಿಕ್ಕಲ್ಲ ಕೈ ತೊಳ್ಕೊಳ್ಳಿ, ಕುಡಿಲಿಕ್ಕಲ್ಲ ಕೈ ತೊಳ್ಕೊಳ್ಳಿ. नमो नमः या देवी सर्वभूतेषु दयारूपेण संस्थिताः नमस्तस्यै 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 नमो नमः या देवी सर्वभूतेषु भक्तिरूपेण संस्थिताः नमस्तस्यै 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 नमो नमः या देवी सर्वभूतेषु दयारूपेण संस्थिताः नमस्तस्यै 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 नमो नमः सर्वस्वरूपे सर्वेषु सर्वशक्तिसमन्विते त्वये विस्राहिनो देवी दुर्गा देवी नमोस्तुते महागणपतये नमः दुर्गा परमेश्वरै नमः मनोरथां प्रार्थयामि नमस्करोमि ಕುಟುಂಬವರ್ಗದವರೆಲ್ಲ ಶ್ರದ್ಧಾಭಕ್ತಿಯಿಂದ ದೇವಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕಲೋ ದುರ್ಗಾ ವಿನಾಯಕ ಅಂತೇಳಿ ಕಲಿಯುಗದಲ್ಲಿ ದುರ್ಗೆಯರು ಮತ್ತು ಗಣಪತಿಯನ್ನು ಆರಾಧನೆ ಮಾಡಿದರೆ ಅತಿ ಶೀಘ್ರವಾಗಿ ಫಲ ಕೊಡುತ್ತೆ ಅಂತೇಳಿ ಶಾಸ್ತ್ರವಾಕ್ಯ ಆಗಿರುವಾಗ ಬೆಳಗಿನಿಂದ ಇಲ್ಲಿಯ ತನಕ ಗಣಪತಿ ಸಂಬಂಧಪಟ್ಟಂತಹ ಗಣಹೋಮ ಇತ್ಯಾದಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡಿದ್ದೇವೆ. ತದನಂತರವಾಗಿ ದೇವಿಯ ಪ್ರೀತ್ಯರ್ಥವಾದಂತಹ ಬೆಳಗಿನ ಸೇವೆ ಬಹಳ ಇಷ್ಟವಾದ ಸೇವೆ ಅಂತ ತಾಯಿಗೆ ಅಂತಹ ಒಂದು ಸೇವೆಯನ್ನು ಮಹತ್ವದ ಸೇವೆಯನ್ನು ನೀವು ಕೊಡ್ತಾ ಇದ್ದೀರಿ. ಕೊಡುವಂತಹ ಸೇವೆಯನ್ನು ಆ ತಾಯಿ ಸಂಪೂರ್ಣವಾಗಿ ಗರ್ಭೀಕರಿಸಿಕೊಂಡು ಮಕ್ಕಳೋಪಾದಿಯಲ್ಲಿ ನಮ್ಮನ್ನು ಕಾಪಾಡಬೇಕಂತೆ. ಒಂದು ಮಗು ಹೊತ್ತಾಗ ಮಾತ್ರ ತಾಯಿ ಹಾಲು ಕೊಡಲು ಸಾಧ್ಯವಂತೆ. ಹಾಗಿರುವಾಗ ನಾವು ಆ ಮಗುವಿನೋಪಾದಿಯಲ್ಲಿ ತಾಯಿಯನ್ನು ಬೇಡಿಕೊಳ್ಬೇಕಂತೆ. ನಾವು ಮಾಡುವಂಥ ತಪ್ಪುಗಳು ಎಲ್ಲವಿದ್ದು ಸಹ ಅದನ್ನೆಲ್ಲ ಮನ್ನಿಸಿಕೊಂಡು ಮಾಡುವಂಥ ಉದ್ಯೋಗ ವ್ಯವಹಾರ ಆರೋಗ್ಯದ ನೆಸಸರಿಪಟ್ಟು ಇನ್ನು ಹೆಚ್ಚಿನ ಸೇವೆ ಮಾಡುವಂತಹ ಯೋಗಯುಕ್ತೆಯನ್ನು ನೀವು ನಂಬಿಕೊಂಡ ದೇವರು ಕುಲದೇವರು ಗ್ರಾಮದೇವರು ಸಂಪೂರ್ಣವಾದಂತಹ ಅನುಗ್ರಹಗಳನ್ನು ಕಾಪಾಡಬೇಕೆಂತೇಳಿ ಶ್ರದ್ಧಾಭಕ್ತಿಯಿಂದ ದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ಅಕ್ಷಯಗಳನ್ನು ದೇವರಿಗೆ ನಮಸ್ಕಾರ ಮಾಡಿ ಪ್ರಾರ್ಥನಾ ಸಮರ್ಪಯಾಮಿ ನಮಸ್ಕರೋಮಿ ಜ್ಞಾನಿಕಾರ್ಯ ಕರ್ಮಾಣಿ ಕರ್ಮಾನುಜಾನಿಕ ಜ್ಞಾನಿಕಾನಿ ನಶ್ಯಂತಿ ಸರ್ವದೇವತೆ ಮಾತೋ ಅಪಾದ ಧರ್ಮ ಅಪಾಪ ಅಪಾಸವ ರಾಜವಾಸ್ಯಾಮಿ ಶರಣಾಗತವಸ್ಸವ ದಾರಿ ಬೋಲಿ ಸೀದಾ ಹೌದು ಸರಿ ನನ್ನ ದಾರಿ ನನಗೊಂದು ಸಣ್ಣ ದಾರಿ ಸಣ್ಣ ದಾರಿ ದಾರಿ ಬಿಡಿ
सर्वदा पूर्णानुग्रह पूर्णप्रसाद सिद्धिरस्तु मनसंकल्प सिद्धिरस्तु ಸೇವೆ ಅಲಂಕಾರವಾಗಿ ಸ್ವೀಕರಿಸಿಕೊಂಡು ಆರೋಗ್ಯದ ಸುಸಂಕಟ್ಟು ಹೆಚ್ಚಿನ ಸೇವೆ ಮಾಡುವಂಥ ಮಹಾಗಣಪತಿ ಮನೋರಥಾಂ ಪ್ರಾರ್ಥಯಾಮಿ ನಮಸ್ಕರೋಮಿ. नीचे बोला अच्छा इधर मत साइड मत सरस्वती पार्वती गुरुवे नमः। दक्षिणामूर्ति देवाना सकल कार्य विजय भव। दक्षिणामूर्ति देवाना सकल कार्य दिग्विजय भव।
ಬರದಿಂದ ರಕ್ತದರ ಪರವ ಸಾಧ್ಯವ ಮಾಡಿ ಹರಿ ಮೊದಲು ನಿನ್ನ ನಚ್ಚಿಸಿ ಮೆಚ್ಚಿಸಿ ಅರ್ಚಿಸಿ ಮೆಚ್ಚಿಸಿ ಹರವೇರಂಚಿಗಳೆಲ್ಲ ಜಯ ಜಯ ಜಯವೆನ್ನಲು ಹರವೇರಂಚಿಗಳೆಲ್ಲ ಜಯ ಜಯ ಜಯವೆನ್ನಲು ಅರಿವೆಂದು ಮಿರಗಿ ಗಣನಾಥ ಪ್ರಖ್ಯಾತ ಮೊದಲಿ ಕೊಂಡಾಡಿ ನಿನ್ನಯ ಮಹಿಮೆಯನ್ನು ಪಗಳಗಳವಲ್ಲ ಅದರಿ ನಿನ್ನಯ ಮಹಿಮೆಯನ್ನು ಪಗಳಗಳವಲ್ಲ ಧರಣಿಯನ್ನು ಎಲ್ಲ ಮಾಜಿರಿದು ಹರನ ಕುಮಾರದ ಕಲಾಗಿಗೆ ಸಾಕಾರ ಧರೆಯ ವಿಶೇಷ ಮದ ದೇವ ಜಗದೀಶ ಮೊದಲು ಕೊಂಡಾಡುವೆ ಮೃಕಾರಶ್ಚ ಮಹಾಲಕ್ಷ್ಮೀ ದಕಾರ ಶಾರದಾಂಬಿಕಾ ಗಕಾರ ಪಾರ್ವತಿ ದೇವಿ ಮೃದಂಗೆ ನಾಮದೇವತಾ ನರ್ತಕೋ ನಾಟ್ಯಕಾರಶ್ಚ ಮದ್ದಲಂ ಶ್ರುತಿಯಾಜಕಿ ಗಾಯಕಶ್ಚ ಷಡಂಗಾನಿ ಇತ್ಯೇತನ್ಮೇಳ ಲಕ್ಷಣೌ ಯಥಾ ಹಸ್ತ ತಥಾ ದೃಷ್ಟಿ ಯಥಾ ದೃಷ್ಟಿ ಸತ ಮನಃ ಯಥಾ ಮನಸತ ಭಾವ ಇತ್ಯೇತಂ ನೃತ್ಯ ಲಕ್ಷಣೌ ನಂಬಿದೆ ನಿನ್ನ ಪಾದಾಂಬುಜಾಯುಗಳವ ದೇವಿ ಕೃಪೆಯೊಳಗನು ದೀನ ಕಲಯೆ ಶ್ರೀ ಜಗದಂಬ ಶ್ರೀ ಕಪಟ ನಾಟಕಿ ದಿನ್ನದಿ ಕಪಟ ನಾಟಕಿ ನಿನ್ನ
ಮಾತೆ ಚಂದವೇವತ್ತಿತೆ ಸಕಲ ಲೋಕ ವಿಖ್ಯಾತೆ ಶ್ರೀ शादी पुरावाजे बड़ा संभव पोषे श्री भक्तार पोषिणी शक्ति स्वरूपिणी श्री मंगले शिवे दिलपति मंगले शिवे शिवानंदने हामिते श्री माते हिंगदे मोरे होके सलाहे जगदंब श्री मुकाम्बा गोपी ग्रहे वर्धनो माया पूतनि जीवितापहरणम् गोवर्धनो धारणौ कंसचे कुंती सुतपालनो हे तद्भागवतस्य पुराण पुण्यकथितं श्री कृष्ण लीलामृतम् हरे रमण गोविंद नारायण कृत हरे रमण गोविंद नारायण हरे हरे रमण गोविंद नारायण हरे केशव माधव कृष्ण मुकुंद मुरारी रंगय मुरारी कृष्णय मुरारे रंगय मुरारी कृष्णय मुरारे गोविंद मुरारे ताजेंद्रनाम हे गोपाल हे कृपा जलनिधि हे सिंधु कन्यापति हे रामानुज हे जगत्रय गुरु हे पुंडरीकाक्ष हरिनारायण गोविंद
ಗಜಮುಖನೆ ಮೆರೆಯುವೆ ಕದಂತನು
ಗಜಮುಖನೆ ಮೆರಬೇಕದಂತನೇ ನಿಜ ಗುಣಾನ್ವಿತ ಪರಶುಧರನೇ ರಜತಗಿರಿ ಗೊಡೆಯನ ಕುಮಾರನೇ ಅಜನು ಹರಿ ರುದ್ರಾದಿಗಳು ಸಲೆ ಭಜಿಸುತ್ತಿಯರು ನಿನ್ನನು ಅನವರತವು ತ್ರಿಜಗವಂದಿತ ಜುಡಭೋಗ ಮಾಪುದು ಮತಿಗೆ ಮಂಗಳವ ತ್ರಿಜಗವಂದಿತ ದೇವರು ಮಾಪುದು ಮತಿಗೆ ಮಂಗಳವ ವಿಘ್ನದ್ವಂದ ನಿವಾರಣ ಕಧರಣೆ ವಿಘ್ನಟವೇ ಅವಯವಟು ವಿಘ್ನ ವ್ಯಾಕುಲ ಪ್ರಮತ್ತ ಗರುಡ ವಿಘ್ನೇಪ ಪಂಚನ ವಿಘ್ನೋ ತಿಂಗಗ್ರಿ ಪ್ರಭೇದನ ಪವಿ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನ ಗೌಗನ ಪ್ರಚಂಡ ಭವನ ಶ್ರೀ ವಿಘ್ನೇಶ್ವರ ಪಾತು ಗಜಮುಖದ ಗಣಪಗೆ ಗಜಮುಖದವಗೆ ಗಣಪಗೆ ಚೆಲುವ ತ್ರಿಜಗ ವಂದಿತಗೆ ಆರತಿಯ ಎತ್ತಿರೆ ಆರತಿಯ ಬೆಳಗಿರೆ ಗಜಮುಖದವಗೆ ಗಣಪಗೆ ಕರದೊಳು ಪರಶುಭಾಶಾಂಕುಶಧಾರಿಗೆ ಹರೋಷದಿ ಭಕ್ತರ ಪೊರೆವಗೆ ಪುರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೆನೆಯಲು ಜನರೆಲ್ಲ ಗುಣಸ್ತನ ನೆನೆಯಲು ಜನರೆಲ್ಲ ಗಜಮುಖನೋ ಗಣಮೂರ್ತಿ ಮದೌರ ಗಣನ ಕನ ಲಂಬೋದರನ ವಿನಾಯಕನ ವಿಘ್ನೇಶ್ವರನ ಗಣಾಧಿಪನ ನೆನೆಯರು ನೆನೆಯರು ನೆನೆಯುವ ನೆನೆಯಿರು ಜನರನ್ನು ಗುಣಾಯೋಧನ ಗಜಮುಖ ನಿನ್ನ ಪಾದವ ಗಜಮುಖ ನಿನ್ನ ಪಾದವ ನಿನಗೆ
ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಪರಮ ಪವಿತ್ರ ದೇವ ದೇವರ ದೇವ ದೇವನಲ್ಲವೂ ದೇವ ದೇವರ ದೇವ ದೇವನಲ್ಲವೂ ಓ ದೇವ ದೇವರ ದೇವನಲ್ಲವೂ ದೇವ ದೇವರ ದೇವ ದೇವನಲ್ಲವೂ ಓ ದೇವ ದೇವರ ದೇವನಲ್ಲವೂ ಗಜಮುಖ ಜಾತ ತ್ರಿಜನವಂದಿತ ಸುಜನರ ದಾತ ಚಿತ್ತ ವಿಖ್ಯಾತ ವರಿಷ್ಠ ಸಂಭವ ಸುರವಂದಿತ ಪದ ಗೌರಿಯವರ ಪುತ್ರಗಣನಾಯಕ ವಂದೇ ಶಂಭೋ ವರದ ಗಣೇಶ ಗಣಪತಿ ಮೂಷಿಕ ವಾಹನ
ತಾರಕನ ಕೊಲ್ಲಲೆಂದು ತಾರಕನ ಕೊಲ್ಲಲೆಂದು ಶಿವನ ಕುಮಾರ ಪಾರ್ವತಿಯಲ್ಲಿ ಧ್ವನಿಸಿಯ ಮೂರು ಲೋಕದ ಒಡೆಯ ಸುಬ್ರಹ್ಮಣ್ಯ ಸಲಹೆನ್ನ ಆರು ಮತ್ತೊಂದನೆಯ ದಿನದಲ್ಲಿ ಘೋರ ದೈತ್ಯನ ಶಿರವನರಿದ ಆರು ಮತ್ತೊಂದನೆಯ ದಿನದಲ್ಲಿ ಘೋರ ದೈತ್ಯನ ಶಿರವನರಿದ ಮಯೂರ ವಾಹನ ಕೊಡು ನಮಗೆ ಇಷ್ಟಾರ್ಥ ಸಂಪದವಾ ಗಂಗಾ ತರಂಗ ಕಮನೀಯ ಜಟಕಲ ಗಂಗಾ ತರಂಗ ಕಮನೀಯ ಜಟಕಲ ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ಗೌರಿ ನಿರಂತರ ವಿಭೂಷಿತ ವಾಮ ಭಾಗ ನಾರಾಯಣ ಪ್ರಿಯಮನಂಗ ಮದ ಪಹಾರ ನಾರಾಯಣ ಪ್ರಿಯಮನಂಗ ಮದ ಪಹಾರ ನಾರಾಯಣ ಪ್ರಿಯಮನಂಗ ಮದ ಪಹಾರ ವಾರಣಸಿ ಪುರಪತಿ ಭಜೆ ವಿಶ್ವನಾಥ ವಾರಣಸಿ ಪುರಪತಿ ಭಜೆ ವಿಶ್ವನಾಥ ಬಂದನಿ
ಬಂದನೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ 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 ಗೋಪಮ್ಮ ಗೆಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಗೆಳೆ ಮೆಲ್ಲ ಮೆಲ್ಲನೆ ಬಂದನೆ ಮೆಲ್ಲನೆ ಬಂದು ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲ ಮೆಲ್ಲನೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ಮೆಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ಮೆಲ್ಲ ಮೆಲ್ಲನೆ ಬಂದು ಗಲ್ಲಕ್ಕೆ ಮುತ್ತ ಕೊಟ್ಟು ನಿಲ್ಲದೆ ಓಡಿ ಹೋದ ಕಳ್ಳಗೆ ಬುದ್ಧಿ ಬೇಳೆ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ ಮೆಲ್ಲ ಮೆಲ್ಲನೆ ಬಂದನೆ ಗೋಪಮ್ಮ ಕೇಳಿ 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 ಮೆಲ್ಲ ಮೆಲ್ಲನೆ ಬಂದನೆ ದಾದೇಂತರ್ಗತ
ಶಕ್ರಾದಿ ಅಮರರಿಂಜರಗಿ ವಂದಿಸುವೆ ಶಾರದೆಗೆ ಶಕ್ರಾದಿ ಅಮರರಿಂಜರಗಿ ಕವಿಗಳ ಗಂಗಡಿಗೆ ಬಲ ಬಂದು ಪೇಳಗಿ ಕಾರ್ತವೀರ್ಯಾರ್ಜುನ ನಳದಮಯಂತಿ ಎಂಬಿ ಕಥಾಮೃತವ ನಾಂದಿಯುಳುವರ ವ್ಯಾಸಮುನಿ ಪದದುಂಜ ಕಾನತನಾಗಿ ಕವಿಗಳ ಗಂಗಡಿಗೆ ಬಲ ಬಂದು ಪೇಳಗಿ ಕಥಾಮೃತವ
ಲೇಸ ಮಾಡೋ
ಆತ್ಮೀಯ ಭಗವದ್ಭಕ್ತ ಯಕ್ಷಗಾನಾಭಿಮಾನಿ ಮಹನೀಯರಲ್ಲಿ ಮತ್ತು ಮಾತೆಯರಲ್ಲಿ ವಿಜ್ಞಾಪನೆಗಳು. ಸಹೃದಯಿ ಕಲಾ ಬಾಂಧವರೇ, ಕಲೆಯ ರಸಾಸ್ವಾದನೆಗೆ ತೊಡಗುವ ಪೂರ್ವದಲ್ಲಿ ಇಂದಿನ ಸೇವಾಕರ್ತರಿಗೆ ಹಾಗೂ ಯಕ್ಷಗಾನಾಭಿಮಾನಿಗಳಾಗಿರುವ ತಮಗೆಲ್ಲವರಿಗೂ ಧನ್ಯವಾದವನ್ನು ಸಮರ್ಪಿಸುವುದು ನಮಗಿದು ಕರ್ತವ್ಯವಾಗಿದೆ. ಶ್ರೀ ಕ್ಷೇತ್ರ ಮಂದಾರ್ತಿಯಿಂದ ಭಕ್ತಜನರ ಹರಕೆಯನ್ನು ಪೂರೈಸುವ ನಿಟ್ಟಿನಲ್ಲಿ 5 ದಶಾವತಾರ ಮೇಳಗಳು ತಿರುಗಾಟದಲ್ಲಿದ್ದ ವಿಷಯ ಭಕ್ತ ಬಂಧುಗಳಾದ ತಮ್ಮೆಲ್ಲರ ಅವಗಾಹನೆಗೆ ಬಂದಿರುವಂಥದ್ದೇ. ಬೆಳಕಿನ ಸೇವೆ ಸಂಪ್ರೀತೆ ಎನಿಸಿಕೊಂಡಿರುವ ಮಂದಾರ್ತಿ ತಾಯಿ ದುರ್ಗಾ ಪರಮೇಶ್ವರಿಯ ಅತ್ಯಂತ ಪ್ರಿಯವಾದ ಸೇವೆ. ತನ್ನ 5 ಮೇಳಗಳು 5 ಜಿಲ್ಲೆಗಳಲ್ಲಿ ವ್ಯಾಪಿಸುವಲ್ಲಿ, ತಿರುಗಾಟದ ವ್ಯಾಪ್ತಿಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಕಾರಣ ಆ ತಾಯಿಯ ಸಾಮರ್ಥ್ಯ ಎನ್ನುವುದಾಗಿ ನಾವು ಆಕೆಗೆ ತಲೆಬಾಗಬೇಕು. ಅಲ್ಲದೆ ಈಗಾಗಲೇ ಯಕ್ಷಗಾನದ ಸೇವೆಯನ್ನು ಮಾಡಿಸಬೇಕು ಎನ್ನುವಂತಹ ಮನಸ್ಸಂಕಲ್ಪ ಹೊಂದಿದವರು ಆದಷ್ಟು ಬೇಗನೆ ಶ್ರೀ ಕ್ಷೇತ್ರ ಮಂದಾರ್ತಿಯ ಆಡಳಿತ ಕಚೇರಿಯನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವುದು ಒಳಿತು ಎನ್ನುವುದಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಯಾಕೆಂದರೆ ಮುಂದಿನ 47ನೇ ಇಸ್ವಿಯ ತನಕ ಈಗಾಗಲೇ ಆಟಗಳು ಮುಂಚಿತವಾಗಿಯೇ ಬುಕ್ಕಿಂಗ್ ಆದದ್ದಿದೆ. ಆದ್ದರಿಂದ ಆದಷ್ಟು ಬೇಗನೆ ತಮ್ಮ ತಮ್ಮ ಹರಕೆ ಇದ್ದಲ್ಲಿ ಶ್ರೀ ಕ್ಷೇತ್ರವನ್ನು ಸಂಪರ್ಕಿಸಿ ತಮ್ಮ ಆಟವನ್ನು ನಿಗದಿಪಡಿಸಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇನ್ನು ಈ ಹೊತ್ತಿನ ಸೇವಾಕರ್ತರು
ಶ್ರೀಮತಿ ಶ್ರೀ ಆಶಾ ಪುರಂದರ ಶೆಟ್ಟಿಗಾರ ಮತ್ತು ಮಕ್ಕಳು ಹಾಗೂ ಮನೆಯವರು, ಪೂರ್ಣ ಪ್ರಜ್ಞಾ ರೆಸಿಡೆನ್ಸಿ ಭಟ್ರಕೋಡಿ ಕಿನ್ನಿಗೋಳಿ. ಶ್ರೀಯುತರು ಶ್ರದ್ಧಾ ಭಕ್ತಿಯಿಂದ ಸಲ್ಲಿಸುವಂತಹ ಈ ಬೆಳಕಿನ ಸೇವೆಯಿಂದ ಬೆಳಕಿನ ಸೇವೆ ಸಂಪ್ರೀತೆ ಎನಿಸಿಕೊಂಡಿರುವ ಮಂದಾರ್ತಿಯ ತಾಯಿ ದುರ್ಗಾ ಪರಮೇಶ್ವರಿ ಸಂತುಷ್ಟಿಗೊಂಡು ಅವರೆಲ್ಲರ ಬದುಕಿನಲ್ಲಿ ಸದಾಕಾಲ ಆಯುಷ್ಯ ಐಶ್ವರ್ಯಾದಿ ಸಕಲ ಸಮೃದ್ಧಿಯನ್ನಿತ್ತು ಹರಸಲಿ ಎಂದು ಆ ತಾಯಿಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ. ಮಾತ್ರವೇ ಅಲ್ಲ, ಇಂದಿನ ಸೇವಾಕರ್ತರ ಕರೆಗೆ ಹೋಗೊಟ್ಟು ಕಲೆಯ ಮೇಲೆ ಅಭಿಮಾನ ಬಿಟ್ಟು ಇಲ್ಲಿಯವರೆಗೆ ಬಂದು ಸಭ್ಯ ಪ್ರೋತ್ಸಾಹವನ್ನು ನೀಡುವುದಕ್ಕೆ ಮುಂದಾಗಿರುವ ಇಂದಿನ ಸೇವಾಕರ್ತರ ಬಂಧು ಮಿತ್ರರು, ಊರ ಹಿತೈಷಿಗಳೂ ಆಗಿರುವ ತಮಗೆಲ್ಲವರಿಗೂ ಸಹ ಸೇವಾಕರ್ತರ ಪರವಾಗಿ ಹಾಗೂ ನಮ್ಮ ಸಂಸ್ಥೆಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಲ್ಲದೆ ಇಂದಿನ ಸೇವಾಕರ್ತರಿಗೂ ಸಹ ನಮ್ಮ ಸಂಸ್ಥೆಯ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ನಾಳೆ ದಿವಸ ಬಾರ್ಕೂರು ಸಮೀಪದ ಕೂರಾಡಿ ಹನೆಹಳ್ಳಿ ಎಂಬಲ್ಲಿ ನಮ್ಮ ಮೇಳದ ಆಟ ನಡೆಯುವುದಿದೆ. ಹಾಗೆಯೇ ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ವಾರ್ಷಿಕವಾಗಿ ನಡೆಸಲ್ಪಡುವ ಜಾತ್ರೆ ಈ ಬಾರಿ ಫೆಬ್ರವರಿ ತಿಂಗಳ 13, 14, 15ರಂದು ನಡೆಯುವುದಿದೆ. 13ರಂದು ಕೆಂಡ ಸೇವೆ, 14ರಂದು ರಥೋತ್ಸವ, 15ರಂದು ದೀಪೋತ್ಸವ ಹಾಗೂ ಮಂದಾರ್ತಿಯ 5 ಮೇಳಗಳ ಕೂಡಾಟ ನಡೆಯುವುದಿದೆ. ನಡೆಯುವ ಈ ಜಾತ್ರೆಗೆ ತಾವೆಲ್ಲ ಬಂದು ಸಂಭ್ರಮಿಸಬೇಕು, ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಈ ಮೂಲಕ ತಮ್ಮನ್ನೆಲ್ಲ ಆಮಂತ್ರಿಸುತ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಮಂದಾರ್ತಿಯ ವ್ಯವಸ್ಥಾಪನಾ ಸಮಿತಿಯವರು. ಇನ್ನು ಏಪ್ರಿಲ್ ತಿಂಗಳ ದಿನಾಂಕ 12ರಂದು ಶ್ರೀ ಕ್ಷೇತ್ರ ಮಂದಾರ್ತಿಯ ನಾಗಸನ್ನಿಧಿಯಲ್ಲಿ ಸಾಮೂಹಿಕ ಆಶ್ಲೇಷ ಪೂಜೆ ನಡೆಯುವುದಿದೆ. ಸಾಮೂಹಿಕ ಆಶ್ಲೇಷ ಪೂಜೆಯಲ್ಲಿ ಪೂಜೆಯನ್ನು ಮಾಡಿಸಬೇಕು ಎನ್ನುವಂಥ ಮನ ಇದ್ದವರು ಆಡಳಿತ ಕಚೇರಿಯನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು ಎನ್ನುವುದಾಗಿ ಆಡಳಿತ ಕಚೇರಿಯ ಪ್ರಕಟಣೆ ಈ ಮೂಲಕ ತಿಳಿಸ್ತಾ ಇದೆ. ಇನ್ನೊಂದು ಪ್ರಕಟಣೆ, ಶ್ರೀ ಕಟೀಲು ದುರ್ಗಾಪರಮೇಶ್ವರಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಳಿಯವರು ಫೆಬ್ರವರಿ ತಿಂಗಳ ದಿನಾಂಕ 15ರ ಆದಿತ್ಯವಾರದಂದು ಕಿನ್ನಿಗೋಳಿ ಬಟ್ಟಕೋಡಿ ಮುರತ್ತಬೇಲ್ ನಾಗದೇವರ ಸನ್ನಿಧಿಯ ಬಳಿಯಲ್ಲಿ ಶ್ರೀ ದೇವಿ ಮಹಾತ್ಮೆ ಎನ್ನುವಂತಹ ಸೇವಾ ಬಯಲಾಟವನ್ನು ಆಡಿ ತೋರಿಸುವವರಿದ್ದಾರೆ. ಅಂದಿನ ಸೇವಾಕರ್ತರು ಶ್ರೀಮತಿ ಕೂಸು ಪಂಚುಂ ಶೆಟ್ಟಿಗಾರ ಮತ್ತು ಮಕ್ಕಳು ಹಾಗೂ ಕುಟುಂಬಸ್ಥರು, ಮುರತ್ತ ಮೇಲ್ಮನೆ, ಬಟ್ಟಕೋಡಿ, ಕಿನ್ನಿಗೋಳಿ. ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಭಾಗಿಗಳಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಕೊಡಬೇಕು ಎನ್ನುವುದಾಗಿ ಅಂದಿನ ಸೇವಾಕರ್ತರು ಈ ಮೂಲಕ ಕೇಳಿಕೊಳ್ತಾ ಇದ್ದಾರೆ. ಫೆಬ್ರವರಿ ತಿಂಗಳ ದಿನಾಂಕ 15ರಂದು ಬಟ್ಟಕೋಡಿ ಮುರತ್ತ ಮೇಲ್ ಶ್ರೀ ನಾಗದೇವರ ಸನ್ನಿಧಿಯ ಬಳಿಯಲ್ಲಿ ಕಟೀಲು ಮೇಳದವರ ಆಟ ದೇವಿ ಮಹಾತ್ಮೆ. ಕಲಾ ಬಂಧುಗಳೇ, ನಿಮ್ಮ ನಡುವಿನ ಈ ಕಲಾ ಬಂಧುತ್ವ ಇಂದಿಗೆ ಕೊನೆಗೊಳ್ಳದಿರಲಿ, ಇದು ಮುಂದಕ್ಕೂ ಬೆಳೆದು ಬರಲಿ. ಸಮೀಪದಲ್ಲೆಲ್ಲಾದರೂ ಮಂದಾರ್ತಿ ಮೇಳದ ಆಟ ಬಿದ್ದಲ್ಲಿ ಅದು ನಮ್ಮ ಮೇಳದ ಆಟ ಎನ್ನುವ ಈ ಸದ್ಭಾವದಿಂದ ಅಲ್ಲಿವರೆಗೆ ಬಂದು ಆಟವನ್ನು ಚಂದಗಾಣಿಸಿ ಕೊಡುವುದರೊಂದಿಗೆ ಶ್ರೀದೇವರ ಕೃಪೆಗೆ ಪಾತ್ರರಾಗಬೇಕೆನ್ನುವುದಾಗಿ ಕೇಳಿಕೊಳ್ತಾ ಇದ್ದೇವೆ. ಸೇರಿರುವ ಸಭ್ಯ ಪ್ರೇಕ್ಷಕರಾಗಿರುವಂಥ ತಮಗೂ ಇಂದಿನ ಸೇವಾಕರ್ತರಿಗೂ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ಸಂಸ್ಥೆಯ ಆರಾಧ್ಯ ಮಾತೆಯಾಗಿರುವ ತಾಯಿ ದುರ್ಗಾ ಪರಮೇಶ್ವರಿ, ಶ್ರೀ ಮಹಾಗಣಪತಿ ಸ್ವಾಮಿ ಹಾಗೂ ಈ ಕ್ಷೇತ್ರವಾಸಿಯಾಗಿರುವಂತಹ ಮಹಾಮಾಯಿ ಶ್ರೀ ವೀರಭದ್ರ ಸ್ವಾಮಿಯು ತಮಗೆಲ್ಲವರಿಗೂ ಸದಾಕಾಲ ಆಯುರಾರೋಗ್ಯ ಭಾಗ್ಯವನ್ನು ಕರುಣಿಸಲಿ ಎನ್ನುವುದಾಗಿ ಪ್ರಾರ್ಥಿಸುತ್ತಾ ಕಥಾರಂಭಕ್ಕೆ ತಮ್ಮೆಲ್ಲರಿಂದ ಅನುಮತಿಯನ್ನು ಕೋರುತ್ತಾ ತಲೆಯನ್ನು ತಗ್ಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ವಿಶ್ವಗಾನಂ. ಕ್ಷಿತಿ ಪಾತ್ರ ರಾಜವಾ
ಅತಿಶಯೋಗಿ ಅತಿಶಯೋಗಿ ಪಾಲಿಸುತ್ತ ಒಂದು ದಿನ ಅತಿಶಯೋಗಿ ಪಾಲಿಸುತ್ತ ಜಯ ನಮೋ ಜಗದ್ರಕ್ಷಕ ನೀನೇ ರಕ್ಷಿಸು. ಹೈ ಹಯ ವಂಶಜರು ಒಂದು ಕಾಲದಲ್ಲಿ ರಾಜ್ಯಭ್ರಷ್ಟರಾಗಿ ಬದುಕನ್ನು ಕಂಡುಕೊಳ್ಳುತ್ತಿರುವಂತಹ ಹೊತ್ತು, ಆ ಸಂದರ್ಭದಲ್ಲಿ ಈ ನಾಡನ್ನು ಹುಟ್ಟಿಸಿಕೊಂಡವ ನಾನು. ಕಾಡನ್ನು ಕಡಿದರ ಮೂಲಕವಾಗಿ ಭವ್ಯವಾಗಿರುವಂತಹ ನಾಡನ್ನು ನಿರ್ಮಿಸಿಕೊಂಡೆ. ಮಾಹಿಷ್ಮತಿ ಎನ್ನುವುದಾಗಿ ನಾಮಕರಣವನ್ನು ಮಾಡಿದೆ. ಪೂರ್ವಜರ ಧವಳ ಕೀರ್ತಿಗೆ ಕಳಂಕ ಬಾರದ ರೀತಿಯಲ್ಲಿ ನಾಡನ್ನು ಆಳುತ್ತಾ ಅನುಭವಿಸುತ್ತಾ ಬಂದೆ. ಸ್ವಾಮಿ, ಬದುಕೊಂದು ಎನ್ನುವಂಥದ್ದು ಇರಬೇಕಾದ್ದಲ್ಲ. ಆದರೆ ವ್ಯಕ್ತಿಯ ಹೆಸರು ಮಾತ್ರ ಯಾವಾಗಲೂ ಶಾಶ್ವತವಾಗಿರಬೇಕು. ಸತ್ಯ ಧರ್ಮ ನ್ಯಾಯ ನಿಷ್ಠೆಯಿಂದ ರಾಜ್ಯವನ್ನು ಪರಿಪಾಲಿಸಿಕೊಂಡು ಬಂದವ ನಾನು. ವಿರೋಧಿಗಳ ಆಡಳಿತ ಎನ್ನುವುದಿಲ್ಲ, ವಿರೋಧಿಗಳ ಆಕ್ರಮಣ ಎನ್ನುವುದಿಲ್ಲ. ಮನಸ್ಸಿಗೆ ಸಮಾಧಾನವೇ ಅದು. ಯಥಾ ರಾಜ ತಥಾ ಪ್ರಜಾ ಎನ್ನುವ ಹಾಗೆ ಮಹಾರಾಜರ ನ್ಯಾಯ ನಿಷ್ಠೆಯಿಂದ ಕಂಡಂತಹ ಪ್ರಜಾವರ್ಗದವರು ತಮ್ಮ ಬದುಕಿನಲ್ಲಿಯೂ ಅದನ್ನೇ ಅಳವಡಿಸಿಕೊಳ್ಳುವುದರ ಮೂಲಕವಾಗಿ ಸಂತೋಷವಾದ ಬದುಕನ್ನು ಕಾಣುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಒಂದು ನಾಡು ಸುಭಿಕ್ಷವಾಗಬೇಕು ಅಂತ ಆದರೆ ಕೇವಲ ಅರಸನೊಬ್ಬರ ಪ್ರಯತ್ನ ಎನ್ನುವುದು ಸಾಕಾಗುವುದಿಲ್ಲ. ಬದಲಾಗಿ ಸಕಾಲದಲ್ಲಿ ಸರಿಯಾದ ಸಲಹೆ ಸೂಚನೆಯನ್ನು ನೀಡುವಂತಹ ಅಮಾತ್ಯ ಶ್ರೇಷ್ಠರು ಬೇಕು. ಅವರಿಗೇನು ಬರಗಾಲ ಇಲ್ಲ. ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಮೂರು ಅಂಗಗಳು ಸರಿಯಾದ ಕಾರ್ಯವನ್ನು ನಿರ್ವಹಿಸುವಂತಾದರೆ ನಿಜವಾಗಿಯೂ ನಾಡು ಎನ್ನುವುದು ಸುಭಿಕ್ಷೆಯನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು. ಆ ನೆಲೆಯಲ್ಲಿ ಯೋಚನೆ ಮಾಡಿದ್ದೆ ಆದರೆ ಮಾಹಿಷ್ಮತಿಯಲ್ಲಿ ಯಾವುದೇ ತೊಂದರೆ ತೊಡಕು ಎನ್ನುವುದಿಲ್ಲ ಎನ್ನುವುದು ಸಮಾಧಾನದ ವಿಚಾರ. ವೈಯಕ್ತಿಕ ಬದುಕಿನತ್ತ ಸಿಂಹಾಲೋಕನವನ್ನು ಮಾಡುವುದಕ್ಕೆ ಮುಂದಾದರೆ ಪಟ್ಟ ಏರುವ ಮುನ್ನ ಪಟ್ಟದರಸಿಯನ್ನು ವರಿಸಬೇಕಾದದ್ದು ಶಿಷ್ಟಾಚಾರ ಎನ್ನುವ ನೆಲೆಯಲ್ಲಿ ಮಾಹಿಷ್ಮತಿಯ ಸಿಂಹಾಸನವನ್ನು ಏರುವುದಕ್ಕಿಂತಲೂ ಪೂರ್ವದಲ್ಲಿ ಹೆಣ್ಣುವರನ್ನು ನೋಡಿ ಕೈ ಹಿಡಿದೆ. ದಾಂಪತ್ಯ ಜೀವನ ಸುಖದಿಂದ ಸಾಗಿತು. ರಾಕಾವತಿ ಎನ್ನುವಂತ ಸದ್ಗ್ರಹಿಣಿಯ ಕೈಯನ್ನು ಹಿಡಿಯುವುದರ ಮೂಲಕವಾಗಿ ಬದುಕನ್ನು ಸಾಗಿಸುವುದಕ್ಕೆ ಮುಂದಾದವ ನಾನು. ಏನು ಮಾಡೋಣ ಸ್ವಾಮಿ? ಯಾರ ಕೋಪವೋ, ಯಾರ ಶಾಪವೋ, ಯಾರ ತಾಪವೋ ಅಲ್ಲ, ಯಾವ ಜನ್ಮದಲ್ಲಿ ತಾಯಿ ಮಗುವನ್ನು ಬೇರ್ಪಡಿಸಿದರ ಪರಿಣಾಮ ಈ ಜನ್ಮದಲ್ಲಿ ನನ್ನ ಪಾಲಿಗೆ ನಾಡನ್ನು ಪರಿಪಾಲಿಸುವಂತಹ ಒಬ್ಬ ಉತ್ತರಾಧಿಕಾರಿಯನ್ನು ನೀಡುವಲ್ಲಿ ವಿಫಲವಾದ ಎನ್ನುವಂತಹ ನೋವು ಖಂಡಿತವಾಗಿ ಉಂಟು. ಹಾಗಂತ ಪ್ರಜಾವರ್ಗದವರನ್ನೇ ನನ್ನ ಮಕ್ಕಳೆನ್ನುವುದಾಗಿ ಭಾವಿಸಿಕೊಂಡವ ನಾನು. ಇಂದಲ್ಲ ನಾಳೆಯಾದರೂ ದೇವರು ವರವನ್ನು ಕೊಟ್ಟ ಅಂತಾದರೆ ಪಡೆಯುವುದಕ್ಕೆ ಸಾಧ್ಯ ಉಂಟು ಎನ್ನುವುದಾಗಿ ಭಾವಿಸಿಕೊಂಡವ. ದೇವರ ಅನುಗ್ರಹ ಎನ್ನುವುದು ಪ್ರಥಮವಾಗಿ ಬೇಕು ಸ್ವಾಮಿ. ಆ ನೆಲೆಯಲ್ಲಿ ಯೋಚನೆ ಮಾಡಿದರೆ ತಿರುಗದ ತೀರ್ಥ ಕ್ಷೇತ್ರಗಳಿಲ್ಲ, ಮಾಡಿಸಿದ ಹವನ ಹೋಮಗಳಿಲ್ಲ. ಆದರೂ ಯಾವಾಗ ಪರಮೇಶ್ವರನಿಗೆ ನನ್ನ ಮೇಲೆ ಕರುಣೆ ಎನ್ನುವುದು ಬರುತ್ತದೆ ಎನ್ನುವುದಾಗಿ ಯೋಚಿಸ್ತಾ ಇದ್ದವ ನಾನು. ಸಿಂಹ ವಿಷ್ಣುವನ್ನು ಏರುವುದರ ಮೂಲಕವಾಗಿ ರಾಜಕೀಯವಾಗಿ ವಿಮರ್ಶೆಯನ್ನು ಮಾಡಿದ ಹಾಗಾಯಿತು. ಯಾವುದೇ ನ್ಯೂನತೆ ಎನ್ನುವುದಿಲ್ಲ ಎನ್ನುವುದು ಸ್ಪಷ್ಟವಾಯಿತು. ಏನಾದರೂ ಇದ್ರೆ ಬರುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟವ. ಯಾರು ಬರ್ತಾ ಇರುವವರು? ಶುಭವಾಗಲಿ ವಲ್ಲಭೆ. ಪ್ರಾಣೇಶ, ಯಾವಾಗಲೂ ನಮ್ಮ ಅಂತಃಪುರದಲ್ಲಿ ನೀನು ನಿರೀಕ್ಷೆ ಮಾಡುವ. ಹೌದು. ಆದ್ರೆ ಈ ಹೊತ್ತು ಹಾಗಲ್ಲ. ಸಭೆಯನ್ನ ಬೀಳ್ಕೊಂಡ ಮರುಕ್ಷಣದಲ್ಲಿಯೇ ಅವಸರವಾಗಿ ಓಡೋಡಿ ಬಂದೆ ಅಲ್ಲ. ಸರಿ, ಯಾಕೆ ಬಂದೆ ಅಂತ ಕೇಳಬಹುದೇ ನೀ? ಪ್ರಾಣೇಶ, ಓ ನೀವು ಎಂದ ಹಾಗೆ ಹಾ. ಹೌದು, ಅಂತಃಪುರಕ್ಕೆ ಹಾ. ಅಲ್ಲ, ನೀವು ಎಲ್ಲಿ ಪವಡಿಸ್ತೀರೋ ಹಾ. ಅಥವಾ ನೀವು ಎಲ್ಲಿ ಕುಳಿತುಕೊಳ್ತೀರೋ ಅಲ್ಲಿಗೆ ಬರುವವಳು ನಾನು. ಹೌದು. ಆದ್ರೆ ಇವತ್ತು ಹಾಗಲ್ಲ. ಇಲ್ಲಿಗೆ ಬಂದೆ ಎನ್ನುವುದಕ್ಕೆ ನಿಮಗೆ ಆಶ್ಚರ್ಯವ? ಹೌದು. ಬರುವುದಕ್ಕೆ ಬಲವಾದ ಕಾರಣವೇ ಇದೆ ಸ್ವಾಮಿ. ಏನೇ ನಿನ್ನ ಮುಖ ನೋಡಿದ್ರೆ ಯಾವ ಸುಖವೂ ಇಲ್ಲ. ಏನೇದು? ಕಾಂತನಿ ಲಾಲಿಸಿ ಕೇಳನ್ನ ಮನದೊಳು ಕಾಂತ ಕಾಂತನಿ ಲಾಲಿಸಿ
ಶಾಲೆಯ ದೊರೆಯುವುದೇ ಶಾಲೆಯ ದೊರೆಯುವುದೇ ಪ್ರಾಂತಮಿಲಾಲಿಸಿ ಕೇಳು ಗಮನದೊಳು ಚಿಂತೆಯು ಪ್ರಾಣೇಶ, ರಾಕಾವತಿ. ನಿಮಗೂ ಆಶ್ಚರ್ಯವಾಗಿರಬಹುದು. ಹಾ, ಯಾವತ್ತು ನನ್ನಲ್ಲಿ ಇಲ್ಲಿಗೆ ಬಾರದೆ ಇದ್ದವಳು ಹಾ. ಇವತ್ತು ಯಾಕೆ ಬಂದಳು ಎನ್ನುವುದಾಗಿ. ಮಾತ್ರ ಅಲ್ಲವಲ್ಲವೇ, ಹಾ. ನಿನ್ನ ಮುಖವನ್ನು ನೋಡ್ತಾ ಇದ್ದೇನೆ. ಮನಸ್ಸಿನ ಹದನವನ್ನ ವದನ ಸೂಚಿಸುತ್ತದೆ ಅಂತೆ. ಹೌದು. ಮುಖದಲ್ಲಿ ಯಾವ ಸುಖವೂ ಇಲ್ಲ, ಹಾ, ಕೇವಲ ನೆನೆನೋಟಗಳಾಗಿದ್ದೀಯಾ. ಚಿಂತೆಯ ಗೆರೆ ಎನ್ನುವುದು ನಿನ್ನ ಮುಖದಲ್ಲಿ ಎದ್ದು ಕಾಣುತ್ತಾ ಇದೆ. ಹೌದು ಸ್ವಾಮಿ. ಯಾಕೆ, ಏನಾಯ್ತೆ? ಸ್ವಾಮಿ, ಯಾವತ್ತೂ ಕೂಡ ಹಾ. ಈ ರೀತಿಯಾಗಿ ಇದ್ದವಳಲ್ಲ. ಆಹಾ. ಇತ್ತೀಚೆಗೆ ಹಾ, ಈ ರೀತಿಯಾದ ಭಾವನೆ ನನ್ನ ಮುಖದಿಂದ ಹೊರ ಹೊಮ್ಮುವುದಕ್ಕೂ ಹಾ. ಕಾರಣವೇ ಇದೆ. ಏನದು? ಮದುವೆಯಾಗಿ ಎಷ್ಟು ಕಾಲ ಕಳೆಯಿತು ಹೇಳಿ? ಕೆಲವು ವರ್ಷವೇ ಕಳೆದು ಹೋಯಿತು ಅಲ್ವೇ? ಹೌದು ಸ್ವಾಮಿ, ಹಾ. ಇಲ್ಲಿಯವರೆಗೆ ನಾನು ಹಾ. ಯಾವುದೇ ವಿಚಾರವನ್ನು ನಿಮ್ಮಲ್ಲಿ ಮಂಡಿಸಿದ್ದಿಲ್ಲ. ಹಾ. ಸ್ವಾಮಿ, ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಕೂಡ ಹಾ. ನಮ್ಮ ಪಾಲಿಗೆ ಹಾ. ಮಕ್ಕಳಾಗಿದ್ಯಾ? ಆಗುವ ಯೋಗ ಇರಬಹುದು. ಹಾಗಂತ ಹಾ. ಆಗಬಹುದು ಎನ್ನುವ ನಿರೀಕ್ಷೆಯಲ್ಲಿ ನಾನು ಇರಬಹುದು ಸ್ವಾಮಿ. ಹಾ. ನೋಡಿದ್ರ ಏನು? ನಮ್ಮಲ್ಲಿ ಹಾ. ಎಲ್ಲ ಹೆಣ್ಮಕ್ಳು ಆಡಿಕೊಳ್ಳುವುದು, ಹಾ. ಅವಳಿಗೆ ಮಕ್ಕಳಿಲ್ಲ, ಹಾ. ಅವಳೊಬ್ಳು ಬಂಜೆ, ಹೀಗೆ ನಿಂದನೆಯ ಮಾತನಾಡ್ತಾ ಇದ್ದಾರೆ. ಅದನ್ನೆಲ್ಲ ಕೇಳಿ ಸೈರಿಸುವುದು ಅಂತ ಹೇಳಿ ಹಾ, ಹಾ. ಸ್ವಾಮಿ, ಓ. ಅಷ್ಟೇ ಯಾಕೆ, ಹಾ. ಇನ್ನೊಂದು ಮಾತಿದೆ. ಏನು? ಮಕ್ಕಳಿಲ್ಲದೆ ಇದ್ದವರಿಗೆ ಹಾ. ಸ್ವರ್ಗ ಪ್ರಾಪ್ತಿಯಾಗುವುದಿಲ್ಲವಂತೆ. ಅಪುತ್ರಸ್ಯ ಗತಿರ್ನಾಸ್ತಿ. ಹಾಗೆ ಹೇಳ್ತಾರೆ. ಸರಿ. ಹಾಗಿದ್ರೆ ಹಾ. ಆ ಭಾಗ್ಯ ನಮ್ಮ ಪಾಲಿಗೆ ಇಲ್ವ ಸ್ವಾಮಿ? ಆ ಬಗ್ಗೆ ನೀನು ಯೋಚನೆ ಮಾಡು. ನಿನ್ನ ಮನಸ್ಸಿನೋ ಕಾಮಜನಕನ ಪ್ರಾಣೇಶ, ಮಕ್ಕಳಿಲ್ಲ ಎನ್ನುವ ಕಾರಣಕ್ಕಾಗಿ ನೋವಿನಿಂದ ಬಳಲುತ್ತಿರುವವಳು ನೀನು. ಹೌದು. ಏನ ನೋವು ನನಗಿಲ್ಲ ಅಂತ ಭಾವಿಸಿದ್ಯಾ? ಹೆಣ್ಣು ಮಕ್ಕಳಿಗೆ ಒಂದು ಸುಲಭದ ಅಸ್ತ್ರ ಯಾವುದು ಗೊತ್ತಾ? ಯಾವುದು? ಯಾವುದೇ ನೋವಾದರೂ ಕೂಡ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುವುದರ ಮೂಲಕವಾಗಿ ತಮ್ಮ ಮನಸ್ಸನ್ನು ಹಗರು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಉಂಟು. ಆದ್ರೆ ನಾವು ಅಳಲಿಕ್ಕುಂಟೇನೆ ಇಲ್ವೇ? ಗಂಡಸಾದ ನಾವು ಅಳುವುದಕ್ಕೆ ಮುಂದಾದೆವು ಅಂತಾದ್ರೆ ನೋಡಿದ ಜನ ಅಪಹಾಸ್ಯ ಮಾಡುವುದಕ್ಕೆ ಮುಂದಾಗ್ತಾರೆ. ಮಕ್ಕಳಿಲ್ಲ ಎನ್ನುವಂತಹ ನೋವು ನನಗೂ ಉಂಟೇವಲ್ಲವೇ? ಆದ್ರೆ ಏನ್ ಮಾಡೋಣ ಹೇಳಿ? ಹೊತ್ತ ಹರಕೆ ಏನು ಕಡಿಮೆ ಅಲ್ಲ, ಮಾಡಿದಂತಹ ಧರ್ಮ ಕಾರ್ಯಕ್ಕೆ ಏನು ಕೊರತೆ ಇಲ್ಲ. ಆದರೂ ನಮ್ಮ ಪಾಲಿಗೆ ಮಕ್ಕಳಾಗಲಿಲ್ಲ ವಲ್ಲಭೇ. ಓ,
ಸತತ ಮನಸ್ಸಿನ ಜನಕನನ್ನು ನೀನು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡೇ ಅಂತಾದರೆ ಇಂದಲ್ಲ ನಾಳೆ ಖಂಡಿತವಾಗಿಯೂ ಮಕ್ಕಳಾಗಿಯೇ ಆಗುತ್ತಾರೆ ಎನ್ನುವಂತಹ ಭರವಸೆ ನನಗುಂಟು. ಯಾಕೆ ಗೊತ್ತಾ? ಯಾಕೆ? ಜಾತಕ ಫಲ ಪುಸ್ತಕವನ್ನು ತೆರೆದು ನೋಡಿ ತೋರಿಸಿದಾಗ ಮಕ್ಕಳಾಗುತ್ತವೆ, ಮಕ್ಕಳ ಭಾಗ್ಯ ನಿನ್ನ ಪಾಲಿಗುಂಟು. ಕುಲ ಪುರೋಹಿತರಾದಂತಹ ಮಾತು ಯಾವಾಗಲೂ ಬ್ರಾಹ್ಮಣರ ಮಾತಿನಲ್ಲಿ ನಂಬಿಕೆ ಎನ್ನುವುದು ಬೇಕು. ಸತ್ಯ ಆಗುವುದಕ್ಕೆ ಕಾಲ ಎಷ್ಟು ಘಟಿಸುತ್ತದೆಯೋ ಗೊತ್ತಿಲ್ಲ. ಆದರೂ ನಿನ್ನಲ್ಲಿ ಕೇಳಿಕೊಳ್ಳುವುದು ಇಷ್ಟವಲ್ಲವೇ? ಏನು ಸ್ವಾಮಿ? ನೋವು ಪಡಬೇಡ. ಇನ್ನಲ್ಲ ನಾಳೆ ಆದರೂ ಖಂಡಿತವಾಗಿ ಈ ನಾಡಿಗೆ ಒಬ್ಬ ಉತ್ತರಾಧಿಕಾರಿಯನ್ನು ನೀಡುವಲ್ಲಿ ನಾವು ಯಶಸ್ವಿಯಾಗುತ್ತೇವೆ ಎನ್ನುವುದರಲ್ಲಿ ಅನುಮಾನವೇ ಇಲ್ಲ. ಹಾಗಾಗಿ ಆ ಮಹಾವಿಷ್ಣುವನ್ನ ಅನವರ್ತವು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಂಡೇ ಅಂತಾದರೆ ಖಂಡಿತವಾಗಿಯೂ ಪುತ್ರ ಸಂತಾನ ಎನ್ನುವುದು ಹಾಗೆಯೇ ಆಗುತ್ತದೆ. ಯೋಚನೆ ಮಾಡಬೇಡ. ಆ ನಿರೀಕ್ಷೆ ನಾನಿರ್ಬೇಕೆ? ಹೌದು. ರಮಣ ಜನಗನು ಮುಂದೆಂಬ ರಮಣಕ್ಕೆ ಆತ್ಮಜನಗನು ಮುಂದೆಂಬ ಭ್ರಮೆಗೋಡಿಸು ಬೇತಗೆ ಭ್ರಮೆಗೋಡಿಸು ಬೇತಗೆ ರಮಣಕ್ಕೆ ಆತ್ಮಜನಗನು ಮುಂದೆಂಬ ಕ್ಷಣಗೆ ನೆರೆಯನ್ನ ನೆರೆಯನ್ನ ಮಮತೆ ಕ್ಷಣಗೆ ನೆರೆಯನ್ನ ಮಮತೆಯು ಕ್ಷಣಗೆ ಸ್ವಾಮಿ, ಅಲ್ಲವೇ? ಯಾವಾಗಲೂ ಹಾಗೆ ನಾನೇನಾದರೂ ನನ್ನ ವಿಚಾರವಾಗಿ ನಿಮ್ಮಲ್ಲಿ ಮಾತನಾಡುವುದಕ್ಕೆ ಬಂದ್ರೆ ಬೇಸರದಲ್ಲಿ ಇದ್ದಾಳೆ ಎನ್ನುವುದನ್ನ ತಿಳಿದು ನನ್ನ ಮನಸ್ಸನ್ನ ಒಡಂಬಡಿಸುವುದಕ್ಕೆ ತಾವು ಮುಂದಾಗುವವರು, ಬೇಸರವನ್ನು ಹೋಗಲಾಡಿಸುವುದಕ್ಕೆ ಮಾತನಾಡುವವರು ನೀವು. ಯಾವಾಗಲೂ ಹೆಂಡತಿಯಾದವಳು ನೋವಿಂದಿರ್ತಾಳೆ, ಬೇಸರದಿಂದಿರ್ತಾಳೆ ಅಂತಾದ್ರೆ ಗಂಡನಾದವ ಆಕೆಯನ್ನು ರಮಿಸಿ ಆಕೆಯನ್ನು ಸಮಾಧಾನ ಪಡಿಸಬೇಕು. ಹೌದು, ಸಂಸಾರ ಅಂದ್ರೆ ಹಾಗೆ ಅಲ್ವೇನೆ? ಹೌದು ಸ್ವಾಮಿ. ಈಗ ಹೇಳಿದ್ರೆ ನನ್ನ ನೋವನ್ನು ವ್ಯಕ್ತಪಡಿಸಿಕೊಂಡಾಗ ಆತ್ಮಜನಿದ್ದಾನೆ, ನೋಡೋಣ ಇಂದಲ್ಲ ನಾಳೆ ಆದ್ರೂ ಕೂಡ ನಮ್ಮ ಪಾಲಿಗೆ ಸಂತಾನ ಆಗಬಹುದು ಅಂತ. ಸ್ವಾಮಿ, ಆ ಕುರಿತಾಗಿ ನೀವಲ್ಲ ನನಗೂ ವಿಶ್ವಾಸ ಇದೆ. ಹಾಗಂತ ಯಾವುದು ಎಷ್ಟೊತ್ತಿಗೆ ಏನಾಗಬೇಕು ಅದೇ ಆಗ್ಬೇಕಲ್ಲ. ಅದಕ್ಕಾಗಿ ಹೇಳಿದ್ದು ಸ್ವಾಮಿ. ಯಾಕೋ ಏನು ಆ ಮನಸ್ಸಿಜ ಇವತ್ತು ಪಂಚಬಾಣವನ್ನ ಎಸೆಯುತ್ತಾ ಇದ್ದಾನೆ. ಆದ್ರಿಂದ ನಾನು ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ ಸ್ವಾಮಿ, ಬೆರೆಯುವುದಕ್ಕೂ ಇದೊಂದು ಸಮಯ. ಆದ್ರಿಂದ ನೀವು ನನ್ನನ್ನ ಬೆರೆ ಅಸ್ತಮಯ ಆಗುವ
ಅಸ್ತಮಯ ಆಗುವಾಗ ದುರುಳಾದೈತ್ಯ ಚಲಿಸುವ ಕಾಲವೀಗ. ದುರುಳಾದೈತ್ಯ ಚಲಿಸುವ ಕಾಲ ಈಗ. ವಲ್ಲಭೆ, ಓ ನಿನ್ನ ಮನೋಸ್ಥಿತಿ ಏನು ಎನ್ನುವುದನ್ನು ಅರ್ಥೈಸಿಕೊಂಡೆ ನಾನು. ಹಾ ಹ, ಸ್ವಲ್ಪ ತಡಿ. ಹಾ ಬಂದು ನನ್ನನ್ನು ಕೂಡಿ ಎನ್ನುವುದಾಗಿ ನಿನ್ನ ಆತುರತೆ ಹೌದು. ಸರಿ ಅಲ್ಲ. ಹಾ ಯಾಕೆ ಗೊತ್ತಾ? ಯಾಕೆ? ನೋಡು, ಹಾ ಹೊತ್ಯಾವುದಿದು? ಯಾವುದು? ಮುಸ್ಸಂಜೆಯ ಹೊತ್ತು. ಹೌದು. ಭಗವಾನ್ ಭಾಸ್ಕರನ ಕಾರ್ಯವನ್ನು ಪೂರೈಸುವ ಮೂಲಕವಾಗಿ ಹಾ ಪಶ್ಚಿಮ ಮುದಿಯತ್ತ ಸಾಗುತ್ತಿರುವತ್ತ ಹೊತ್ತು. ಹಾ ಈ ಹೊತ್ತಿನಲ್ಲಿ ಮಾಡಬೇಕಾದ್ದೇನು ಗೊತ್ತಾ? ಹ್ಮ್ ಬ್ರಾಹ್ಮಣರಾದವರು ಹ್ಮ್ ನಿತ್ಯ ಕರ್ಮವನ್ನು ಮಾಡುವುದಕ್ಕೆ ಮುಂದಾಗುತ್ತಾರೆ, ಓಹೋ ಅನುಷ್ಠಾನದಲ್ಲಿ ನಿರತರಾಗಿರ್ತಾರೆ. ಹಾ ಅರಸು ಮಕ್ಕಳು ಕೂಡ ಹ್ಮ್ ಕೈಕಾಲು ಮುಖವನ್ನು ತೊಳೆದು ಹಾ ಇಷ್ಟ ದೇವತೆಯನ್ನು ಪ್ರಾರ್ಥಿಸಿಕೊಳ್ಳುವುದರ ಮೂಲಕವಾಗಿ ಬದುಕು ಸುಖಮಯವಾಗಲಿ, ನಾಳಿನ ಬದುಕು ಸುಖವಾಗಲಿ ಎನ್ನುವುದಾಗಿ ಹಾ ದೇವರನ್ನು ಪ್ರಾರ್ಥಿಸಿಕೊಳ್ಳುವುದಕ್ಕೆ ಮುಂದಾಗಬೇಕು. ಓಹೋ ಹೆಣ್ಣು ಮಕ್ಕಳ ಕೆಲಸ ಯಾವುದು ಗೊತ್ತಾ? ಯಾವುದು? ಮುಸ್ಸಂಜೆಯ ಹೊತ್ತಿನಲ್ಲಿ, ಹಾ ಸೂರ್ಯ ಅಸ್ತಮಿಸುವಂತಹ ಹೊತ್ತಿನಲ್ಲಿ ಹ್ಮ್ ಕೈಕಾಲು ಮುಖವನ್ನು ತೊಳೆದು ದೇವರ ಕೋಣೆಯನ್ನು ಸೇರುವುದರ ಮೂಲಕವಾಗಿ ಹಾ ದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ಹ್ಮ್ ತಮ್ಮ ಬದುಕು ಸುಖವಾಗಲಿ ಎನ್ನುವುದಾಗಿ ಪ್ರಾರ್ಥಿಸಿಕೊಳ್ಳುವುದರ ಜೊತೆಯಲ್ಲಿ ಹಾ ಭಜನೆಯನ್ನು ಮಾಡುವಂತಹ ಕಾರ್ಯಕ್ಕೆ ಮುಂದಾಗಬೇಕು. ಹ್ಮ್ ಯಾಕೆ ಗೊತ್ತಾ? ಯಾಕೆ? ಈ ಹೊತ್ತಿನಲ್ಲಿ ಹಾ ದುಷ್ಟಶಕ್ತಿಗಳು ಹ್ಮ್ ಸಂಚರಿಸುವಂತಹ ಕಾಲ ಇದು. ಅದಕ್ಕೆ ಆ ಕಾರಣಕ್ಕಾಗಿ ಹೇಳಿದ್ದು, ಹಾ ಆ ಎಲ್ಲರ ಪ್ರಭಾವ ನಮ್ಮ ಮೇಲೆ ಆಗದೇ ಇರಲಿ ಎನ್ನುವುದಾಗಿ ಹ್ಮ್ ಆ ಪರಮಾತ್ಮನನ್ನ ಪ್ರಾರ್ಥಿಸಿಕೊಳ್ಳುವಂತಹ ಈ ವೇಳೆಯಲ್ಲಿ ಹಾ ನಿನ್ನ ಅಪೇಕ್ಷೆ ಎನ್ನುವುದು ನೆರವೇರುವುದಕ್ಕೆ ಅಸಾಧ್ಯ. ಅದಕ್ಕೆ ಕ್ಷಣಕಾಲ ಸೇರಿಸು. ಹಾ ಸೂರ್ಯ ಅಸ್ತಮಿಸಿದ ಆ ಬಳಿಕ ನಾನೇ ನಿನ್ನ ಆಸೆಯನ್ನು ಈಡೇರಿಸುವುದಕ್ಕೆ ಮುಂದಾಗ್ತೇನೆ. ಯೋಚನೆ ಮಾಡಬೇಡ, ಕಾಲ ಇದಲ್ಲ. ಎಲೆಯಿಂದ ಎಲೆಕಾಂತ ಏನೇ ಹಸಿರೇ ಮನುಜ ಅಲ್ಲ ಹೊರಗಡೆ ಕಡೆಯಲ್ಲಿ
ಮೃಷ್ಟಾನ್ನ ಬಹುತರೆ ಫಲ ಘನವಾದ ಮೃಷ್ಟಾನ್ನ ದೊರೆತರೆ ಫಲವತ್ತು ಫಲವತ್ತು ಮನುಮತ ಬಹುವಾದ ಮೃಷ್ಟಾನ್ನ ದೊರೆತರೆ ಫಲವು ತನುವ ಬೇರಿ ಗುರಿಗ ಮನುಮತ ಶರವು ಮನುಮತ ಶರವು ಮನುಮತ ಶರವು ಮನುಮತ ಹಸಿದ ಬೆಳಗಿನಿ ಮನುಜನಿಗಲ್ಲ ದೂರ ಕದೆ ಕಡಿಯಲೇ ನೋಡಿದ್ರ ಈ ವಯಸ್ಸಿನಲ್ಲಿ ನನ್ನ ಹೆಂಡತಿಯ ನರ್ತನ ಅಂತ ಹೇಳಿದ್ರೆ ನವಿಲನ್ನು ನಾಚಿಸುವ ಹಾಗೆ ನರ್ತಿಸುವುದಕ್ಕೆ ಮುಂದಾಗ್ತಾ ಇದ್ದಾಳೆ. ಹೌದಪ್ಪ. ಇಂಥದ್ನೆಲ್ಲ ಹೇಳಿ ನಮ್ಗೆ ಸಮಾಧಾನ ಪಡಿಸುವುದು ಒಂದೇ ಆಯ್ತು ನಿಮ್ಮ ಏನು ಸ್ವಾಮಿ. ಈಗ ನಾನು ಕ್ಷಣಕಾಲ ಸೈರಿಸು ನೀನು. ಈ ಹೊತ್ತು ಸರಿಯಲ್ಲ, ಈ ಹೊತ್ತು ಸರಿಯಲ್ಲ. ಹಾಗಂತ ನಾನು ಕೇಳಿದ್ದೇನೆ ನಿಮ್ಮಲ್ಲಿ ಏನು ಸ್ವಾಮಿ ನನ್ನನ್ನ ಬೇರೆ ಇರಿ ಅಂತ. ಈಗ ಯಾವುದೇ ಮನುಷ್ಯರಿಗಾಗ್ಲಿ ಹಸಿದಾಗ ಮಾತ್ರ ಊಟ ಮಾಡ್ಬೇಕಲ್ವಾ? ಅದು ಹಸಿದಾಗ ಊಟ ಮಾಡ್ಬೇಕು. ಆ ಹಸಿದಾಗ ಅನ್ನ ಸಿಗದೇ ಇದ್ರೆ ಏನು ಪ್ರಯೋಜನ ಅದು? ಆಮೇಲೆ ಮೃಷ್ಟಾನ್ನ ಸಿಕ್ಕಿದ್ರು ಅನ್ನ ಸಿಕ್ಕಿದ್ರು ಪ್ರಯೋಜನ ಇಲ್ಲ. ಇದು ಹಾಗೆ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ಕಾಮಾತುರಳಾಗಿ ನಿಮ್ಮಲ್ಲಿ ಸುಖವನ್ನೇ ಯಾಚಿಸ್ತಾ ಇದ್ದೇನೆ. ಅದನ್ನ ಬಿಟ್ಟು ಇಂದಲ್ಲ ನಾಳೆ ಸ್ವಲ್ಪ ಹೊತ್ತು ಸೈರಿ. ಆದ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಯಾಕೆ ಕಾತುರಳಾಗಿ ನಾನು ಈಗ ನಿಮ್ಮಲ್ಲಿ ಕೇಳ್ತಾ ಇದ್ದದ್ದು. ಆದ್ದರಿಂದ ನೀವು ನನ್ನನ್ನ ಬೆರೆಯಲೇಬೇಕು. ವಲ್ಲಭೆ, ಹೊಸಿದ ವೇಳೆಯಲ್ಲಿ ಅನ್ನ ಸಿಕ್ಕದೆ ಹೋದ್ರೆ ಕೊನೆಗೆ ಪ್ರಶ್ನಾನ್ನ ಸಿಕ್ಕೇನು ಪ್ರಯೋಜನ ಇಲ್ಲ. ಅದು ಒಂದು ಮಾತು ಕೇಳಿದ್ದೀಯ ಏನು? ಎಂತಹದೇ ಹೊತ್ತಿನಲ್ಲಿಯೂ ಕೂಡ ತಣ್ಣೀರನ್ನಾದರೂ ತಣಿಸಿ ಕುಡಿಯಬೇಕು. ರಾಜ್ಯನಾಡಿರುವಂತಹ ಮಾತು ಹಸಿವೆಯಾಗಿದೆ ಎನ್ನುವ ಕಾರಣಕ್ಕಾಗಿ ಅನ್ನ ಸಿಕ್ಕಿತು ಅಂತ ಗಬಗಬನೆ ತಿಂದದ್ದೇ ಆದ್ರೆ ಆತ ಗಂಟಲಿಗೆ ಸಿಕ್ಕಿ ಮತ್ತೆ ತಿನ್ನುವಾಗ ಸ್ವಲ್ಪ ಯೋಚನೆ ಮಾಡಿಯೇ ತಿನ್ಬೇಕು. ಅದಕ್ಕಾಗಿ ಹೇಳಿದ್ದು ಸ್ವಲ್ಪ ಕ್ಷಣಕಾಲ ಸೈರಿಸು ಎನ್ನುವುದಾಗಿ. ಯಾಕೆಂದರೆ ಹೊತ್ತಲ್ಲದ ಹೊತ್ತಿನಲ್ಲಿ ನಾನು ನಿನ್ನನ್ನು ಕೂಡಿದೆ ಅಂತಾದ್ರೆ ಮುಂದೆ ಆಗುವಂತ ಅನಾಹುತವನ್ನು ಯಾರಿಂದಲೂ ತಪ್ಪಿಸುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಾಲ ಗರ್ಭವನ್ನು ಫೇರಿಸುವಂತಹ ಆತ್ಮಶಕ್ತಿಯೋ ಸ್ಥೈರ್ಯವೋ ಖಂಡಿತವಾಗಿಯೂ ನನ್ನಲ್ಲಿ ಇಲ್ಲ. ಅದಕ್ಕೆ ಹಾಗಾಗಿ ಹೇಳುವುದು ಕ್ಷಣಕಾಲ ಸೈರಿಸು, ಯೋಚನೆ ಮಾಡಬೇಡ. ಇಲ್ವೇ ಇಲ್ಲ. ಸತಿ ಬೆಳಲಿ ಅದು ಬೇಗದಿ
ಪ್ರಾಣೇಶ, ಕ್ಷಣಕಾಲ ಸೈರಿಸೆನ್ನುವುದಾಗಿ ಆಡಿದರೂ ಕೂಡ ನನ್ನ ಮಾತನ್ನ ಕೇಳುತ್ತಾ ಸ್ಥಿತಿಗೆ ನೀನಿಲ್ಲದೆ ಹೋದೆ. ನೋಡಿದೀಯಾ, ಹೊತ್ತಲ್ಲದ ಹೊತ್ತು ಇದು. ಈ ಹೊತ್ತಿನಲ್ಲಿ ನಾನು ನಿನ್ನನ್ನು ಬೆರತ್ತೆ ಅಂತಾದರೆ ಖಂಡಿತವಾಗಿಯೂ ತೊಂದರೆಯನ್ನು ಹಾಗೆಯೇ ಆಗ್ತದೆ. ತಪ್ಪಿಕೊಳ್ಳುವುದಕ್ಕೆ ಮುಂದಾದಳು. ಏನು ಮಾಡೋಣ ಸ್ವಾಮಿ? ಪರಿಣಾಮ ಆಕೆಯಿಂದ ಸಂತೈಸುವುದಕ್ಕಾಗಿ ಕೂಡಲೇಬೇಕಾಯಿತು. ಹೊತ್ತಿಲ್ಲದೆ ಕೂಡಿದ ಪರಿಣಾಮವಾಗಿ ಗರ್ಭವತಿಯಾದಳು ಆಕೆ. ನವಮಾಸ ಪರ್ಯಂತ ನಂತರ ಗಂಡು ಮಗುವಿಗೆ ಜನ್ಮವನ್ನು ನೀಡಿದ್ದಾಳಂತೆ. ಏನೇ ಆಗತ್ತೆ ಎಲ್ಲಿ ರಾಘವತಿಯ ಬರ ವಲ್ಲಭೆ ಪ್ರಾಣೇಶ, ನೋಡಿದೆಯಾ ಮಾನವನ ಮಗುವನ್ನ ಎಲ್ಲರೂ ಆಡಿಕೊಳ್ಳುವುದಕ್ಕೆ ಮುಂದಾಗುತ್ತಾ ಇದ್ದಾರೆ. ಕರವಿಹೀನ ಇರುವಂತಹ ಪುತ್ರ ಜನಿಸಿದ ಮಹಾರಾಜನಿಗೆ ಪುತ್ರ ಜನಿಸಿದ ಎನ್ನುವುದಾಗಿ, ಪುತ್ರೋತ್ಸವ ಆಯ್ತಿರುವುದಾಗಿ ಸಂತೋಷವನ್ನು ಪಡಲೇ ಅಲ್ಲ, ಈ ನಾಡನ್ನು ಉದ್ಧಾರ ಮಾಡುವಂತಹ ಮಗನನ್ನು ಪಡೆದೆ ಎನ್ನುವುದಾಗಿ ಹೆಮ್ಮೆಯನ್ನು ಪಡಲೇ. ಕರವಿಹೀನಾಗಿರುವಂತಹ ಮಗನನ್ನು ಪಡೆದು ಈ ನಾಡನ್ನು ಹೇಗೆ ಮುನ್ನಡೆಸುತ್ತಾನೆ ಎನ್ನುವುದಾಗಿ ಯೋಚಿಸಲೇ ನಾನು ಸಾರಿ ಹೇಳಿದೆ ನಿನಗೆ. ಬೇಡ ರಾಕಾವತಿ, ಸರಿಯಲ್ಲ, ಹೊತ್ತಲ್ಲ ಇದು ಎನ್ನುವುದಾಗಿ ನನ್ನ ಮಾತನ್ನು ತಿರಸ್ಕರಿಸಿದ ಪರಿಣಾಮವನ್ನು ನೋಡು. ಕರವಿಹೀನರಾಗಿರುವಂತಹ ಪುತ್ರನನ್ನು ನಾವು ಪಡೆಯಬೇಕಾಯಿತು. ಕರವಿಹೀನನಾದ ಪುತ್ರನನ್ನು ಪಡೆದು ಯಾವ ಸೌಭಾಗ್ಯವನ್ನು ಕಾಣಕ್ಕೆ ಸಾಧ್ಯ ಉಂಟು? ನಿನ್ನ ಆತುರದ ಪರಿಣಾಮವಾಗಿ ಕರವಿಹೀನಗಳನ್ನು ಪಡೆಯುವಂತಹ ದೌರ್ಭಾಗ್ಯ ನಮ್ಮ ಪಾಲಿಗೆ ಬಂತು. ಸ್ವಾಮಿ, ಈ ವಿಷಯವನ್ನು ಎಣಿಸಿಕೊಂಡು ತಾವು ನೋಯ್ತಾ ಇದ್ದೀರಾ? ಅಲ್ಲ, ನಿನಗೆ ನೋವಿಲ್ವೇನೆ? ಹಡೆದಂತಹ ತಾಯಿಯಾದ ನನಗೂ ನೋವಿಲ್ವಾ ಸ್ವಾಮಿ? ನನಗೂ ನೋವಿದೆ. ಹಾಗಂತ
ಅಂತ ನಾವು ನೋವನ್ನೇ ಅನುಭವಿಸ್ತಾ ಕುಳಿತುಕೊಂಡ್ರೆ ಹಾ. ಇದಕ್ಕೇನಾದ್ರೂ ಪರಿಹಾರದ ಮಾರ್ಗ ಸಿಗ್ತದೆ? ಏನುಂಟು ಅಂತ ಬೇಕಲ್ಲ. ಪರಿಹಾರದ ಮಾರ್ಗ ಇದೆ ಸ್ವಾಮಿ. ಯಾವುದದು? ಅತ್ರಿಯ ಸುತ್ತ ಹಾ. ಆ ನಮ್ಮ ಗುರುಗಳು ದತ್ತಾತ್ರೇಯ ಮುನಿಗಳು ಹಾ. ನೇರವಾಗಿ ಅಲ್ಲಿಗೆ ಹೋದ್ರೆ ಹಾ. ಇದಕ್ಕೊಂದು ಪರಿಮಾರ್ಜನೆಯ ಮಾರ್ಗ ಸಿಗುವುದಿಲ್ವೇ? ಹೌದು. ಆದ್ರಿಂದ ಹಾ. ಅಲ್ಲಿಗೆ ಹೋಗೋಣ. ಒಲ್ಲವೇ? ಓ ಹರ ಮುನಿದರೆ ಗುರು ಕಾಯುತ್ತಾನೆ. ಹೌದು. ಗುರುವೇ ಮುನಿದಿರುತ್ತ ಅಂತಾದ್ರೆ ಹಾ. ಪ್ರಪಂಚದಲ್ಲಿ ಕಾಯುವಂತಹ ಶಕ್ತಿ ಮತ್ತೊಂದಿಲ್ಲವೇ ಇಲ್ಲ. ನಮ್ಮ ಕುಲ ಗುರುಗಳಾಗಿರುವಂತಹ ದತ್ತಾತ್ರೇಯರನ್ನ ಸೇವಿಸುವುದರ ಮೂಲಕವಾಗಿ ಅವರಿಂದ ಪರಿಹಾರವನ್ನು ಪಡೆಯೋಣ ಅಂತಲೇ. ಹೌದು. ಅಲ್ಲವೇ? ಓ ನಾನು ಬರಬೇಕಾಗಿತ್ತು. ಹಾ. ಆದ್ರೆ ಏನು ಮಾಡೋಣ ಹೇಳು? ಏನು? ರಾಜಕೀಯ ಒತ್ತಡದಿಂದಾಗಿ ಹಾ. ಗುರುಮಠವನ್ನ ಸೇರುವುದಕ್ಕೆ, ಗುರುಗಳನ್ನ ಕಾಣುವುದಕ್ಕೆ ಅಸಾಧ್ಯವಾಗ್ತಾ ಇದ್ದೇನೆ. ಗುರುಗಳಲ್ಲಿ ದಯಮಾಡಿ ನನ್ನ ಈ ಅಪರಾಧವನ್ನು ಕ್ಷಮಿಸುವಂತೆ ಕೇಳಿಕೊ. ಆದೀತು. ಜೊತೆಯಲ್ಲಿ ಹಾ. ಗುರು ಮಠವನ್ನ ಸೇರು. ಹಾ. ಮಗುವಿನ ಉಜ್ವಲವಾಗಿರುವಂತಹ ಭವಿಷ್ಯಕ್ಕೆ ಗುರುಗಳೇ ದಾರಿದೀಪವಾಗುತ್ತಾರೆ ಅಂತಾದ್ರೆ ಹಾ. ಅದಕ್ಕಿಂತಲೂ ಭಾಗ್ಯ ಮತ್ತೊಂದಿಲ್ಲ. ಆ ಶುಭ ವಾರ್ತೆಯನ್ನು ನಿರೀಕ್ಷಿಸ್ತಾ ಇರ್ತೇನಂತೆ. ಹೋಗಿ ಬಾ. ಸಚೇಲ ಸ್ನಾನವನ್ನು ಕೈದು ಹರುಷದು ಫಲ ಪತ್ರ ಸುಮಗನ ಚರಣ ಕಪ್ಪಿಸಿ ಹರುಷದು ಫಲ ಪತ್ರ ಚರಣ ಕಪ್ಪಿಸುತ್ತೊಡನೆ ಷೋಡಶತರದ ಆರತಿ ಚಿನ್ನದ ಬಟ್ಟಲಲ್ಲಿ ನಿನ್ನ ಸೇವೆಯಿಂದ ನಾನು ಸಂತೋಷ ಪಟ್ಟಿದ್ದೇನೆ. ಆದರೂ ಒಂದು ನಿನ್ನ ಮನದ ಇಂಗಿತ ಏನೆನ್ನುವುದನ್ನು ಅರಿವು ಅನುಗ್ರಹಿಸುತ್ತೇನೆ. ಗಣಪರಮೇಶ್ವರಿಯವರು ಕೃಪೆ
ಆದ್ರೆ ಬಳಲಿದವಳು ನಾನು. ಆಮೇಲೆ ನನ್ನ ಪಾಲಿಗೆ ಸಂತಾನವಾಗಿದೆ. ಸಂತಾನವಾದರೆ ಏನಂತೆ, ಆದ್ರೆ ಹುಟ್ಟಿದ ಮಗುವಿಗೆ ಕರವೇ ಇಲ್ಲ, ಕರವಿಹೀನನಾಗಿದ್ದಾನೆ. ಆದ್ದರಿಂದ ಹುಟ್ಟಿದ ನನ್ನ ಮಗನಿಗೆ ಕರವನ್ನು ಅನುಭವಿಸುವುದರ ಜೊತೆಯಲ್ಲಿ ಐಶ್ವರ್ಯವನ್ನು ಅನುಭವಿಸಬೇಕು. ಕಣ್ಣೀರು ಒರೆಸಮ್ಮ, ಕಣ್ಣೀರು ಒರೆಸ. ಏನಮ್ಮ ರಾಕಾವತಿ, ಕಣ್ಣೀರನ್ನು ಸುರಿಸಬೇಡ, ಧೈರ್ಯಸ್ಥಳಾಗು. ನನ್ನ ಅನುಗ್ರಹ ಪಡೆಯುವುದಕ್ಕಾಗಿ ಕಲಹೀನನಾದಂತ ಮಗನನ್ನು ಕರೆದುಕೊಂಡು ಬಂದಿದ್ದೆ. ನನ್ನ ಆಶೀರ್ವಾದ ಬಲದಿಂದ ಆತನಿಗೆ 1000 ಕರವಾಗುತ್ತದೆ. ಧನ್ಯವಾದಗಳನ್ನು ಸಲ್ಲಿಸಿದರು ಕಡಿಮೆಯೇ ಆಗ್ತದೆ. ಧನ್ಯವಾದಗಳು ದೇವಾ, ಧನ್ಯವಾದಗಳು. ಈಗ ಕೈ ಮುಗಿಯುತ್ತಾ ಇದ್ಯ, ಸಕಲ ಭೂಭುಜರದೊಳಗೆ ಅಂಜೆ ನಡೆಯಲಿ. ಆದರೂ ಇನ್ನೂ ಒಂದು ವಿಷಯ ಉಂಟು ಮಗು. ಹರಗೆ ಮುಂತಾಗಿ ನಿನ್ನ ಪರಿಯ ಎಲ್ಲ ಶಬ್ದ ತನ್ಮಧ್ಯೆ ಆದರೆ ಎನ್ನುವಂತ ಶಬ್ದ ನನ್ನ ಬಾಯಿಂದ ಬಂದಿದೆ. ಕಾರಣ ಏನನ್ನುವುದನ್ನು ಕೇಳಿ ತಾಯಿ ಮಗ ಇಬ್ಬರು ಒಟ್ಟಾಗಿ ದುರ್ಜಟಿಯೇ ಒಂದು ವೇಳೆ ಎದುರಾಗಿದ್ದು ನಾನು ಜಯಿಸುತ್ತೇನೆಂದೇ ಇಲ್ಲಿವರೆಗೆ ಬಂದ್ರು. ನಿನ್ನನ್ನು ಗೆಲ್ಲುವುದಕ್ಕಾಗುವುದಿಲ್ಲ. ಆದ್ರೆ ಒಂದು ಕಿವಿ ಮಾತು, ಏನು? ಭೂಮಿಯಲ್ಲಿ ದೇವರೆನಿಸಿಕೊಂಡವರು ಯಾರು? ಇಂಥ ಬ್ರಾಹ್ಮಣರು. ಹೌದಪ್ಪ, ಇಂತಹ ಬ್ರಾಹ್ಮಣರ ಮೇಲೆ ದ್ವೇಷ ಕಟ್ಟಿಕೊಳ್ಳಬೇಡ. ಒಂದು ವೇಳೆ ದ್ವೇಷ ಕಟ್ಟಿಕೊಂಡಿದ್ದಿ ಅಂತ ಆದ್ರೆ ನಿನಗೆ ಅವರಿಂದಲೇ ಮರಣ ಬಂದಿತ್ತು. ಜತನ ಜಾಗ್ರತೆ. ಶುಭವಾಗಲಿ. ನಾನು ಮೊದಲಾಗಿದ್ದೆ, ಆದ್ರೆ ಈಗ ಮನಸ್ಸಿಗೆ ಸಂತೋಷ. ಈ ಸಂತೋಷ ನನ್ನಲ್ಲಿಯೇ ಮಾತ್ರ ಅಲ್ಲ, ನಮ್ಮವರೆಲ್ಲರಿಗೂ. ಪರಧರ್ಮ. ಈ ರಾವಣ
ಲಂಕಾನಗರದ ಅರಮನೆಯಲ್ಲಿ ಬಂಗಾರದ ಉಯ್ಯಾಲೆಯಲ್ಲಿ ಆಡ್ತಾ ಇದ್ದಾಳೆ. ರಾವಣನ ಸಾಧನೆ ಏನಿರಬಹುದು ಎನ್ನುವುದಾಗಿ ಎಲ್ಲವರು ತಿಳಿದುಕೊಳ್ಳಬೇಕಾಗುತ್ತದೆ ಅಲ್ವಾ? ಮತ್ತೆ ಈ ಲಂಕೆಯನ್ನು ಸುವರ್ಣ ಲಂಕೆ ಎನ್ನುವುದಾಗಿ ಕೊಂಡಾಡ್ತಾರೆ. ಕಾರಣ ಏನು ಬಲ್ಲೆಯ? ಚಿನ್ನದಿಂದಲೇ ನಿರ್ಮಿತವಾದಂತ ಲಂಕೆ ಅಂತಲ್ಲ. ಇಲ್ಲಿ ಜೀವನವನ್ನು ನಡೆಸುವಂತ ಪ್ರತಿಯೊಂದು ಜೀವಿಯ ಜೀವನ ಎನ್ನುವುದು ಬಂಗಾರಮಯವಾಗಿದೆ ಎನ್ನುವುದರ ಅರ್ಥ. ಆದ್ರೆ ನಾನು ಮಾಡಿರುವಂತ ಸಾಧನೆ ಹಾಗೂ ಪ್ರಹಸ್ತ ನಾನು ಮಾಡಿರುವಂತಹ ಸಾಧನೆ ಬಗ್ಗೆ ಪ್ರತ್ಯೇಕವಾಗಿ ಲಂಕಾನಗರದಲ್ಲಿ ಯಾರಿಗೂ ತಿಳಿಸಬೇಕಾದಂತ ಅಗತ್ಯವಿಲ್ಲ. ಎಲ್ಲವನ್ನ ತಿಳಿದವರೇ ಆಗಿದ್ದಾರೆ. ಈ ಹಿಂದೆ ದೇವಲೋಕಕ್ಕೆ ದಾಳಿ ಮಾಡಿರುವಂತ ನಾನು ಸೊರ್ರಪ್ಪ ಮುಖ್ಯ ರಾಜ್ಯದಲ್ಲಿದ್ದು ಅಧಿಕಾರವನ್ನು ಸ್ವಾಧೀನಪಡಿಸಿಕೊಂಡವ ಮಾತ್ರವೇ ಅಲ್ಲ, ಬ್ರಹ್ಮದೇವ ನಮ್ಮ ಮನೆಯ ಪಂಚಾಂಗವನ್ನು ಓದುವಂತ ಭಟ್ಟರಾಗಿ ನೇಮಿಸಿದ್ದೇನೆ ಅಲ್ವಾ? ನಿವೃತ್ತಿ ಯಾವಾಗ ನಮಗೆ ಸಹಾಯ ಮಾಡ್ತಾ ಇದ್ದಾನೆ. ವಾಯು ಚಾಮರವನ್ನು ಬೀಸ್ತಾ ಇದ್ದಾನೆ ಅಲ್ವಾ? ಇಷ್ಟೆಲ್ಲ ಸಾಧನೆಯನ್ನು ನಾನು ಮಾಡಿದ್ದೇನೆ. ಆದ್ರೆ ನನ್ನ ಕೊನೆಯ ತೀರ್ಮಾನ ಎಲ್ಲ ಬಲ್ಲೆಯ
ಇದ್ದಾನೆ. ಖಂಡಿತ. ಅಣ್ಣ, ಇಂಥ ಸಾಧನೆ ಮಾಡಿರುವಂತ ನೀನು ಆಡುತ್ತಿರುವಂತ ಮಾತನ್ನು ಕೇಳಿಕೊಂಡ್ರೆ ಯಾಕೋ ಒಂದು ರೀತಿಯ ಬೇಸರ ನನಗೆ ಕಾಡುತ್ತಾ ಇದೆ ಅಣ್ಣ. ಹರಿಯೊಡನೆ ಕಾದಾಡಿ ದುರದಿ ಜಯಿಸಿದನಾದೊಡೆ ನೀನು ಆ ರೀತಿಯಾಗಿ ನನ್ನನ್ನು ಕೆಳಕುವಂತೆ ಎಟ್ಟದೆ ಬಂದ. ನಿನ್ನ ಮುಂಬೈಯಲ್ಲಿ ಮಾತನಾಡುವಂತೆ ಮಾಡ್ತಾರೆ ಅಣ್ಣ. ನೀನು ಆಡುತ್ತಿರುವಂತ ಮಾತೇನು? ಆ ಹರಿಯನ್ನು ಗೆಲ್ಲುತ್ತೇನೆ. ನಿನ್ನ ಯೋಚನೆಯನ್ನು ಸಾಧುವಾದದ್ದೇ ಅಣ್ಣ. ಹರಿಯನ್ನು ಗೆಲ್ಲುವ ಕತೆ ಅಂತ ಹೇಳಿ ಕಣ್ಣಿಗೆ ಕಾಣದೇ ಇರುವಂತ ಹರಿಯನ್ನು ಗೆಲ್ಲುವ ಕತೆ ಬಿಡು. ಕಣ್ಣಿಗೆ ಕಾಣುವಂತ ವಿರೋಧಿ ಇಳೆಯಲ್ಲಿ ಮತ್ತೊಬ್ಬ ಇದ್ದಾನಣ್ಣ. ನಿನ್ನ ಯೋಚನೆ ತಪ್ಪು ಅಂತ ಹೇಳುವುದಿಲ್ಲ. ಹರಿಯನ್ನು ಗೆಲ್ಲುವ ಕತೆ ಬಿಡು. ಅವನು ಕಣ್ಣಿಗೆ ಕಾಣದೇ ಇರುವವನು. ಕಣ್ಣಿಗೆ ಕಾಣುವಂತ ವಿರೋಧಿ ಇಳೆಯಲ್ಲಿ ಮತ್ತೊಬ್ಬ ಇದ್ದಾನೆ. ಇನ್ನೊಬ್ಬನನ್ನು ನೀನು ತೋರಿಸ್ತೀಯ. ತಮ್ಮ ಕೇಳೀಗ ತರೆಯ ಅಂದರೆ ಭೂಲೋಕದಲ್ಲಿ ನನಗೆ ಸಮರ್ಥನಾಗಿರುವಂತ ಒಬ್ಬ ಇದ್ದಾನೆ ಎನ್ನುವುದಾಗಿ ಹೇಳ್ತಾ ಇದ್ದೀಯ. ಇದ್ದಾನಂತ ಹೇಳಿದ್ರೆ ಸಾಕಾಗ್ಲಿಕ್ಕಿಲ್ಲ. ಅವ ಯಾರು, ಅವನ ಅಪ್ಪ ಅಮ್ಮ ಯಾರು, ಅವನ ಕುಲ ಯಾವುದು, ಅವ ಯಾವ ರಾಜ್ಯದವ ಎನ್ನುವುದನ್ನ ಹೇಳು. ಎಲ್ಲ ಅಣ್ಣ, ವಿಭೀಷಣ, ಅವನ ವಿಚಾರವಾಗಿ ತಿಳಿಯದೆ ಬಂದದ್ದಲ್ವೇ ಅಲ್ಲ ನಾನು. ಹೌದಾ? ಸಂಪೂರ್ಣವಾಗಿ ತಿಳಿದೇ ಬಂದವನಿದ್ದೇನೆ. ಯಾರವ, ಎಲ್ಲಿಯವ? ಅಣ್ಣ, ಏನು ಕೇಳಿರಬೇಕು ನೀವು. ದರೆಯಲ್ಲಿ ಪ್ರಖ್ಯಾತ ಪಟ್ಟಿರುವಂತಹ ನಾಡು ಮಹೇಶ್ಪತಿ. ಮಹೇಶ್ವತಿ ನಗರ. ಹೌದಣ್ಣ. ಅಲ್ಲಿ ಹೈಹಯ ವಂಶದಲ್ಲಿ ಹುಟ್ಟಿ ಪ್ರಪಂಚದ ಬೆಳಕನ್ನು ಕಂಡವನು ಯಾರು? ಕೃತವೀರ್ಯ. ಕೃತವೀರ್ಯ. ಅಲ್ಲಿಯೇ ದೊರೆ. ಅವನೇ? ಅವನಲ್ಲಪ್ಪ, ಮತ್ತೆ ಅವನ ಮಗ ಇದ್ದಾನೆ, ಮಗ ಕಾರ್ತವೀರ್ಯ ಎನ್ನುವುದಾಗಿ. ಕಾರ್ತವೀರ್ಯ. ಅವನೇ ಸಾಮರ್ಥ್ಯ ಉಳ್ಳವನು ಅಂತ ಹೇಳಿದ್ದಾನೆ. ಅವನಲ್ಲಿ ಏನು ಅಂತ ವಿಶೇಷ? ವಿಶೇಷ ಮತ್ತೇನು ಅಲ್ಲಣ್ಣ, ಅವನ ಹುಟ್ಟಿ ಅನ್ನುವುದು ನಮ್ಮ ನಿಮ್ಮಲ್ಲವರ ಹುಟ್ಟಂತೆ ಅಲ್ವೇ ಅಲ್ಲ, ಸಾಮಾನ್ಯದವರ ಹುಟ್ಟಂತೆ ಅಲ್ವೇ ಅಲ್ಲ. ಅವನದೊಂದು ವಿಶೇಷ. ಹುಟ್ಟಿನಲ್ಲೇ ವಿಶೇಷ. ವಿಶೇಷ ಅಣ್ಣ. ಏನದು? ಅವನಿಗೆ ಹುಟ್ಟುವಾಗ ಕರಗಳೇ ಇರಲಿಲ್ಲ. ಕೇಳಿದೇನು? ನನ್ನ ತಮ್ಮನಿಗೆ ಎಂತ ಆಯ್ತು ಇವತ್ತು? ಗೊತ್ತಾಗ್ಲಿಲ್ಲ ನನಗೆ. ಅಲ್ಲ, ಹೆಚ್ಚು ಕಡಿಮೆ ಆಗಿರ್ಬೇಕು ಅಲ್ವಾ? ಇಲ್ವಾದ್ರೆ ಒಬ್ಬ ವ್ಯಕ್ತಿ ಹುಟ್ಟುವಾಗ ಯಾವುದೇ ಅಂಗವನ್ನ ಕಳ್ಕೊಂಡ್ರು ಪ್ರತ್ಯೇಕವಾಗಿ ಬರ್ತದಕ್ಕೆ ಯಾವುದನ್ನು ಜೋಡಣೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಒಬ್ಬ ಊರಂಗ, ಆ ಅಂಗವಿಕಲ, ಅವನ ವಿಷಯ ನನ್ನಲ್ಲಿ ಹೇಳುವುದೇನಾ? ನೀವು ಸ್ವಲ್ಪ ಅವಸರದಲ್ಲಿದ್ದೀರಿ, ನನ್ನ ಮಾತಿನಿಂದ ಅರ್ಥವಾಗ್ತದೆ. ಅವಸರ ಮಾಡಿದ ಇನ್ನೆಂತದ್ದು? ಮತ್ತೆಂತದ್ದು ನಾನು ಹೇಳಿದ್ದೇನು? ಹುಟ್ಟುವಾಗ ಕರಗಳೇ ಇರಲಿಲ್ಲ. ಮುಂದೆ ವಿಚಾರ ಉಂಟಣ್ಣ. ಅಲ್ಲ, ಹುಟ್ಟುವಾಗ ಯಾರಾದ್ರೂ ಊರಂಗನಾದ್ರೂ ಮತ್ತೆ ಅವರಿಗೆ ಪ್ರತ್ಯೇಕವಾಗಿ ಅವರ ವಿಶೇಷತೆ ಬರ್ಲಿಕ್ಕೆ ಉಂಟಾ? ಕಥೆ ಮುಂದೆ ಉಂಟಿನ್ನು. ಇನ್ನು ಕಥೆ ಉಂಟಾ? ಹೌದಣ್ಣ. ಎಂತದ್ದು? ಆ ಕರಹೀನರಾಗಿರುವಂತಹ ಕಾರ್ತವೀರ್ಯನನ್ನ ಗುರುಗಳಾಗಿರುವಂತಹ ದತ್ತಾತ್ರೇಯ ಮುನಿಗಳ ಆಶ್ರಮಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ತಂದೆ ತಾಯಿಗಳು ಹೋದಂತ ಸಂದರ್ಭದಲ್ಲಿ ಆ ದತ್ತಾತ್ರೇಯ ಮುನಿಗಳ ಅನುಗ್ರಹದಿಂದ ಒಂದೆರಡು ಭುಜ ಅಲ್ಲವೇ ಅಲ್ಲ, 1000 ಭುಜವನ್ನು ಅನುಗ್ರಹಿಸಿದ್ದಾರೆ. 1000 ಭುಜ. ಬರೇ 1000 ಭುಜ ಅಲ್ಲ, ಯಾವತ್ತು 1000 ಭುಜವನ್ನು ಅನುಗ್ರಹಿಸಿದ್ದಾರೆ. 1000 ಭುಜ. ಹೌದಣ್ಣ. ಅವನಿಗೆ ಬಂತ? ಹೌದೌದು. ನೀನೇ ಯೋಚನೆ ಮಾಡು. ಏನು ಈಗ ತಲೆ ಎಷ್ಟು ಅವನಿಗೆ? ತಲೆ ಮಾತ್ರ ಒಂದೇ ಅಣ್ಣ. ಒಂದೇ ತಲೆ. ಹೌದು. ನಿನ್ನ ಅಣ್ಣನಿಗೆ 10 ತಲೆ. 10 ತಲೆ. ಎಷ್ಟು ಕರ? 20 ತೋಳು. 20 ತೋಳು. ಸರಿಯಾದ ಹೊಂದಾಣಿಕೆ ಉಂಟು. ಅಲ್ಲಿಂದ ಅಲ್ಲಿಗೆ ಆಯ್ತಣ್ಣ. ಅಲ್ವೇನಾ? ಹೌದಣ್ಣ. 20 ತೋಳಿಗೆ 10 ತಲೆ ಉಂಟು. ಅವನಿಗೆ ಒಂದೇ ತಲೆ. ಹೌದಣ್ಣ. ಆ ತಲೆಯಲ್ಲಿ ಎಂತದ್ದು ಮಾಡ್ತಾರ ಅಣ್ಣ? ಯಾರು? ಇಲ್ಲಿ ತಲೆ ಎಷ್ಟುಂಟ ಅನ್ನೋದು ಮುಖ್ಯ ಅಲ್ಲ ಅಣ್ಣ, ಇದ್ದಂತ ತಲೆಯಲ್ಲಿ ಯೋಚನೆ ಎಷ್ಟು ಮಾಡ್ತಾನೆ ಅನ್ನೋದು ಮುಖ್ಯ. ನೀವು 10 ತಲೆಯಲ್ಲಿ ಯೋಚನೆ ಮಾಡುವುದನ್ನ ಅವನು ಒಂದೇ ತಲೆಯಲ್ಲಿ ಕುಳಿತಲ್ಲೇ ಯೋಚನೆ ಮಾಡಿ
ಕಾರ್ಯವನ್ನು ಮುಗಿಸಿಬಿಡ್ತಾರೆ. ಅಷ್ಟು ಭಯಂಕರ. ಅಷ್ಟು ಭಯಂಕರ. ಹೌದಾ? ನೀವು ಹೋಗಿ ಅವನನ್ನು ಕೆಣಕಿ ಅವನನ್ನು ಗೆದ್ದದೆ ಹೌದು ಅಂತ ಆದ್ರೆ ಆಮೇಲೆ ನೀವು ಸರಿ ಸಮಾನರು ಯಾರು? ವಂಶದಲ್ಲಿ ಜನಿಸಿದವ ಕೃತವೀರ್ಯನ ಮಗ ಕಾರ್ತವೀರ್ಯ ಸಮರ್ಥನಿದ್ದಾನೆ. ಬಲಾಢ್ಯನಾಗಿ ಬರೆಯುತ್ತಾ ಇದ್ದಾನೆ. ನಮಗೆ ಗೊತ್ತಾದದ್ದು ಒಳ್ಳೇದೇ ಆಯ್ತು. ನಮಗೆ ಎಲ್ಲಿ ಒಳ್ಳೇದುಂಟು, ಎಲ್ಲಿ ದೊಡ್ಡತನ ಉಂಟು, ಅಲ್ಲಿ ನಾವಿದ್ದೇವೆ ಅಲ್ವಾ? ನಾವು ಸಣ್ಣ ಪುಟ್ಟ ಜನರಿಗೆ ತಾಗುವುದೇ ಇಲ್ಲ. ನಿಮ್ಮ ಆಳ್ತನವೇ ಹಾಗುಂಟು ಅಲ್ವೇಲ? ಹಾಗೆ ಅಲ್ಲ, ನಿಮ್ಮ ಸಾಮರ್ಥ್ಯ ಸ್ಥಾನವನ್ನು ಹಾಗುಂಟು. ಬರೀ ಆಳ್ತನ ತಗೊಂಡು ಕೆಲಸ ಮಾಡುವುದಲ್ಲ, ಯೋಗ್ಯತೆ ಬೇಕು, ಯೋಗ್ಯತೆ. ಹಾಗೆ ಹೈಹಯ ವಂಶವನ್ನ ಅವ ಎಷ್ಟೇ ಬಲಾಢ್ಯನಾಗಿರ್ಲಿ, ಅವ ಏನಂತ ನಾನು ನೋಡ್ತೇನೆ. ನಾನು ಅಲ್ಲಿವರೆಗೆ ಹೋಗಿ ಬರುವಲ್ಲಿವರೆಗೆ ಇಲ್ಲಿಯ ಸಂಪೂರ್ಣ ಹೊಣೆಗಾರಿಕೆ ನಿನ್ನ ಕೊಡ್ತಾ ಇದ್ದೇನೆ. ನಿಮ್ಮ ಆಜ್ಞೆಯನ್ನು ಪಾಲಿಸ್ತೇನೆ. ಹೌದಲ್ವಾ? ಆಗ್ಲಿ. ಹಾಗಾದ್ರೆ ಪ್ರಹಸ್ತ ಇನ್ನು ತಡ ಮಾಡುವ ಹಾಗಿಲ್ಲ. ನಮ್ಮ ಪ್ರಯಾಣ ಈಗಾಗಲೇ ಲಂಕಾ ನಗರದ ಹೊಣೆಗಾರಿಕೆಯನ್ನು ವಿಭೀಷಣನಿಗೆ ಕೊಟ್ಟ ಹಾಗಾಯಿತು. ಇನ್ನು ತಡ ಮಾಡುವ ಹಾಗಿಲ್ಲ. ನಾವು ಹೋಗಬೇಕಾದದ್ದು ಮಹೇಶ್ಪತಿ ನಗರಕ್ಕೆ. ತಡ ಅಲ್ಲ, ಸಕಲ ಸೇನೆಯೊಂದಿಗೆ ನಮ್ಮ ಪ್ರಯಾಣ ಅಲ್ಲಿ.
ಅಲ್ಲದೆ ಇದ್ರೆ ಕೃತವೀರನಿಗೆ ಪುತ್ರನಾಗಿ ಜನಿಸಿದಂತಹ ನಾನು ಹುಟ್ಟುವಾಗಲೇ ಆಶ್ಚರ್ಯವನ್ನ ಕಾಣುವ ಹಾಗಾಯಿತು. ಕರವಿಹೀನನಾಗಿ ಹುಟ್ಟಿದವ ನಾನು. ಅಲ್ಲದೆ ಇದ್ರೆ ಅದೆಷ್ಟೋ ವರ್ಷಗಳ ಕಾಲ ನಮಗೆ ಮಕ್ಕಳಿಲ್ಲ ಎನ್ನುವ ಹಾಗೆ ಪರಿತಪಿಸಿದವರು ನನ್ನ ತಂದೆ ತಾಯಿಗಳು. ಆಮೇಲೆ ಹುಟ್ಟಿಕೊಂಡವ ನಾನು. ಮಗ ಹುಟ್ಟಿದ್ದಾನೆ ಎನ್ನುವ ಹಾಗೆ ಅವರು ಸಂತೋಷ ಪಡುವ ಹಾಗಿಲ್ಲ. ಕಾರಣ ನಾನು ಕರವಿಹೀನನಾದೆ. ಇಂಥ ಮಗುವನ್ನ ಪಡೆದದ್ದೇ ಹೌದು ಅಂತಾದ್ರೆ ಇವನಿಂದ ಏನು ಪ್ರಯೋಜನ ಎನ್ನುವ ಹಾಗೆ ಚಿಂತೆ ಬಾಧಿಸುವುದು ಸಹಜ ತಾನೆ. ಆ ಸಂದರ್ಭಕ್ಕೆ ನನ್ನ ತಾಯಿ ನನ್ನನ್ನು ಎತ್ತಿಕೊಂಡು ಹೋಗಿ ಗುರುಗಳಾಗಿರುವಂತಹ ದತ್ತಾತ್ರೇಯರ ಬಳಿಯಲ್ಲಿಟ್ಟು ಬೇಡಿಕೊಳ್ಳುವುದಕ್ಕೆ ಮುಂದಾದ್ರೂ ಅಳಲನ್ನ ತೋಡಿಕೊಂಡ್ರು. ಆ ಸಂದರ್ಭಕ್ಕೆ ಗುರುಗಳಿಂದ ಅನುಗ್ರಹ ಆದದ್ದು ನನ್ನ ಪಾಲಿಗೆ. 1000 ಕರ ಇವನಿಗಾಗಲೇ ಎನ್ನುವ ಹಾಗೆ. ಆ ಮಾತಿನ ಅರ್ಥ 2 ರೀತಿಯಲ್ಲಿ ಕಾಣಸಿಗ್ತದೆ. ಒಂದು, ಕಾಣುವುದಕ್ಕೆ 1000 ಕರವಾದರೆ ಇನ್ನೊಂದು 1000 ಇರದ ಕರ. ಆ ರೀತಿಯಲ್ಲಿ ಪಡೆದವ ನಾನು. ನಿಜವಾಗಿ ನನ್ನ ಬದುಕು ಸಾರ್ಥಕತೆಯನ್ನು ಕಂಡುಕೊಂಡದ್ದು ಆ ಕ್ಷಣದಲ್ಲಿ. 1000 ಕರಗಳನ್ನು ಹೊಂದಿದೆ. ಜೊತೆಯಲ್ಲಿ ಈ ನಾಡಿನ ಪೀಠವನ್ನ ಏರುವುದಕ್ಕೆ ನಾನು ಮುಂದಾದೆ. ಪೀಠವನ್ನ ಏರಿದ ತಕ್ಷಣವೇ ನಮ್ಮ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕು, ಅಲ್ಲ ಈ ಕಾರ್ತವೀರ್ಯನ ಪ್ರತಿಷ್ಠೆ ಏನು ಎನ್ನುವ ಹಾಗೆ ತೋರ್ಪಡಿಸಬೇಕೆನ್ನುವ ಕಾರಣದಿಂದಲಾಗಿ ದರೆಯ ದಿಗ್ವಿಜಯವನ್ನು ಕೈಗೊಂಡವ ನಾನು. ಆ ಮೂಲಕವಾಗಿ ನನ್ನ ಎದುರಿಸಿ ಬಂದಂತ ಅರಸು ಮಕ್ಕಳೊಡನೆ ಹೋರಾಟವನ್ನು ನಡೆಸಿ ಈಗಾಗಲೇ ಅವರನ್ನ ಮಣಿಸಿದ್ದಾಗಿದೆ. ಅದಕ್ಕಾಗಿ ಹೇಳಿದ್ದು ಭುಜಬಲದಿ ಎನ್ನುವ ಹಾಗೆ. ಮತ್ತೆ ಜೀವನದಲ್ಲಿ ಮಾನಿತನಾಗುವುದು ವಿಶೇಷ ಅಲ್ಲ, ಸುಜನ ಮಾನಿತನಾಗುವುದು ವಿಶೇಷ. ಯಾಕೆ? ಮಾನಿತನಾಗುವುದು ಕೇವಲ ತನ್ನ ಸಾಮರ್ಥ್ಯದಿಂದ ಮಾತ್ರ. ಈ ಸುಜನ ಮಾನಿತ ಅಂತ ಅನಿಸಿಕೊಳ್ಳಬೇಕು ಅಂತಾದ್ರೆ ಅವ ತನ್ನ ಗುಣದಿಂದಲೂ ಆ ರೀತಿಯಲ್ಲಿ ವ್ಯವಹರಿಸುವುದಕ್ಕೆ ಮುಂದಾಗಬೇಕು. ಹಾಗಾಗಿ ಅಲ್ವೇ ನಮ್ಮಲ್ಲಿ ನನ್ನನ್ನು ಸುಜನ ಮಾನಿತ ಎನ್ನುವ ಹಾಗೆ ಆಡ್ತಾ ಇರುವುದು. ಕೇವಲ ಇಷ್ಟು ಮಾತ್ರ ಅಲ್ಲ, ದರೆಯ ದಿಗ್ವಿಜಯವನ್ನು ಮುಗಿಸಿದಂತಹ ನಾವು ಬಂದು ತಲುಪಿದ್ದು ನರ್ಮದಾ ನದಿಯ ತಟಾಹದಲ್ಲಿ. ಪಡೆದು ಬಂದಂತ ಕಪ್ಪ ಕಾಣಿಕೆಯನ್ನ ನಾಡಿನತ್ತ ಕಳುಹಿಸಿದ್ದೇನೆ. ಹೀಗಾಗುತ್ತಾ ಇರುವುದೇನು? ಏನಿದೆ?
ಯಾಕೋ ಏನು ಮನಸ್ಸಿಗೆ ಏನೋ ಒಂದು ರೀತಿಯ ಮುದ, ಪ್ರಕೃತಿಯನ್ನ ಕಾಣಬೇಕು ಎನ್ನುವ ಹಾಗೆ ಹಂಬಲ, ನಮ್ಮ ಚಿತ್ತವನ್ನ ಎತ್ತಲು ಎಳೆದ ಹಾಗೆ ಅನುಭವ. ಇದಕ್ಕೆಲ್ಲ ಕಾರಣ ಏನು? ಪ್ರಕೃತಿಯ ಸೌಂದರ್ಯವೇ ಅಲ್ವಾ? ಹಾಗಾದ್ರೆ ಪ್ರಕೃತಿ ಈ ರೀತಿಯಲ್ಲಿ ರಮಣೀಯವಾಗಿ ಕಂಗೊಳಿಸ್ತಾಳೆ ಅಂತಾದ್ರೆ ಇದು ಯಾವ ಕಾಲ? ಗೊತ್ತಾಯ್ತು ನನಗೆ. ಯಾವುದು? ಇದು ವಸಂತ ಕಾಲ. ಓಹೋ. ಮನಸೆಳೆವ ಮಧುಮಾಸ. ಮಧುಮಾಸ ಬಂತು ಅಂತಾದ್ರೆ ಒಮ್ಮೆ ಯಾವ ವ್ಯಕ್ತಿಯ ಮನಸ್ಸನ್ನು ಸೆಳೆಯುವಂತ ಸಾಮರ್ಥ್ಯ ಪ್ರಕೃತಿಗೆ ಇರ್ತದೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಅಲ್ವಾ? ಯಾಕೆ? ಪ್ರಕೃತಿ ದೇವಿ ಹೊಸತನ್ನ ಕಾಣುವುದರ ಮೂಲಕವಾಗಿ ಹೊಸ ಚಿಗುರನ್ನ ಕಾಣುತ್ತಾಳೆ. ಆ ಮೂಲಕ ಹಸಿರನ್ನ ಉಡುವುದಕ್ಕೆ ಮುಂದಾಗುತ್ತಾಳೆ. ಇಲ್ಲಿ ಬಂದದ್ದೇ ತಡ. ನಮ್ಮ ಮನಸ್ಸಿನ ಭಾವನೆಗಳೆಲ್ಲ ಬದಲಾಗಿ ಹೋಯಿತು. ಕೆಲವು ಪರಿಸರಕ್ಕೆ ಬಂದ್ರೆ ಹಾಗೆ ಅಲ್ವಾ? ಯಾವತ್ತೂ ಹಾಗೆ ನಮ್ಮ ಮನಸ್ಥಿತಿ ಎನ್ನುವುದು ಹೇಗೆ ನಿರ್ಣಯ ಆಗಿರ್ತದೆ, ಎದುರುಗಡೆಯಲ್ಲಿ ಕಾಣುವಂತ ಪರಿಸರ ಹೇಗಿರ್ತದೆ ಎನ್ನುವುದ್ರ ಮೇಲೆ ನಿರ್ಣಯ ಆಗಿರ್ತದೆ. ನಿಜವಾಗಿ ಇವತ್ತು ಈ ಕಾಣುವ ಪರಿಸರ ಉಂಟಲ್ಲ, ಕಣ್ಣಿಗೆ ಬಹಳ ಆನಂದ. ನಾನು ಎಷ್ಟು ತಿರುಗಾಟ ಮಾಡಲಿ, ಎಷ್ಟು ಕಡೆ ದಿಗ್ವಿಜಯ ಮಾಡಲಿ, ಎಷ್ಟು ಕಡೆ ವಿಶ್ರಾಂತಿ ಪಡೀಲಿ, ಎಲ್ಲಾದ್ರೂ ಈ ರೀತಿಯ ಸೊಬಗನ್ನು ನಾವು ನೋಡಿದ್ದೇವಾ? ಎಷ್ಟು ಉದ್ದಕ್ಕೆ ಕಣ್ಣಾಯಿಸ್ತೇವೆ ಅಷ್ಟು ಉದ್ದಕ್ಕೆ ಮನಸ್ಸಿಗೆ ಶಾಂತಿ. ಎಲ್ಲಿ ನೋಡಿದ್ರು ಹಸಿರು ಕಾಣಿಸ್ತಾ ಉಂಟು ಅಂತಾದ್ರೆ ಯಾಕೋ ಏನು ಮನಸ್ಸು ಈಗ ಬೇರೊಂದನ್ನು ಬಯಸುವುದಕ್ಕೆ ಮುಂದಾಗಿದೆ. ಇಲ್ಲಿವರೆಗಾಗಿ ಹೋರಾಟವನ್ನು ನಡೆಸಿದಂತ ನನ್ನ ಬದುಕಿನಲ್ಲಿ ಇದ್ದಕ್ಕಿದ್ದ ಹಾಗೆ ಮನಸ್ಸಿನ ಭಾವನೆಗಳು ಏಳುತ್ತಾ ಉಂಟು, ತರಂಗಗಳ ಅಲೆಯೇ ದುಮ್ಮುಕ್ಕಿ ಬರ್ತಾ ಉಂಟು. ಇದಕ್ಕೆ ಕಾರಣ ಬೇರೆ ಏನಲ್ಲ, ನಮಗಾಗೆ ಇರುವುದು, ರಾಜರು ಅನುಭವಿಸುವುದಕ್ಕಾಗಿ ಇರುವುದು ಸಪ್ತವ್ಯಸನಗಳು. ಸಪ್ತವ್ಯಸನಗಳಲ್ಲಿ ಒಂದಾಗಿರುವಂತ ವನವಿಹಾರವು ಜಲಕ್ರೀಡೆಯನ್ನು ಆಡಬೇಕು ಎನ್ನುವ ಹಾಗೆ ಮನಸ್ಸಾಗಿದೆ. ಹೋಗ್ಬರಲ್ಲ? ಹೌದು, ಆಗೋದಿಲ್ಲ. ಯಾಕೆ? ನಾನು ಒಬ್ಬನೇ ಹೋದ್ರೆ ಅದು ವನವಿಹಾರ ಆಗುದಿಲ್ಲ, ಬದಲಿಗೆ ಮೃಗಬೇಟೆ ಆಗಿ ಹೋಗ್ತದೆ. ಈ ವನವಿಹಾರ ಆಗಬೇಕು, ಜಲಕ್ರೀಡೆ ಆಗಬೇಕು ಅಂತಾದ್ರೆ ಒಟ್ಟಿಗೆ ಹೆಣ್ಣು ಮಕ್ಕಳು ಬೇಕು. ನಮ್ಮಲ್ಲಿ ಏನಾದ್ರು ಕೊರತೆ ಉಂಟಾ ಅಲ್ವಾ? ಅಂತಾದ್ರೆ ವಿಷಯ ಅವ್ರಿಗೆ ಮುಟ್ಟಿಸ್ಬೇಕಾ ಬೇಡ? ಯಾರಲ್ಲಿ ಎಂತ ನಮಸ್ಕಾರ ಮಾಡೋ ಪದ್ಧತಿ ಇಲ್ವಾ? ನಮಸ್ಕಾರ ಅದಕ್ಕೆ ಹೇಳಿ ತಗೊಳ್ಬಾರ್ದು ಮಾರ. ಅಲ್ಲ, ಎಂತ ಮಾಡುದು, ನಿನ್ನಂತವ್ರು ಸಿಕ್ಕಿದಾಗ ಇನ್ನೇನ್ ಮಾಡುದು? ತಡ ಮಾಡಬೇಡ, ನೋಡಿ ಇಲ್ಲಿ ಎಂತ ಅಲ್ಲ ನಡೆ ಅಂತ ಹೇಳಿದ ತಕ್ಷಣ ಹೋಗ್ತಾ ಇರುದ? ಹೌದು. ಎಲ್ಲಿಗೆ ಅಂತ ಕೇಳುವ ಪದ್ಧತಿ ಇಲ್ವಾ? ನೋಡಿ, ಸರಿ ಇದ್ದವ್ರ ಹತ್ರ ಆದ್ರೆ ಕೇಳ್ಬಹುದು. ಅಂದ್ರೆ ನಾ ಸರಿ ಇಲ್ಲ ಅಂತ ಹೇಳುದ? ಹಾಗಲ್ಲ ಒಡೆಯ. ಮತ್ತೆ ನಾನ್ ಯಾರು, ನೀವ್ ಯಾರು? ಓ ಹಾಗೆ. ನೀವು ಆಳುವವರು, ನಾನ್ ಆಳು ಅಲ್ವಾ? ಅಂದ್ರೆ ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ಸಮಾನತೆ ಇಲ್ಲ. ಸರಿ, ಸಮಾನತೆ ಇಲ್ಲ. ಕೇಳಬೇಕು ಬೇಡ? ಕೇಳಿದ್ರು ಅಧಿಕ ಪ್ರಸಂಗಿ ಆಗುದಿಲ್ವಾ? ಮತ್ತೆ ನೀನಿನ್ನ ಅಧಿಕ ಪ್ರಸಂಗಿ ಆಗುವುದು ಉಂಟಾ? ನಾವು ಅದೇ ಸಾಲಿನವರು ಅಂತ ಹೇಳುದ ನೀವು? ನಿಮ್ಮ ಸಾಲಿನಲ್ಲಿ ಇರುವವರೆಲ್ಲ ಅಧಿಕ ಪ್ರಸಂಗ ಮಾಡುವವರೇ. ಮತ್ತೆ ಅಧಿಕ ಪ್ರಸಂಗ ಮಾಡುವುದಕ್ಕೆ ಇರುವ ಸಾಲು ಯಾವ್ದು ಕೇಳಿದ್ರೆ ನಿಮ್ಮ ಸಾಲು. ಅಲ್ಲ, ಕೇಳದೆ ಇದ್ರೆ ಎಲ್ಲಿಗೆ ಅಂತ ಹೋಗುದು ಬೇಡ? ದೂರ. ಆದಷ್ಟು ಬೇಗ ಅರಮನೆ ಹೋಗ್ಬೇಕು. ಇಷ್ಟೆಲ್ಲ ಹೊರಡ್ಬೇಡ. ಅರಮನೆಗೆ ಹೋದ್ರೆ ಸಾಕ? ಅರಮನೆಯಲ್ಲಿ ಎಲ್ಲಿ ಅಂತ ಹೌದು ಮರೇ, ಅದು ಕೇಳಲಿಲ್ಲ ನಾನು. ನಿನಗೆ ಹಾಗೆ ಒಮ್ಮೆ ನೆನಪೇ ಆಗಲಿಲ್ಲ ನನಗೆ. ಅರಮನೆಗೆ ಹೋದ ನೀನು ಮಹಾರಾಣಿಯರನ್ನು ಕಾಣುವುದರ ಜೊತೆಯಲ್ಲಿ ಸಖಿಯರನ್ನು ಕಾಣಬೇಕು. ಆಯ್ತಾಯ್ತು, ಇಷ್ಟೆಲ್ಲ ಬಾರ ಇಲ್ಲಿ. ಬಂದೆ. ಬರೋ ಅವರನ್ನು ನೋಡಿದ್ರೆ ಸಾಕ? ನಾನು ಯಾಕೆ ಕಳಿಸ್ತಾ ಇದ್ದೇನೆ, ಅವರಲ್ಲಿ ಏನು ಹೇಳಬೇಕು? ಅಲ್ಲ, ನೀವು ಹೇಳಿದ್ದಿಷ್ಟೇ. ಏನು? ಅರಮನೆ ಹೋಗ್ಬೇಕು, ಸಖಿಯರು ನೋಡ್ಬೇಕಂದ್ರೆ. ನಾ ಮುಂದೆ ಮಾತಾಡೋದ್ರೊಳಗೆ ನೀವು ಹೊರಟಾಯ್ತು. ಓ, ವಿಷಯ ಉಂಟಾ? ಸತ್ಯ ಹೇಳಿ, ಗಡ್ಬಿಡಿ ಇದ್ದೆ. ಇಲ್ಲ 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 ಬಾ. ಮತ್ತಿನೆಂತ? ಹೋಗಿ ನೀನು ಮಾಡಬೇಕಾದದ್ದೇನು? ಏನು ಏನು? ವನವಿಹಾರವ ಜಲಕ್ರೀಡೆಯನ್ನು ಆಡಬೇಕು ಎನ್ನುವಂತ ಮನಸ್ಸಾಗಿದೆ ನಿಮಗೆ ಇವತ್ತು. ವನವಿಹಾರಕ್ಕೆ ಹೋಗುವುದಕ್ಕೆ, ಜಲಕ್ರೀಡೆ ಆಗುವುದಕ್ಕೆ ಮನಸ್ಸಾಗಿದೆ. ಜಲಕ್ರೀಡೆಗೆ ನೀವು ಅಷ್ಟು ಮಂಡೆ ಬಿಸಿ ಮಾಡ್ಕೊಂಡಿದ್ದ? ಹೌದು. ಸಖಿಯರಿಲ್ಲ ಎಂತಕ್ಕೆ? ನಾನಿಲ್ವಾ ನಿಮ್ಮೊಟ್ಟಿಗೆ ಜಲಕ್ರೀಡೆ ಆಡ್ಲಿಕ್ಕೆ? ನಿನ್ನನ್ನು ಕಟ್ಕೊಂಡು ಎಂತ ಜಲಕ್ರೀಡೆ ಆಡುದು? ನೋಡಿ, ಒಂದು ಮನಸ್ಸು ಮಾಡಿ. ಯಾರದು? ಅಲ್ಲ, ಜಲಕ್ರೀಡೆ ಆಡು. ನಿನ್ನೊಟ್ಟಿಗೆ ಜಲಕ್ರೀಡೆ ಆಡುವುದಕ್ಕೆ ಹೋದ್ರೆ ಇದ್ದು ಮನಸ್ಸು ಹೋಗ್ತದೆ. ಜಲ ಕರಡಬಹುದು ಅಷ್ಟೇ, ಕರಡಬಹುದು. ಇವನ್ನೇ ಬಿಟ್ಟರೆ ಸಾಕು, ಮತ್ತೆ ನಾವು ಹೋಗುದು ಬೇಡ. ಅದಕ್ಕೆ ನಿನ್ನ ಮುಖ ನೋಡಿದ್ರೆ ಜಲಕ್ರೀಡೆ ಆಡುವ ಮನಸ್ಸಾಗ್ತದ? ಜಲಕ್ರೀಡೆ ನಿನ್ನೊಟ್ಟಿಗೆಲ್ಲ ಆಡುವುದು, ಮತ್ತೆ ಹೆಣ್ಣು ಮಕ್ಕಳು ಒಟ್ಟಿಗೆ ಆಡುದು. ಹೌದಾ ಮರೇ? ನಿನಗೆ ಗೊತ್ತಿರ್ಲಿಲ್ಲ ಅಲ್ಲ?
ಹಾಗಾಗಿ ಆದಷ್ಟು ಬೇಗ ಹೋಗಿ ಹೇಳಿ ಏನು ವನವಿಹಾರಕ್ಕೆ ಜೊತೆಗೆ ಜಲಕ್ರೀಡೆ ಆಡುವುದಕ್ಕೆ ಮಹಾರಾಜರು ನಿಮ್ಮನ್ನ ಬರ್ಲಿಕ್ಕೆ ಹೇಳಿದ್ದಾಳೆ ಅಂತ ಹೇಳಿ. ಆಯ್ತು ಇಷ್ಟು ಹೇಳಿದ್ರೆ ಆಯ್ತು. ಓಯ್ ನಮಸ್ಕಾರ ಮರೈರೆ. ನಮ್ಮ ಗ್ರಾಚಾರವೇ ಸರಿ ಇಲ್ಲ ಮರೈರೆ. ನೋಡಿ ಅವ್ರು ಹೇಳಿದ್ರೀಗ ಹೋಗ್ಬೇಕು ಸಖಿಯರನ್ನ ಕರ್ಕೊಂಡು ಬರ್ಬೇಕು ಅಂತ. ಯಾರನ್ನ ಬೇಕಾದ್ರೂ ಒಟ್ಟು ಮಾಡ್ಬೋದು. ಹೋಯ್ ಈ ಹೆಂಗಸರನ್ನು ಒಟ್ಟು ಮಾಡುವುದು ಒಂದೇ, ಕಪ್ಪೆಗೆ ತುಲಾಭಾರ ಮಾಡುವುದು ಒಂದೇ. ಅಷ್ಟು ಕಷ್ಟವನ್ನ? ಹೌದು. ಯಾಕೆ? ಒಂದು ಕಪ್ಪೆನ ತಂದು ತಕ್ಕಡಿ ಮೇಲೆ ಇಟ್ರೆ ಇನ್ನೊಂದು ಹುಡುಕುದ್ರೊಳಗೆ ಹೋಗಿ ಅಂತ ಇಲ್ಲ. ಇದು ಹೆಂಗಸರು ಹಾಗೆ ಅಲ್ವಾ? ಬಹಳ ಸುಲಭ. ಎಲ್ಲ ಒಟ್ಟಾಗ್ತಾರೆ. ಎಲ್ಲಿ ಗೊತ್ತ ನಿಂಗೆ? ಇಲ್ಲ. ಹಾಗಾಗಿ ಬಾವಿಕಟ್ಟೆಯಲ್ಲಿ ಹಾಗಾಗಿ ಹೋಗಿ ಕರೀತೇನೆ. ನೋಡುವ ಏನಾಗ್ತದ ನೋಡೇ ಬಿಡು. ಈಗ ಕರಿಬೇಕಲ್ಲ. ನೋಡುವ ಕರ್ದೆ ಬಿಡ್ತೆ ನಾನು. ಓ ಯಮ ಬರ್ತಾನೆ ನಿನ್ನ ಕೊಂಡೋಗ್ಲಿಕ್ಕೆ. ನಮ್ಮ ಗ್ರಾಚಾರವೇ ಸರಿ ಇಲ್ಲ. ಯಮ ಬರ್ತಂತೆ. ಹೌದು. ಕೆಲವುಗಳಿಗೆ ಒಳ್ಳೇದಿರುವುದಿಲ್ಲ ಮರೆ. ಅದೇ ನಾನು ಅವ ಬಂದ್ರೆ ಕೂಡ್ಲೆ ಅದಕ್ಕೆ ಬದಲಾವಣೆ ಮಾಡ್ತೇನೆ. ಓ ವಾಮ ಜೋರುಂಟ. ಹೌದಲ್ಲ? ಓ ಅಮ್ಮ 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 ಓಯ್ 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 ಜೀವ ಹೋಗ್ತದೆ ನಿನಗೆ. ಯಮ ಯಮ ಅಂತ ಕೂಗ್ತಿ. ಯಮನ ಪತ್ರ ಬಂದದ್ದುಂಟ ಇಲ್ಲಿ. ಹೌದಲ್ಲ? ಮತ್ತೆ ಓ ಅಮ್ಮ ಅಂತ ಕರ್ದೆ ನಾನು. ಸರಿ. ಹೌದು. ಅದೇ ಕರೆಯುವ ಬರದಲ್ಲಿ ಅಮ್ಮ ಹೋಗಿ ಯಮ್ಮ ಆಯ್ತು ಮಾರಾಯರೆ. ನಾನು ಪರಿಚಯ ಇಲ್ವಾ? ಅಯ್ಯೋ ದೇವರೇ. ಅಲ್ಲ ಒಮ್ಮೆ ನನ್ನನ್ನು ನೋಡಿ ಮಾರಾಯರೆ. ಎಷ್ಟು ಬಾರಿ ನೋಡಿದ್ರು ಅದೇ ಪರಿಚಯ ಇಲ್ಲ. ನನ್ನ ಪರಿಚಯ ನಿಮಗಿಲ್ವಾ? ಇಲ್ಲ. ಅಲ್ಲ ನನ್ನ ಪರಿಚಯ ಇಲ್ವಾ? ನಿಮಗೂ ಇಲ್ವಾ? ನೀವು ನೋಡಿ ಸರಿಯಾಗಿ ನೋಡಿ ನಾನು ಸರಿಯಾಗಿ ನೋಡಿ. ಅವ್ರದ್ದು ಅಂತಾರೆ ಈ ಮೆಲ್ಲುಗಡೆ ಹೀಗೆ ಮಾಡಿ ನೋಡುದು. ಇಕೋ ಅವ್ರು ಸುದ್ದಿಗೆಲ್ಲ ಹೋಗ್ಬೇಡ. ಆಯ್ತು. ಮತ್ತೆ ಕೇಂದ್ರಕ್ಕೆ ಹೋಗ್ತದೆ, ಜಾಗ್ರತೆ ಮಾಡ್ಕೋ. ಅದು ನಾನು ಇಲ್ವಾ ಎಂತ ನಿನ್ನ ಅಪ್ಪನ ಭೂತ ಬಂತ ಮೈ ಮೇಲೆ? ನಾನ್ಯಾರಂತ ಒಮ್ಮೆ ಗೊತ್ತಾಗ್ಲಿಲ್ವಾ? ಇಲ್ಲ. ಅಯ್ಯೋ ದೇವರೇ, ಎಂತಾಯ್ತು? ನಾನು ನಿಮ್ಮ ಗಂಡ. ಮರ್ಯಾದೆ ಬಿಟ್ಟವನೇ, ಲಜ್ಜೆಗೆಟ್ಟವನೇ, ಹಣೆ ಬರ ಸತ್ತವನೇ, ನಿನ್ನ ಮುಖಕ್ಕೆ ಬೆಂಕಿ ಹಾಕ್ಲಿಕ್ಕೆ. ಆಹಾ, ಬಾಯಿಯೊಳಗೆ ಹೋಯ್ತು ಮಾರೆ. ಎಂತ ಪ್ರಸಾದ. ನಮ್ಮವರ ಯೋಗ್ಯತೆ ಎಂತದ್ದು, ನಿನ್ನ ಹಣೆ ಬರ ಎಂತದ್ದ? ಅಲ್ಲ ನಾನು ಹೇಳಿದ್ದೆ ಎಂತ ಈಗ? ಎಂತ ನೀವು ಮಧ್ಯೆ ಬಾಯಿ ಹಾಕೋದು ಯಾಕೆ ವಿಷಯಕ್ಕೆ? ಅಲ್ಲ ನಿಮ್ಮ ಮತ್ತೆ ನಿಲ್ಸಿದ್ದೆ ಯಾಕೆ? ಗೊತ್ತಲ್ಲ ಮರೇ, ನಾನು ಮತ್ತು ಹುಗಿ ಹುಗಿಯ ಮತ್ತು ಮತ್ತು ಅಲ್ಲ ಮತ್ತು ನಿಮ್ಮ ಗಂಡ ನಾವು ಹೋಗಿದ್ದೆಲ್ಲಿಗೆ ನೋಡು ಹೇಳಿ. ದಿಗ್ವಿಜಯಕ್ಕೆ ಹೋದವರು. ವಿಜಯಾರ್ಥಿಯಾಗಿ ಹೋದ. ಹೌದು. ಅವರು ತಡೆ ನೀ ಬಂದಿ. ಹೌದು. ಅಲ್ಲ ನೀ ಬಂದಿ. ನಾ ಬಂದೆ. ಹುಡುಕೋದಿಂತ ಆಯ್ತಲ್ಲ. ಓ ಇದು ಎಲ್ಲೆಡ್ಕೆ ಗುದ್ದವರ ನಿನ್ನ ಕರ್ಮ ನಿನ್ನ ಅದೊಂದು ಯಜಮಾನರಲ್ಲಿ ಕೇಳಿದ್ದೆ. ನಾನು ಬಂದೆ, ಅವ್ರು ಬರ್ಲಿಲ್ಲ ಅಂತ. ಅವರಿಗೆ ಸಮಸ್ಯೆ ಭಯಂಕರ. ಅಯ್ಯೋ ದೇವರೇ, ಅವ್ರೀಗ ಅಲ್ಲಿದ್ದಾರೆ. ಬಂದ್ರೆ ಸಾಯ್ತಾ ಅಷ್ಟೇ, ಬೇರೆ ಅಂತ ಇಲ್ಲ. ಅವರಲ್ಲಿದ್ದಾರೆ. ಅವರಲ್ಲಿದ್ದಾರೆ. ಎಲ್ಲ ನಾನು ಇಲ್ಲಿಗೆ ಬಂದೆ. ಅದೇ ಅವರು ಅಲ್ಲಿ ಹಾಕಿದ್ದಾರೆ, ನೀನು ಯಾಕಿಲ್ಲಿ ಬಂದೆ? ಅವರು ಗ್ರಾಮೀಣ ಭಾಷೆಯಲ್ಲಿ ಹೇಳುವುದಾದ್ರೆ ಅವರು ಹೊಳೆ ಕಡೆ ಇದ್ದಾರೆ. ಹೊಳೆ ಕಡೆ? ಹೌದು. ದೂತ ನದಿ ಹತ್ರ. ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಆಯ್ತೇನು? ಎಂತ ಹೇಳುದು? ನಾನು ನಿನಗೆ ಎಷ್ಟು ಬಾರಿ ಹೇಳಿದ್ದೇನೆ, ಎಂತದ್ದು? ಯಾವುದೇ ಆಹಾರವನ್ನು ಕೊಡುವಾಗ ಪರಿಶೀಲಿಸಿ ಕೊಡು. ನೀ ತೆಕ್ಕೊಳ್ಳೋದಲ್ಲ ಅವ್ರಿಗೆ ಕೊಡ್ಬೇಡ, ಅವ್ರಿಗೆ ವಿಶೇಷವಾದದ್ದನ್ನು ತಯಾರು ಮಾಡಿ ಕೊಡು ಅಂತ ಹೇಳಿಲ್ವ ಹೋಗುವಾಗ? ಅಲ್ಲ, ಅವ್ರು ತಿಂದದ್ದೇ ನಾ ತಿನ್ನೋದು. ಇವತ್ತು ಅವ್ರು ತಿಂದು ಬಿಟ್ಟ ಮೇಲೆ ನೀ ತಿಂದ್ರೆ ತೊಂದ್ರೆ ಇಲ್ಲ. ಅದು ಬೇರೆ. ಆಗಿನ ಪರಿಸ್ಥಿತಿ ಆಗ್ಲಿಲ್ಲ ಅಮ್ಮ. ಅಂದ್ರೆ ಅವರು ಈಗ ಹೊಳೆ ಬದಿಯಲ್ಲಿ ಹಾಕಿದ್ದದ್ದು ಕೇಳಿದ್ರೆ ಆರೋಗ್ಯ ದೋಷವಾ? ಇಲ್ಲ. ಮತ್ತೆ ಅವರಿಗೆ ಮನಸ್ಸಾಗಿದೆ ಈಗ. ಯಾವುದಕ್ಕೆ? ಜಲಕ್ರೀಡೆ ಆಡ್ಬೇಕಂತೆ. ಹೌದಾ? ಹೌದೌದು. ಅವರಿಗೆ ಮನಸ್ಸಾಗಿದೆ ಅಂತಂದ್ರೆ ನೀನೇ ಯಾಕೆ ಇಲ್ಲಿ ಬಂದೆ? ಅವ್ರಿಗೆ ಮನಸ್ಸಾಗಿದೆ, ನೀವು ಬರ್ಬೇಕಂತೆ. ಅಲ್ಲ, ನಮಗೆ ಮನಸ್ಸುಂಟು ಅಂತಂದ್ರೆ ನಾವೇನ್ ಮಾಡ್ಬೇಕು? ನೀವು ನನ್ನ ಜೊತೆ ಬನ್ನಿ. ಬೇಡ, ಬ್ಯಾಡ್ದೊದ್ದೆಲ್ಲ ಮಾತಾಡ್ಬೇಡ. ವನವಿಹಾರ ಮಾಡುವ ಮನಸ್ಸು ನಮಗುಂಟು ಅಂತ ಆದ್ರೆ ನಿನ್ನೊಟ್ಟಿ ಬರ್ಬೇಕಂತ ಆಡ್ತಾ ಇದ್ದು. ಯಾವ ಕರ್ಮಕ್ಕೆ ನಿನ್ನೊಟ್ಟಿ ಬರುದು? ಅಲ್ಲ ಮರೇ, ನಿಮ್ಗೆ ಹೋಗ್ಲಿಕ್ಕೆ ಮಾರ್ಗ ಗೊತ್ತುಂಟ ಈಗ?
ಅವರಿರುವ ಜಾಗವನ್ನು ತೋರಿಸುವುದಕ್ಕೆ ನೀ ಜನ ಅಂತ ಆಯ್ತು. ನಾನಿದ್ದೇನೆ. ಹಾಗಿದ್ರೆ ನೀ ಮುಂದೆ, ನೀವು ಹಿಂದೆ. ನಡೆ. ಬನ್ನಿ ಬನ್ನಿ. ಒಳ್ಳೆ ಆಯ್ತು. ಎಂಟ್ರಂಕಿ ಎಂಟ್ರಂಕಿ. ನೀನು ಹಾವಿನ ಸಂತಂದವನ ಅಲ್ಲ, ಹೌದು. ಆ ಕಡೆ ಕಡೆ ತಿರುಗ್ತಾ ಇದ್ದಿ. ಈಗ ಮಾರ್ಗ ನನಗೆ ಗೊತ್ತಿರುವುದ ನಿಮಗ? ಅಲ್ಲ, ಗೊತ್ತಿರೋದು ಹೌದು. ನೀ ಅರಮನೆಯಲ್ಲಿ ಸುತ್ತ ಬರ್ತಾ ಇದ್ದೆ, ಅದು ಸಮಸ್ಯೆ ಅದು. ಅಲ್ಲ, ಅದು ಈ ಅರಮನೆ. ಎಲ್ಲಿ ಇದ್ದೆ? ಶುಭವಾಗಲಿ ಎದ್ದೇಳಿ. ಸಖಿವೃಂದದವರು ಬರಬೇಕಿರುವುದಾಗಿ ಕರೆ ಆಯ್ತು ಸ್ವಾಮಿ. ಬಂದಿದ್ದೇವೆ. ಅಲ್ಲ, ಕಾರಣ ಗೊತ್ತಾಗ್ಲಿಲ್ಲ. ವಿಚಾರ ಗೊತ್ತಾಗ್ಲಿಲ್ಲ. ಅವನಲ್ಲೆಲ್ಲ ಹೇಳಿ ಕಳಿಸಿದ್ನಲ್ಲ. ನೋಡಿ, ಹಾ. ನೀವು ಹೇಳುವ ಶಬ್ದವನ್ನ ನೀವು ಯಾವ ಶೈಲಿಯಲ್ಲಿ ಹೇಳಿದ್ದೀರೋ ಅದೇ ರೀತಿಯಲ್ಲಿ ಹೋಗಿ ಹೇಳ್ದವ. ಹಾ. ಒಂದು ಅಕ್ಷರ ತಪ್ಪಿಲ್ಲದೆ ಹೇಳಿದ್ದೆ ನಾನು. ಒಂದು ಶಬ್ದವೂ ಬಿಡ್ಲಿಲ್ಲ. ಅವ ಹೇಳ್ಬೇಕಾದದ್ದು ಒಂದು ಹೇಳಲಿಲ್ಲ. ಬೇಡದಂತೆ ಇಲ್ಲಿವರೆಗೆ ಮಾಡಿದ್ದೆ ಅದು. ಬೇಕಾದೊಂದು ಹೇಳುದಿಲ್ಲ. ಹಾಗಲ್ಲ ಸ್ವಾಮಿ. ಕೆಲಸಗಾರರು ನಿಯತ್ತೆಗಿದ್ರೆ ಯಜಮಾನರ ಬಗೆಯಲ್ಲಿ ಹಾಗೆ ಅದು. ಹೌದೌದು. ಬೆಲೆಯೇ ಇಲ್ಲ ಅವ್ರಿಗೆ. ಈಗ ಯಾಕೆ ಅಂತ ಕಾರಣ ನನಗೊತ್ತಾಯ್ತು. ಏನದು? ಅವ ಬಂದು ಹೇಳಿದರು ಸಹ ಅದು ನಮಗೆ ಪಥ್ಯವಾಗ್ಲಿಲ್ಲ. ಒಮ್ಮೆ ನನ್ನ ಬಾಯಿಂದ ಕೇಳಬೇಕು ಅಂತ ಶಂಕರ ಬಾಯಿಂದ ಬಂದ್ರೆ ಮಾತ್ರ ಆಲಿಸಬೇಕು. ನೋಡಿದರೆ ಕಾಲ ಯಾವುದು ಎನ್ನುವ ಹಾಗೆ ಇದುವೇ ವಸಂತನ ಕಾಲ. ವಸಂತ ಕಾಲ. ಹೌದೌದು. ವಸಂತ ಕಾಲದ ವಸಂತ ಅಲ್ಲ, ವಸಂತನ ಕಾಲ. ಹೌದು, ಅದೇ ಹೇಳಿದ್ದು. ವಸಂತನ ಕಾಲ. ವಸಂತ ಕಾಲ. ವಸಂತ ಕಾಲದಲ್ಲಿ ನಾವು ನಮ್ಮಂತವರು ಮಾಡಬೇಕಾದಂತ ಕಾರ್ಯ ಏನು? ಏನದು? ವನವಿಹಾರವು ಜಲಕ್ರೀಡೆಯನ್ನು ಮಾಡಬೇಕು ಅಲ್ವಾ? ಈಗ ನಾನೊಬ್ಬನೇ ಹೋಗ್ಲಿಕ್ಕೆ ಆಗ್ತದ? ಹೋದ್ರೆ ಸರಿಯೋ? ಒಂದು ವೇಳೆ ಬಿಟ್ಟು ಹೋದ್ರೆ ನೀವು ಸುಮ್ಮನೆ ಇರ್ತೀರಾ? ನಾವು ಬಿಡುವವರೇ? ಮನೆಗೆ ಬಂದ ಮೇಲೆ ನೀವು ಹಠ ಹಿಡಿಯುವುದಿಲ್ವಾ? ಖಂಡಿತವಾಗಿ. ಹಾಗಾಗಿ ಈ ಹೊತ್ತು ಜಲಕ್ರೀಡೆಯನ್ನು ಆಡಬೇಕು ಎನ್ನುವ ಹಾಗೆ ಮನ ಮಾಡಿದವ ನಾನಿದ್ದೇನೆ. ಅದಕ್ಕೆ ನಿಮ್ಮ ಅಭಿಪ್ರಾಯ ಬೇಕು ನನಗೆ. ಲಾಲಿಸಬೇಕು ಸ್ವಾಮಿ.
ಇನ್ನೊಂದು ಕ್ಷಣಕ್ಕೆ ಬರ್ತೀನಿ ಎನ್ನುವುದಾಗಿ ನಿಮ್ಮ ಬರೋ ನಿರೀಕ್ಷೆಯಲ್ಲಿ ನಾವಿದ್ದವು. ನಿನಗೆ ನಿತ್ತಲ್ಲಿ ನಿಲ್ಲಿಕ್ಕೆ ಆಗುದಿಲ್ವೇನಾ? ಅಲ್ಲಲ್ಲ ಅದು ಬಂದ್ರಲ್ಲ ಬಹಳ ಸಂತೋಷ ಆಗಿದ್ದು ಮನೆ. ನಿನ್ನ ಅಪ್ಪನ ಅರ್ಕೆ ಉಂಟ ಅಲ್ಲ ಗೊತ್ತು ಬರ್ತೇನೆ ಅಂತ. ಬಂದಂತಹ ನೀವು ನೇರವಾಗಿ ಅರಮನೆಗೆ ಬರದೆ ನಮ್ಮನ್ನ ನರ್ಮದೆ ತೀರಕ್ಕೆ ಕರೆಸಿಕೊಂಡ್ರಲ್ಲ ಅಲ್ವಾ? ಸಂತೋಷವಾಯ್ತು. ಅಲ್ಲ, ಎಷ್ಟು ಸಮಯ ಅಂತ ಕಾಯುವುದು ಸ್ವಾಮಿ ನಾವಾದ್ರು ಅಲ್ವಾ? ನೀವು ಬರ್ತೀರಿ, ಇನ್ನೊಂದು ಕ್ಷಣಕ್ಕೆ ಬರ್ತೀರಿ ಅನ್ನೋದಕ್ಕೆ ಕತ್ತನ್ನು ಉದ್ದ ಮಾಡ್ಕೊಂಡು ಕಾಯ್ತಾ ಇದ್ದೆ. ಅಯ್ಯೋ ಕೊಕ್ಕರೆ ಹೇಗೆ ಆಗಿದೆ ನೋಡಿ. ಹೌದೌದು, ನಾನು ಬಂದಾಗ್ಲೇ ಗೊತ್ತಾಯ್ತು ಅಲ್ವಾ? ಹಾಗಾಗಿ ಕೇಳ್ಬೇಕಾ? ಕೇಳ್ಬೇಕಾ? ಕೇಳು ಅಂದ್ರೆ ಕೇಳಬಾರ್ದಿತ್ತ? ಅಯ್ಯೋ, ಹಾಗೆ ಹೇಳಿದ್ದಲ್ಲ, ಮತ್ತೆ ಕೇಳಿದ್ದು ಸರಿ ಉಂಟು. ನೀವು ಬರ್ತೀರ ಅಂತ ಕೇಳುವುದಲ್ಲ ಸ್ವಾಮಿ, ಆಜ್ಞಾಪಿಸಬೇಕು. ನೀವು ಬರಲೇಬೇಕೆನ್ನುವುದಾಗಿ ಸದಾ ನಿಮ್ಮ ಸೇವೆಯಲ್ಲಿ ನಾವು ಸಿದ್ಧ. ನಾ ಬರುವುದಕ್ಕೆ ಸಿದ್ಧ. ಬರುವುದಕ್ಕೆ ನೀವು ಸಿದ್ಧ? ಹೌದಪ್ಪ, ಸಿದ್ಧಳು. ಎರಡೇ ಮಾತಿಲ್ಲ. ಮತ್ತೆ ತಡ ಮಾಡುದು ಯಾಕೆ? ಹೆಚ್ಚಿಗೆ ಮಾತಾಡುವುದಿಲ್ಲ, ಅದು ಬೇಕಾದಷ್ಟು ಮಾತಾಡ್ತಾರೆ. ಇದು 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 ಇಲ್ಲಲ್ಲ ಬೇಡ, ಹೋಗ ಅಜೋ. ನೀನಲ್ಲಿ ದರಿದ್ರ ಸಂತಾನದವನಲ್ಲಿ ಯಾವ ಸ್ಥಳದಲ್ಲಿ ಯಾವ್ಯಾವ್ದನ್ನ ಎಲ್ಲೆಲ್ಲಿ ಮಾಡ್ಬೇಕು ಅಲ್ಲೆಲ್ಲ ಮಾಡಿದ್ರೆ ಮಾತ್ರ ಚಂದ. ಇದೆಂತದ್ದು ಕೇಸಿಗೆ? ಅದು ಮಾತಾಡ್ಲಿಕ್ಕೆ ಒಂದು ವಿಷಯ ಉಂಟು ಅಂತ ಹೇಳಿ ಈ ಗಡಿಬಿಡಿ ಆಯ್ತು. ಎಂತದ್ದು ಇದು ಎಂತ ಹೇಳು ಹೇಳು. ಒಂದು ವಿಚಾರ ಬೇರೆ ಎಂತಲ್ಲ, ನೀವೀಗ ಜಲಕ್ರೀಡೆ ಆಡ್ತೀರಲ್ಲ, ನನಗೂ ಮನಸ್ಸಾಗ್ತಾ ಉಂಟು ಜಲಕ್ರೀಡೆ ಆಡ್ಬೇಕು ಅಂತ. ನೀವು ಕೆಲಸ ಮಾಡು, ಜಲಕ್ರೀಡೆ ಆಡೋದಕ್ಕೆ ನಮ್ಮಲ್ಲಿ ಬರುವುದು ಬೇಡ. ಮನೆಯಲ್ಲಿ ಏನಾದ್ರೂ ವ್ಯವಸ್ಥೆ ಇದ್ರೆ ಅದಕ್ಕೆ ನೀರು ತುಂಬಿ ಅಲ್ಲಿ ಜಲ. ಓ, ಮನೆಯನ್ನಾಗಿ ಈಗ ನೆನಪಾಯ್ತು. ಅಲ್ಲ, ಜಲ ಕ್ರೀಡೆ ಆಡುದಕ್ಕೆ ಈಗ ಇವರೊಟ್ಟಿಗೆ ಯಾರಿದ್ದೇವೆ? ಹೌದು, ಇಬ್ಬರಿದ್ದೀವಿ. ಮದಗಜಗಾಮಿನಿ. ಹೌದು, ಮುದಗಜಗಾಮಿನಿ. ಅದೇನು ಅಜ್ಜಿ ಮದಗಜಗಾಮಿನಿಯರು ಅವರಿದ್ದಾರೆ. ಈಗ ನನಗೆ ನಮ್ಮ ಮನೇಲಿ ಹೆಂಡತಿದ್ಲು ಕರ್ಕೊಂಡು ನನ್ನ ಹೆಂಡತಿ. ಹೇಳ್ತೀನಿ. ಹೌದು. ಯಾವುದಕ್ಕೆ? ಜಲಕ್ರೀಡೆ. ಓಯ್, ನನ್ನ ಹೆಂಡತಿ ನಿಮ್ಗೆಂತ ಆಯ್ತು? ಅವನ ಹೆಂಡತಿ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕೇನಾಯ್ತು? ಗಂಡಾಂತರ ಆಗಿದೆ. ಗಂಡಾಂತರ? ಹೌದು. ಎಂತ ಆರೋಗ್ಯ ಸಮಸ್ಯೆ? ಆರೋಗ್ಯ ಸಮಸ್ಯೆ. ಗಂಡಾಂತರ ಮಾಡಿದ್ದೆ ಇವ. ಹೌದಾ? ಹೌದೌದು. ಮನೆ ಹೋಗಿ ಬನ್ನಿ. ಬೇರೆ ಎಂತಲ್ಲ, ಬನ್ನಿ. ಎಂತದ್ದು? ಅವನ ಹೆಂಡತಿ ಉಂಟಲ್ಲ, ಈಗ ಗಜಮುಖದ ಬಗ್ಗೆ ಗಣಪಗೆ ಅಂದ್ರೆ ಗರ್ಭಿಣಿ. ಹೌದಾ? ತುಂಬು ಗರ್ಭಿಣಿ. ಸತ್ಯ ಹೇಳು. ಎಂತ? ತಿರುಗಾಟದಲ್ಲಿ ನಮ್ಮೊಟ್ಟಿಗೆ ಇದ್ದವ ನೀನು. ಹೌದು, ನಾವು ತಿರುಗಾಟಕ್ಕೆ ಹೋಗಿ ಕೆಲವು ಸಮಯ ಆಯ್ತು. ಹೌದು. ಒಂದು ಎಷ್ಟಾಯ್ತು ಮಾರ್ರೆ? ಒಂದು ವರ್ಷ ಆಯ್ತು. ಒಂದು ವರ್ಷ ಆಯ್ತು. ಇದು ಇದು ಒಂದು 2 ತಿಂಗಳ ಹಿಂದೆ ನೀವು ಹೇಳಿದ್ರಲ್ಲ, ಹೋಗಿ ಕಪ್ಪವನ್ನು ಇಟ್ಟು ಬರಬೇಕು ಅಂತ. ಹೌದು. ಆವಾಗ ಮನೆ ಬಂದ ಒಂದು ಪ್ರತಿಷ್ಠಾಪನೆ ಮಾಡಿಕ್ಕೆ ಹೋದವನ. ಇಲ್ವಾ? ಈಗ ನನಗೆ ಸಮಸ್ಯೆ ಬೇರೆ ಎಂತದ್ದಲ್ಲ. ಎಂತ? ನೀ ಬಂದದ್ದು 2 ತಿಂಗಳ ಹಿಂದೆ, ಹೆಂಡತಿಗೆ 9 ತಿಂಗಳಿಗೆ. ಅಲ್ಲ, ಎಂತ ಮಾರ್ರೆ? ಅದು ನೀವು ಹೇಳಿ ಒಟ್ಟು ಇಲ್ಲಿ ಕೇಳ, ನಾ ಹೇಳ್ತೇನೆ. ದಿಗ್ವಿಜಯಕ್ಕೆ ಹೋಗಿ 2 ತಿಂಗಳ ನಂತರದಲ್ಲ ನೀ ಬಂದದ್ದು, ನೇರ ನಿಮ್ಮ ಮನೆಗೆ ಹೋದದ್ದು, ಅಲ್ಲಿಂದ ಆ ಕಡೆ ಹೋದದ್ದು. ಹಾಗಾಗಿ ಹಾಗೆ ಹೇಳ್ಬೇಕು. 2 ತಿಂಗಳಿಂದ ನಾ ಬಂದಿದ್ದು. ಹೆಚ್ಚು ಕಡಿಮೆ ಮಾಡ್ಕೊಳ್ಳೋದು, ಆಮೇಲೆ ಮುಖ ನೋಡುವುದು. ಹೌದಾ? ಕರ್ಕೊಂಡು ಬರ್ತೀವಿ. ಅದು ಆದ್ರೆ ಒಂದು, ನಾವಿದಲ್ಲಿ ಬರ್ಲಿಕ್ಕಿಲ್ಲ. ನೀನು ಯಾವ ಕಾಲಕ್ಕೂ ನಾವಿದ್ದಲ್ಲಿ ಬರಬಾರ್ದು. ಯಾಕೆ? ನೀ ಬಿದ್ದೆ ಅಂತಾದ್ರೆ ಹೊಂದಿ ಬಿದ್ದಾಗ ಆಗ್ತದೆ ನೀರಿನಲ್ಲಿ. ಏನೇ ಆಗ್ಲಿ, ಸಮಸ್ಯೆ ಆದ್ರೆ ನಾನಿದ್ದೇನೆ. ಹೋಗಿ ಕರ್ಕೊಂಡು ಬಂದದ್ದಾಯ್ತು ಸ್ವಾಮಿ. ನೋಡಿದ್ರ, ವನವಿಹಾರ ಮಾಡಬೇಕೆನ್ನುವ ಕಾರಣಕ್ಕೋಸ್ಕರ ಬಂದವರು ನಾವು. ಕೆಳಗಲ್ಲ, ಸ್ವಲ್ಪ ಮೇಲ್ ನೋಡಿ. ಗಂಗಾ
ಜೈಕಾರವೇ
ಇದು ಅಲ್ಲೆಲ್ಲ ನೋಡ್ಕೊಂಡು ಬಂದೆ ನಾನು ಬರುವಾಗ. ಏನು ಒಂದು ಕೋಲ್ ಹೀಗೆ ಇರ್ತದೆ, ಆಮೇಲೆ ಗೊಂಬೆಯ ಅಲ್ಲ ಹಂಗೆ ಒಡೆಯ ಜೀವ ಉಂಟು. ಹೌದಾ? ಹೌದು. ಮುಂದೆ ಬರ್ಲಿಕ್ಕೆ ಹೇಳು. ಮುಂದೆ ಬಾರ. ಏನ ಆಗ ಒಳಗೋಗ್ಬೇಕು, ಆಗ ಒಳಗೋಗ್ಬೇಕು. ಒಳಗೆ ಹೋಗ್ಬೇಕು ನಾವು. ಎಂಕನ ಯಾವ ಎಂಕ ಒಡೆಯ ಏನ್ ಹೇಳ್ತಿದ್ದಾರೆ ಅಂತ ಎಂತ ಕೇಳ್ತಾ ಇದ್ದಾನೆ? ಏನು ಬಹುಶಃ ಇವನಿಗೆ ಮಾತಾಡ್ಲಿಕ್ಕೆ ಸರಿಯಾಗಿ ಆಗುವುದಿಲ್ಲ. ಏನು ಉಪದ್ರ ಉಂಟಾ? ಎಂತ ಆಯ್ತು ನಿನಗೆ ಮಾತಾಡ್ಲಿಕ್ಕೆ ಆಗುದಿಲ್ವಾ? ಮಾತಾಡ್ಲಿಕ್ಕೆ ಆಗುದಿಲ್ಲ. ಏನು ಸಮಸ್ಯೆ? ಸಮಸ್ಯೆ ಉಂಟಾ? ಎಂತದ್ದು? ಹೂವಿನೊಳಗಡೆ ಎಲ್ಲಿ ಎಲ್ಲಿ? ನಾ ಮಾತಾಡ್ತೇವೆ, ಸರಿ ಮಾಡಿ. ಮೂಗಿನ ಒಳಗಡೆ ದೂರ್ವಾಸನ. ದೂರ್ವಾಸನ ಎಲ್ಲಿರ್ಲಿಕ್ಕೆ ಆಗ್ಲಿಲ್ವ? ಇಲ್ಲಿ ನೀನು ಮೂಗೊಳಗೆ ಬಂದು ಕೂತ್ಕೊಂಡಿದ್ದೆ ಯಾಕೆ? ಹೋ, ದುರ್ಮಾಂಸ ಬೆಳೆದಿದೆ. ವೈದ್ಯರಿಗೆ ತೋರಿಸ್ಲಿಲ್ವ ನಾವು? ತೋರಿಸಿದ್ಯಾ? ಏನ್ ಹೇಳಿದ್ರು? ಮೂಗನ್ನ ಕತ್ತರಿಸಿ ಬಿಸಾಡ್ಬೇಕಾಗಿತ್ತು. ಓ, ಬಿಸಾಡುವ ಯಾಕೆ? ಯಾವ್ದು? ಅಹಂಕಾರಕ್ಕೆ ಒಂದೇ ಮೂಗಲ್ಲ ಮಾರಾಯ, ಅಲಂಕಾರಕ್ಕೆ ಇರುವುದು ಒಂದೇ ಮೂಗು. ಎಲ್ಲರಿಗೂ ಇರುವುದು ಒಂದೇ ಮೂಗು. ನಿನಗೆ ಒಂದೇ ಇಲ್ಲ? ತುಟಿ ಒರೆಸ್ಕೋ. ಬಿಸಾಡ್ಲಿಕ್ಕೆ ಆಗುವುದಿಲ್ಲ ಹಾಗಂತ ಮಹೇಶ್ಮತಿ ನಗರಕ್ಕೆ ಬಂದಿದ್ದೇವೆ. ನೀನು ಯಾರು ನಮ್ಮನ್ನು ತಡೆಯುವುದಕ್ಕೆ? ಯಾರು? ಬಕ್ಕನ ಬಾಗಿಲ ಬಕ್ಕನ. ಬಕ್ಕ ಅಂತ ಹೇಳಿದ್ರೆ ಕೊಕ್ಕರೆ ಅಲ್ವೇ? ಓ, ಬಾಗಿಲ ಬಕ್ಕ. ಅದಕ್ಕೆ ಈಗ ನಮ್ಮನ್ನ ತಡಿತಾ ಇದ್ದೀಯ. ನೀನು ಯಾರು? ಏ, ನಮ್ಗೊಂದು ಅಗತ್ಯ ಇತ್ತು ಮರ. ಸಂಗೀತಗಾರರು ಒಬ್ರು ಬೇಕಿತ್ತು. ಹೌದು, ಒಂದೆಂತ ತಂದು ಕೊಡಿದ್ರೆ ತಂದು ಕೊಡುದಿಲ್ಲ. ನಾಳೆ ನಿಮಗೆ ಕೆಲಸ ಇಲ್ಲ, ನೀವು ಇದ್ದಲ್ಲ. ಒಂದು ಸಂಗೀತ ಶುರುವಾಗಿ ನೋಡುವ. ಯಾವ್ದೆಲ್ಲ ರಾಗ ಬರ್ತದೆ? ತೋಡಲ್ಲಿ ಬರ್ತದೆ. ಅರಬಿ ಕಾಫಿ ತಕೊಂಡು ಕಲ್ಯಾಣಿಯಲ್ಲಿ ಮೇಲೆ ಏರ್ಸು ಅಲ್ಲಿ ಕೆಂಪೆಂಟು ಉಂಟು. ಹತ್ರ ಹೋಗ್ಲಿಲ್ಲ. ಎಂತದ್ದು? ಈ ಸಂಗೀತ ಮತ್ತೆ ಸಂದೇಶದ ಸಂದೇಶಚರ. ಆಚಿಂದ ಈಚೆಗೆ, ಈಚಿಂದ ಆಚೆ ಮಾಡುವವ, ಸುದ್ದಿಯನ್ನ ಮುಟ್ಟಿಸುವವ ಸಂದೇಶಚರ. ಅರುಹು ನಿನ್ನೊಡೆಯಂಗೆ, ನಿನ್ನ ಒಡೆ ಇದ್ದಾರಲ್ಲ ಕಾರ್ತವೀರ್ಯ, ನಾನು ಬಂದಿದ್ದೇನೆ ರಾವಣೇಶ್ವರ ಎನ್ನುವುದಾಗಿ ಹೇಳು. ನಿನ್ನ ಒಡೆಯನಿಗೆ ಹೋಗಿ ಹೇಳು, ರಾವಣೇಶ್ವರ ಬಂದಿದ್ದ
ಕೇಳು ಒಯ್ಯ ಆ? ಒಯ್ಯ ಚೊಯ್ಯನ ಒಡೆಯ ಇಲ್ಲಿಯ ಓ ನಿನ್ನ ಒಡೆಯ ಇಲ್ಲಿಲ್ಲ ಇಲ್ಲ ಮತ್ತೆಲ್ಲ ಸತ್ತಿದ್ದಾನೆ ಅವ ಹಿಂಗಾಕುಯ್ಯ ಎಲೆ ಹಿಂಗಾಕುಗೆ ಹಿಂಗಾಕು ಹಿಂಗು ಒಗೆಯ ಓ ಹೋ ಹೋ ಇಂದು ಇಂದೊಗೆದ ಹಿಂಗು ಒಗೆಯ ಅಂದ್ರೆ ಎಲ್ಲಿ ಹೋಗಿದ್ದಾನೆ ಅಯ್ಯ ಎಲ್ಲಿಗೆ ಈಗ ನರ್ಮದಾ ನದಿ ತಟಕ್ಕೆ ನಾಯಿ ಮಗಿ ನನಗೆ ಎಲೆ ನಾಯಿ ಮರಿಯ ನನ್ನ ಮಗ ನದಿ ಅಲ್ಲ ಆ? ಅಲ್ಲ ನಿನ್ನ ಮಗ ನದಿ ಅಲ್ಲ ಅಯ್ಯ ಮಗ ನನ್ ಮಗ ನದಿ ನರ್ಮದಾ ನದಿಗೆ ಹಾಗೆ ಯಾರನ್ನ ಕರ್ಕೊಂಡು ಹೋಗಿದ್ದಾನೆ ನಾಯಿ ಮರಿನ ನಾಯಿ ಮರಿಯ ಹೌದು ನಾಯಿ ಮರಿನ ಕರ್ಕೊಂಡು ಹೋದದ್ದವ ಅಲ್ಲಿ ಎಂತದ್ದ ನಾರಿಮಣಿ ಪುಣ್ಯಾತ್ಮ ಹಿಂಗೊಂದು ಯೋಜ್ಜು ರಾಮರಾಮಯ್ಯ ಇಷ್ಟೋ ತನಕ ಒಂದು ಮಾತಾಡ ಹಾ. ನಾಯಿ ಮನೆ ಈಗ ಮಾತಾಡ್ದ. ನಾಯಿ ಮನೆ ನಾಯಿ ಮನೆ ಅಂದ್ರೆ ಮಾತಾಡ್ದ. ನಾಯಿ ಮನೆ ಅಂದ್ರೆ ಆಯ್ತು ಆಗಲ್ವಾ ಹಾ. ನೀನು ಹೇಳಿದ್ದನ್ನು ನಾನು ಹೇಳಿದ್ದು ನಾಯಿ ಮನೆ ನಾರಿ ಮನೆಯನ್ನ ಕೂಡಿಕೊಂಡು ಹಾ. ನರ್ಮದಾ ನದಿಗೆ ಹೋಗಿದ್ದಾನೆ ಎಲ್ಲ ಕೈತಿದ್ದಾರೆ ಹೇಗೆ ಹೇಗೆ ಅದು ಹೇಗೆ ಅದು? ಹೇಗೆ, ಹೇಗೆ? ಹೇಗೆ ಹೇಗೆ ಹಾ 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 ಚಲೋ ಆಗಿ ಹಾ ಹಾ ಮಾಡು, ಮಾಡು. ಇಲ್ಲ, ಹೇಳು. ಸಿಕ್ಕಿ ಹಾಗಾದ್ರೆ ನರ್ಮದಾ ನದಿ ತಟಕ್ಕೆ ಹಾ. ನಾವು ಹೋಗಿದ್ದು ಹೌದು ಅಂತಾದ್ರೆ ಹಾ. ಅವ ಸಿಗ್ತಾನೆ ಹಾ, ಅಲ್ಲಿ ಇನ್ನು ಅಗತ್ಯ ಇಲ್ಲ ಹೋಗಿ. ನೋಡು ಪ್ರಾರಂಭ ಮಾತ್ರ ನಿಮ್ಮದ್ದು ಮುಗಿಸುವುದು ನೀವು ಹೇಳಲ್ಲ ಮುಗಿಸ್ಲಿಕ್ಕಾಗುದು ಯಾಕೆ ಹೇಳುವರ ಕಾರಣ ಮತ್ತೇನಲ್ಲ ನೀರಲ್ಲ ಆಲಿಸಿ ಕೇಳು ನೀರಿಲ್ಲವಲ್ಲ ಸುಮ್ಮನೆ ಇರ್ತೀಯ ಯಾಕೆ ಇದೆಂತ ನೀರಲ್ವಾ ಇದು ನೀರೇ ಇಲ್ಲ ಅಂತ ಆಡಿದ್ದಲ್ಲ ಮತ್ತೆ ಆಟ ಆಡುವರೆ ಪ್ರಮಾಣ ಸಾಕಾಗುದಿಲ್ಲ ಅಂತ ಆಡಿದ್ದು ಓ ನೀರಾಟಕ್ಕೂ ಪ್ರಮಾಣ ಎನ್ನುವುದುಂಟ ಯಾಕಪ್ಪ ಈ ಗಂಡಸರಿಗಾದ್ರೆ ಆ ಸೊಂಟ ಪ್ರಮಾಣ ಸಾಕು ಗಂಡಸರಿಗೆ ಸೊಂಟ ಪ್ರಮಾಣ ಸಾಕು ಹೆಣ್ಣು ಮಕ್ಕಳಿಗೆ ಹಾಗಲ್ಲ ಮತ್ತೆ ಎಷ್ಟು ಬೇಕೇ ಕಂಠ ಪ್ರಮಾಣ ಬೇಕು. ಹಾ ಕಂಠ ಪ್ರಮಾಣ ಬೇಕು ಹೌದಪ್ಪ ಕಂಠ ಪ್ರಮಾಣವೇ ಯಾಕೆ ಬೇಕು? ಅಯ್ಯೋ ಅದನ್ನ ಹೇಳಲಿಕ್ಕೆ ನಾಚಿಕೆ ಆಗ್ತದೆ ಅಲ್ಲ, ನಂಗೆ ನಾಚಿಕೆ ಅವಳು ಬೇಕಿದ್ರೆ ಹೇಳಿ ಅಂದ್ರೆ ಅವಳು ನಾಚಿಕೆ ಬಿಟ್ಟು ಹೋಗ್ಲಾ? ಹಾಗಲ್ಲಪ್ಪ ಮತ್ತೆ ಸ್ವಲ್ಪ ನಿಮ್ಮಲ್ಲಿ ಹೇಳಿ ಅಂತ ಸ್ವಾಮಿ, ಹೇಳುವುದಕ್ಕೆ ನಾಚಿಕೆ ಆಗ್ತದೆ. ಹಾಗಾಗಿ ನಿಮ್ಮ
ನೀರಿನ ಪ್ರಮಾಣ ಕಡಿಮೆ ಆಯ್ತು ಅಂತಲ್ಲ ಆಲೋಚನೆ ಮಾಡಬೇಡಿ. 1000 ಕರಗಳನ್ನು ಹೊಂದಿದವನಾನಿದ್ದೇನೆ. 500 ಕರಗಳಿಂದ ಈಗಾಗಲೇ ಈ ನದಿಗೆ ಒಡ್ಡನ್ನ ಕಟ್ಟಿದ್ದೇನೆ. ಇನ್ನುಳಿದ 500 ಕರಗಳಿಂದ ನಿಮ್ಮೊಟ್ಟಿಗೆ ಜಲಕ್ಕೆ ಮಂತ್ರಿ ಪ್ರಹಸ್ತ ಅತಿ ವೇಗದಿಂದ ಬಂದು ನಿಂತಿರುವಂತಹ ಸ್ಥಳ ನರ್ಮದಾ ನದಿಯ ತಟಕ್ಕೆ. ಹೌದು ಅಲ್ವೇನಾ? ಇದು ಯಾವ ಸಮಯ? ಇದು ಮಧ್ಯಾಹ್ನ ನಡು ಮಧ್ಯಾಹ್ನದ ಸಮಯ. ಹೌದು. ಈ ಸಮಯದಲ್ಲಿ ಲಂಕಾ ನಗರದಲ್ಲಿ ನಾವು ಇದ್ದಿದ್ದು ಹೌದು ಅಂತಾದ್ರೆ ನಾನು ಮಾಡಬೇಕಾದಂತ ಮುಖ್ಯ ಕಾರ್ಯ ಯಾವುದು ಮಲ್ಲಯ್ಯ? ಆರಾಧ್ಯ ದೇವನಾಗಿರುವಂತಹ ಪರಮೇಶ್ವರನ ಪೂಜಿಸಬೇಕಾದಂತ ಈ ಸಂದರ್ಭದಲ್ಲಿ ಇಂದು ನಾವು ಇಲ್ಲಿ ಇದ್ದೇವೆ. ಇಲ್ಲಿಯೂ ಅವನನ್ನ ಪೂಜಿಸಲೇಬೇಕು ಅಂತ ಆದ್ರೆ ಯಾವ ರೀತಿಯಲ್ಲಿ ಮಲ್ಲಯ್ಯ? ಯಾವ ರೀತಿ? ಮರಳಿನಿಂದಲೇ ಲಿಂಗವನ್ನು ರಚಿಸಿ ಪರಮೇಶ್ವರನ್ನ ಧ್ಯಾನಿಸುತ್ತೇನೆ, ನೋಡೋಣ. ಆಯ್ತು. ಹೌದು. ಓಂ ನಮಃ ಶಿವಾಯ. 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 ಹೌದು. ಮರಳಿನ ಲಿಂಗವನ್ನು ರಚಿಸಿ ಪೂಜೆಯನ್ನು ಮಾಡುವಂತಹ ಈ ಸಂದರ್ಭದಲ್ಲಿ ಏಕಾಏಕಿಯಾಗಿ ನದಿ ಉಕ್ಕಿ ಬಂತು. ಹೌದಲ್ಲ? ಮಾತ್ರವೇ ಅಲ್ಲ, ನನ್ನ ಮರಳಿನ ಲಿಂಗವನ್ನು ಕೊಚ್ಚಿಕೊಂಡು ಹೋಯ್ತು. ಯಾಕೆ ಹೀಗಾಯ್ತು? ನೋಡ್ತೇನೆ ಹುಡುಗ.
ಅಧಿಪತಿ, ಓ, ವರ್ತಮಾನ ಕಾಲದ ಅಧಿಕಾರಿ ಹಾ. ಈ ಕಾರ್ತವೀರ್ಯ ನಾಮಕ ನಾನು. ಹಾ. ಈಗಲಾದ್ರೆ ಹೇಳು, ನೀನು ಯಾರು? ಅವನು ಸಾಮಾನ್ಯದ ಅಂತ ತಿಳ್ಕೊಳ್ಬೇಡ. ಮತ್ತೆ ನೀನು ಕೇಳಿ ತಿಳಿದಿರಬಹುದು. ಲಂಕಾ ನಗರ, ಆ. ಆ ಲಂಕಾ ನಗರಕ್ಕೆ ಧೀರ ಲಂಕಕರಸ. ಮಾಡಿದ್ದು ಯಾಕೆ? ಮನಕ್ಕೆ ಭಾರಿ ದೋಷವು. ಓಹೋ, ನೀನು ಧೀರನಿರಬಹುದು. ಹಾ. ಹಾಗಂತ ಏನು? ಬಂದ ಕಾರಣ ಏನು ಎನ್ನುವುದು ಅರ್ಥ ಆಗಲಿಲ್ಲ. ಹಾ. ಇಲ್ಲಿವರೆಗಾಗಿ ಬಂದಿದ್ದೀಯ ಅಂತಾದ್ರೆ ಹಾ. ಕಾರಣ ಏನು, ಯಾಕೆ ಬಂದೆ ಹೇಳು, ನಡೆ. ಕಾರ್ತವೀರ್ಯ, ನೀನೊಬ್ಬ ವಿಕ್ರಮ ಎನ್ನುವುದಾಗಿ ನಿನ್ನ ಬಗ್ಗೆ ನಾನು ಕೇಳಿ ತಿಳಿದವನಾಗಿದ್ದೇನೆ. ಆ. ನನಗೆ ಹಾಗೆ ಯಾರೇ ಆಗಲಿ ನನ್ನ ಮುಂದೆ ಎದ್ದು ತಿರುಗುತ್ತಾರಂತಾದ್ರೆ, ಅಲ್ಲ ಪ್ರಚಾರದಲ್ಲಿ ಇದ್ದಾರಂತಾದ್ರೆ ಅವರನ್ನು ಒಂದು ಕೈ ಎಡುತ್ತ ನೋಡಬೇಕು ಆ. ಎನ್ನುವ ಹಾಗೆ ಇವತ್ತು ನೀನು ಆ. ಎಷ್ಟೇ ಬಲಿಷ್ಠನಾಗಿರು, ನಾನು ಬಂದದ್ದು ಯಾಕೆ ಬಲ್ಲೆಯ? ಯಾಕೆ? ರವ ಬಯಸಿ ಬಂದೆ. ಬಯಸಿ ಬಂದ? ಏನು? ಬಯಸಿ ಬರ್ತೀಯ ಅಂತಾದ್ರೆ ರವ ಬಯಸಿ ಬಂದೆ. ಕಾರಣ ಏನು ಅಂತ ಬೇಕಾಗುತ್ತದೆ. ಆ. ಈಗ ಒಬ್ಬ ವ್ಯಕ್ತಿ ಮತ್ತೊಬ್ಬರ ಮೇಲೆ ಆ. ಹೋರಾಟವನ್ನು ಬಯಸ್ತಾನೆ ಅಂತಾದ್ರೆ ಆ. ಮೂಲ ಕಾರಣಗಳು ಮೂರು. ಹಾ. ಹೆಣ್ಣು, ಹೊನ್ನು, ಮಣ್ಣು. ಮಣ್ಣು. ಹಾ. ಈಗ ನಿಮ್ಮ ಹೆಣ್ಣಿನ ಮೇಲೆ ನಾವು ಕೈ ಇರಿಸಿದ್ದೇವಾ? ಕಣ್ಣು ಹಾಕ್ಲೇ ಇಲ್ಲ ನೀನು. ಇನ್ನು ನಿಮ್ಮ ಮಣ್ಣನ್ನ ನಾವು ಬಯಸಿದ್ದೇವಾ? ಬಯಸಲಿಲ್ಲ. ಬಿಡು. ಹಾ. ನಿಮ್ಮಲ್ಲಿರುವ ಹೊನ್ನನ್ನ ನಾವು ಕೇಳಿದ್ದೇವಾ? ಕೇಳಲು ಇಲ್ಲ. ಯಾವುದೂ ಇಲ್ಲ ಅಂತಾದ್ರೆ ಹಾ. ನನ್ನ ನಿನ್ನಲ್ಲಿ ಹಾ. ವೈರತ್ವ ಬೆಳೆಯುವುದಕ್ಕೆ ಹಾ. ಯಾವ ಕಾರಣಗಳು ಇಲ್ಲ. ಹೌದು. ನಾನು ನಿನ್ನ ಹಾಗಲ್ಲ. ಆ. ನಾನು ಕಾರಣ ಇಲ್ಲದೆ ಯುದ್ಧ ಅಲ್ಲ ಮಾಡುವವಲ್ಲ ನಾನು. ಆಹಾ. ಸುಮ್ಮನೆ ಯಾಕೆ ಹೋರಾಟ? ಹಾ. ಮನೆಗೆ ಹೋಗು. ಯಾರ್ಯಾರು? ನೀನು. ಮನೆ ಹೋಗ್ಲಿಕ್ಕೆ ಬಂದವನಲ್ಲ. ಮತ್ತೆ? ಕಾರಣ ಏನು ಬಲ್ಲಯ್ಯ? ಏನು? ನೀನೊಬ್ಬ ವಿಕ್ರಮಿ ಅಂತೆ. ಧರೆಯ ದಿಗ್ವಿಜಯವನ್ನು ಪೂರೈಸಿದಂತ ನೀನು ಅದಕ್ಕೆ ಋಸು ಮಕ್ಕಳ ತಲೆಯನ್ನು ಬೆಟ್ಟದಂತೆ. ಆ. ನಮ್ಗದೇ ಆಗುದಿಲ್ಲ, ನಮ್ಗದೇ ಆಗುದಿಲ್ಲ. ಓಹೋ. ನನಗೇನಿದ್ರು ನನಗೆ ಶರಣಾದ್ರೆ ನಾನು ಬದುಕಲಿಕ್ಕೆ ಬಿಡ್ತೇನೆ. ಆ. ಇಲ್ಲ, ನನ್ನ ಸಮ್ಮುಖದಲ್ಲಿ ಆ. ಮತ್ತೊಬ್ಬ ಬೆಳೆಯುತ್ತಿದ್ದಾರಂತಾದ್ರೆ ಅವ ಏನು ಎನ್ನುವುದನ್ನ ನೋಡುವುದೇ ನನ್ನ ಉದ್ದೇಶ. ಓಹೋ. ಅದಕ್ಕಾಗಿ ಬಂದವ. ಹೋಗುದಿಲ್ಲ? ಯುದ್ಧ ಮಾಡ್ತೀಯಾ? ಆ. ಯುದ್ಧ ಮಾಡ್ತೀಯಾ? ಬರ್ತೀಯಾ? ಆ. ಆ? ಆದ್ರೂ ಒಂದು ಎಂತದ್ದು? ಹೋರಾಟ ಮಾಡು ಮಾಡು ಅಂತ ಹೇಳ್ತಾ ಇದ್ದಾನೆ. ಆ. ಈ ಹೋರಾಟ ಮಾಡು ಎನ್ನುವ ಹಾಗೆ ಹೇಳುವ ನೀನು ಆ. ಏನು ಎಷ್ಟು ಅಂತ ನನಗೆ ಗೊತ್ತಿಲ್ವಾ? ಅಂದ್ರೆ ಸುಮ್ಮನೆ ಯಾಕೆ ನೀವೆಲ್ಲ ಪೆಟ್ಟು ತಿನ್ನುವುದು? ನನ್ನ ಬಗ್ಗೆ ಆ? ಆ? ಏನ್ ಗೊತ್ತುಂಟು? ಹೋಗುದಿಲ್ವಾ? ಹೋಗುದಿಲ್ಲ. ಹೋಗುದಿಲ್ವಾ? ಆಹಾ.
ನನ್ನನ್ನ ನೀನು ಏನು ಎಷ್ಟು ಅಂತ ನಾ ಹೇಳ ಈಗ ಹೇಳು.
ತಾಗಬೇಕು ಅಂತ ಮನಸ್ಸು ಮಾಡಿದವ ಇವತ್ತು. ತಾಗುವುದೇ ನಿನಗೆ ತಾಗಬಹುದಿತ್ತು. ನೀನೆಂದುಕೊಂಡ ಹಾಗೆ ನಾನು ಧೀಮಂತ ವ್ಯಕ್ತಿಯೇ ಸರಿ ಹಾಗಂತ ಅದನ್ನ ನೋಡಿದ್ರೆ ಗೊತ್ತಾಗ್ತದೆ. ಈ ಧೀಮಂತ ವ್ಯಕ್ತಿಯಾದ ನಾನು ನಿನ್ನಲ್ಲಿ ಹೋರಾಟ ಕೊಡಬೇಕು ಅಂತಾದ್ರೆ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಯಾಕೆ ಬಂದ ರಾವಣನ ಕುರಿತಾಗಿ ಏನು ತಿಳಿಯದೇ ಇದ್ದವ ನಾನಲ್ಲ. ಹೇಗೆ ನಮ್ಮದ್ದು ಅಯ್ಯೋ ಪ್ರಭಾವ ಒಂದೊಂದು ಕಡೆಯಲ್ಲಿ ಮಾಡಿದ ಒಂದು ಗನಂದಾರಿ ಕಾರ್ಯ ಅಂತ ಹೇಳಿದ್ರೆ ಹೇಳಿ ಕೊಟ್ರೆ ದಿನ ಸಾಕಾಗುದಿಲ್ಲ ಅಲ್ವಾ. ಮೇಲೊಂದಿಷ್ಟು ಮಾಡಿದ್ದೆ ಅಂತ ನಾವು ಖಂಡಿತ ಹೌದೌದು ದೇವಲೋಕದಲ್ಲಿ ಹೌದೌದು ಮೇಲೆ ಮಾಡಿದ್ದು ಸಾಕ. ಪುಷ್ಪಕ ವಿಮಾನ ಬರೆದದ್ದು ಹೌದೌದು ಅದೆಲ್ಲ ಗೊತ್ತುಂಟಲ್ಲ ಪ್ರಕರಣ. ಅಷ್ಟೇ ಹೇಳುದ ಮತ್ತೆ ನಂಬಿ ಪ್ರಕರಣ ಅದೆಲ್ಲ ಉಂಟಲ್ಲ ಬಿಡು. ಅದು ಬಿಡು ಅದೆಲ್ಲ ನೆನ್ಪಾಡುವ ನೆನ್ಪಾಡುದು ಬೇಡ ಈಗ. ಹಾಗೆ ಆ ಮೇಲಿನ ಲೋಕದಲ್ಲಿ ಕಾರ್ಯವನ್ನ ಸಾಧಿಸಿದೆ. ಕೆಲವು ಕಡೆ ಜಯ ಅಂತೀನಿ, ಇನ್ನು ಕೆಲವು ಕಡೆ ನಿನ್ನ ಹೆಸರು ಹಾಳಾಯ್ತು. ಹೌದು ಅದು ಬಿಡು, ಅದ್ರ ಬಗ್ಗೆ ನಾ ಮಾತಾಡುದಿಲ್ಲ. ಈಗ ಸೋಲು ಗೆಲುವು ಎನ್ನುವುದು ಕತ್ತಲೆ ಹೊಗಲು ಇದ್ದ ಹಾಗೆ, ಹೌದೌದು, ರಾತ್ರಿ ಬೆಳಗು ಇದ್ದ ಹಾಗೆ. ಅದು ಒಂದೆಡೆ ಬರ್ತಾ ಇರ್ತದೆ, ಎಂತದ್ದು ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ. ಹಾಗೆ ನೀನು ಪಾತಾಳಕ್ಕೆ ಹೋದೆ ಯಾರಲ್ಲಿ ಹೋರಾಟ ಮಾಡುವುದಕ್ಕಾಗಿ? ಬಲಿಯಲ್ಲಿ ಹೋರಾಟವನ್ನು ನಡೆಸುವುದಕ್ಕಾಗಿ. ಹೌದು, ವಿರೋಚನ ಪುತ್ರ. ಸುದೀರ್ಘವಾಗಿರುವಂತಹ ಹೋರಾಟವನ್ನು ನೀನು ನಡೆಸಿದೆ. ಆದ್ರೆ ಏನು ಮಾಡುವ, ಹೋಗುವಾಗ ಒಂದ್ ರೀತಿ ಜಾಪ್ನಲ್ಲೇ ಹೋದವಂತೀನಿ. ನಾವು ಎಲ್ಲೋದ್ರು ಅದನ್ನೊಂದು ಬಿಡುವುದಿಲ್ಲ. ಆಮೇಲೆ ಜಾಪೆ ನಮ್ಮದು. ಹೋಗುವಾಗ ಎಲ್ಲ ಇರ್ತದೆ, ಬರುವಾಗ ಮಾತ್ರ ಯಾವುದೂ ಇರುವುದಿಲ್ಲ. ಎಂತದ್ದು ಮಾಡ್ಲಿಕ್ಕೆ ಹೋಗುವಾಗ ಆ ರೀತಿಯಲ್ಲಿ ನೀನು ಹೋದದ್ದು. ನೀನು ಎಣಿಸಿಕೊಂಡ ಹಾಗೆ ಬಲಿಯಲ್ಲಿ ಕಾಡಾಕಾಡಿಯಾಗಿ ಹೋರಾಟವನ್ನು ನೀನು ನೀಡಿದೆಯಂತೆ. ಪರಿಣಾಮ ಏನಾಯ್ತು? ನಿನ್ನ ಪಾಲಿಗೆ ಸೋಲಾಯ್ತು ಆ ದಿವಸ. ಸೋಲಾಯ್ತಾ? ಸೋಲಾಯ್ತಾ ಆ ದಿವಸ? ಒಪ್ಕೊಳ್ಬೇಕು. ಸೋಲಾದದ್ದು ಒಪ್ಕೊಳ್ಳುವುದೇ. ಮತ್ತೆ ಒಪ್ಕೊಳ್ಬೇಕು. ಯಾಕೆ ಹೇಳು? ಕತೆ ಗೊತ್ತಿಲ್ಲದೆ ಇದ್ದವ್ರು ಬಂದು ಮುರುಚಿ ಏನಾದ್ರು ಮಾಡ್ಬೋದು. ನಾವು ಕತೆ ಗೊತ್ತಿದ್ದವ್ರ ಹತ್ರ ಮತ್ತೆ ವಿರುದ್ಧ ಮಾತಾಡ್ಲಿಕ್ಕೆ ಆಗುದಿಲ್ಲ. ಕತೆ ನನಗೆ ಗೊತ್ತುಂಟಲ್ಲ, ಹಾಗುಂಟು. ಸತ್ಯವನ್ನು ಒಪ್ಕೊಳ್ಬೇಕು. ಹೌದೌದು. ಆ ಹೊತ್ತು ಸೋಲನ್ನು ಅನುಭವಿಸಿದೆ. ಸೋತ ನಿನ್ನನ್ನ ಆ ಬಲಿ ಸೆರೆಯಲ್ಲಿಟ್ಟಂತ. ಹೌದಾ? ಹೌದೌದು. ಕಾರಾಗೃಹಕ್ಕೆ ಹಾಕಿದ, ಕತ್ತಲೆ ಕೋಣೆಗೆ. ಹೌದು. ಆಗ ಅಲ್ಲೊಂದು ವಿಸ್ಮಯ ನಡೀತಂತೆ. ಇಲ್ಲಿವರೆಗಾಗಿ ನಡೆದದ್ದು ಕಥೆಯಾದ್ರೆ ಇನ್ನು ಮುಂದೆ ನಿನ್ನ ಪಾಲಿಗೆ ಆದದ್ದು ವ್ಯಥೆ. ಏನು ಮಾಡ್ಲಿಕ್ಕಿಲ್ಲ, ನಮ್ಮ ಗ್ರಾಚಾರ ಅದು. ಯಾಕೆ ಕೇಳು? ಬಲಿ ರಾವಣನನ್ನ ಸೆರೆಯಲ್ಲಿ ಇಟ್ಟಿದ್ದಾನೆ ಎನ್ನುವಂತ ವಿಚಾರ ತಿಳಿದಾಗ ಅಲ್ಲಿರಬಹುದಾದಂತ ಹೆಣ್ಣು ಮಕ್ಕಳು ನಿನ್ನನ್ನ ನೋಡಬೇಕು ಎನ್ನುವ ಕಾರಣದಿಂದಲಾಗಿ ಅಲ್ಲಿವರೆಗಾಗಿ ಬಂದ್ರು. ಅದೊಂದು ಸತ್ಯ ಮಾರಾಯ. ಹೌದು, ಹೆಣ್ಮಕ್ಳು ಬಂದದ್ದು ಅದ ಸೆರೆಯಲ್ಲಿ ಇಟ್ಟಾಗ ಅಲ್ಲಿಯೂ ನನ್ನನ್ನು ನೋಡ್ಬೇಕಂತ ಆಸೆ ಆಯ್ತು ನೋಡು. ಹೌದೌದು. ಪಾಪ ಅವರಿಗೆ ಬಹುಶಃ ಒಳ್ಳೆ ಮುಖ ನೋಡೋ ಅಭ್ಯಾಸ ಇಲ್ಲ ಕಾಣುತ್ತದೆ. ಅದಕ್ಕೆ ನನ್ನ ನೋಡ್ಲಿಕ್ಕೆ ಬಂದ, ಹಾಗಾಗಿ ನಿನ್ನ ನೋಡ್ಲಿಕ್ಕೆ ಬಂದದ್ದು. ಅದು ಒಳ್ಳೆ ಮುಖ ನೋಡ್ಲಿಕ್ಕೆ ಬಂದ. ಇದು ನಾವು ಕೇಳಿ ತಿಳಿದ ವಿಚಾರ. ಕಾರಾಗೃಹದಲ್ಲಿ ಇಟ್ಟಾಗ ನಿನಗೇನೋ ಊಟ ಎಲ್ಲ ಕೊಡ್ಲಿಲ್ಲ ಅಂತ. ಹೌದಾ? ಅಲ್ಲ, ಒಂದೆರಡು ದಿವಸ ಬಾಲ ಗಂಡಂತ್ರ ಆಯ್ತು. ಹೌದು. ಅಲ್ಲ, ಊಟ ಸಿಗ್ಲಿಲ್ಲ ಅಂತೆ. ಹೌದೌದು. ಆಮೇಲೆ ಈ ತರಳಾಕ್ಷಿಯರು ಬಂದಾಗ ಊಟವನ್ನ ನೀಡುವುದಕ್ಕೆ ಮುಂದಾದ್ರಂತೆ. ನಮ್ಮ ಊಟದ ವೈಶಿಷ್ಟ್ಯತೆ ಬೇರೆ. ಹೌದೌದು. ನಮ್ಗೆ ಇಂಥದ್ದೇ ಅನ್ನ. ನಾವೆಲ್ಲ ಆದ್ರೆ ತಿನ್ನುವುದು, ನೀ ಹಾಗಲ್ಲ ಮುಕ್ಕುವುದು. ನಮಗೆ ಇಂಥದ್ದೇ ಊಟ ಅಂತಿರ್ತದೆ, ಇಂಥದ್ದೇ ಅನ್ನ ಅಂತಿರ್ತದೆ. ನಮ್ಗೆ ಅನ್ನ ಇದ್ರೆ ಮಾತ್ರ ಊಟ ಮಾಡ್ಲಿಕ್ಕೆ ಆಗ್ತದೆ. ಹೌದೌದು. ಇಲ್ಲದೆ ಎದುರು ಗಲಾಟೆ ಮಾಡುದು. ಹೌದು ಬಿಡು. ಆಗ ತರಳಾಕ್ಷಿಯರು ಒಂದೊಂದು ತುತ್ತನ್ನ ನಿನಗೆ ನೀಡುವಾಗ ನಿನ್ನನ್ನೊಂದು ಕುಣಿಸಿದ್ದು ಅಂತ ಹೇಳಿದ್ರೆ ಹೇಗೆ ಹೇಗೆ? ಅಯ್ಯೋ, ನಿಜವಾಗಿ ನಮ್ಮಲ್ಲಿರುವ ನಾಟ್ಯ ಮಯೂರರು ಎಂತದ್ದು ಅಲ್ಲ. ನಟರತ್ನಾಕರ ನಾವು ಕೇಳಿ ತಿಳಿದಿದ್ದೇವೆ. ಪರಮೇಶ್ವರ ಹೌದು, ನಟ ಭಯಂಕರನಂತ. ನಟರತ್ನಾಕರನ ಭಕ್ತ ನಾನು. ನೀನು ಅವನಿಗಿಂತ ಭಯಂಕರ. ನೋಡ್ಲಿಕ್ಕೆ ಸುಧಾಕರ ಮಾಡುದು ಪೂರ ಅನಾಚಾರವ. ಹೇಳ್ತೀನಿ ಗೊತ್ತುಂಟು ಅಂತಿಲ್ಲ ಹೇಳಿದ್ದೆ. ಹಾಗಾಗಿ ಆ ಹೊತ್ತು ನೃತ್ಯ ಮಾಡಿದಷ್ಟು ಸುಲಭ ಅಲ್ಲ. ಹೆಣ್ಣು ಮಕ್ಕಳ ಎದುರುಗಡೆ ನಾಟ್ಯ ಆಡಿದ ನೀನು ನನ್ನಲ್ಲಿ ಹೋರಾಟ ಕಡುದ. ನಡಿಯ ಮನೆಗೆ. ನೀನು ಹಿಂದಿನ ಪ್ರಕರಣ ಹೇಳ್ತಾ ಇದ್ದೀಯಾ, ಈಗ ಹೇಳುವುದಕ್ಕೆ ಹೇಳಿಸಿಕೊಳ್ಳುವುದಕ್ಕೆ ನೀನು ಹಿಂದೇನು ಮಾಡ್ತಾ ಇದ್ದೀಯಾ?
ಪಾಲರುಳು ನೀ ಪ್ರತಿಭಟನೆಲ್ಲಿದ್ದ ಇತ್ತ ನೋಡದೆ ತೊಲಗು ಹೇಳಿ ನನ್ನ ಬಗ್ಗೆ ಒತ್ತಿ ಹತ್ತಿ ಹೇಳ್ತಾ ಇದ್ದೀಯ. ಸುಮ್ಮನೆ ಯಾಕೆ ಹೋರಾಟ? ಯಾಕೆ? ಮತ್ತ ಆ ಹಳೆ ಪ್ರಕರಣವೇ ಇರ್ಲಿ, ಹ. ಮತ್ತೆ ಇದೊಂದು ಹೊಸ ಪ್ರಕರಣ ಆಗೋದು ಬೇಡ ಅಲ್ವಾ? ನೀ ತಿಳ್ಕೊಂಡಿದ್ ಹಾಗೆ ಆ. ನಮ್ಗೆ ಎಲ್ಲಿಯ ಹೋಗ್ಲಿ ಏನೇ ಮಾಡ್ಲಿ ಆ. ಅದು ಹೊಸದಾಗಿ ಕಾಣ್ಬೇಕು. ಹಾ, ಹೌದೌದೌದೌದು. 100 ತಪ್ಪಾದ್ರೂ ತೊಂದ್ರೆ ಇಲ್ಲ, ಆ. ಮಾಡಿದ್ದೆ ತಪ್ಪು ಮಾಡುದಿಲ್ಲ, ಅಲ್ಲ, ಅಲ್ಲ, ಅಲ್ಲ. ವಸ್ತು ಮಾಡ್ತಾ ಹೋಗುದು. ಏ ಆ. 100 ತಪ್ಪಲ್ಲ, ಎಷ್ಟೇ ತಪ್ಪು ಮಾಡಿದ್ರು ಆ. ಅದು ರಾವಣನಿಗೆ ಮಾತ್ರ ಸೀಮಿತ ಈ ಅಡಿ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನುವ ಜಾತಿನಿ ಅಲ್ವಾ? ಆ. ಇವತ್ತು ಗೊತ್ತಾಯ್ತು ನಿನಗೆ ಹಿಂದಿನ ಪ್ರಕರಣದ ಬಗ್ಗೆ. ಆ. ಹೆಣ್ಣು ಮಕ್ಕಳು ಸೆರೆಮನೆಯಲ್ಲಿ ಒಂದೊಂದು ತುತ್ತಿಗೆ ಕುಣಿಸಿದ ಬಗೆಯನ್ನ ಆ. ನೀನು ಹೇಳ್ತಾ ಇದ್ಯಲ್ಲ. ನೀನು ಇವತ್ತು ಎಂತ ಮಾಡ್ತಾ ಇದ್ಯಾ? ಏನು? ರೂಢಿ ಪಾಲಕರುಳು ನೀನು ಪ್ರತಿಭಟ ಆ. ಜ್ಯೇಷ್ಠ ಎನ್ನುವುದಾಗಿ ಆ. ಪ್ರತಿ ಎತ್ತಿದೆ. ನಾನು ಕೇಳಿದ್ದೇನೆ ನಿನ್ನ ಬಗ್ಗೆ, ಹೌದು. ಬಹಳ ಕೇಳಿದ್ದೇನೆ. ಆ. ಆದ್ರೆ ಈ ನಡು ಮಧ್ಯಾಹ್ನ ಸಮಯದಲ್ಲಿ ಆ. 4 ಹೆಣ್ಣು ಮಕ್ಕಳನ್ನ ಕೂಡಿಕೊಂಡು ನರ್ಮದಾ ನದಿಯಲ್ಲಿ ಜಲಕ್ರೀಡೆ ಆಡ್ತಾ ಇದ್ದೀಯಾ? ಹೌದು. ಹೌದಾ? ತಪ್ಪೇನು ಕೇಳ್ತೀನಿ. ಯಾಕೆ? ನಮಗಾಗೆ ಇರುವುದು ಸಪ್ತ ವ್ಯಸನಗಳು. ನಮಗೆ ಬೇಕಾದಾಗ ಅದನ್ನು ಹೇಗೆ ಬೇಕು ಹಾಗೆ ಬಳಸಿಕೊಳ್ಬಹುದು. ಹೌದಲ್ಲ? ಸ್ವತಂತ್ರ ಉಂಟು ನಮಗೆ. ಮತ್ತೆ ಆ. ಸ್ವಲ್ಪ ಸಂಸ್ಕಾರದ ಬಗ್ಗೆ ನೀನು ಯೋಚನೆ ಮಾಡು. ಏನು? ಪ್ರತೀತಿ ಉಂಟು. ಕತ್ತಲೆಯಲ್ಲಿಯೂ ಬೆತ್ತಲೆಯಾಗಿ ಹೆಣ್ಣು ಮಕ್ಕಳನ್ನು ನೋಡಬಾರದು. ಯಾರನ್ನ ಅಂತ ಉಂಟು, ಹೌದೌದು. ಪರಸ್ತ್ರೀಯರನ್ನ ಅಂತ ಉಂಟು. ಹೌದು. ನಿನಗಿದ್ದವು ಹೆಣ್ಣು ಮಕ್ಕಳಲ್ಲಿ ನಿನಗೆ ಎಲ್ಲ ಸ್ತ್ರೀಯರೆಯ? ಅವ್ರು ನಮ್ಮ ನಾಡಿನವರು, ಒಬ್ಬಿಬ್ರಲ್ಲ, ನಮ್ಮ ಆಡಳಿತಕ್ಕೆ ಒಳಪಟ್ಟವರು, ಸಾಲು ಸಾಲಾಗಿ ಬರ್ತಾರೆ. ನಮಗಿರುವ ಅನುಕೂಲ ಸ್ತ್ರೀಯರು. ಹಾ ಹಾ, ನೀ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅಲ್ವಾ? ನಮಗ ಅನುಕೂಲ ಇದ್ದ ಬಗ್ಗೆ ನೀ ಮಾತಾಡ್ಲಿಕ್ಕೆ ಇರ್ಲಿ ಬಿಡು. ನಿನಗೆ ಎಷ್ಟು ಹೆಣ್ಣು ಮಕ್ಕಳ ಅನುಕೂಲ ಇದ್ರು ನಮಗೆ ಸಂಬಂಧ ಇಲ್ಲ. ಹಾಗಂತ ಈ ನಡು ಮಧ್ಯಾಹ್ನದಲ್ಲಿ ಹೆಣ್ಣು ಮಕ್ಕಳ ಕೂಡಿಕೊಂಡು ಜಲಕ್ರೀಡೆ ಆಡ್ತಾ ಇದೆಯಲ್ಲ, ಇದು ನೀನು ಮಾಡಿದ್ದು ತಪ್ಪಾ ಸರಿಯಾ? ಇದು ಸರಿ. 64 ವಿದ್ಯೆನ ಕಲಿತವ ನೀನು, ಒಬ್ಬ ರಾಜಕಾರಣಿ, ಒಂದು ದೇಶದ ದೇಶ. ಅಂತಹ ನೀನಿಂದು ಹೆಣ್ಣು ಮಕ್ಕಳ ಕೂಡಿಕೊಂಡು ಜಲಕ್ರೀಡೆ ಆಡ್ತಾ ಇದ್ಯಲ್ಲ ಹಗಲಿನಲ್ಲಿ, 4 ಮಂದಿ ನೋಡಿದ್ರೆ ಏನ್ ಹೇಳ್ತೀಯ ನೀನು? ನೋಡು, ನಾನ್ ನಿಮ್ಮ ನಾಡಿಗೆ ಬಂದಿದ್ನ? ಇಲ್ಲ. ನಿಮ್ಮ ನಾಡಿನಲ್ಲಿ ಇರಬಹುದಾದಂತ ನದಿಯಲ್ಲಿ ಜಲಕ್ರೀಡೆ ಮಾಡಿದ್ದೀನ? ಇಲ್ಲ. ಇದು ನಮ್ಮ ನಾಡು. ಹೌದು. ಈ ನದಿ ನಮ್ಮ ಆಡಳಿತಕ್ಕೆ ಒಳಪಟ್ಟದ್ದು. ಹೌದು. ಇಲ್ಲಿರುವವರೆಲ್ಲ ನಮ್ಮವರು. ಯಾರ್ಯಾರಿಗೆ ಏನೇನು ವ್ಯವಸ್ಥೆ ಬೇಕು ಆ ವ್ಯವಸ್ಥೆ ಮಾಡೇ ನಾನೊಂದು ವ್ಯವಸ್ಥೆಗೆ ಹೋದದ್ದು ಬಿಟ್ರೆ ಅವ್ಯವಸ್ಥೆಯಲ್ಲಿ ನಮ್ಮದು ವ್ಯವಸ್ಥೆ ಅಲ್ಲ. ಇವತ್ತು ನನ್ನದೊಂದು ಕಣ್ಣಿನ ಪುಣ್ಯ ಮಾರಯ್ಯ. ಏನು? ನಿಮ್ಮ ದೂತವನ್ನು ಸಿಗದಿದ್ರೆ ನೇರ ಅಲ್ಲಿಗೆ ಬರ್ತಿದ್ನೇನು? ಆ ಸನ್ನಿವೇಶವನ್ನು ನಾನು ನೋಡಿ ಹಾಳಾಗ್ತಿದ್ದೆ. ಅಲ್ಲ, ಇಷ್ಟು ಆದ್ರೆ ನನಗೊಂದು ಬೇಸರ ಆದದ್ದು. ಎಂತದ್ದು? ಇಷ್ಟೆಲ್ಲ ಹಿತವಚನ ಹೇಳಿದ ನೀನು ನೋಡ್ಲಿಕ್ಕೆ ಕೊಟ್ಟಿಲ್ವಾ? ಅಲ್ಲ, ನೋಡಿ ಹೋಗ್ತಿದ್ದೆ ಅಂತ ಹೇಳಿದ್ದು. ನೀ ಜಾಗ್ರತೆ ಕಣ್ಣೊಂದು ಹಾಳಾಗಿ ಹೋಗ್ತಿತ್ತು ಅಂತ ಹೇಳಿದ್ದು. ಅದಕ್ಕಾಗಿ ಇವತ್ತು ದುರವನ್ನ ನಿನ್ನಲ್ಲಿ ಕೊಡುವುದಕ್ಕೆ ಬಂದವನಿದ್ದೇನೆ. ವಾದ ವಿವಾದಗಳಿಗೆ ಇಲ್ಲಿ ಸಮಯವಲ್ಲ, ಇಲ್ಲಿ ಯುದ್ಧಕ್ಕಾಗಿ ಬಂದವ. ಏನಂತ ದೂರದಲ್ಲಿ ನೋಡ್ತೇನೆ. ಬಯಸಿ ಬರ್ತಿ ಅಂತ ಆದ್ರೆ ಬಾ. ನಿನ್ನಲ್ಲಿ ದೂರವನ್ನ ಕೊಡುತ್ತಿರುವಂತಹ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಜಯವನ್ನು ಕಾಣೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾದ್ರೆ ಹಲ್ಲ ಕೊಟ್ಟ ಆಯುಧದಿಂದ ನಿನ್ನನ್ನು ಏನಂತ ನೋಡ್ತೇನೆ.
ಸಿಕ್ಕಿದೆಯು ದೈತ್ಯ ರಾಯುನು. ಅಯ್ಯೋ, ಸಿಕ್ಕಿದೆಯು ದೈತ್ಯ ರಾಯು. ಸಿಕ್ಕಿದೆಯು ಸಿಕ್ಕಿದೆಯು ದೈತ್ಯ ರಾಯು. ನೀ ಕಕ್ಕನೆಯೈ ಬಂದೆನ್ನ ಕೈಯ. ನೀ ಕಕ್ಕನೆ ಬಂದೆನ್ನ ಕೈಯ ಎನ್ನ ಕೈಯನ್ನು. ರಕ್ಕಸಾರುಳು ಶ್ರೇಷ್ಠ ನಿನಗಾರು ಸರಿಯಮ್ಮ. ರಕ್ಕಸಾರುಳು ಶ್ರೇಷ್ಠ ನಿನಗಾರು ಸರಿಯಮ್ಮ. ಸ್ವಕ್ಕಿಂದ ನೀ ಬಂದು ದುರಬಾನ ಕೈಯಿಂದ. ಸ್ವಕ್ಕಿಂದ ನೀ ಬಂದು ದುರಬಾನ ಕೈಯಿಂದ. ರಕ್ಕಸರುಳು ಶಿಷ್ಟನಿನ ದಾರು ಸರಿಯಮ್ಮ. ಸ್ವಕ್ಕಿಂದನೇ ಬಂದು ತುರಬಾನೆಗೈಯಿಂದು. ಸ್ವಕ್ಕಿಂದನೇ ಬಂದು ತುರಬಾನೆಗೈಯಿಂದು. ಸಿಕ್ಕಿದೆಯಲ್ಲ ದೈತ್ಯ ಕೌಲ್ಯ ನಿಗಕ್ಕನಿ ಬಂದೆನ್ನ ಕೈಯ. ಸಿಕ್ಕಿದೆಯಲ್ಲ ದೈತ್ಯ ರಾಯು. ಅಯ್ಯೋ, ಸಿಕ್ಕಿದ ಎಲ ದೈತ್ಯರಾಯ. ಅಪ್ಪ, ಇದುವರೆಗಾಗಿ ಹೋರಾಟದ ನುಡಿಗಳನ್ನಾಡಿದವ ಬಿದ್ದಿದ್ದಾನೆ, ಸಿಕ್ಕಿ ಬಿದ್ದಿದ್ದಾನೆ. ಎಲ್ಲಿ ನನ್ನ ಕೈಯಲ್ಲಿ ರಕ್ಕಸರಳು ಅತಿ ಶ್ರೇಷ್ಠ ನೀನು. ಸಿಕ್ಕಿದ ನಿನ್ನನ್ನು ಬಿಟ್ಟು ಹೋಗ್ತೇನೆ ಅಂತ ಮಾಡಿಕೊಂಡ್ಯೋ. ನಿನ್ನ ಕರ ಕಟ್ಟಿ ಅರಮನೆಗೆ ಎಳೆದೊಯ್ತು ನೀವ. ಗೊತ್ತಿಲ್ಲ. ಅದ್ಯಾರು ಗುರುಗಳು ಗುರುಗಳು. ಹಾ ಅಜ್ಜ ಪೋಲಸ್ತಿರು ಬರ್ತಾ ಇದ್ದಾರೆ. ನಿಜವಾಗಿ ಇವ ಹೋರಾಟಕ್ಕೆ ಹೋಗುವಾಗ ಗಟ್ಟಿ ಧೈರ್ಯ ಯಾರು ಕೇಳಿದ್ರೆ ಅಜ್ಜಯ್ಯನೇ. ಅಜ್ಜ ಆ? ಬಂದು ಕೇಳಿಕೊಳ್ತಾ ಇದ್ದಾರೆ. ಗುರುದಕ್ಷಿಣೆ ಕೊಡ್ಬೇಕಂತ. ಹೌದು, ಮೊಮ್ಮಗನನ್ನ ಬಿಟ್ಟುಕೊಡ್ಬೇಕು ಎನ್ನುವ ಹಾಗೆ. ಗುರುದಕ್ಷಿಣೆ ಆಗಿ ಮೊಮ್ಮಗಳನ್ನೇ ಕೇಳಿದ್ದಾರೆ. ಅಲ್ಲ, ಇವನನ್ನ ಬಿಟ್ಟುಕೊಡುವ ಮನಸ್ಸಿಲ್ಲ, ಗುರುಗಳ ಮಾತು ತೆಗೆದು ಹಾಕುವಾಗಿಲ್ಲ. ನಾವು ಹಿನ್ನೆಲೆ ಗಟ್ಟಿಲ್ದೆ ಎಲ್ಲಿಗೂ ಬರುವುದಿಲ್ಲ. ಹೇಳ ಹಾ ನಿನಗೆ ಇದು ಒಂದು ಬುದ್ಧಿವಾದದ ಮಾತು. ಹಾ ಯಾಕೆ ಕೇಳು? ಪೌಲಸ್ತ್ಯ ಬ್ರಹ್ಮರು ಹೇಳಿದ್ದಾರೆ, ನಿನ್ನನ್ನ ಬಿಟ್ಟುಕೊಡಬೇಕು ಎನ್ನುವ ಹಾಗೆ. ಬಿಡು ರಾವಣನ ಬಿಡು ಕಾರ್ತಿವೀರ್ಯ ಎನ್ನುವ ಯಾಕೆ ಹಾಗೆ. ಹೇಳು? ಹಾ ಮೊಮ್ಮಗ ಎನ್ನುವಂತಹ ಭಾವ ಮತ್ತೆ ಪ್ರೀತಿ ಉಂಟಾ? ನನಗೆ ಗೊತ್ತುಂಟು. ಹಾ. ನೀನು ಯಾರಾದ್ರೂ ಬಿಡಿಸ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಎನ್ನುವ ಧೈರ್ಯದ ಮೇಲೆ ಬರುವವ ಅಂತ. ಹಾಗಂತ ಆದ್ರೆ ಒಂದು ಇವತ್ತು ನಾವು ಆ. ಸಂತೋಷಗೊಂಡಿದ್ದೇವೆ. ಆ. ಆದ್ರೆ ನಿನ್ನಲ್ಲಿ ಯುದ್ಧ ಮಾಡಿದ್ದೇನೆ. ಆದ್ರೆ ನಾನು ಮೊದಲು ಹೇಳಿಲ್ವಾ, ಆ. ನಮ್ಗೆ ಎಲ್ಲಿ ದೊಡ್ಡದು ಬೆಳೀತಾ ಉಂಟೋ ಆ. ಅಲ್ಲಿ ಒಮ್ಮೆ ತಾಗುವುದು ಅಂತ. ಒಮ್ಮೆ? ಆಮೇಲೆ ಪ್ರಸಂಗ ಏನೇ ಆಗಲಿ. ಅಲ್ಲ, ಒಮ್ಮೆ ತಾಗುವುದು. ಹೌದು ನಿನಗೆ ಜಯ ಆಯ್ತಾ? ಹಾ. ಹೇಳ್ಕೊಂಡು ತಿರ್ಗಿ ಅಟೆ ಮಾಡುದು. ಹೌದು. ಒಂದು ವೇಳೆ ಸೋಲಾಯ್ತಾ? ಹಾ. ನಮ್ಮ ದಿಷ್ಟಿ ಅಂತ ಹೇಳಿ ಮೈತ್ರಿ ಮಾಡ್ಕೊಂಡು ಹೋಗುದು. ಕಾರ್ತಿವೀರ್ಯ ಆ. ಸಂತೋಷದ ದಿನ. ನಿಜವಾಗಿ ನನಗೂ ಸಂತೋಷ ಆಯ್ತು. ಯಾಕೆ ಗೊತ್ತಾ? ಹಾ. ಇದುವರೆಗಾಗಿ ನಾನು ಎಷ್ಟೇ ಹೋರಾಟವನ್ನು ನಡೆಸಿರಬಹುದು, ಹಾ ಅದರಲ್ಲಿ ನಿನ್ನಲ್ಲಿ ಹೋರಾಟ ಮಾಡಿದ ಹಾಗೆ ಆಗ್ಲಿಲ್ಲ. ಅಲ್ವಾ? ನಿಜವಾಗಿ ಹಾ. ನೀನು ಸೋತಿರಬಹುದು, ಹಾ. ಹಾಗಂತ ಸಾಹಸಿಗನಲ್ಲ ಅಂತ ಹೇಳುವುದಿಲ್ಲ. ಖಂಡಿತವಾಗಿ ಹೌದು. ಬಹಳ ಸಂತೋಷ ಆಯ್ತು. ಇಲ್ಲಿವರೆಗೆ ನಾವು ವೈರತ್ವವನ್ನು ಬೆಳೆಸಿಕೊಂಡಿದ್ದೇವೆ, ಇನ್ನು ಮಿತ್ರತ್ವವನ್ನು ಬೆಳೆಸಿಕೊಳ್ಳಬೇಕು. ಹೌದು. ನಿಮ್ಮ ಊರಿಗೆ ನಾನು ಬಂದಿದ್ದೇನೆ. ಆ. ಸ್ವಲ್ಪ ಊಟ ಊಟ ಹಾಕ್ತೇನೆ, ಜೊತೆಯಲ್ಲಿ ಹಾ. ಸಮುದ್ರದವರೆಗೆ ಹಾ. ನಾನೇ ಕಳುಹಿ ಕೊಡ್ತೇನೆ. ಬಾ 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 ಬಾ.
ಉಂಟು. ಹಲವಾರು ಬಾರಿ ಕಚ್ಚಯ್ಯ ಕಚ್ಚಯ್ಯ, ನಿನ್ನ ಮನ ತೃಪ್ತಿಯಾಗುವಷ್ಟು ಕಚ್ಚಪ್ಪ ಕಚ್ಚು. ಕಾಲ ಎಲ್ಲವರ ಕಾಲನ್ನ ಎಳಿತದೆ ಎನ್ನುವುದಕ್ಕೆ ಸಾಕ್ಷಿ ಇವತ್ತು ನಿಷದ ದೊರೆ ನಳ ಚಕ್ರವರ್ತಿ ಸಾಕ್ಷಿಯಾಗಿ ಬಿಟ್ಟನಲ್ಲ, ಸಾಕ್ಷಿಯಾಗಿ ಬಿಟ್ಟೆ ನಾನು. ಉತ್ತರದ ಅಧಿಕಾರಿ ಪುಷ್ಕರ ನನ್ನಲ್ಲಿಗೆ ಬರಬೇಕಿತ್ತೆ, ಬಂದು ನನ್ನಲ್ಲಿ ಜೂತವನ್ನ ಆಡಬೇಕಿತ್ತೆ, ಜೂತದಲ್ಲಿ ನನ್ನ ಪಾಲಿಗೆ ಸೋಲಾಗಬೇಕಿತ್ತೆ. ರಾಜ ಬಕ್ಕಸ ಭಂಡಾರವನ್ನೆಲ್ಲ ಅವನಿಗೊಪ್ಪಿಸಿ ನನ್ನ ಮುದ್ದಾದ 2 ಮಕ್ಕಳನ್ನ ತವರು ಹೆಂಡತಿಯ ತವರು ಮನೆಯಲ್ಲಿ ಬಿಟ್ಟು ಮಡದಿಯಾದ ದಮಯಂತಿಯನ್ನ ಕೂಡಿ ನಾಡನ್ನ ಬಿಟ್ಟೆ, ಕಾಡನ್ನ ಸೇರಿಬಿಟ್ಟೆ. ನಾನು ಕಾಡನ್ನ ಸೇರಿಬಿಟ್ಟೆ. ಹೀಗೆ ಕೆಲವು ದೂರ ನಡೆದು ಬರುವಾಗ ನನ್ನ ಹೆಂಡತಿಯ ಕಾಲಿನ ಪಾದ ಒಡೆದು ರಕ್ತ ಸೋರ್ಲಿಕ್ಕೆ ಪ್ರಾರಂಭ ಆಯ್ತು. ಅದನ್ನ ಕಂಡಾಗ ಮನಸ್ಸಿಗೆ ಬಹಳ ನೋವಾಯ್ತು ಸ್ವಾಮಿ, ನೋವಾಯ್ತು. ಅರಮನೆಯಲ್ಲಿ ಹಾಯಾಗಿ ಇದ್ದವಳು ಇವತ್ತು ಕಾಡಿನಲ್ಲಿ ರಕ್ತವನ್ನ ಕಂಡಾಗ ಆ ರಕ್ತವನ್ನು ಅಲ್ಲೇ ನಾನು ಒರೆಸಿದೆ. ಅಷ್ಟೇ ಅಲ್ಲ ಸ್ವಾಮಿ, ಮತ್ತೆ ಕೆಲವು ದೂರ ನಡೆದು ಬರುವಾಗ ಬಾಯಾರಿಕೆ ಆಯಿತು. ನೀರು ಎಲ್ಲಿ ಎನ್ನುವಾಗ ಅಲ್ಲಿ ಒಂದು ನದಿಯನ್ನ ಕಂಡೆವು. ನದಿಗೆ ಇಳಿದು ಹೊಟ್ಟೆ ತುಂಬ ನಾವಿಬ್ಬರು ನೀರನ್ನ ಕುಡಿದೆವು. ನೀರನ್ನ ಕುಡಿದ ಮೇಲೆ ಉಟ್ಟ ಬಟ್ಟೆಯನ್ನ ಒಗೆದು ಒಣ ಹಾಕಿದೆ. ಸ್ನಾನ ಮುಗಿಸಿ ಇನ್ನೇನು ಬಟ್ಟೆಯನ್ನು ಧರಿಸಿಕೊಳ್ಬೇಕೆನ್ನುವಾಗ ಎಲ್ಲಿಂದ ಒಂದು ಹಾಳಾದ ಆ ಬಟ್ಟೆಯನ್ನ ಕಚ್ಚಿಕೊಂಡು ಹೋಯ್ತು. ಹೇಗೆ ಮಾನ ಉಳಿಸಿಕೊಳ್ಳಿ ಎನ್ನುವುದಾಗಿ ಆಲೋಚನೆ ಮಾಡುವಾಗ ನನ್ನ ಮಡದಿಯಾದ ದಮಯಂತಿ ಉಟ್ಟ ಸೀರೆಯಲ್ಲಿ ಅರ್ಧ ಭಾಗವನ್ನ ನನಗೆ ಕೊಟ್ಟಳು. ಮಾನವನ್ನ ಮುಚ್ಚಿಕೊಂಡೆ. ಹಾಗೆ ಕೆಲವು ದೂರ ನಡೆದು ಬರುವಾಗ ಆಯಾಸ ಆಯ್ತು. ಒಂದೆಡೆಯಲ್ಲಿ ಕೂತುಕೊಂಡಾಗ ನನ್ನ ತೊಡೆಯ ಮೇಲೆ ದಮಯಂತಿ ತಲೆಯನ್ನ ಒರಗಿದವಳು. ನಿದ್ರೆಗೆ ಮುಂದಾದ ಕ್ಷಣ ಅವಳನ್ನು ನಾನು ಅಲ್ಲೇ ಬಿಟ್ಟವನೇ ಕೆಲವು ದೂರ ನಡೆದು ಬಂದೆ. ಪಾಪ ಎದ್ದವಳು, ಎಲ್ಲಿ ಸ್ವಾಮಿ ಎಲ್ಲಿದ್ದೀರಿ, ಎಲ್ಲೋಗಿದ್ದೀರಿ, ನನ್ನನ್ನು ಬಿಟ್ಟು ಯಾಕೆ ಹೋದ್ರಿ? ಏನು ಕೂಗಿದ್ಲು, ಏನು ಮಾಡಿದ್ಲು, ಏನೇ ಇರ್ಲಿ ಸುಖದಿಂದ ಇದ್ರೆ ಸರಿ. ಹೀಗೆ ಮುಂದೆ ಬರುವಾಗ ಯಾರದ್ದು ಕೂಗು ಕೇಳಿ ಬಂತು. ನಳ ಚಕ್ರವರ್ತಿ ನನ್ನನ್ನು ಕಾಪಾಡು ಎನ್ನುವುದಾಗಿ ದುಂಬಿಕ್ಕಿದೆ, ಧಾವಿಸಿದೆ. ದಾಪುಗಾಲ ನಿರಿಸಿ ಹೋಗಿ ನೋಡ್ತೇನೆ, ಕಾಡ್ಗಿಚ್ಚು. ಯಾರು ಎನ್ನುವುದಾಗಿ ಹೀಗೆ ಒಮ್ಮೆ ಮೇಲೆ ನೋಡಿದಾಗ ಕಾರ್ಕೋಟಕ. ಭಯಭೀತನಾಗಿ 4 ಹೆಜ್ಜೆ ಹಿಂದೆ ಇಟ್ಟಾಕ್ಷಣ ಕಾರ್ಕೋಟಕ ಆಡಿದ ಮಾತೇನು? ನಳ ಚಕ್ರವರ್ತಿ ನನ್ನನ್ನು ಕಾಪಾಡಬೇಕು, ನೀನು ಕಾಪಾಡಬೇಕು. ಉಪಕಾರ ಮಾಡಿದವರಿಗೆ ನಾನು ಅಪಕಾರ ಮಾಡಲಾರೆ ಎನ್ನುವುದಾಗಿ ಹೇಳಿದ. ನೀನು ಕಾಪಾಡಲಿಲ್ಲ ಅಂತಾದ್ರೆ ಈ ಬೆಂಕಿಯಿಂದ ಸುಟ್ಟು ಬೂದಿಯಾಗಿ ಹೋಗ್ತೇನೆ ಎನ್ನುವುದಾಗಿ ಹೇಳಿದ. ಆವಾಗ ನಾನು ನನ್ನ ತೋಳನ್ನ ಮುಂದೆ ಚಾಚಿದೆ. ತೋಳಿಗೆ ಹಾರಿದವ, ಏನು ಮಾಡಿದೆಯೋ ನೀನು, ಏನು ಮಾಡಿದೆಯೋ? ನನ್ನ ತೋಳನ್ನ ಬಾಲದಿಂದ ಸುತ್ತಿದೆಯಾ, ಬೆನ್ನಿಗೆ ಒತ್ತಿದೆಯಾ, ಹೆಡೆಯನ್ನೆತ್ತಿದೆಯಾ, ನನ್ನ ನಡುನೆತ್ತಿಗೆ ಕಚ್ಚಿಬಿಟ್ಟೇನೋ? ಉಪಕಾರ ಮಾಡಿದವರಿಗೆ ಪ್ರತಿ ಉಪಕಾರ ಅಂತ ಹೇಳಿದ್ರೆ ಇದೇನು? ನಿನ್ನಲ್ಲೇ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದೇನೆ ನಾನು. ಸಾವಿರಾರು ಮಂದಿ ತಿರುಗಾಡುವ ಮಾರ್ಗದಲ್ಲಿ ಕಲ್ಲು ಮುಳ್ಳುಗಳನ್ನು ಹಾಕುವುದು ಸರಿಯೇನು? ಸಾವಿರಾರು ಮಂದಿ ಕುಡಿಯುವ ನೀರಿನ ಹಳ್ಳಕ್ಕೆ ವಿಷವನ್ನು ಬೆರೆಸುವುದು ಸರಿಯೇನೋ? ಇದು ನಿನಗೆ ಚಂದವಾಗಿ ಕಾಣಿತೇನೋ? ಥೂ, ನಿನ್ನ ಜನ್ಮಕ್ಕಿಷ್ಟು ಮಾಡಿ ನನ್ನನ್ನು ನೋಡಿ ನಗಾಡ್ತಾ ಇರುವೆಯಾ? ನನಗೇನಾಗಿದೆ? ನನ್ನ ದೇಹಕ್ಕೆ ಏನಾಗಿದೆ? ಕಚ್ಚಿದಾಕ್ಷಣ ದಪ್ಪನೆ ಧರೆಗೆ ಬಿದ್ದಾಕ್ಷಣ ಕೆಲವು ಸಮಯದ ಮೇಲೆ ಎದ್ದು ನೋಡ್ತೇನೆ. ನನ್ನನ್ನು ನೋಡಿದಾಗ ನನಗೆ ಅಸಹ್ಯವಾಗುತ್ತಾ ಉಂಟು, ಹೇಸಿಗೆ ಆಗ್ತಾ ಉಂಟು ಸ್ವಾಮಿ.
ಆಕಾರವಿದ್ದ ನಾನು ಇವತ್ತು ವಿಕಾರವಾಗಿ ಹೋದೆ ಹಾಗಾಗಿ ಇನ್ನು ಈ ಊರಿನಲ್ಲಿ ನನ್ನ ಮುಖವನ್ನು ಹೇಗೆ ತೋರಿಸಲಿ ಸ್ವಾಮಿ, ಹೇಗೆ ತೋರಿಸಲಿ? ಯಾರಾದ್ರೂ ನನ್ನನ್ನ ಕಲ್ಲು ಹೊಡೆದು ಸಾಯಿಸಿದ್ರು ಸಾಯಿಸ್ಯಾರು. ಹಾಗಾಗಿ ಇನ್ನು ಬದುಕಬಾರದು. ನನ್ನನ್ನು ಒಮ್ಮೆ ನೋಡಿ ಸ್ವಾಮಿ. ಡೊಂಕು ಕಾಲು, ಗೂನು ಬೆನ್ನು, ಡೊಳ್ಳು ಹೊಟ್ಟೆ, ಮುರುಟಿ ಹೋದ ಕೈಗಳು, ಓರೆಯಾದ ಮುಖ, ಮೂಗು ತಿರುಗಿ ಹೋಗಿದೆ, ಕುರುಚಲು ಗಡ್ಡಗಳು ಬಂದಿದೆ. ಅಯ್ಯೋ, ನನ್ನನ್ನು ಕಂಡಾಗ ನನಗೆ ಹೇಸಿಗೆ ಆಗ್ತಾ ಇದೆಯಲ್ಲ, ಹೇಸಿಗೆ ಆಗ್ತಾ ಇದೆ. ಬದುಕಬಾರದು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು. ಕಾರ್ಕೋಟಕ ನನಗೆ ಉಪಕಾರ ಮಾಡಿದ ಸ್ವಾಮಿ, ಉಪಕಾರ ಮಾಡಿದ. ಏನು ಮಾಡಿದ? ಅದೇ ಮೊದಲನೇ ರೂಪದಲ್ಲಿ ಹೀಗೆ ಹೋಗ್ತಾ ಇರುವಾಗ ಎಲ್ಲರೂ ಆಡಿಕೊಳ್ಳುವುದಿಲ್ವೇ? ಪಗಡೆ ಆಟವನ್ನಾಡಿ ಹೆಂಡತಿ ಮಕ್ಕಳನ್ನ ಬೀದಿಗೆ ತಂದ ನಳ ಚಕ್ರವರ್ತಿಯಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ ಸ್ವಾಮಿ, ಇನ್ನು ಕೆಲವರು ಹೇಳ್ತಾರೆ ಚುಚ್ಚುಕಾರದ ಮಾತು. ಪಗಡೆ ಆಟವನ್ನಾಡಿ ಇಡೀ ರಾಜ್ಯವನ್ನ ಕಳ್ಕೊಂಡ ನಳ ಚಕ್ರವರ್ತಿ ಬರ್ತಾ ಇದ್ದಾನೆ. ಆ ಚುಚ್ಚುಕಾರದ ಮಾತಿಗೆ ನಾನು ಒಳಗಾಗಬೇಕಿತ್ತು. ಕಾರ್ಕೋಟಕ ಕೊಚ್ಚಿದ ದೆಸೆಯಿಂದ ಇದು ನನಗೆ ಉಪಕಾರ ಆಯ್ತು ಸ್ವಾಮಿ, ಉಪಕಾರ ಆಯ್ತು. ಸಾಯಬಾರ್ದು, ಆದ್ರೆ ಬದುಕಬೇಕಂತ ಆದ್ರೆ, ಹೊಟ್ಟೆ ತುಂಬಬೇಕಂತ ಆದ್ರೆ ಏನು ಮಾಡ್ಲಿ? ನಾನು ಏನು ಮಾಡ್ಲಿ? ಭಿಕ್ಷೆಯನ್ನ ಬೇಡ್ಲಿ? ಏನು ಮಾಡ್ತೀನಿ? ಕಳ್ಳತನವನ್ನ ಮಾಡ್ಲಿ? ಸರಿಯಲ್ಲ. ಇಲ್ಲ ಸ್ವಾಮಿ, ನನ್ನ ನಾಡಿನಲ್ಲಿ ಆಜ್ಞೆಯನ್ನು ಹೊರಡಿಸಿದವ. ಯಾರು ಕಳ್ಳತನ ಮಾಡ್ತಾರೋ ಅವರಿಗೆ ಸರಿಯಾದ ಶಿಕ್ಷೆಯಾಗಬೇಕು. ಯಾರು ಭಿಕ್ಷೆಯನ್ನ ಬೇಡ್ತಾರೋ ಅವರಿಗೂ ಶಿಕ್ಷೆ ಆಗಬೇಕೆನ್ನುವುದಾಗಿ ನಾನೇ ಆಜ್ಞೆಯನ್ನು ಹೊರಡಿಸಿದವ. ಹಾಗಾಗಿ ಬದುಕಬೇಕಾದ್ರೆ ಆಶ್ರಯ ಬೇಕು, ಆಶ್ರಯ ಬೇಕಾದ್ರೆ ಉದ್ಯೋಗ ಬೇಕು. ಯಾರಲ್ಲಿ ಕೇಳಲಿ? ಯಾರಲ್ಲಿ? ಇದ್ದಾನೆ ಅಯೋಧ್ಯಪುರ ಅರಸ. ಹೌದು, ನನ್ನ ಆಪ್ತ ಮಿತ್ರ, ನನ್ನ ಗೆಳೆಯ. ಒಂದೇ ಗುರುಮಠದಲ್ಲಿ ವಿದ್ಯಾಭ್ಯಾಸವನ್ನ ಕಲಿತವರು, ಆಟದಲ್ಲಿ ಕೂಟದಲ್ಲಿ ಪಾಠದಲ್ಲಿ ಒಟ್ಟಾಗಿ ಇದ್ದವರು ನಾವು. ಹಾಗಾಗಿ ಬೇರೆ ಯಾರು ಅಲ್ಲ, ಅಯೋಧ್ಯದ ದೊರೆ ಋತುಪರ್ಣ ಇದ್ದಾನೆ. ಹೋಗಿ ಹಾಗೆ ಕೇಳ್ತೀರಾ? ಹೋಗಿ ಅವನಲ್ಲಿ ವಿಚಾರವನ್ನು ಹೇಳಿದ್ದೆ ಹೌದಾದ್ರೆ ಅವ ಎಷ್ಟು ನೊಂದುಕೊಳ್ಳಿಕ್ಕಿಲ್ಲ. ಮಿತ್ರ ನನ್ನಲ್ಲಿ ಒಂದು ಮಾತು ಹೇಳಿದ್ದೆ ಹೌದಾದ್ರೆ ಬೇಡ ಸ್ವಾಮಿ, ಅವನಲ್ಲಿ ಯಾವುದನ್ನು ಹೇಳಬಾರ್ದು. ಹೋಗುವಾಗ ಹೀಗೆ ಹೋಗಬಾರ್ದು. ಯಾವ ರೀತಿಯಲ್ಲಿ ಹೋಗಬೇಕು? ಭಿಕ್ಷುಕನಂದದೆ. ಭಿಕ್ಷುಕನಲ್ಲ. ಯಾರೇ ಭಿಕ್ಷೆ ಕೊಟ್ಟರು ತಗೊಳ್ಳುವಲ್ಲ, ತಗೊಳ್ಳುಬಾರ್ದು. ಭಿಕ್ಷುಕನಂದದೆ. ಅಲ್ಲಿವರೆಗೆ ಹೋಗ್ತೇನೆ, ಹೊರಟೇನೆ. ದೇಹಕ್ಕೆ ಶಿರೋ ಹೇಗೆ ಪ್ರಧಾನವು, ಭೂಮಂಡಲಕ್ಕೆ ಅಯೋಧ್ಯೆಯೇ ಪ್ರಧಾನ. ಆದ್ದರಿಂದಲೇ ಇಲ್ಲಿಯ ಅರಸನಾದಂತ ನನ್ನನ್ನ ಕಂಡ ಜನಾಂಗ ಅಲ್ಲಿಯ ದೊರೆ ಋತುಪರ್ಣ. 56 ರಾಜ್ಯಗಳಲ್ಲಿ ಉಳಿದ ರಾಜ್ಯಗಳಿಗೆ ನಾನೊಬ್ಬ ದೊರೆಯೇ ಆಗಿದ್ದರೆ ಇಂತಹ ಖ್ಯಾತಿ ನನ್ನ ಪಾಲಿಗೆ ಬರುವುದಿಲ್ಲವಾಗಿತ್ತು. ಅಯೋಧ್ಯೆ ಅರಸನಾದ ಕಾರಣದಿಂದಲೇ ನನ್ನನ್ನು ಹೊಗಳಿ ಹಾಡುತ್ತಾ ಇದ್ದಾರೆ. ಪ್ರಸಿದ್ಧವಾದಂತಹ ಸೂರ್ಯ ವಂಶದಲ್ಲಿ ಹುಟ್ಟಿ ಋತುಪರ್ಣ ನಾಮಕನಾಗಿ ಪ್ರಸ್ತುತ ರಾಜರ್ಷಿಯಾಗಿ ಈ ನಾಡನ್ನು ಆಡುತ್ತಾ ಇದ್ದೇನೆ. ಏನಾದರೂ ವಿಶೇಷ
ಎನ್ನುವಂತಹ ನಿರೀಕ್ಷೆ ನನಗಿರಲಿಲ್ಲ. ಸರಿ. ಅನಿರೀಕ್ಷಿತವಾಗಿ ಹಾ, ನಿನ್ನನ್ನ ಕಂಡಾಕ್ಷಣವೇ ಆಶ್ಚರ್ಯ ಆಯಿತು. ಹೌದಾ? ಅದರಲ್ಲಿಯೂ ಅಪರಿಚಿತ. ಹೌದು. ಎಲ್ಲರಂತೆ ನೀನಲ್ಲ, ವಿಶೇಷವಾದಂತಹ ಲಕ್ಷಣವನ್ನು ನೀನು ಹೊಂದಿದ್ದೀಯ. ಹೌದು ಪ್ರಭು. ಹೆದರಿದ ಕೇಶರಾಶಿ, ಹಾ, ಗೋನು ಬೆನ್ನು, ಹೌದು. ಡೊಳ್ಳು ಹೊಟ್ಟೆ, ಹೊಟ್ಟೆ, ವಿಕಾರಾಕೃತಿಯನ್ನ ಹೊಂದಿರುವಂತಹ ಒಬ್ಬ ಮಾನವ ನೀನು. ಹಾ, ಹಾ, ಆದ್ದರಿಂದಲೇ ಎಲ್ಲರಂತೆ ನೀನಲ್ಲ, ಹಾ, ನೀನು ಬಂದುದು ವಿಶೇಷ. ಹಾ, ಯಾರಪ್ಪ ನೀನು? ಹಾ, ಯಾವ ಊರಿನಿಂದ ಬಂದವ? ಹಾ. ಯಾಚಕರಾಗಿಯೇ ಬಂದವನೇ? ಹಾ. ಇನ್ಯಾರಾದರೂ ಕಾರಣ ಇದೆಯಾ? ನನ್ನ ಪರಿಚಯವಾ? ನಿಷಾದ ಪುರಾಧಿಪ ಕುಶಲ ಧೃಣಾಪನ ಸಾವಿರ ಕುದುರೆಗೆಯ ಕುಶಲ ಧೃಣಾಪನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು, ಕುದುರೆಗೆ ಅಧಿಕಾರಿಯು ನಾನು. ಕುಶಲ ಧೃಣಾಪನ ಸಾವಿರ ಕುದುರೆಗೆ ಅಧಿಕಾರಿಯು ನಾನು. ಮೊದಲಾಗಿ ವಂದಿಸಿಕೊಳ್ತಾ ಇದ್ದೇನೆ. ಸಾಕು ಬಿಡು. ನಾನು ಯಾರು, ಏನು, ಎಲ್ಲಿಂದ ಬಂದವ ಎನ್ನುವುದಾಗಿ ಏನಂತ ಹೇಳಿ ಒಡೆಯ ನಾನು. ಅಂದ್ರೆ ವಿಚಾರ ಉಂಟು, ಹೇಳಲಿಕ್ಕೆ ನಾಲಿಗೆ ತಡವರಿಸ್ತಾ ಉಂಟು ನನ್ನಲ್ಲಿ. ನಿರರ್ಗಳವಾಗಿ ನಿಸ್ಸಂಕೋಚವಾಗಿ ಹಾ, ಹಾ. ಧೈರ್ಯದಿಂದಲೇ ಹೇಳಬಹುದು. ಆದಿತ್ತು ಪ್ರಭು. ಅದಕ್ಕೆ ಅವಕಾಶವನ್ನ ಕಲ್ಪಿಸಿದ್ದೇನಲ್ಲ ಅರಸನಾಗಿ. ಆದಿತ್ತು ಒಡೆಯ. ಹೇಳು. ಕೇಳಿರಬಹುದು, ವಿಶ್ವದಲ್ಲಿ ಶ್ರೇಷ್ಠತೆಯನ್ನ ಪಡೆದ ನಾಡು ಅದುವೇ ನಿಷಾದ. ನಿಷದ್ಧ. ಹೌದು. ಹಾ. ಅಲ್ಲಿ ಅಧಿಕಾರಿ ನಳ ಚಕ್ರವರ್ತಿ ನಾನು. ನಿಷದ್ಧ ನಗರ. ಹೌದು. ಚಂದ್ರವಂಶದ ಸೌಭಾಗ್ಯವರ್ಧನ ನಳ. ಸರಿ. ಅವನ ಪರಿಚಯ ಇಲ್ಲದ ಒಬ್ಬ ವ್ಯಕ್ತಿ ನಾನು ಅಂತ ತಿಳ್ಕೊಂಡಿದ್ದೇನೆ. ಯಾಕೆ ಪ್ರಭು? ಅವನೊಂದಿಗೆ ಮೈತ್ರಿಯನ್ನ ಬಳಸಿಕೊಂಡಿರುವಂತಹ ಅರಸ ನಾನು. ನೀನ್ ಯಾರು ಅಂತ ಕೇಳಿದ್ರೆ ಅವನಂತೆ ಇವನಂತೆ ನಳಚಕ್ರವರ್ತಿ. ಅಲ್ಲ, ನಾನು ಅಲ್ಲಿಯ ಪ್ರಜೆ ನಾನು. ಓ, ನಳಚಕ್ರವರ್ತಿಯ ಪ್ರಜೆ. ಪ್ರಜೆ. ಅಲ್ಲಿ ನೀನೇನು, ಹಾ, ಯಾವ ಉದ್ಯೋಗವನ್ನು ಮಾಡಿಕೊಂಡಿದ್ದವ, ಹಾ, ಇಲ್ಲಿಗೆ ಬರುವುದಕ್ಕೆ ಕಾರಣ ಏನು, ಹಾ, ಇತ್ಯಾದಿ ಇತ್ಯಾದಿ ವಿಷಯ ಬರಬೇಕಲ್ಲ. ಹಾ. ಅಲ್ಲಿಗೆ ಹಾ. ನನ್ನ ಹೆಸರು ಭಾವುಕ ಅಂತ. ಹೆಸರು ನಿನಗೆ ಯೋಗ್ಯವಾಗಿದೆ. ಹೌದು. ಆದ್ರೆ ನಾನು ಅಲ್ಲಿ ಮಾಡುವ ಉದ್ಯೋಗ 1000 ಕುದುರೆಗೆ ಅಧಿಕಾರಿಯಾಗಿದ್ದವನ. ಹೌದಾ? ಹೌದು. ಕಾಣುವುದಕ್ಕೆ ಈ ಸ್ಥಿತಿಯಲ್ಲಿದ್ದರೂ ಸಹ ಹಾ, 1000 ಕುದುರೆಗಳ ಸರದಾರನಾಗಿದ್ದವನ. ಹೇ ಬಾಹುಕ, ಓ, ಆ ನಾಡನ್ನ ಬಿಟ್ಟು ಇಲ್ಲಿಗೆ ಬರಬೇಕಾದ್ರೆ ಕಾರಣ ಏನು? ಕಾರಣ ಉಂಟು. ಏನು ಏನು ಏನು? ವಿಷಮಲಿತಗಳಾಡಿ ಸೋದು ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ವಿಷಮಲಿತಗಳಾಡಿ ಸೋದು ಸಕಲವ ವಿಷಮಲಿತಗಳಾಡಿ ಸೋದು ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ಸಕಲವ ಪುಷ್ಕರನಿಗೆ ಒಪ್ಪಿಸುತ್ತ ಸೇವಕೀನದು 5 ದಿನ ಅಡವಿಯೇ ಎಸವ ಕಪೀನದು 5 ದಿನ ಅಡವಿಗೆ ತಂದೆಯ ಸತಿ ಸಹಿತ ಅಡವಿಗೆ ತಂದೆಯ ಸತಿ ಸಹಿತ ಎಸವ ಕಪೀನದು 5 ದಿನ ಅಡವಿಗೆ ತನ್ನಯ ಸತಿ ಸಹಿತ ಸತಿ ಸಹಿತ. ಏನಂತ ಹೇಳಿ ಒಡೆಯ, ಏನಂತ ಹೇಳಿ? ಏನು ವಿಷಯ ಹೇಳು. ನನ್ನ ಒಡೆಯ ಹಾ, ನಳ ಚಕ್ರವರ್ತಿ ಒಂದು ದಿನ ಸಭೆ ಕೊಟ್ಟ ಕ್ಷಣ ಹಾ. ಅಲ್ಲಿಗೆ ಉತ್ತರದ ಅಧಿಕಾರಿ ಪುಷ್ಕರ ಬಂದ. ಹಾ. ಬಂದವನೇ ಕುಶಲದಲ್ಲಿ ಮಾತನಾಡಿದ್ರು. ಹಾ. ಮಾತನಾಡಿದ ಸಮಯದ ಬಳಿಕ ಆಮೇಲೆ ಮನಸ್ಸಿಗೆ ಬೇಸರ ಆಗ್ತಾ ಉಂಟು. ಪಗಡೆ ಆಟವನ್ನು ಆಡಬೇಕು ಎನ್ನುವುದಾಗಿ ನಮ್ಮ ಒಡೆಯನಲ್ಲಿ ಕೇಳಿದ ಪ್ರಭು. ಕ್ಷತ್ರಿಯರಿಗೆ ಆಕ್ಷೇಪ ಅಲ್ಲ, ಹಾ, ಅದರಲ್ಲಿಯೂ ಬಂಧುವಾದಂತಹ ಪುಷ್ಕರ ಹಾ,
ಸರಸಕ್ಕಾಗಿಯೇ ಪಗಡಾಟ ಆಡೋಣ ಅಂತ ಹೇಳಿರಬೇಕು. ಹೌದು, ಪ್ರಥಮದಲ್ಲಿ ಸರಸಕ್ಕಾಗಿ ಆಟವಾಡಿದ್ರು ಪ್ರಭು. ಅನಂತರ ಆಮೇಲೆ ಅದು ವಿರಸಕ್ಕೆ ಹೋಗಿ ಮುಟ್ಟಿತು. ವಿರಸಕ್ಕೆ ಹೋಗಿ ಮುಟ್ಟಿದ ಮಾತ್ರಕ್ಕೆ ಚಕ್ರವರ್ತಿಗೆ ಆಗುವುದಕ್ಕೆ ಸಾಧ್ಯ. ಹೀಗೆ ಆಡಿದ್ರೆ ಆಗುವುದಿಲ್ಲ, ಏನಾದ್ರೂ ಒತ್ತೆ ಇಟ್ಟು ಆಡೋಣ ಎನ್ನುವುದಾಗಿ ಪುಷ್ಕರ ಹೇಳಿದ ಪ್ರಭು. ಪುಷ್ಕರನದ್ದೇ ಬೇಡಿಕೆಯೋ? ಹೌದೌದು. ಆಮೇಲೆ ಎಲ್ಲವುದನ್ನ ಒತ್ತೆ ಇಟ್ಟರು ನಮ್ಮ ಒಡೆಯ. ಆಡುತ್ತಾ 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 ನಮ್ಮ ಒಡೆಯ ನಳ ಚಕ್ರವರ್ತಿಗೆ ಸೋಲಾಯಿತು ಪ್ರಭು, ಸೋಲಾಯಿತು. ನಳ ಚಕ್ರವರ್ತಿಗೆ ಸೋಲು. ಹೌದು. ಆಮೇಲೆ ಬೊಕ್ಕಸ ಭಂಡಾರವನ್ನೆಲ್ಲ ಅವನಿಗೊಪ್ಪಿಸಿ ಮಡದಿಯಾದ ದಮಯಂತನ ಕೂಡಿ ನಾಡನ್ನು ಬಿಟ್ಟು ಕಾಡನ್ನು ಬಾಹುಕನಂದ ಮಾತುಗಳನ್ನು ಕೇಳುತ್ತಾ ಇದ್ದಂತೆ ಬರಸಿಡಿಲೆ ತಲೆಯ ಮೇಲೆ ಅಪ್ಪಳಿಸಿದ ಅನುಭವ. ನನ್ನ ಮಿತ್ರನಾದಂತಹ ನಳಚಕ್ರವರ್ತಿಯ ಪಾಲಿನ ದುರ್ದೈವ, ದುರ್ವಿಧಿ ಎಂದೇ ನಾವು ಭಾವಿಸಬೇಕಾಗುತ್ತದೆ. ನನಗೊಂದು ಸುದ್ದಿಯನ್ನ ಕಳುಹಿಸಿದ್ದೇ ಆಗಿದ್ರೆ ಅವನನ್ನ ಅಯೋಧ್ಯ ನಗರಕ್ಕೆ ಕರೆತಂದು ಉತ್ತಮವಾದಂತಹ ಸ್ಥಾನಮಾನವನ್ನ ಇಲ್ಲಿ ನಾನು ಕಲ್ಪಿಸುತ್ತಿದ್ದೆ. ಅದಕ್ಕೆ ಅವಕಾಶವನ್ನ ಮಾಡಿಕೊಡದೆ ಹೋದನಲ್ಲ ಮಿತ್ರ. ಮಿಂಚಿ ಹೋದಂತಹ ಕಾರ್ಯಕ್ಕೆ ಚಿಂತಿಸಿ ಪ್ರಯೋಜನ ಇಲ್ಲ. ಬಾಹುಕ ಸತ್ಯಸಂಧನೂ ಆದಂತಹ ನಳಚಕ್ರವರ್ತಿ ಯಾವುದೇ ಸಂದರ್ಭದಲ್ಲಿಯೂ ಆಡಿದ ಮಾತಿಗೆ ತಪ್ಪುವವ ಅಲ್ಲ. ಹೌದು ಪ್ರಭು. ಪುಷ್ಕರನೊಂದಿಗೆ ಪಗಡೆಯ ಮೊದಲೇ ಆಡಿದ ಮಾತಿನಂತೆ ಸೋತು ಎಲ್ಲವನ್ನೂ ಪುಷ್ಕರನಿಗೆ ಒಪ್ಪಿಸಿ, ಹೌದು ಪ್ರಭು, ಸತಿ ಸಹಿತ ಅರಣ್ಯಕ್ಕೆ ಹೊರಟು ಹೋದ. ಹೌದು. ಆದ್ರೊಂದು ವಿಚಾರ ಏನು ಪ್ರಭು? ಅಲ್ಲಿಯ ಪ್ರಜೆ ಬಾಹುಕ ನೀನಲ್ಲು. ಹೌದು ಪ್ರಭು. ಅಮಾಡಿದ ಮಾತಿನಂತೆ ಹೋದ. ಅವನ ಪ್ರಜೆಗಳಿಗೆ ಉಳಿಯುವುದಕ್ಕೆ ಅವಕಾಶ ಉಂಟು. ಹೌದು. ನೀನು ಯಾಕೆ ಇಲ್ಲಿಗೆ ಬಂದಿಯಪ್ಪ? ಅಲ್ಲಿಯೇ ಇರಬಹುದಿತ್ತಲ್ಲ. ನನ್ನ ಒಡೆ ಇಲ್ಲದ ನಾಡು ನನ್ನ ಪಾಲಿಗೆ ಶೂನ್ಯವಾಗಿ ಕಂಡಿತು ಪ್ರಭು. ಓಹೋ. ಪುಷ್ಕರ ಕೊಟ್ಟ ಅನ್ನ ನನ್ನ ಪಾಲಿಗೆ ವಿಷಕ್ಕೆ ಸಮಾನ ಎನ್ನುವುದಾಗಿ ಕಾಡಿಗೆ ಹೊರಟ ನಳ ನಾನು. ಕಾಡಿಗೆ ಹೊರಟ ನಳ ನೀನು? ಅಲ್ಲಲ್ಲ, ಅವರು ಕಾಡಿಗೆ ಹೋದ್ರು. ಕಾಡಿಗೆ ಹೊರಟ ನಳ ನೀನು? ನಾನಿತ್ತ ಬಂದೆ. ಇಲ್ಲಿಗೆ ನೇರವಾಗಿ ಬಂದೆ? ಇಲ್ಲ, ಓಲಿ ಒಂದು ಕಟ್ಟೆ ಉಂಟಲ್ಲ, ಅಲ್ಲಿ ಕೂತಿದ್ದೆ. ಎಲ್ಲವರು ಗುಸು 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 ಅಂತ ಇದ್ದಾರೆ. ಹೌದು, ಅವರವರಷ್ಟಕ್ಕೆ ಮಾತಾಡ್ಕೊಳ್ಳುವುದು. ಹೋದಲ್ಲಿ ಕಟ್ಟೆ ನೋಡಿದಾಗ ಕೂತ್ಕೊಳ್ಳುವ ಒಂದು ಅಭ್ಯಾಸ ನಿನಗಲ್ಲ? ಹಾಗಲ್ಲ ಪ್ರಭು, ನಿಮ್ಮ ಬಗ್ಗೆ ಎಲ್ಲವರು ಹಾಡಿ ಹೊಗಳ್ತಾ ಇದ್ದಾರೆ. ಇರಬೇಕು, ಋತುಪರ್ಣ ಮಹಾರಾಜರು ಇದ್ದಾಗೆ ದಾನದಲ್ಲಿ ಎತ್ತಿದವರು ಅವರು, ಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡ್ತಾರೆ, ಅನ್ನದಾತರು, ಆಶ್ರಯದಾತರು ಎನ್ನುವುದಾಗಿ ಕೇಳಿದೆ. ನಾವೇನು ದೇವರು ಕೊಟ್ಟದ್ದನ್ನು ನಾವು ಹಂಚುವುದು ಅಷ್ಟೇ. ಹೌದಲ್ವ ಪ್ರಭು? ಆ ವಿಷಯವನ್ನ ಕೇಳಿದೆ, ತಡ ಮಾಡ್ಲಿಲ್ಲ, ನೇರವಾಗಿ ಇಲ್ಲಿಗೆ ಬಂದೆ. ನಿಮ್ಮಲ್ಲಿ ಕೇಳುವುದಿಷ್ಟೇ, ನನಗೊಂದು ಆಶ್ರಯ ಕೊಡ್ತೀರಾ? ಆಶ್ರಯದ ಯಾಚಕನಾಗಿ ಬಂದವರು. ಹೌದು, ಯೋಚಿಸಬೇಡ, ಮಾಡಿದನು ಶತ ನಳಚಕ್ರವರ್ತಿಯ ಒಬ್ಬ ಪ್ರಜೆ ನಮ್ಮಲ್ಲಿ ದುಡಿದು ದಣಿಯಬೇಕಾದದ್ದಿಲ್ಲ. ಬದುಕುವುದಕ್ಕೆ ದುಡಿಲೇಬೇಕು ಅಂತೇನಿಲ್ಲ. ಅವಕಾಶ ಇದೆ, ಊಟ ಮಾಡು, ವಸತಿಯ ವ್ಯವಸ್ಥೆ ಇದೆ, ಅಲ್ಲಿ ಉಳಿಯಬಹುದು. ಓಲಿ ಊಟವಾ? ಅಲ್ಲಿ ವಸತಿಯ? ನನಗೆ ಊಟ ಮೊದಲು ಬೇಕಂತಿಲ್ಲ, ಕೆಲಸ ಮಾಡಿ ಊಟ ಮಾಡುವವನ. ಅಂದ್ರೆ ಮೊದಲು ಕೆಲಸ ಆಗ್ಬೇಕು, ಆಮೇಲೆ ಊಟ. ಕೆಲಸ ಬೇಕು. ಹೌದು. ಏನು ಕೆಲಸ ಕೊಡ್ಲಿ? ನೀವು ಏನು ಕೆಲಸ ಕೊಟ್ಟರು ಮಾಡಿ. ಏನು ನಾನು ಕಟ್ಟಿಗೆ ತರ್ತೀಯ? ಕಾಡಿಗೆ ಹೋಗಿ ಕಟ್ಟಿಗೆ ಅಲ್ಲ ಅಷ್ಟೇ, ಕಟ್ಟಿಗೆ ತರಬಹುದಿತ್ತು. ಆದ್ರೆ ಇಲ್ಲಿ ನೋಡಿ ಬೆನ್ನು ಬಿಡುವುದಿಲ್ಲ ಪ್ರಭು. ತಲೆ ಮೇಲೆ ಹೊತ್ತುತ್ತಾರ, ಬೆನ್ನೇನು ತೊಂದರೆ ಕೊಡ್ತದೆ? ತಲೆ ಮೇಲೆ ಹೊತ್ತರೆ ಬೆನ್ನು ಬಿಡುವುದಿಲ್ಲ, ಬೆನ್ನ ಮೇಲೆ ಹೊತ್ತರೆ ತಲೆ ಬಿಡುವುದಿಲ್ಲ. ಓ, ನಿನ್ನ ಬೆನ್ನಿನ ಸ್ಥಿತಿ ಹಾಗಾಗಿ ಕಟ್ಟಿಗೆ ತರುವ ಕೆಲಸ ನಿನಗೆ ಬೇಡ ಬಿಡು. ಮತ್ತೆ ಹಾಗೆ ಹೀಗೆ ಮತ್ತೆ ವಿಮರ್ಶೆ ಬೇಡ.
ಹೂದೋಟದಲ್ಲಿ ಹೂವಿನ ಗಿಡಗಳಿಗೆ ನೀರು ಹಾಕ್ತೀಯಾ? ನೀರು ಎಲ್ಲಿದೆ? ಬಾವಿಯಲ್ಲಿ ನೀರು ಇದೆ, ಹಾ. ಅದನ್ನ ಮೇಲೆ ಸೇದುವುದು, ಎತ್ತುವುದು, ಅದಕ್ಕೆ ಗಿಡಕ್ಕೆ ಹಾಕಿದ್ರೆ ಆಯ್ತು. ಇಷ್ಟೇ ಅಲ್ವಾ? ಆಯ್ತು ಆಯ್ತು ಆಯ್ತು. ನೋಡಿ ಪ್ರಭು, ಕೈ ನೋಡಿ ಪ್ರಭು, ಕೈ ನೋಡಿ. ಕೈಯಲ್ಲಿಯೇ ಹಾಕುವುದು ನೀರು. ಹೌದು, ಇದ್ರಲ್ಲಿ ಹೇಗೆ ಬಾವಿಯಿಂದ ನೀರೆತ್ತುದು ನಾನು? ಕೈಯೆಲ್ಲ ಅಲ್ಲಿ ನೋಡಿ, ಅಲ್ಲಿ ನೋಡಿ. ಹಗ್ಗ ಹಿಡಿಯುವುದೇ ಕಷ್ಟ ಆಗಿದೆ. ನಿನ್ನ ಸ್ಥಿತಿ ಹೀಗಿರುವಾಗ ಬಾವಿಯಲ್ಲಿರುವಂತಹ ನೀರನ್ನ ಮೇಲೆ ಎತ್ತುವುದಾದ್ರೂ ಹೇಗೆ? ಇದೆರಡು ಬಿಟ್ಟು ಬೇರೆ ಯಾವ್ದು ಹೇಳಿದ್ರು ಗಿಡಕ್ಕೆ ನೀರು ಹಾಕುವ ಕೆಲಸ ಆಗುದಿಲ್ಲ. ಬಾ, ನೀನಲ್ಲಿ 1,000 ಕುದುರೆಯ ಸರದಾರನ. ಹೌದೌದು, ಅದೇ ಉದ್ಯೋಗವನ್ನ ಇಲ್ಲಿ ಕೊಡ್ತೇನೆ. ಆದರೊಂದು ವಿಚಾರ, ಎಂತ ಪ್ರಭು? ಕುದುರೆಗಳ ಪ್ರಮಾಣ ಕಡಿಮೆ ಮಾಡ್ತೇನೆ ನಾನು. ಅಲ್ಲಿ 1000 ಇದ್ದಾಗ ಇಲ್ಲಿಲ್ಲ. ಬೇಡ, ಯಾಕೆ ಗೊತ್ತಾ? ಯಾಕೆ? ನೀನು ದಣಿಯಬಾರದು, ಚಕ್ರವರ್ತಿಯೊಂದಿಗಿದ್ದವನನ್ನು. ನಳನ ಪ್ರಜೆಗಳು ನಮ್ಮಲ್ಲಿ ಬಹಳ ಬೆವರು ಸುರಿಸಬಾರದು ಎನ್ನುವುದು ನನ್ನ ಉದ್ದೇಶ. ಅವನ ಮೇಲಿರುವಂತಹ ವಿಶ್ವಾಸವೇ ಅದಕ್ಕೆ ಕಾರಣ. ಆದಿತ್ತು ಪ್ರಭು. ಇಲ್ಲಿ 100 ಅಶ್ವಕ್ಕೆ ದಳವಾಯಿಯಾಗಿ ನೀನಿರು. ಅಲ್ಲಿ 1000, ಇಲ್ಲಿ 100 ಅಶ್ವಕ್ಕೆ ದಳವಾಯಿ. ಆಯ್ತು, ಆದ್ರೆ ನನಗೊಂದು ಆಸೆ ಪ್ರಭು. ಏನ್ ಹೇಳು? ಬಿಡಾರ ಒಂದು ಬೇರೆ ಆಗ್ಬೇಕು. ಬೇರೆ ಎಂತದ್ದು? ಎಲ್ಲರೊಂದಿಗೆ ಇರಬೇಕು. ಇಲ್ಲ, ನಾನು ಕುದುರೆ ಎಲ್ಲುಂಟು ಆ ಕುದುರೆ ಆಲಯದಲ್ಲೇ ಇರುವುದು ನಾನು. ಅದನ್ನ ಅಲ್ಲಿಯೇ ಬೆಳೆಸಿಕೊಂಡು ಬಂದಂತಹ ಹವ್ಯಾಸ, ಅಭ್ಯಾಸ, ಪದ್ಧತಿ. ಆಯ್ತಪ್ಪ. ಇದು ಊಟಕ್ಕೆ ಮತ್ತೆ ನನಗೆ ಇಲ್ಲಿಗೆ ಬರ್ಬೇಕು. ಭೋಜನ ಶಾಲೆಗೆ ಅಲ್ಲಿ ಬೇಡ, ನಾನು ಅಡಿಗೆ ಮಾಡಿ ನಾನೇ ಊಟ ಮಾಡು. ಏನು ಪ್ರತ್ಯೇಕ ಊಟ ನಿನಗೆ? ಅದು ಕ್ರಮವೇ ಹಾಗೆ ನನ್ನದು ಮೊದಲಿಂದ. ಆಯ್ತು ಆಯ್ತು, ಪ್ರತ್ಯೇಕ ಊಟದ ವ್ಯವಸ್ಥೆಯನ್ನು ನೀನೇ ಮಾಡಿ. ಆದಿತ್ತು. ಕುದುರೆ ಲಾಯದಲ್ಲಿ ಉಳಿಯುವುದಕ್ಕೆ ಅವಕಾಶ. ನನಗೆ ಲಾಯ ತೋರಿಸ್ತೇನೆ. ಅವರಿಗೆ ಅಭಯವನ್ನ ಕೊಟ್ಟೆ, ಬೇಟೆಗೆ ಬೇಕಾದಂತಹ ಸಲಕರಣೆಗಳನ್ನು ಸಿದ್ಧಗೊಳಿಸಿದೆ. ಬಂದು ತಡೆದು ಪ್ರಭು ಎಲ್ಲಿ ಹೊರಟಿದ್ದು? ನೇರವಾಗಿ ಅಡ್ಡ ಬಂದು ಬಿಟ್ಟಿಯ? ಹೌದು. ಬಂದವನಾದರೂ ಸುಮ್ಮನೆ ಉಳಿತೀಯೋ ಮಹಾರಾಯ? ಎಲ್ಲಿಗೆ ಹೊರಟದ್ದು? ಹೌದು. ಶುಭ ಕಾರ್ಯಕ್ಕೆ ಹೊರಟ ಸಂದರ್ಭದಲ್ಲಿ ಎಲ್ಲಿಗೆ ಅಂತ ಕೇಳಬಾರದು. ಹೌದಾ? ಎನ್ನುವ ಒಂದು ವಾಡಿಕೆ, ರೂಢಿ ಇದೆ. ಹೌದಾ? ಅದು ಗೊತ್ತಿಲ್ಲ. ಈಗ ಯಾರಾದ್ರೂ ಹೋಗುವಾಗ ಮಾರ್ಗದಲ್ಲಿ ಎದುರಿಗೆ ಬೆಕ್ಕು ಸಿಕ್ಕಿದ್ರೆ ಅದು ಅಪಶಕುನವೇ. ಹೌದಾ? ಮನೆ ಬೆಕ್ಕು ಸಿಕ್ಕಿದ್ರೆ? ಮನೆ ಬೆಕ್ಕು ಸಿಕ್ಕಿದ್ರೆ ಅದನ್ನು ಸರಿಸಿ ನಾವು ಹೊರಡಬೇಕಾಗ್ತದೆ. ಹಾಗಾದ್ರೆ ನಾನು ಮನೆ ಬೆಕ್ಕಂತ ತಿಳ್ಕೊಳ್ಳಿ. ಆಯ್ತಪ್ಪ, ನೀನು ನನ್ನೊಂದಿಗೆ ಹಿತವಂತನಾಗಿ ಇದ್ದವ. ಹೊರಟಾಗ ಎಲ್ಲಿಗೆ ಅಂತ ಅವಸರದಲ್ಲಿ ಕೇಳಿ. ಹೌದು. ಆದ್ರೂ ಶಿಷ್ಟಾಚಾರ ಮತ್ತೊಂದು ಇದೆಯಲ್ಲ, ದೂರ. ತಾವು ದೂರ ಹೊರಟದ್ದು. ಹೌದೌದು. ನಾನು ಪೇಟೆಗೆ ಹೊರಟಿದ್ದೆ. ನಾನು ಬರ್ತೇನೆ. ಎಲ್ಲಿಗೆ? ಬೇಟೆಗೆ. ನಾನು ಪೇಟೆಗೆಲ್ಲ ಹೊರಟದ್ದು. ಪೇಟೆಗೆ ಹೊರಟ ಯಜಮಾನನೊಂದಿಗೆ ನಾನು ಬರ್ತೇನೆ ಅಂತ ಮನೆಯ ಮಕ್ಕಳು ಹೇಳಿದಾಗ ಉಂಟಲ್ಲ, ಹಾಗಲ್ಲ. ನಾನು ನಿಮ್ಮ ಜೊತೆ ಬೇಟೆಗೆ. ಬೇಟೆ ಆಡುವುದು ಪೇಟೆಯಲ್ಲಿ ಅಲ್ಲ, ಕಾಡಿನಲ್ಲಿ. ಹೌದು, ಗೊತ್ತುಂಟು. ಏರು ತಗ್ಗುಗಳಿಂದ ಕೂಡಿರುವಂತಹ ಪರಿಸರವನ್ನು, ಕಲ್ಲು ಮುಳ್ಳುಗಳಿಂದ ತುಂಬಿರುವಂತಹ ಪರಿಸರ. ನನಗೆ ಇಲ್ಲಿ ಸರಿಯಾದ ನೆಲದಲ್ಲಿಯೇ ಓಡಾಡ್ಲಿಕ್ಕೆ ಆಗುವುದಿಲ್ಲ. ನಿನಗೆ ಇದೇ ಸಮಸ್ಯೆ ಆಗುವುದು. ಕಾಲು ಹಾಕಲಿಕ್ಕೆ ಜಾಗ್ರತೆ ಬೇಕು. ಹೌದು. ಈ ಏರು ತಗ್ಗಾದ ಪ್ರದೇಶ ಅಂತ ಹೇಳಿದ್ರೆ, ಏರ್ ಎಲ್ಲುಂಟು ಅಲ್ಲಿ ನಮ್ಮ ತಗ್ಗು ಇಟ್ರಾಯ್ತು, ತಗ್ಗು ಎಲ್ಲುಂಟು ಅಲ್ಲಿ ನಮ್ಮ ಏರ್ ಇಟ್ರಾಯ್ತು. ಅಲ್ಲಿಂದ ಅಲ್ಲಿ ಹೊಂದಾಣಿಕೆ. ಕಲ್ಲು ಮುಳ್ಳುಗಳಿಂದಲೂ ದುಷ್ಟ ಪ್ರಾಣಿಗಳಿಂದಲೂ ತುಂಬಿರುವಂತಹ ಅರಣ್ಯದ ಅನುಭವ ನಿನಗಿದೆಯಾ? ಇದೆ. ಯಾವಾಗ? ಅಲ್ಲಿ ನಳಚಕ್ರವರ್ತಿ ನಾನು. ನಳಚಕ್ರವರ್ತಿ ನಾನು. ನಳಚಕ್ರವರ್ತಿಯೊಂದಿಗೆ ನೀನು ಬೇಟೆಗೆ ಹೋಗಿದ್ದೆ ನಾನು. ಕರ್ಕೊಂಡು ಹೋಗ್ತಿದ್ದೆ. ಹೌದು. ನಾನಿಲ್ಲದವ್ರು ಬೇಟೆಗೆ ಹೋಗುದಿಲ್ಲ. ಅವನಿಗೇನು ತೊಂದರೆ ಆಗುವುದಿಲ್ಲ. ಏನು ತೊಂದರೆ ಆಗುದಿಲ್ಲ. ಅವ್ರಿಗೆ ಪ್ರಾಣಿಗಳನ್ನು ಕೊಲ್ಲಿಕ್ಕೆ ಸುಲಭ, ಅನುಕೂಲವೇ ಆಗ್ತದೆ. ಹೌದು. ಹೇಗೆ ಅದು? ಆ ಪ್ರಾಣಿಗಳು ಅಲ್ಲೆಲ್ಲಿ ನಿಂತ್ಕೊಂಡು ನನ್ನನ್ನು ಉಡುದು. ನಮ್ಮಕ್ಕಿಂತ ವಿಚಿತ್ರ. ನನ್ನ ಪ್ರಾಣಿಗಳಲ್ಲ, ಯಾರೂ ನಿನ್ನನ್ನು ನೋಡ್ತಾ ಇರಬೇಕು. ಇದ್ಯಾವ್ದು ವಿಚಿತ್ರ ಪ್ರಾಣಿ? ನಾನು ಮೊದಲೇ ಹೇಳಿದ ಹಾಗೆ ಎಲ್ಲರಂತೆ ನೀನು ಅಲ್ಲವಲ್ಲ. ಅಲ್ಲ. ಹಾಗಾಗಿ ಇದೊಂದು ಯಾವ್ದು ವಿಚಿತ್ರ ಪ್ರಾಣಿ. ಆವಾಗ ನಮ್ಮ ಒಡೆಯನಿಗೆ ಅವನನ್ನು ಕೊಲ್ಲಿಕ್ಕೆ ಒಂದು ಸುಲಭ ಆಗ್ತದೆ. ಹೌದಾ? ಹೌದು.
ಹಾಗಿದ್ರೆ ಬೇಟೆಯ ಅನುಭವ ನಿನಗಿದೆ. ಹೌದು ಪ್ರಭು. ಚಕ್ರವರ್ತಿಯೊಂದಿಗೆ ಬೇಟೆಯಾಡಿದಂತಹ ನಿನಗೆ ಬೇಟೆಯ ಚಪಲ ಇದೆ ಅಂತಾದ್ರೆ ಅದಕ್ಕೆ ಅವಕಾಶವನ್ನ ಕಲ್ಪಿಸುತ್ತೇನೆ. ಅದು ನಮ್ಮವರೆಲ್ಲ ಕಾದು ಕುಳಿತಿದ್ದಾರೆ. ಹೌದೌದು. ಹೊರಡೋಣ ಬೇಟೆಗೆ. ಏನು ಸಾಹಸ ಮೆರೆದು ಬಿಟ್ಟಿಯೋ ಮಹಾರಾಜ. ಅದೇ ಹ? ಎಂತ ಕೊಡಿ. ಎಂತಹ ಪ್ರದರ್ಶನ ಇದು. ಹೌದು. ಒಂದೊಂದು ಎತ್ತಿ ಬಾರಿಸ್ತಾ ಇದ್ದೀನಿ. ಹತ್ತಿರ ಬರುವುದಕ್ಕೆ ನನಗೆ ಭಯ. ಯಾವುದನ್ನ? ನಿನ್ನ ಕೈಯಲ್ಲಿದ್ದ ದೊಣ್ಣೆ ಯಾವ ಕಡೆ ಹೋಗ್ತದೆ ಅಂತ. ಅದೇ ಏನು ಹೊಡೆದಿಯೋ? ನಾನು ಹೊಂದಿ ಹೊಡೆದೆ. ಹೊಂದಿ. ಹಂದಿ? ಹೌದು. ಅಂದರೆ ಸೂಕರ. ಸೂಕರ. ಕಾಡು ಹಂದಿ ಹೊಡೆಯುವುದು ಅಷ್ಟು ಸುಲಭ ಅಲ್ಲ. ಅದೇ ನಾನು ಅದರಲ್ಲಿಯೂ ದೊಣ್ಣೆಯಲ್ಲಿ ನೀನು ಹೊಡೆದಿ ಅಂತ ಆದ್ರೆ. ಹೌದೇ. ನಿಮ್ಮ ಜೊತೆ ಬರುವಾಗ ನನ್ನನ್ನು ನೋಡಿತಾ ಇಲ್ವಾ? ಆ ಹಂದಿ ಮರಿ ಓಡ್ಲಿಕ್ಕೆ ಪ್ರಾರಂಭ ಮಾಡಿತು. ಮರಿಯ? ಹೌದು. ಆಮೇಲೆ ತಡ ಮಾಡ್ಲಿಲ್ಲ, ಅದು ಹೋಗಿ ಮರ ಹತ್ತಿದ್ದು ಹಂದಿ. ಎಲ್ಲ ಇವನ. ಹೌದು. ಇದೊಂದು ಹೊಸ ವಿಷಯ. ನಾನು ಇಲ್ಲಿಯವರೆಗೆ ಕೇಳಲಿಲ್ಲ. ಹಂದಿ ಮರ ಹತ್ತದ? ಹೌದು. ಆಮೇಲೆ ಬಾಲ ಕೆಳಗೆ ಬಿಡ್ತು. ಹಂದಿ ಮರ ಹತ್ತಿ ಅದರ ಬಾಲ ಕೆಳಗೆ ಬಾಲ ಮೇಲೆ ಮಾಡ್ಕೊಂಡು ಹತ್ತದ. ಬಾಲ ಕೆಳಗೆ ಬಿಡ್ತು. ಆಮೇಲೆ ಬಾಲಕ್ಕೆ ಕೈ ಹಾಕಿದೆ. ಗರ್ರ 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 ತಿರುಗಿಸಿ ನೆಲಕ್ಕೆ ಸಾಯುವಾಗ ಚೀ 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 ಅಂತ ಸತ್ತಿದೆ. ನೋಡಿ ನೋಡಿ ಅದು ಸತ್ರು ನನ್ನೇ ನೋಡ್ತಾ ಉಂಟು. ನೋಡಿ ನನ್ನನ್ನೇ ನೋಡ್ತಾ ಉಂಟು. ನೀನು ಹೊಡೆದದ್ದು ಹಂದಿ ಅಲ್ಲ, ಮತ್ತೆ ಅದು ಹೆಗ್ಗಣ. ಹೆಗ್ಗಣವ? ಗುಡ್ಡದಲ್ಲಿ ಬೆಳೆದಿರುವಂತಹ ದೊಡ್ಡ ಹೆಗ್ಗಣ. ಪ್ರಭು, ನನಗೆ ಪ್ರಾಣಿಗಳ ಪರಿಚಯ ಇಲ್ಲ ಅಂತ ಭಾವಿಸಿಕೊಂಡ್ರ? ಮತ್ತೇನು? ಬೇಟೆ ಆಡಿ ಆಡಿ ನಿಮ್ಗೆ ಆಯಾಸ ಆಗ್ಲಿಲ್ವಾ? ವಿನೋದಕ್ಕಾಗಿ ಈ ರೀತಿ ಮಾತಾಡಿದ ಆಯಾಸ ಒಂದು ದೂರ ಆಗ್ಲಿ ಅಂತ. ಅಂದ್ರೆ ಚಕ್ರವರ್ತಿ ನಿನ್ನನ್ನು ಕರ್ಕೊಂಡು ಹೋಗುವುದು ಇದಕ್ಕೆ. ಯಾಕೆಂದ್ರೆ ವಿನೋದಕ್ಕೆ ನೀನು ಬೇಕು ವಿದೂಷಕನಾಗಿ, ಅಲ್ವಾ? ಹೌದಪ್ಪ. ಬಾಹುಕ, ಹಿಂದೆ ಹಲವು ಬಾರಿ ಈ ಪರಿಸರಕ್ಕೆ ನಾನು ಬೇಟೆಗೆ ಬಂದಿದ್ದೇನೆ. ಸರಿ ಪ್ರಭು. ಆದರೆ ಇಂದಿನ ಬೇಟೆಯ ಹುರುಪು ಉತ್ಸಾಹ ಹಿಂದೆಂದೂ ನನಗೆ ಮೂಡಿಲ್ಲ. ಹೌದಾ? ಇದಕ್ಕೆ ಕಾರಣ ನಿನ್ನೊಂದಿಗಿನ ಬೇಟೆ. ಸರಿ ಪ್ರಭು. 3 ದಿಕ್ಕಿನ ಬೇಟೆಯನ್ನ ನಾವು ಪೂರೈಸಿದ್ದೇವೆ. ಹೌದು. ಯಾಕೆ ಒಂದು ರೀತಿಯ ಹಸಿವಾಗ್ತಾ ಇದೆ. ಮಧ್ಯಾಹ್ನ ಆಗ್ತಾ ಬಂತಲ್ಲ. 10 ಮಧ್ಯಾಹ್ನ. ಹೌದು. ಊಟದ ಸಮಯಕ್ಕೆ ಸರಿಯಾಗಿ ಊಟ ಮಾಡ. ಯಾವುದೇ ಇದು ಸಮಸ್ಯೆ ಇದ್ರು ಅದೊಂದು ಸಮಸ್ಯೆ ಮಾಡ್ಕೊಳ್ಬಾರ್ದು. ಯಾವ ಸಮಸ್ಯೆಯೂ ಇಲ್ಲ. ಯಾವುದೇ ಸಮಸ್ಯೆ ಇದ್ರು ಕೈಕಾಲು ಮುಖವನ್ನು ತೊಳೆದು ಎಲ್ಲ ಬುತ್ತಿ ಬಂದ ಬುತ್ತಿಯನ್ನು ಊಟ ಮಾಡಿ. ಊಟ ಮಾಡುವಲ್ಲ. 3 ದಿಕ್ಕಿನ ಬೇಟೆ ಮಾಡಿ ಆಯಾಸದಿ ಬಂದೆಡೆ ಕೊಳ್ಳಿರಲು, ಆಯಾಸದಿ ಬಂದೆಡೆ ಕೊಳ್ಳಿರಲು ವಿಶ್ರಾಂತಿಗೆ. ಒಂದು ಗರ್ಜಿಸುತ್ತಾ ಇದೆ.
ಪರಿಸರ, ಕಾರಡವಿ. ಮಧ್ಯಾಹ್ನದ ವೇಳೆಯಲ್ಲಿಯೂ ಸಹ ಸೂರ್ಯನ ಬೆಳಕು ಭೂಮಿಗೆ ಬೀಳದಿರುವಂತಹ ಇಂತಹ ಕಾರ್ಗತ್ತಲ ಆವರಿಸಿರುವಂತಹ ಪರಿಸರಕ್ಕೆ ನಾನು ಬಂದೆನಲ್ಲ. ಯಾವ ಮಾರ್ಗದಿಂದ ಬಂದಿದ್ದೇನೆ, ಯಾವ ಮಾರ್ಗದಲ್ಲಿ ಮುಂದುವರಿಯಬೇಕು ಒಂದು ನನಗೆ ತೋರುವುದಿಲ್ಲ. ಕಾರಣ ಮಾರ್ಗವೇ ಕಾಣಿಸುವುದಿಲ್ಲ. ಇವನಲ್ಲಿ ಹೋದ ಪುಣ್ಯಾತ್ಮ ಬೇಡ ಬೇಡವೆಂದರೂ ಕೇಳಲಿಲ್ಲ. ಬೇಟೆಯ ಅನುಭವ ನನಗಿದೆ. ಚಕ್ರವರ್ತಿಯೊಂದಿಗೆ ನಾನು ಬೇಟೆಗೆ ಹೋಗ್ತಾ ಇದ್ದವ. ಬೇಟೆ ಒಂದು ಹವ್ಯಾಸವಾಗಿ ಬೆಳೆದು ಬಂದಿದೆ. ಅವಕಾಶ ಕೊಡಿ ಎನ್ನುವುದಾಗಿ ಕೇಳಿಕೊಂಡವ. ಕಾಡಿನಲ್ಲಿ ಅವನನ್ನೂ ನಾನು ಕಳ್ಕೊಂಡೋ ಹೇಗೆ? ಯಾವ ಪ್ರಾಣಿಗಳು ತಿಂದವೋ, ಎಲ್ಲಿ ಎಡವೆ ಬಿದ್ದನೋ, ಜೀವಂತ ಇದ್ದಾನೋ ಇಲ್ಲವೋ, ನನ್ನ ಹಿಂದೆ ಇರಬೇಕಿತ್ತು, ಆమె ಇಲ್ಲವಲ್ಲ. ನೋಡೋಣ. ಈ ಬಂಡೆಯ ಮೇಲೆ ನಿಂತು ದೀರ್ಘಧ್ವನಿಯಿಂದ ಕರೆಯುತ್ತೇನೆ. ಓ ಬಾಹುಕ! ಪುಣ್ಯಾತ್ಮ ಇದ್ದಾನೆ ಅಂತ ಆಯ್ತು. ಶಬ್ದ ಕೇಳ್ತಾ ಇದೆ, ಕೇಳಿಸ್ತಾ ಇರುವುದೇ ಅವನ ಧ್ವನಿ. ಅವನೇ ಸ್ಪಂದಿಸುತ್ತಾ ಇರುವುದು. ಓ ಬಾಹುಕ! ಅರ್ಜುನ. ಓ ಬಸವಳಿದು ವೀರ ಬಾವುಕ ಗರುವೇ ಎಲ್ಲಿ ಹೋದಂತ ಪುಣ್ಯಾತ್ಮ ನೀನು? ಪ್ರಭು ಏನು ಮಾಡು ಹೇಳಿ? ವಿಶ್ರಾಂತಿಗಾಗಿ ಒಂದು ಕಡೆ ಕುಳಿತಾಗ ಪ್ರಭು ತಿಮ್ಮ ತಿಮ್ಮ ಯಾವ ತಿಮ್ಮನ? ಕಾಡ ತಿಮ್ಮ, ಕಾಡ ಸಿಂಹ. ಸಿಂಹ ಗರ್ಜನೆ ಕೇಳಿದಾಕ್ಷಣ ನೀವು ಹೊರಟ್ರಿ ಅಲ್ವಾ? ನಾನು ಬೆನ್ನಟ್ಟಿದೆ, ನನ್ನ ಹಿಂದೆ ಇದ್ದೆ. ಇದ್ದಾಗ ಅಲ್ಲೊಂದು ವಿಚಿತ್ರ ಪ್ರಭು. ಏನು ವಿಚಿತ್ರ? ಒಂದು ಮರಕ್ಕೆ ಒಂದು ಬೇರು ಬಂದಿದೆ. ಮರಕ್ಕೆ ಬೇರೆ ಬರುವುದು, ಮತ್ತೆ ಮನುಷ್ಯನಿಗೆ ಬೇರೆ ಬರ್ತದ? ಆ ಬೇರಿಗೆ ನನ್ನ ಕಾಲು ತಾಗಿ ನಾನು ಬಿದ್ದೆ. ಹೌದೇ? ಹೌದು. ನೋವಾಯ್ತು? ಇಲ್ಲ, ನಾನು ನೆಲಕ್ಕೆ ಬಿದ್ದೆ. ನೆಲಕ್ಕೆ ಬಿದ್ದೆ. ಬೀಳುವುದು ನೆಲದ ಮೇಲೆ ಅಲ್ಲ? ಹೌದು ಪ್ರಭು. ಮತ್ತೆ ಅಲ್ಲಿ ಬೀಳ್ತೀವಿ? ನೋವು ಆಗ್ಲಿಲ್ಲ. ಆಮೇಲೆ ಹಾಗೆ ಮುಂದೆ ಬಂದೆ. ಬರುವಾಗ ಅಲ್ಲಿ ಕವಲು ಹೊಡೆದ ದಾರಿ ಉಂಟು. ಕವಲು ದಾರಿ? ಹೌದು. ಆಮೇಲೆ ಆಚೆ ಹೋದ್ರ ಈಚೆ ಹೋದ್ರ ಗೊತ್ತಾಗ್ಲಿಲ್ಲ. ಹೋದವರು ಅದೇ ಮಾರ್ಗದಲ್ಲಿ ಬರ್ಬಹುದಲ್ಲ ಅಂತ ಅಲ್ಲಿ ಒಂದು ಬಂಡೆ ಉಂಟು. ಬಂಡೆ ಮೇಲೆ ಕೂತಿದ್ದೆ ಪ್ರಭು. ಆವಾಗ ನಿಮ್ಮ ಕೂಗು ಕೇಳಿ ಬಂತು. ಓಡೋಡಿ ಪ್ರಭು. ಬಾಹುಕ ಇದೇನು ಪ್ರಭು ಕಾಲಿನಾಗಿದೆ? ಅಯ್ಯೋ ಪ್ರಭು, ನಿಮ್ಮ ಕಾಲಲ್ಲಿ ಬಿಳಿ ರಕ್ತ. ಎಂತದ್ದು ಬಿಳಿ ರಕ್ತ? ಅಲ್ಲ, ನನ್ನ ದೇಹದಲ್ಲಿ ಬಿಳಿ ರಕ್ತವೇ ಇರುವುದು? ಅಲ್ಲ, ಬಿಳಿ ರಕ್ತ. ರಕ್ತ ಸುರಿತಾ ಇದೆಯಲ್ಲ, ಅದನ್ನ ಕೈಯಿಂದ ಒರೆಸಿಕೊಂಡೆ. ಆಮೇಲೆ ಒಳಗಡೆಯ ಮೂಳೆ ಕಾಣ್ತಾ ಇದೆ. ಮೂಳೆ? ಮೂಳೆ ಬಿಳಿಯಲ್ಲ. ಅಯ್ಯೋ, ನಿಮ್ಮ ಹಣೆಯು ಪೆಟ್ಟಾಗಿದೆ. ಹಣೆಯಲ್ಲಿ ದೊಡ್ಡ ಗಾಯ ಆಯ್ತೇನೋ? ಹೌದು, ಮಂಡೆ ಹಣೆಯಲ್ಲಿ. ಯಾಕೆಂದ್ರೆ ನನಗೆ ಕಾಣಿಸುವುದಿಲ್ಲ. ಹೌದು. ನಿನಗೆ ಕಾಣಿಸ್ತದೆ ಅಂತ ಆಯ್ತು. ಹೌದು ಪ್ರಭು. ಯಾಕೆಂದ್ರೆ ಆ ಪೆಟ್ಟು ನಿನಗೆ ಅಲ್ವೋ? ಯಾಕೆ ಅನುಭವ ನನಗಾದ್ರೂ ಸಹ ಪಶ್ಚಾತ್ತಾಪ ಪಡ್ತಾ ಇದ್ದವ ನೀನದು. ಹೌದು ಪ್ರಭು. ಯಾಕೆ ಇಲ್ಲಿವರೆಗೆ ನನ್ನ ಹಣೆಯಲ್ಲಿ ಗಾಯ ಆಗಿದೆ ಎನ್ನುವ ಗೋಚರದಲ್ಲಿ ಅದೇ ಅದೇ. ಯಾಕೆಂದ್ರೆ ಪೆಟ್ಟು ನಿನಗಾಗಿದೆಯಲ್ಲ. ಅಲ್ಲ ಪ್ರಭು, ಅದು ಹಣೆಯಲ್ಲಿ. ಅರರೆ ಬಾವುಕ ಹಸಿವಿನಿಯು ಹಸಗಿದ್ದೆ. ಅರರೆ ಬಾವುಕ ಹಸಿವಿನಿಯು ಹಸಗಿದ್ದೆ. ಬಾವುಕ ಪ್ರಭು, ಗಾಯಗಳಾಗುವುದು ಸ್ವಾಭಾವಿಕ, ಸಹಜ. ಹೌದು. ಅದನ್ನು ಗುಣಪಡಿಸಿಕೊಳ್ಳಬಹುದು ನಿನ್ನಂತಹ ಸ್ನೇಹಿತರು ಇರಬಹುದು. ಸರಿ ಪ್ರಭು. ಆದ್ರೆ ಹಸಿವೆ ಜೋರಾಗ್ತಾ ಇದೆಯಲ್ಲ. ಹಸಿವೆ ಆದ್ರೆ? ಬಾಯಾರಿಕೆ ಆಗ್ತಾ ಇದೆಯಲ್ಲ. ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಹಸಿವೆ ಆಗ್ತಾ ಇದೆಯಲ್ಲ, ಅದು ಊಟ ಮಾಡಬೇಕು. ಬಾಯಾರಿಕೆ ಆದ್ರೆ ನೀರು ಕುಡಿಬೇಕು. ಹೌದು. ಹಸಿವೆ ಆದ್ರೆ ಊಟ ಮಾಡಬೇಕು. ಹೌದು. ಇದು ನನಗೆ ಗೊತ್ತಿಲ್ವ?
ಅಲ್ಲ ಆದ್ರೆ ಆ ವ್ಯವಸ್ಥೆ ಬೇಕಲ್ಲ. ಅಲ್ಲ ನೀವು ಬರುವಾಗ ಭೇಟಿಗೆ ಬರುವಾಗ ಬುತ್ತಿ ಎಲ್ಲ ತಯಾರು ಮಾಡ್ಕೊಂಡು ಬರ್ಲಿಲ್ವಾ ನೀವು? ಏ ನೀನು ನನ್ನೊಂದಿಗೆ ಇದ್ದೀಯಲ್ಲ. ಹೌದು. ಆ ಮರದ ನೆರಳಿನಲ್ಲಿ ಬುತ್ತಿಯನ್ನ ಬಿಡಿಸುವ ಸಂದರ್ಭದಲ್ಲಿಯೇ ಸಿಂಹ ಗರ್ಜಿಸಿದ್ದು. ಬಿಡಿಸಿದಂತಹ ಬುತ್ತಿ ಅಲ್ಲಿಯೇ ಉಳಿಯಿತು. ನಾನು ಧನುರ್ಬಾಣವನ್ನ ಹಿಡಿದು ಸಿಂಹವನ್ನ ಬೆನ್ನಟ್ಟಿ. ಹೌದು. ಏನು ಮಾಡ್ಲಿಕ್ಕೆ ಬರ್ತದೆ? ನಿಮ್ಮಾಗೆ ನಾನು ಮಾಡ್ಲಿಲ್ಲ. ನಾನು ಎಲ್ಲಿ ಹೋಗುದಿದ್ದು ಪ್ರಥಮ ಬುತ್ತಿಯನ್ನು ಹಿಡ್ಕೊಂಡೇ ಹೋಗುವ ನಾನು. ನಿನ್ನಷ್ಟು ಬುದ್ಧಿವಂತ ನಾನು ಅಲ್ಲೂ. ಆಯ್ತು, ಒಳ್ಳೇದೇ ಆಯ್ತು, ಉಪಕಾರ ಆಯ್ತು. ಏನು? ನೀನು ತಂದಂತಹ ಬುತ್ತಿ ಉಂಟಲ್ಲ, ಅದನ್ನ ಬಿಡಿಸಿ ನನಗೆ ಬಡಿಸು. ಪ್ರಭು, ಏನು ಮಾತಾಡ್ತಾ ಇದ್ದೀರಿ ನೀವು? ನೀವ್ಯಾರು, ನಾನ್ಯಾರು ಪ್ರಭು? ಯಾಕೆ? ಅದ್ರಲ್ಲಿ ನೀವು ಊಟ ಮಾಡುವುದೇನು? ಮೃಷ್ಟಾನ್ನ ಭೋಜನ. ನಾವು ಕೂಳು ಊಟ ಮಾಡುವುದು. ಶ್ರೀಮಂತರು ಊಟ ಮಾಡುವುದು ಮೃಷ್ಟಾನ್ನ ಭೋಜನ. ಮೃಷ್ಟಾನ್ನ ಭೋಜನ. ಹೌದು. ನಿಮ್ಮಂತಹ ಬಡವರು ಕೂಳು. ಪರಿಭೇದ ನನಗಿಲ್ಲ. ಶ್ರೀಮಂತರು ಬಡವರು ಎನ್ನುವಂತಹ ಭೇದ ಭಾವನೆ ನನ್ನ ಜೀವನದಲ್ಲಿಯೇ ನಾನು ಮಾಡಿದವಲ್ಲ. ನೀನು ಊಟ ಮಾಡಬೇಕು ಅಂತ ಕಟ್ಕೊಂಡು ಬಂದಿದ್ದೀಯಲ್ಲ, ಹೌದು, ಅದನ್ನ ಬಿಡಿಸು, ಬಡಿಸು. ಅಯ್ಯೋ ಪ್ರಭು, ಅದು ಇವತ್ತಿದಲ್ಲ, ಅದು ಮತ್ತೆ 4 ದಿನದ ಹಿಂದೆ ಮಾಡಿದ್ದದು. ಅದನ್ನ ಬಿಸಿ ಮಾಡುದು, ಬುತ್ತಿ ಹಾಕೊಂಡು ಬರುದು, ಅದನ್ನೇ ಬಿಸಿ ಮಾಡುದು, ಅದನ್ನೇ ತಿನ್ನುವುದು ನಾನು. ಅದಕ್ಕೆ ನೀನು ಬೇರೆ ಅಡುಗೆ ಮಾಡ್ಕೊಳ್ತೇನೆ ಅಂತ ಹೇಳಿದ್ದ? ಹೌದು. ಆಯ್ತಪ್ಪ, ನೀನು ಊಟ ಮಾಡುವುದಕ್ಕಾಗಿಯೇ ಕಟ್ಕೊಂಡು ಬಂದದ್ದು. ಹೌದು ಹೌದು ಪ್ರಭು. ನನಗಾಗ್ತದೆ, ಅದನ್ನ ಕೊಡು, ಬಡಿಸು. ಮನೆ ಅರಮನೆಗೆ ಹೋಗುವ ಹೆಚ್ಚೊತ್ತಿಲ್ಲ, ಬನ್ನಿ. ಇಲ್ಲ, ಸಾಧ್ಯವೇ ಇಲ್ಲ. ಇಲ್ಲ, ಬನ್ನಿ ಹೋಗುವ. ಊಟ ಮಾಡದೆ ಹೋದ್ರೆ ಖಂಡಿತ ನನ್ನ ಪ್ರಾಣ ಹೋಗ್ತದೆ ಬಾವುಕ. ಒಡೆಯ, ನನ್ನ ಪ್ರಾಣ ಹೋಗುವುದನ್ನು ನೋಡ್ತೀಯ? ಇಲ್ಲ ಇಲ್ಲ ಒಡೆಯ, ಇಲ್ಲ ಇಲ್ಲ ಒಡೆಯ. ಏನು ಇಲ್ಲ? ಆ ಊಟವನ್ನು ನಾನು ಕೊಡ್ತೇನೆ. ಆದ್ರೆ ಒಂದು ಬಡಿಸ್ತೀಯ? ಹೌದು. ಆದ್ರೆ ಊಟ ಮಾಡುವ ಮುಂಚೆ ಕೈ ಕಾಲು ಮುಖವನ್ನು ತೊಳಿಬೇಕಂತೆ. ಹಸಿವೆ ಆಗಿ ಜೀವ ಹೋಗ್ತಾ ಇದೆ, ಕಾಲು ಮುಖ ತೊಳ್ಕೊಳ್ಳುವುದು. ಊಟ ಮಾಡಿದ ಮೇಲೆ ಕೈ ಬಾಯಿ ಎಲ್ಲ ತೊಳ್ಕೊಳ್ಬೇಕು. ತೊಳ್ಕೊಳ್ಬೇಕಲ್ಲ? ಹೌದು. ಆವಾಗ ಕಾಲನ್ನು ತೊಳೆದ್ರಾಯ್ತು. ಇಲ್ಲ, ಇದ್ರಲ್ಲಿ ನೀವು ಹಠ ಹಿಡಿಬಾರ್ದು. ಹೋಗಿ ಕೈ ಕಾಲು ಮುಖವನ್ನು ತೊಳ್ಕೊಂಡು ಬನ್ನಿ. ಊಟಕ್ಕೆಲ್ಲ ನಾನು ತಂದ ಪಾತ್ರೆಯಲ್ಲಿ ಕಂಡಲು ನಿರದೆ ಹಾಕುತ್ತ ಪೂರ್ಣ ದೃಷ್ಟಿಯು ತಡವರಿದೆ ಬರಿದ ಪಾತ್ರಗಳೋದು ಧರಣಿ ಪರ ಎಬ್ಬಿಸುತ್ತ ವರ ಭೋಜನ ಗರಿಸಿ ಭೋಜನ ಗರಿಸಿ 4 ದಿವಸದ ಹಿಂದೆ ಮಾಡಿದಂತಹ ತಂಗಳನ್ನ ಎನ್ನುವುದಾಗಿ ಹೇಳಿದ ಬಾವು. ಊಟ ಮಾಡಬೇಕು ಅಂತ ಕುಳಿತಿದ್ದೆ, ಹಸಿವೆ ಜೋರಾಗಿತ್ತಲ್ಲ, ಬೇಗ ಬೇಗ ಊಟ ಮಾಡಬೇಕು ಎನ್ನುವಂತಹ ತವಕ. ಕೈ ಹಾಕ್ತೇನೆ ಎಲ್ಲ ಬಿಸಿ ಬಿಸಿಯಾಗಿತ್ತು. ಈಗ ತಾನೇ ಮಾಡಿದಂತಹ ಅಡುಗೆ ಅಂತಿತ್ತು. ಆಶ್ಚರ್ಯವೇ ಸರಿ. ಹಾಗೋ ಹೀಗೋ ಆತ ಬಡಿಸಿದ, ನಾನು ಊಟ ಮಾಡಿದೆ. ನನ್ನ ಪ್ರಾಣವನ್ನ ಉಳಿಸಿದಂತಹ ಒಬ್ಬ ಆಪತ್ ಬಂಧು ಈತ ಎನ್ನುವುದರಲ್ಲಿ ಸಂದೇಹವೇ ಇಲ್ಲ. ಬಾಹುಕ, ನಾನು ಊಟ ಮಾಡಿ ಎದ್ದು ಬಂದು ಬಹಳ ಹೊತ್ತಾಯ್ತು. ನೀನಲ್ಲಿ ಏನು ಮಾಡ್ತಾ ಇದ್ದಿ? ಊಟ ಮಾಡಿದ ಅಡಿ ಗೋಮಯ ಹಾಕ್ತಾ ಇದ್ದೆ ನಾನು. ಹೋದಲೆಲ್ಲ ಗೋಮಯ ಹಾಕುವುದ? ಅದಲ್ಲ ಪ್ರಭು, ಎಲ್ಲೇ ಹೋಗ್ಲಿ, ಎಲ್ಲೇ ಯಾವ ಸ್ಥಳದಲ್ಲೇ ಊಟ ಮಾಡ್ಲಿ, ಅಲ್ಲೂ ಗೋಮಯವನ್ನು ಹಾಕಿಯೇ ಬರ್ಬೇಕು. ಅಲ್ಲ, ಆ ಶಾಸ್ತ್ರ ನಮ್ಮಲ್ಲಿಯೂ ಇದೆ. ಹೌದು. ನಾನು ಹೋದಲೆಲ್ಲ ಗೋಮಯ ಹಾಕುವುದು ಅಂತ ಕೇಳಿದ್ದು ಯಾಕೆ? ಅರಮನೆಯ ಭೋಜನ ಶಾಲೆ ಅಲ್ಲ ಇದು. ಇದು ಕಾಡು. ಕಾಡಾಗಲಿ ಮರದ ಬುಡದಲ್ಲಿ ಕುಳಿತದ್ದು ನಾವು. ಹೌದು. ಇಲ್ಲಿ ಅಂತದ್ದು ಗೋಮಯ ಹಾಕು. ಕಾಡಾಗಲಿ ನಾಡಾಗಲಿ, ನಾವು ಊಟ ಮಾಡಿದ ಸ್ಥಳದಲ್ಲಿ ಒಂದು ಇರುವೆ ಆಚೆಗೆ ಹೋದ್ರೂ ಹೊಟ್ಟೆ ಹಾಳಾಗ್ತದೆ. ಆರೋಗ್ಯ ಶಾಸ್ತ್ರವನ್ನು ಬಲ್ಲವನು, ಮತ್ತೆ ನಳಚಕ್ರವರ್ತಿಯೊಂದಿಗಿನ ಅನುಭವ. ಹೌದು. ಊಟ ಚೆನ್ನಾಗಿತ್ತು ಬಾವು. ಎಂತ ಚೆನ್ನಾಗುಂಟು. 4-5 ದಿನದ ಹಳಸಿದ ಅನ್ನ ಮರರೆ ಬಿಸಿ ಬಿಸಿಯಾಗಿತ್ತು. ಬಿಸಿ ನಿಮ್ಮ ದೇಹ ಬಿಸಿಯಾಗಿತ್ತು, ಹಾಗಾಗಿ ಅದು ಬಿಸಿಯಾಗಿ ಅನ್ನದಲ್ಲಿ ಸೆಕೆ ಹಾರ್ತಾ ಇತ್ತು. ಸೆಕೆ ಅನ್ನದಲ್ಲಿ ಅಲ್ಲ, ನಿಮ್ಮ ಕಣ್ಣಿನಲ್ಲಿ ಹಾರಿದ್ದದು. ಹೌದಾ? ಹೌದು. ಅದೇ ಊಟ 4-5 ಹೇಗೆ ಊಟ ಮಾಡಿದ್ರಿ ಅಂತ ನನಗೆ ಆಶ್ಚರ್ಯ ಆಗಿದ್ದು. ಹೌದಾ? ಹೌದು. ಬಾಹುಕ, ಹಾಗೋ ಹೀಗೋ ನನ್ನ ಹಸಿವೆಯನ್ನ ತಣಿಸಿದಂತಹ ಒಬ್ಬ ಮಿತ್ರ ನೀನು ಎನ್ನುವುದರಲ್ಲಿ ಯಾವುದೇ ಸಂದೇಹ ಇಲ್ಲ. ಸರಿ. ಬರೇ ನಳಚಕ್ರವರ್ತಿಯ ಪ್ರಜೆ ಅಲ್ಲ, ನನ್ನ ಹಸಿವೆಯನ್ನ ತಣಿಸಿದಂತಹ ಒಬ್ಬ ಆಪತ್ ಬಂಧು ನೀನು. ನಾನು ಕೃತಜ್ಞನಾಗಬಾರದಲ್ಲ? ಕೃತಜ್ಞತೆಯನ್ನು ಸಲ್ಲಿಸುವಂತಹ ಬಗೆ ಹೇಗೆ ಒಂದು ನಿರ್ಧಾರಕ್ಕೆ ಬಂದೆ ಬಾವು. ಏನು? ಹರುಷದೊಳ ರುಚಿಕರಕ್ಕೆ ಮೆಚ್ಚಿ ಹರುಷದೊಳ ಮೆಚ್ಚಿ
ಬಾಹುಕದಿಂದ ಸೌಖ್ಯದ್ಯೋ ರಚಿಸಿಕೊಂಡೊಡಗೆಯೋ ಪರಮಾತ್ಮ ನೀನೆಂದ ನೀನು ನಿಶಾಸ ನಗರದಿಂದ ಬಂದೆ ನಮ್ಮಲ್ಲಿ ಉದ್ಯೋಗವನ್ನ ಪಡೆದೆ. ಹೌದು ಪ್ರಭು. ಇಲ್ಲಿಯವರೆಗೂ ನಿನ್ನ ಕರ್ತವ್ಯವನ್ನ ಚೆನ್ನಾಗಿಯೇ ನಿಭಾಯಿಸುತ್ತಾ ಬಂದವನು. ಎಷ್ಟು ದಣಿದಿದ್ದೀಯೋ ನನಗೆ ಗೊತ್ತಿಲ್ಲ. ದಣಿಮಾಗಿದ ಎನ್ನುವುದಾಗಿ ಒಂದು ದಿವಸವೂ ನನ್ನ ಮುಂದೆ ನೀನು ಹೇಳ್ಕೊಂಡವ ಇಲ್ಲ, ಅದು ನಮಗೆ ಹಿರಿಯವರು ಆಡಿದ ಮಾತೆ ಹಾಗೆ. ಏನು? ಯಾವುದೇ ಮಾಡಿದ್ರು ಇನ್ನೊಬ್ಬರಲ್ಲಿ ಹೇಳಿಕೊಳ್ಳಬಾರದು, ಹೇಳಿಸಿಕೊಳ್ಳಬಾರದು. ಆದ್ರಿಂದ ಏನೇ ಬರಲಿ ಪ್ರಾಮಾಣಿಕ ಕರ್ತವ್ಯೋ ಧರ್ಮ ಸಂಗ್ರಹ. ಹೌದೌದು. ನೀನಷ್ಟು ದಣಿಯಬಾರದಪ್ಪ. ನೀನು ನನಗೆ ಪರಮಾಪ್ತನಾಗಿ ನನ್ನ ಹತ್ತಿರ ಇರಬೇಕು ಎಂಬ ಉದ್ದೇಶದಿಂದ ನಾನೊಂದು ನಿರ್ಧಾರಕ್ಕೆ ಬಂದಿದ್ದೆ. ಎಂತ ಪ್ರಭು? ನೀನು ಬಂದಿದ್ದೀಯಾ, ಉದ್ಯೋಗವನ್ನು ನಾನು ಕೊಟ್ಟಿದ್ದೇನೆ. ಆ ಉದ್ಯೋಗ ಇಂದಿನಿಂದ ನಿನಗಿಲ್ಲ. ಆ ಉದ್ಯೋಗ ಇಲ್ವಾ? ಇಲ್ಲ. ಆ ಉದ್ಯೋಗ, ಕುದುರೆಕಾಯಿ ಉದ್ಯೋಗ ಇಲ್ಲ ಅಂತ ಆದ್ರೆ ಬೇರೆ ಒಂದು ಉದ್ಯೋಗ ಇರ್ಬೇಕಲ್ಲ. ಕಾದಿದೆ, ಅದರ ನಿರೀಕ್ಷೆಯಲ್ಲಿ. ನನಗೆ ಗೊತ್ತಾಯ್ತು. ಯಾವುದು? ಕುದುರೆಕಾಯಿ ಉದ್ಯೋಗ ನನಗಿಲ್ಲ ಇನ್ಮೇಲೆ. ಕತ್ತೆ ಕಾಯುವುದಾ? ಕತ್ತೆ ಕಾಯುವುದಕ್ಕೆ ಬೀದಿಯ ಕಡೆ ಬದಿಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಮತ್ತೆ ಅದಕ್ಕೆ ನೀನಲ್ಲ, ನೀನು ನಮ್ಮಲ್ಲಿ ಅಡುಗೆ ಭಟ್ಟನಾಗಿರಬೇಕು. ಯಾರು? ನಾನ? ನನ್ನ ಅಡುಗೆಯನ್ನು ಊಟ ಮಾಡುವವರು ಯಾರು? ನನ್ನನ್ನು ನೋಡಿ ಹೇಸಿಕೊಳ್ತಾರೆ. ಅಲ್ಲ, ನಾನೀಗ ಊಟ ಮಾಡಿದಂತ ಅಡುಗೆ ನಿನ್ನ ಕೈಯಲ್ಲಿಯೇ ಮಾಡಿದ್ದು. ಹೌದೋ ಅಲ್ಲ? ಹೌದು, ನೀವು ಊಟ ಮಾಡಿದ್ದೀರಿ. ನೋಡಿದವರು ಯಾರಾದ್ರೂ ಊಟ ಮಾಡ್ತಾರಾ? ಅಲ್ಲ, ನೋಡಿದವರು ಯಾರು ಇಲ್ಲ ಇಷ್ಟರವರೆಗೆ. ಅಲ್ಲ, ಇನ್ನು ಊಟ ಮಾಡಿದ ನೀನೇ ಅಡುಗೆ ಭಟ್ಟನಾಗಿರಬೇಕು ಅಂತ ಹೇಳಿದ ಮೇಲೆ ಇರಬಹುದಲ್ಲ? ಇಲ್ಲ. ಹಾಗೆ ನಮ್ಮಲ್ಲಿಗೆ ಬಂದಂತಹ ಅತಿಥಿಗಳು ಖಂಡಿತ ನಿನ್ನ ಊಟದ ಬಗ್ಗೆ ಅವರು ಚಕಾರ ಎತ್ತಲಿಕ್ಕಿಲ್ಲ. ನನ್ನನ್ನು ನೋಡಿ ಹೇಸಿಕೊಳ್ತಾರೆ. ಆದ್ದರಿಂದ ಒಂದು ಕೆಲಸ ಮಾಡು. ಎಂತದ್ದು? ಬಡಿಸುವುದಕ್ಕೆ ಬೇರೆ ಭಟ್ರನ್ನ ಬಿಡು. ಅಲ್ಲಿ ಮೊದ್ಲಿದ್ದ ಭಟ್ರು ಅವರು ಬಡಿಸ್ಲಿಕ್ಕೆ, ನಾನು ಅಡಿಗೆಗೆ. ಒಳಗಡೆ ನೀನು, ನಾನು ನನಗೆ ನೀನೇ ಬಡಿಸಬೇಕು. ಆಯ್ತು. ನಿಮಗೆ ಸಮೀಪದಲ್ಲಿಯೇ ನೀನು ಊಟಕ್ಕೆ ಕೂತ್ಕೊಳ್ಬೇಕು. ಆದಿತ್ತು ಪ್ರಭು, ಆದಿತ್ತು. ಮತ್ತೆ ಅತಿಥಿಗಳು ಬಂದಾಗ ಅವರೊಂದಿಗೆ ನಾನೇ ಹೋಗ್ತೇನೆ. ಆಯ್ತಲ್ಲ? ಆದ್ರೆ ಹೆಸರು ಇಂದಿನಿಂದ ಋತುಪರ್ಣನ ಅರಮನೆಯಲ್ಲಿ ಅಡುಗೆ ಭಟ್ರು ಯಾರು ಅಂತ ಕೇಳಿದ್ರೆ ಭಾವುಕ ಭಟ್ರು. ಭಾವುಕ ಭಟ್ರೆ ಅಡುಗೆ ಭಟ್ರು. ಅಡುಗೆ ಭಟ್ರೆ ಭಾವುಕ ಭಟ್ರು. ಹೋಗೋಣ. ಪ್ರತಿದೇವನು ಅಖಿಲ ರಾಜವ ಸುತ್ತಿ ದಣಿಗಲು ಚದುರಿ ಸಿಕ್ಕದಾದಳು ಚಿತ್ತದೊಳಗೆ ತಾಳುತ್ತ ದುಗುಡವ ಮತ್ತೆ ಹೊಕ್ಕನು ವಿಷದ ಪುರುಷನಾದಂತ ನಳಚಕ್ರವರ್ತಿ ಹೆಂಡತಿಯಾದಂತ ದಮಯಂತಿಯನ್ನು ಕರೆದುಕೊಂಡು ರಾಜ್ಯ ಬಿಟ್ಟಿದ್ದಾನೆ ಎನ್ನುವಂತ ವಿಷಯ ನಮ್ಮಲ್ಲಿಗೆ ಬಂದಿರುವಂತ ವಾಷ್ಣೀಯ ಬ್ರಾಹ್ಮಣದಿಂದ ಗೊತ್ತಾಯಿತು. ದಮಯಂತಿಯ ತಂದೆಯಾದಂತ ಭೀಮಕ ಮಹಾರಾಜ ಕಣ್ಣೀರನ್ನು ಸುರಿಸುತ್ತಾ ಒಂದು ಮಾತು ಹೇಳಿದ್ದಾನೆ. ಅಳಿಯ ಮತ್ತೆ ಮಗಳು ಯಾವ ಕಡೆಯಲ್ಲಿ ಇದ್ದಾರೆ ಎಂದು ಶೋಧಿಸಿಕೊಂಡು ಬಾ ಎನ್ನುವ ಹಾಗೆ ಕೆಲವಷ್ಟು ರಾಜ್ಯವನ್ನು ಸುತ್ತಿದೆ. ಬರುತ್ತಾ ಇರುವಾಗ ನಿಂತ ಸ್ಥಳ ಯಾವುದಿದು? ಇದುವೇ ಚೈತ್ಯನಾಡಲ್ವೋ? ಅರಮನೆ ಎದುರಿನಲ್ಲಿ ನಿಂತುಕೊಂಡಿದ್ದೇನೆ. ಯಾರಾದ್ರೂ ಬಂದು ವಿಚಾರಿಸಿಯಾರು ನೋಡೋಣ. ಇರದ ರಾಜ ಮಂದಿರಕ್ಕೆ ತೆರಳಿದ ಇಳೆಯ ಪತ್ನಿಯೂತ ನೋಡಿ ಎರಗಿದ ಇಳೆಯ ಪತ್ನಿಯೂತ ನೋಡಿ ಎರಗಿದ. ಹೊಂದಿಸಿಕೊಳ್ತಾ ಇದ್ದೇನೆ. ಶುಭವಾಗಲಿ ಎದ್ದೇಳಮ್ಮ. ಲೋಕದಲ್ಲಿ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಬ್ರಾಹ್ಮಣರಂತೆ ನಿಂತು ದಣಿಯುವುದು ಯೋಗ್ಯವಲ್ಲ. ಅದು ಆ ಕಡೆಯಲ್ಲಿ ಮಂಜೂರು. ಹೌದಲ್ಲ, ಕೂತ್ಕೊಳ್ತೇನೆ. ಅದಾಗಲಿ ಸ್ವಾಮಿ. ಈಗ ಮಧ್ಯಾಹ್ನದ ಹೊತ್ತು, ಊಟದ ಸಮಯ. ಆದ್ದರಿಂದ ಈಗ ಊಟ ಮಾಡ್ಬೇಕು. ಊಟ ಮಾಡ್ಬೇಕು. ಹೌದು, ಸ್ನಾನ ಆದಿತ್ತು. ಕೈ ಚಳಕದಿಂದ ಭೋಜನ ಪಗೈಸಿದ ದಕ್ಷಿಣೆಯ ನೀಡಿದಳು. ಹೇಗಾಗಿದೆ ಊಟ ಅಂತ ಹೇಳಿದ್ರೆ ಅಷ್ಟು ಒಳ್ಳೆಯದಾಗಿದೆ. ಹೌದಾ?
ಹೇಳುವುದಕ್ಕೆ ಒಂದು ನಾಲಿಗೆ ಸಾಕಾಗುವ ಹಾಗಿಲ್ಲ. ಓಹೋ. ಆದ್ರೆ ಇವತ್ತು ನಾನು ಇಲ್ಲಿಗೆ ಬರುತ್ತೇನೆ ಅನ್ನುವಂತ ನಿರೀಕ್ಷೆ ಉಂಟಾ? ಇಲ್ಲ. ಹಾಗಾದ್ರೆ ಈ ರೀತಿ ಅಡುಗೆ ಮಾಡಿದ್ದೀರಲ್ಲ? ಅಯ್ಯೋ, ಇದು ದಿನನಿತ್ಯದ ಅಡುಗೆ. ಹೌದು. ಹೌದೌದು. ಹೀಗೆಯಾ? ಹೀಗೆ. ಆದಿತ್ತು ಒಳ್ಳೆದಾಗಿದೆ. ಕುಳಿತುಕೊಳ್ಳಿ. ಈಗ ಕುಳಿತುಕೊಳ್ತೇನೆ. ಊಟ ಮುಗಿಸಿ ಆಗಿದೆ. ಹೌದು. ತಾಂಬೂಲ ಚೆರುವಣ. ಅಯ್ಯೋ, ಉಂಟು. ಹೌದಾ? ವ್ಯವಸ್ಥೆ ಇದ್ರೆ ಬನ್ನಿ ನೋಡೋಣ. ತಾಂಬೂಲವನ್ನು ಸವಿಯಿರಿ. ಮತ್ತೆ ನೋಡಿದ್ರ, ನಿಮ್ಮನ್ನ ಉಪಚರಿಸುವಲ್ಲಿಯೇ ಮುಂದಾದೆ. ಆದ್ರೆ ನನ್ನ ಸೇವಕಿಯರು ಒಬ್ಬರಿಗೆ ಮೆಲಿದ್ದಾರೆ. ಅವ್ರನ್ನ ಊಟ ಕರಿಬೇಕು. ಯಾರಲ್ಲಿ ದಾಸಿಯರು ಬನ್ನಿ ಊಟಕ್ಕೆ. ಉಣ್ಣಲು ಸುಖ ಮೇಲೆ ಇರುವಳ ಮುನ್ನ ಕರೆಯಲು ಮೇಲೆ ಇರುವಳ ಮುನ್ನ ಕರೆಯಲು ಇಳಿದು ಬಂದಳು ಕನ್ನೆ ಮುಖವ ಸುದೇವ ನುಡಿದ ತನ್ನರಾಯಣ ತನುಜೆಯ ಏನು ಬ್ರಾಹ್ಮಣ್ರೆ, ಮಹಾರಾಣಿಯವರ ಎಂತದ್ದಾಗಿ ಹೋಯ್ತು? ಹೆಣ್ಮಕ್ಳೆಲ್ಲ ಸಾಲು ಸಾಲಾಗಿ ಊಟಕ್ಕೆ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆ ನೀವು ಹೋಗುವುದೇನು? ಹೆಣ್ಮಕ್ಳನ್ನು ನೋಡ್ಲೇ ಇಲ್ವ ನೀವು? ಎಲ್ಲವರ ಹಿಂದೆ ನಾನು ಹೋಗಲಿಲ್ಲ. ಮತ್ತ ಆ ಚಪಲತೆ ಎಂತದ್ದದು? ನೋಡುವುದೇ ಚಪಲವ ಮತ್ತೆ ನನ್ನದ್ದಲ್ಲ. ಹಾ. ಅದಕ್ಕಾಗಿಯೇ ನಾನು ನೆಟ್ಟ ದೃಷ್ಟಿಯಿಂದ ಅವಳನ್ನೇ ನೋಡ್ತಾ ಇದ್ದೆ. ಯಾಕೆ ನೋಡಿದ್ದು? ಕೊನೆಯಲ್ಲಿ ಒಬ್ಬಳು ಹೋದಳಲ್ಲ, ಹೌದು. ಅವಳ ಬಗ್ಗೆ ನನ್ನ ನಿರೀಕ್ಷೆ. ಅವಳ ಬಗ್ಗೆ ಮಿಕ್ಕುಳಿದ ಹೆಣ್ಣು ಮಕ್ಕಳ ಬಗ್ಗೆ ನಿರೀಕ್ಷೆ ಅಲ್ಲ ನನ್ನದು. ಆದ್ರೆ ನಿಮ್ಮಲ್ಲಿ ಒಂದು ವಿಷಯ ಕೇಳ್ತೀನಿ. ಏನು? ಮೂಲದಲ್ಲಿ ಅವಳು ಇಲ್ಲಿ ಇದ್ದವಳು ಅಥವಾ ಕೆಲವೇ ದಿನದಿಂದ ಈಚೆಗೆ ಇಲ್ಲಿ ಬಂದು ಸೇರಿಕೊಂಡವಳು? ಅವಳ ಬಗ್ಗೆ ಅವಳು ಯಾರು, ಹೇಗೆ, ಎಂತದ್ದು ಎನ್ನುವಂಥದ್ದು ಬೇಕು ನನಗೆ. ಅವಳು ಒಡಲ ಹೊರಗಿಲು ಸೇರಿದವಳು ಕಡುಪತಿ ವ್ರತೆ ಸಾಧು ಕುಡಿಯುತ್ತೆ ಜಡರು ಹಾಚಿಯ ಮರು ಗುಂಡಿಯ ಮಗದಿ ಅವಳು ನೀತಿಯ ಸ್ವಾಮಿ, ಏನು ಅವಳ ಕುರಿತಾಗಿ ಕೇಳ್ತಾ ಇದ್ದೀರಾ? ಅವಳ ವಿಷಯ ಅಗತ್ಯವಾಗಿ ಬೇಕು. ಅದೆಷ್ಟು ಹೆಣ್ಣು ಮಕ್ಕಳಿಗೆ ಆಶಯವನ್ನು ಕೊಟ್ಟು ನಾನು ಇರಿಸಿಕೊಂಡವಳು ಸತ್ಯ. ಇವಳು ಹಾಗೆ ಮೊನ್ನೆ ದಿನ ಬಂದವಳು. ಕೆಲವೇ ದಿನವಾಯ್ತು. ಹೌದೌದು. ಅವಳಿಗೂ ಕೂಡ ನಾನು ಆಶಯವನ್ನ ಕೊಟ್ಟವಳೇ ಇದ್ದೇನೆ. ಹಾಗಂತ ಎಲ್ಲ ಹೆಣ್ಣು ಮಕ್ಕಳ ಹಾಗಲ್ಲ. ಅವಳು ಮಹಾಪತಿವ್ರತೆಯೂ ಹೌದು, ಗುಣವತಿಯೂ ಹೌದು. ಅವಳಿಗೆ ಆಶಯ ಕೊಟ್ಟದ್ದು ನಾನು. ಆದ್ರೆ ಅವಳೊಬ್ಳು ಪರದೇಶಿ. ಹಾಗಲ್ಲ, ಪರದೇಶಿಯಲ್ಲವರು ನಿನಗ ಅಕ್ಕನ ಮಗಳು ನಿನಗೆ ಅಕ್ಕನ ಮಗಳು ಪರಮ ಮಂಗಲೆಯಾದ ದಮಯಂತಿ ನೋಡೆನಲು ಪರಮ ಮಂಗಲೆಯಾದ ದಮಯಂತಿ ನೋಡೆನಲು ಚೈತ್ಯರಾಣಿಯವರೇ, ಕೊನೆಯಲ್ಲಿ ನಿಮ್ಮ ಬಾಯಲ್ಲಿ ಬಂದಿರುವಂತ ಶಬ್ದವನ್ನು ಕೇಳಿದಾಗ ನನ್ನ ಕಿವಿಗೆ ಕಾದ ಕಬ್ಬಿಣವೇ ತುರುಕಿಸಿದ ಹಾಗಾಗಿ. ಯಾಕೆ? ಯಾಕಂತ ಹೇಳಿದ್ರೆ ಅವಳೊಬ್ಬಳು ಪರದೇಶಿ ಹೌದು ಎನ್ನುವಂತ ಶಬ್ದ ಯಾವೊಬ್ಬ ಜೀವಿಯಾಗಲಿ ಅಂದ್ರೆ ಮನುಷ್ಯನಾಗಲಿ ಸೂಕ್ಷ್ಮ ಮತ್ತೆ ಸ್ಥೂಲವನ್ನು ನಾವು ತಿಳಿದುಕೊಳ್ಬೇಕು. ಅಂದ್ರೆ ನೀವು ಸ್ಥೂಲವಾಗಿಯೇ ತಿಳಿದುಕೊಂಡಿದ್ದೀರಿ ಹೊರತು ಅವಳ ಬಗ್ಗೆ ಸೂಕ್ಷ್ಮವಾಗಿ ತಿಳಿದುಕೊಳ್ಳಲಿಲ್ಲ. ಸೂಕ್ಷ್ಮತೆ ಏನು? ಈಗಿನ ಈ ಪ್ರಪಂಚದಲ್ಲಿ ಪರಮ ಮಂಗಳ ಎನಿಸಿಕೊಂಡವರು ಯಾರು? ಯಾರು? ಬೇರೆ ಯಾರು ಅಲ್ಲ, ನಿನ್ನ ಅಕ್ಕನ ಮಗಳಾದಂತ ದಮಯಂತಿ ಇಲ್ಲಿ ಇದ್ದಾಳೆ. ಹೋದವಳು ಅವಳೇ. ಅವಳು ಏನ್ ಹೇಳ್ತೀರಿ ಸ್ವಾಮಿ? ಇದನ್ನು ನಂಬಬೇಕಾ? ನಂಬಲೇಬೇಕು. ಹೇಗೆ ನಂಬಲಿ ಸ್ವಾಮಿ ನಾನು? ಹೌದು. ಆದ್ರೆ ನಿಮ್ಮಲ್ಲಿಯೇ ಪ್ರಶ್ನೆ ಅಲ್ಲ, ಆಕೆಯನ್ನೇ ಕರೆದು ವಿಚಾರಿಸ್ತೇನೆ. ಆದಷ್ಟು ಶೀಘ್ರದಲ್ಲಿ ಆಗಿ ಹೋಗು. ಯಾರಲ್ಲಿ? ಮೊನ್ನೆ ಬಂದವರ ಹೇಳಿ. ಅವಸರದಲ್ಲಿ ಕರೆಯಾಯಿತು. ಹೌದು. ಏನಾಗ್ಬೇಕು ತಾಯಿ ನನ್ನಿಂದ?
ನಿನ್ನಿಂದ ಯಾವ ಸೇವೆಯನ್ನ ಅಪೇಕ್ಷೆ ಮಾಡಿ ಇಲ್ಲಿಗೆ ಬರ ಹೇಳಿದ್ದಲ್ಲ. ಆ. ಅಂದ್ರೆ ಆ. ಇಲ್ಲಿಯ ಆ. ವಾತಾವರಣ ಹೇಗಾಗಿದೆ ಹಾ. ಅಷ್ಟೇ ಅಲ್ಲ, ಆ. ಇಲ್ಲಿಯ ಊಟ ವಸತಿ ಆ. ಇದೆಲ್ಲ ನಿನ್ನ ಪಾಲಿಗೆ ತೊಂದರೆ ಆಗ್ಲಿಲ್ವಲ್ಲ? ನನಗೆ ಯಾವುದಕ್ಕೂ ತೊಂದರೆ ಆಗಲಿಲ್ಲ ಅಮ್ಮ. ಆ. ನನ್ನಾಗೆ ನೂರಾರು ಮಂದಿ ಅಲ್ಲ, ಸಾವಿರಾರು ಮಂದಿ ಹೆಣ್ಣು ಮಕ್ಕಳೆಲ್ಲ ಇದ್ದಾರೆ. ಆಹಾ. ಎಲ್ಲರೂ ಸಂತೋಷದಿಂದಿದ್ದಾರೆ. ಹೌದಾ? ನಾನು ಕ್ಷೇಮವಾಗಿದ್ದೇನಮ್ಮ. ಹೌದು. ಹೌದು. ನಿನ್ನಲ್ಲಿ ಆ. ಒಂದು ಮಾತನ್ನ ಕೇಳಬೇಕು. ನನ್ನಲ್ಲಿ ಏನಮ್ಮ ಕೇಳಿ. ಸ್ಥಿರವಾಗಿ ಅರುವು ನೀನ್ಯಾರೆಂದು ಎನ್ನೊಡನೆ ಮರೆ ಮಾಡಿದರೆ ನಿನ್ನ ತಂದೆ ತಾಯಿಗಳಾಣೆ ಮೆರೆ ದಮಯಂತಿಯಲ್ಲವೇ ಮೆರವ ದಮಯಂತಿಯಲ್ಲವೇ ನೀನು ಬೇಡನಲೋ ಸ್ಥಿರವಾಗಿ ಅರುವು ಏನಮ್ಮ ಹಾಗೆ ನೋಡ್ತಾ ಇದ್ದೀರಿ? ಏನು ಸಂದೇಹ? ಏನು ನನ್ನಲ್ಲಿ ಪ್ರಶ್ನೆ ಅಮ್ಮ? ನಾನೊಂದು ವಿಚಾರವನ್ನ ನಿನ್ನಲ್ಲಿ ಕೇಳುವುದಕ್ಕಿದೆ. ಕೇಳಿ. ಸತ್ಯವನ್ನೇ ಹೇಳಬೇಕು. ಯಾವತ್ತು ಸತ್ಯವನ್ನೇ ಆಡಿದವಳು ಸಡ್ಡೆಯನ್ನು ಆಡುವಳಲ್ಲಮ್ಮ ನಾನು. ನನ್ನಲ್ಲಿ ಸುಳ್ಳನ್ನ ಆಡಬಾರದು. ಇಲ್ಲ. ಹಾಗಿದ್ರೆ ಆ. ಕೇಳ್ತೇನೆ, ಹೇಳಿ. ವಂಚಿಸಬೇಡ. ಇಲ್ಲಮ್ಮ. ಇದು ಆ. ಆ ಸೂರ್ಯ ಚಂದ್ರ ರಾಣಿಯಾಗಿಯೂ ಆ. ನೀನು ದಮಯಂತಿ ತಾನೆ? ದಮಯಂತಿ ಹಾ. ಎಲ್ಲಿಯಮ್ಮ? ಆ? ನಿಷಧದ ದೊರೆ ದಮಯಂತಿಯ ಯೋಗ್ಯತೆ ಎಲ್ಲಿ? ನಿಮ್ಮಲ್ಲಿ ಸೈರೇಂದ್ರ ವೃತ್ತಿಯನ್ನು ಮಾಡಿಕೊಂಡಿರುವಂತ ನಾನೊಬ್ಳು ಬಿಕಾರಿ, ನನ್ನ ಹಣೆ ಬರೆಯಲ್ಲಿ ಅಮ್ಮ. ಸತ್ಯವನ್ನ ಹೇಳುವುದಿಲ್ಲ. ಇಲ್ಲಮ್ಮ, ನಾನು ವಂಚಿಸ್ತಾ ಇದ್ದಿ. ದಮಯಂತಿ ನಾನಲ್ಲ. ಭೂಮಿ ತಾಯಿಯ ಆಣೆಯಾಗಿಯೂ ನೀನು ದಮಯಂತಿ ಅಲ್ವಾ? ಇಲ್ಲಮ್ಮ, ಇಲ್ಲ. ಇಲ್ಲ. ನಿನ್ನ ತಂದೆ ತಾಯಿಯರ ಆಣೆಯಾಗಿಯೂ ನೀನು ದಮಯಂತಿ ಅಲ್ವಾ? ಇಲ್ಲಮ್ಮ, ಇಲ್ಲ. ಯಾಕೇನು ಮಾನ? ನಾನಲ್ಲ ಅಮ್ಮ. ಸುಳ್ಳನ್ನ ಹೇಳ್ತಾ ಇದ್ದೀಯಾ? ಸುಳ್ಳನ್ನ ಅಮ್ಮ, ಸತ್ಯ ಹೇಳು. ನಿನ್ನ ಕೊರಳಲ್ಲಿ ರಾರಾಯಿಸ್ತಾ ಇರುವಂತ ಈ ಮಾಂಗಲ್ಯದ ಆಣೆಯಾಗಿಯೂ ನೀನು ದಮಯಂತಿ ಅಲ್ವಾ? ಅಮ್ಮ, ಅಮ್ಮ. ಶಿರವಾಗಿ ಅಹುದೆಂದಳು, ಅಹುದು ಅಹುದು ಅಹುದೆಂದಳು ಗುಡ್ಡ ಪೇಳದಿ ಕೊರಳ ಕೊಯ್ದೆಯೋ ಕಷ್ಟಪಡಿಸಿದೆ ಎಂದು ಗೋಳಿಟ್ಟಾಗ ಅಪ್ಪಿದಳು ಅಪ್ಪಿದಳು ಅಪ್ಪಿದಳು. ಹೌದು ಚಿಕ್ಕಮ್ಮ, ಹೌದು. ದಮಯಂತಿ, ಅಮ್ಮ, ಯಾಕಮ್ಮ ನನ್ನನ್ನು ವಂಚಿಸಿದ್ಯಾ? ಗುಟ್ಟನ್ನ ಹೇಳದೆ ನನ್ನ ಕೊರಳನ್ನ ಕೊಯ್ದು ಬಿಟ್ಟಿಯಲ್ಲಮ್ಮ, ಕೊಯ್ದು ಬಿಟ್ಟಿಯಲ್ಲ. ಇಲ್ಲದೆ ಹೋದ್ರೆ ನೀನು ಆ ವಿಚಾರವನ್ನ ಮೊದಲೇ ಹೇಳಿದ್ರೆ ನನ್ನ ಸೇವೆಯಲ್ಲಿ ನಿನ್ನನ್ನ ತೊಡಗಿಸಿಕೊಳ್ತಾ ಇಲ್ವಮ್ಮ, ತೊಡಗಿಸಿಕೊಳ್ತಾ ಇಲ್ಲ. ಹೆಚ್ಚೇಕೆ ನಿನ್ನ ತಾಯಿಯಾಗಿ ನಾನು ಕೂಡ ನಿನ್ನ ತಾಯಿ. ಯಾಕಮ್ಮ ಹೀಗೆ ಹೇಳಿದಿ? ಯಾಕೆ ಸತ್ಯವನ್ನ ಹೇಳಲಿಲ್ಲ? ಅಮ್ಮ, ಅಮ್ಮ. ಬರುದೆ ಉಮ್ಮಳಿ ಸಾದಿರಿ ಬರುದೆ ಉಮ್ಮಳಿ ಸಾದಿರಿ ಬೇಗವ ಇರಿಸಿ ಮಾತಾಡುವಿ ಬೇಗವ ಇರಿಸಿ ಮಾತಾಡುವಿರಿ ಮರ್ಯಾದೆಯೇ ತವರ್ ಮನೆಯಲ್ಲಿ ಮಕ್ಕಳು ವಿರಚಿಸೇ ಕೆಲಸವ ಕೊರತೆ ಏನು ಸುರಿ ಮರ್ಯಾದೆಯೇ ತವರ್ ಮನೆಯಲ್ಲಿ ಮಕ್ಕಳು ವಿರಚಿಸೇ ಕೆಲಸವ ಕೊರತೆ ಏನು ಸುರಿ ಬರಿದೆ ಉಮ್ಮಳಿ ಸಾದಿರಿಯೇ ಬೇಡವ ಇರಿಸಿ ಮಾತಾಡುವಿರಿ
ದಮಯಂತಿಗೆ ಸ್ವಾಭಿಮಾನ ಎನ್ನುವುದು ಅಡ್ಡ ಬಂತಮ್ಮ. ಹಾಗಾಗಿ ನನ್ನ ಪರಿಚಯ ಸಿಗಬಾರದೆನ್ನುವ ಕಾರಣಕ್ಕಾಗಿ ನಿಮ್ಮಲ್ಲಿ ಸಟೆಯನ್ನಾಡಿದ್ದು ಹೌದು. ಎಲ್ಲಿಯಾದ್ರೂ ನಾನು ಬಂದಾಕ್ಷಣ ನಾನು ದಮಯಂತಿ ಎನ್ನುವ ಹಾಗೆ ಹೇಳಿದ್ರೆ ವಿಚಾರ ಈಗ ಗೊತ್ತಾದಾಕ್ಷಣ ಇಷ್ಟು ನೊಂದಿದ್ದೀರಿ. ನಾನು ಬಂದು ಸತ್ಯ ವಿಷಯವನ್ನು ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಎಷ್ಟು ನೋವು ಉಂಟಾಗ್ತಿತ್ತಮ್ಮ. ನೋವು ನನಗೆ ಇರಲಿ, ನಮ್ಮವರಿಗೆ ಇರಲಿ, ನಿಮಗೆ ಬೇಡ ಎನ್ನುವ ಕಾರಣಕ್ಕಾಗಿ ನಾನು ಸಟೆಯನ್ನಾಡಿದ್ದು ಹೌದಮ್ಮ. ನಿಮ್ಮಲ್ಲಿ ವಂಚಿಸಬೇಕೆನ್ನುವ ಉದ್ದೇಶಕ್ಕಾಗಿ ಅಲ್ಲ. ಮತ್ತೇನು ಹೇಳಿದ್ರೆ ನಿಮ್ಮ ಸೇವೆಯನ್ನು, ನಿಮ್ಮ ಮಕ್ಕಳ ಸೇವೆಯನ್ನು ನಾನು ಮಾಡಿದ್ದು ಅದು ತಪ್ಪ. ನಿಮ್ಮ ಮಕ್ಕಳ ಸೇವೆಯನ್ನು ಮಾಡಿದ್ದು ನನ್ನ ಅಕ್ಕ ತಂಗಿಯ ಸೇವೆ ಮಾಡಿದ ಹಾಗಾಯ್ತಮ್ಮ. ನಿಮ್ಮ ಸೇವೆ ಮಾಡಿದ್ದು ನನ್ನ ತಾಯಿಯ ಸೇವೆ ಮಾಡಿದಂತ ಪುಣ್ಯ ನನ್ನ ಪಾಲಿಗೆ ದೊರೆತಿದೆ ಬಿಟ್ರೆ ದೋಷವೇ ಇಲ್ಲ. ನಿಮ್ಮ ಸೇವೆ ಮಾಡಿದ್ರಿಂದ ತಪ್ಪಾಗ್ಲಿಲ್ಲ ಅಮ್ಮ. ನನ್ನ ಜೀವನ ಹೀಗಾಯ್ತಮ್ಮ. ದಮಯಂತಿ, ನಿನ್ನ ಆ ಮದುವೆಯ ಸಂಭ್ರಮವನ್ನ ಇದೇ ಕಣ್ಣಿನಿಂದ ಕಂಡವರು ಹೌದು ತಾನೇ? ಹಾಗಿರುವಾಗ ಆ ಹೊತ್ತು ಕಾಣುವುದಕ್ಕೂ ಈ ಹೊತ್ತು ಕಾಣುವುದಕ್ಕೂ ಅಜಗಜಾಂತರ ವ್ಯತ್ಯಾಸ ಏನಮ್ಮ? ನಿನ್ನ ಸ್ಥಿತಿ ಹೀಗಾಗುವುದಕ್ಕೆ ಕಾರಣ ಏನು? ಸರ್ವಾಲಂಕಾರ ಭೂಷಿತೆಯಾದ ದಮಯಂತಿಯನ್ನು ಕಂಡವರು ಇಂಥ ನಿರ್ಗತಿಗಳಾದ ದಮಯಂತಿ ಕಂಡವರಲ್ಲ. ಆಗುವರ ಉದ್ದೇಶ ಕೋಡಿ ಪುಷ್ಕರ ಕೋಡಿ ಪುಷ್ಕರ ಪತಿಯೋ ಜನಾಡಿ ಸೋತನು ಕಣಿಗೆ ಪತಿಯೋ ಜನಾಡಿ ಸೋತನು ಕಣಿಗೆಯ ರೋಡಿ ಭಂಡಾರವ ಸಹಿತವನಿಗೆ ತಿತ್ತೋ ರೂಢಿ ಬಂಗಾರವ ಸಹಿತವನಿಗೆ ತಿತ್ತು ಕಾಣೆ ಬರೇ ಮೂರನೆಯ ದಿನ ದಮಯಂತಿಯ ಜೀವನ ಹೀಗಾಗುವ ಉದ್ದೇಶ ಕಾರಣ ಕೋಡಿ ಪುಷ್ಕರನೊಳು ಜೂಜಾಟವಾಡಿದಂತ ಒಂದು ಸಂದರ್ಭಕ್ಕಾಗಿ ಹೀಗಾದದ್ದು. ನನ್ನವರು ಪುರದಲ್ಲಿರುವ ಸಂದರ್ಭ ಪುಷ್ಕರ ಬಂದು ಜೂಜನಾಡಬೇಕೆನ್ನುವ ಹಾಗೆ ನನ್ನವರನ್ನು ಆಹ್ವಾನಿಸಿದ. ಚಕ್ರವರ್ತಿಯಾದವ ಮತ್ತೊಬ್ಬ ಜೂಜಾಟಕ್ಕೆ ಕರೆದಾಕ್ಷಣ ಒಲ್ಲೆ ಇಲ್ಲ ಅಂತ ಹೇಳಬಾರದಂತ, ಅದರಿಂದಲೂ ದೋಷ ಬರ್ತದಂತೆ ಎನ್ನುವ ಕಾರಣಕ್ಕಾಗಿ ಪುಷ್ಕರನೊಡನೆ ನನ್ನವರು ಜೂಜಾಟ ಪ್ರಾರಂಭ ಮಾಡಿದ್ರು. ಸರಸದಲ್ಲಿ ಜೂಜಾಟ ಆಡಿದ್ದು. ಸರಸದ ಜೂಜಾಟ ಎನ್ನುವುದು ವಿರಸಕ್ಕೆ ಹೋಗಿ ಮುಟ್ಟಿದೆ ಅಮ್ಮ. ವಿರಸದಲ್ಲಿ ಹೋಗುವ ಸಂದರ್ಭ ಬರೇ ಸರಸದ ಜೂಜಾಟ ಅಲ್ಲ, ನಮ್ಮಲ್ಲಿರುವಂತಹ ಬೊಕ್ಕಸ ಭಂಡಾರ ಕೋಶ ಎಲ್ಲವುದನ್ನು ಒತ್ತೆಯಾಗಿಟ್ಟು ಜೂಜನ್ನಾಟ ಆಡಿದ್ರು. ಒಂದೊಂದನ್ನೇ ಕಳೆದುಕೊಂಡ್ರು ನನ್ನವರು. ಆ ಸಂದರ್ಭ ಎಲ್ಲವುದನ್ನು ಒತ್ತೆ ಇಟ್ಟ ಮೇಲೆ ತಮ್ಮನ್ನೇ ತಾವು ಜೂಜಾಟಕ್ಕಿಟ್ಟು ಸೋತು ಬಿಟ್ಟರಮ್ಮ. ಎಲ್ಲವುದನ್ನು ಕಳೆದುಕೊಂಡ ಸಂದರ್ಭದಲ್ಲಿ ಆ ನಾಡಿನಲ್ಲಿ ಚಕ್ರವರ್ತಿ ಆದವನಿಗೆ ಯಾವ ಅಧಿಕಾರವೂ ಇರುವುದಿಲ್ಲ. ಬಿಟ್ಟು ಬರುವಂತ ಸಂದರ್ಭ ಬಂತು. ಎಲ್ಲವುದನ್ನು ತೆಗೆದಿಟ್ಟು ನಾರು ಮಡಿಯನ್ನುಟ್ಟು ನಮ್ಮೀರ್ವರು ಮಕ್ಕಳನ್ನು ತವರು ಮನೆಗೆ ಕಳುಹಿಸಿ ಕಾಡು ಮಾರ್ಗದಲ್ಲಿ ಬಂದಿದ್ದೇವಮ್ಮ. ಬರಬರುತ್ತಾ ಇರುವಾಗ 3 ದಿನ ಕಾಡಿನಲ್ಲಿ ನಡೆದು ದಣಿವಾಗಿ ಹೋಯಿತು. ಆಮೇಲೆ ನನ್ನವರಲ್ಲಿ ಕೇಳಿಕೊಂಡೆ, ತಿನ್ನುವುದಕ್ಕೇನಿಲ್ಲ, ಕುಡಿಯುವುದಕ್ಕಾದ್ರೂ ಬೇಕಲ್ಲ ಅಂತ ಕೇಳಿಕೊಂಡಾಕ್ಷಣ ಕಾಣುವ ನದಿಯಲ್ಲಿ ಇಳಿದು ಸ್ನಾನ ಮಾಡಿ ಸ್ವಲ್ಪ ನೀರನ್ನು ಕುಡಿದು ಹೊಟ್ಟೆಯ ದಣಿವನ್ನು ಸಹಿತ ನಿವಾರಿಸಿಕೊಂಡಿದ್ದೇವೆ. ಹಾಗಂತ ಸ್ನಾನಕ್ಕಿಳಿದು ಮೇಲೆದ್ದು ನೋಡುವಾಗ ನನ್ನವರು ಬಿಚ್ಚಿಟ್ಟಂತ ಬಟ್ಟೆ ಇಲ್ಲ ಅಮ್ಮ. ಇಲ್ಲ, ರಣ ಹದ್ದೊಂದು ಬಂದು ಬಿಚ್ಚಿಟ್ಟ ಬಟ್ಟೆಯನ್ನು ಕಚ್ಚಿಕೊಂಡು ಹೋಯಿತು. ಅಯ್ಯೋ ದೇವರೇ. ದಮಯಂತಿ ನನ್ನ ಮರ್ಯಾದೆ ಪ್ರಶ್ನೆ ಏನು ಮಾಡಲಿ ಎನ್ನುವಾಗೆ ಕೇಳಿಕೊಂಡಾಗ ನನ್ನೆಯ ಸೀರೆಯ ಸೆರಗನ್ನೇ ಹರಿದು ನನ್ನವರಿಗೆ ಮಾನ ಮುಚ್ಚಿಕೊಳ್ಳುವುದಕ್ಕೆ ಕೊಟ್ಟೆಯಮ್ಮ. ಆ ಸಂದರ್ಭ ದಣಿವಾರಿಸಿಕೊಳ್ಳುವುದಕ್ಕಾಗಿ ನನ್ನವರ ತೊಡೆ ಮೇಲೆ ತಲೆ ಇಟ್ಟು ಮಲಗಿದೆ. ಹಾಯಾಗಿ ನಿದ್ದೆ ಬಂತು. ಕಣ್ಬಿಟ್ಟು ನೋಡ್ತೇನೆ, ನನ್ನ ಗಂಡ ನನ್ನ ಜೊತೆಯಲ್ಲಿಲ್ಲ.
ಅಯ್ಯೋ ದೇವ್ರೆ, ದಟ್ಟ ಕಾನನ ನಡುರಾತ್ರಿಯ ಕಾಲ. ಅಯ್ಯೋ, ಹೆಣ್ಣಾದಂತ ನಾನು ಒಂಟಿಯಾಗಿರುವಂತ ನಾನು ಎಲ್ಲಿ ಎನ್ನುವಾಗೆ ಹುಡುಕಲಿ ಅಮ್ಮ. ಆಮೇಲೆ ಏನ್ ಮಾಡಿದ್ವಿ? ಈ ಕೂಗಾಡಿದೆ, ಕಿರುಚಾಡಿದೆ, ಊರೆಲ್ಲ ಅಲೆದಾಡಿದೆ. ಹಾ. ಎಲ್ಲ ಹುಡುಕಿದ್ರು ನನ್ನವರ ಸುಳಿವೇ ಸಿಗಲಿಲ್ಲ. ಆಮೇಲೆ ಅದೇ ಪಥವನ್ನರಿಸಿ ಮುಂದೆ ಹೋಗುವ ಸಂದರ್ಭ ಒಂದು ಹೆಬ್ಬ ಬಂದು ನನ್ನನ್ನು ನುಂಗುವುದಕ್ಕೆ ಬಂತು. ಆಮೇಲೆ ಅದೇ ಸಂದರ್ಭ ಯಾರು ಇಲ್ಲದಿದ್ದವರಿಗೆ ದೇವರೇ ಗತಿ ಎನ್ನುವ ಹಾಗೆ ಒಬ್ಬ ಕಾಡಿನ ಬೇಡ ಬಂದು ಆ ಹೆಬ್ಬಾವನ್ನು ಕೊಂದು ಮುಗಿಸಿದ. ತಂದೆಯ ಸ್ಥಾನದಲ್ಲಿ ನನ್ನ ಮಾನ ಪ್ರಾಣವನ್ನು ಕಾಪಾಡಿದಂತ ಆ ಬೇಡನಿಗೆ ಹೋಗಿ ನಮಸ್ಕಾರ ಮಾಡಿದೆ. ಆ ಸಂದರ್ಭಕ್ಕೆ ಅವನ ಭಾವನೆಯ ಬದಲಾಗಿ ಹೋಯಿತು. ಅಂದ್ರೆ ತಂದೆಯ ಸ್ಥಾನದಲ್ಲಿರುವಂತಹ ಬೇಡ ಕಾಮುಕನಾಗಿ ನನ್ನ ಮೈ ಮೇಲೆ ಎರಗುವುದಕ್ಕೆ ಪ್ರಾರಂಭ ಮಾಡಿದ ಅಮ್ಮ. ಅಯ್ಯೋ, ಮಾನರಕ್ಷಣೆ ಹೇಗಾಯ್ತಮ್ಮ? ಆ ಸಂದರ್ಭಕ್ಕೆ ನನಗೆ ಯಾರು ಗತಿ ಎನ್ನುವ ಹಾಗೆ ನೆಟ್ಟ ದೃಷ್ಟಿಯಿಂದ ಅವನನ್ನು ಯವೈಕ್ಕದೆ ನೋಡಿದ ಸಂದರ್ಭ ಸುಟ್ಟು ಭಸ್ಮೀಭೂತವಾಗಿ ಹೋದ. ಅದೇ ಮಾರ್ಗವಾಗಿ ಮತ್ತೆ 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 ಮುಂದುವರೆದು ಬಂದ ಸಂದರ್ಭ ಕಾಡಾನೆ ಒಂದು ನನ್ನನ್ನು ತುಳಿಯುವುದಕ್ಕೆ ಬಂತು. ಆ ಸಂದರ್ಭ ಗಣಪತಿಯನ್ನು ಧ್ಯಾನಿಸಿದೆ. ಆನೆ ತನ್ನಿಂದ ತಾನೇ ಹಿಂದೆ ಸರಿದು ಹೋಯಿತು. ಆದ್ರೆ ನನ್ನ ಗಂಡ ತೊಡೆಯ ಮೇಲೆ ಮಲಗುವ ಸಂದರ್ಭ ಆ ಸ್ಥಳದಲ್ಲಿ 3 ಮಾರ್ಗವನ್ನು ಸೂಚಿಸಿದ್ದಾರೆ. ಒಂದು ಮಾರ್ಗ ಅಯೋಧ್ಯೆಗೆ ಹೋಗ್ತದೆ, ಪಶ್ಚಿಮಾಭಿಮುಖವಾಗಿ ಹೋದ್ರೆ ನಿಷಧೆಗೆ ಹೋಗ್ತದೆ, ಮತ್ತೊಂದು ಕುಂಡಿನ ನಗರಕ್ಕೆ ಹೋಗ್ತದೆ ಎನ್ನುವ ಹಾಗೆ 3 ಮಾರ್ಗವನ್ನು ಸೂಚಿಸಿದ್ದಾರೆ. ಅದೇ ಮಾರ್ಗವಾಗಿ ಮುಂದುವರೆದು ಬರೋಣ ಎನ್ನುವ ಹಾಗೆ ಬರುವ ಸಂದರ್ಭ ವರ್ತಕರ ಗುಂಪೊಂದು ಕಂಡೆ. ನಿಮ್ಮ ಕುರಿತಾಗಿ ಆಡುವ ಮಾತನ್ನು ಕೇಳಿದೆ. ನನಗೆ ದಾರಿ ನೀವಲ್ಲದೆ ಬೇರೆ ಯಾರು ಇಲ್ಲ ಎನ್ನುವ ಹಾಗೆ ಅವರನ್ನು ಹಿಂಬಾಲಿಸಿಕೊಂಡು ಬಂದೆ. ನಿಮ್ಮಲ್ಲಿ ಸಟೆಯನ್ನಾಡಿದೆ ಅಮ್ಮ. ನಮ್ಮ ಊರಿನ ಕುಲ ಪುರೋಹಿತರು ಬಂದಿದ್ದಾರೆ. ಅವರಿಗೆ ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ನನ್ನ ಮುಖಕ್ಕೆ ಮುಸುಕನ್ನಿಟ್ಟೆ ಅಮ್ಮ. ತಪ್ಪಾಯ್ತು ನನ್ನದು. ಸ್ವಾಮಿ, ಯಾವ ರೀತಿಯಾಗಿ ನಟನೆ ಮಾಡಿದ್ರು ನನ್ನ ಕುರುಹು ನಿಮಗೆ ಸಿಕ್ಕಿದೆ, ಗೊತ್ತಾಗಿದೆ, ಅನುಮಾನ ಬಂದಿದೆ. ಸಣ್ಣಿಂದ ನಿನ್ನನ್ನು ನೋಡಿದ್ದಲ್ವನ? ತಪ್ಪಾಯ್ತು ಸ್ವಾಮಿ, ಅನಿವಾರ್ಯ ಕಾರಣಕ್ಕಾಗಿ ಹೀಗೆ ಮಾಡಿದೆ. ಆದ್ರೆ ನಿಮ್ಮಲ್ಲೇ ಕೇಳುವುದು, ಏನ್ ನಮ್ಮೂರಿನಿಂದ ಬಂದವರ? ಹೌದು. ನನ್ನ ತಂದೆ ತಾಯಿ ಹೇಗಿದ್ದಾರೆ? ನನ್ನ ಮುದ್ದು ಮಕ್ಕಳು ಏನ್ ಮಾಡ್ತಾ ಇದ್ದಾರೆ? ಹೇಳಿ ಸ್ವಾಮಿ, ಹೇಳಿ. ಮಗಳೇ, ನಿನ್ನ ತಂದೆ ಕಣ್ಣೀರನ್ನು ಸುರಿಸುತ್ತಾ ಇದ್ದಾನೆ. ನಿನ್ನ ಮಕ್ಕಳು ಅಮ್ಮ ಅಮ್ಮ ಎಂದು ಹಪಿಸುತ್ತಾ ಇದ್ದಾರೆ. ಇದನ್ನು ಕಂಡಿರುವಂತ ನಿನ್ನ ತಂದೆ ನನಗೆ ನಿರೂಪಿಸಿದ್ದು ಹೀಗೆ. ಅಳಿಯ ಮತ್ತೆ ಮಗಳು ದಮಯಂತಿ ಎಲ್ಲಿದ್ದಾರೆ ಎಂದು ಶೋಧನೆ ಮಾಡಿಕೊಂಡು ಬನ್ನಿ ಎಂದು ನನಗೆ ಹೇಳಿದ್ದಾನೆ. ಆದ ಕಾರಣ ನಾನು ಇಲ್ಲಿವರೆಗೆ ಬಂದಿದ್ದೇನೆ ಮಗಳೇ. ಮಕ್ಕಳು ತಾಯಿಗಾಗಿ ಅಪಾಪಿಸ್ತಾ ಇದ್ದಾರೆ. ತಂದೆ ಮಗಳನ್ನು ಕಾಣಬೇಕೆನ್ನುವ ಹಾಗೆ ತುಡಿತಾ ಕಣ್ಣೀರು ಮಿಡಿತ. ಆಯ್ತು, ನನಗೆ ಆಶ್ರಯ ಕೊಟ್ಟಂತ ಚಿಕ್ಕಮ್ಮನಲ್ಲಿ ಒಂದೆರಡು ಮಾತು ಕೇಳು. ಅಮ್ಮ, ನೋಡಿದ್ರ ಮನೆ ಬಿಟ್ಟು ಬಂದೆ, ತಂದೆ ನನಗಾಗಿ ಕಾಯ್ತಾ ಇದ್ದಾರೆ. ಮಕ್ಕಳು ತಾಯಿಯ ಬರವದಲ್ಲೇ ತಾಯಿಯ ಬರೆಯವಾಗ್ತಾಗ್ತದೆ ಎನ್ನುವ ಹಾಗೆ ತಾಯಿಯ ನಿರೀಕ್ಷೆಯಲ್ಲೇ ಮಕ್ಕಳಿದ್ದಾರೆ. ಹಾಗಾಗಿ ಅಮ್ಮ, ಮಕ್ಕಳನ್ನು ಕಾಣಬೇಕು, ನನ್ನ ತಂದೆಯನ್ನು ಕಾಣಬೇಕು. ಹೋಗಿ ಬರ್ತೇನಮ್ಮ, ಹೋಗಿ ಬರ್ತೇನೆ. ಅಮ್ಮ, ನನ್ನ ಸೇವೆಯನ್ನು ಮಾಡಿಸಿಕೊಂಡವಳು ನಾನು. ನಿನ್ನನ್ನು ದಂಡಿಸಿರಬಹುದು, ಆದ್ರೆ ನನ್ನನ್ನು ಕ್ಷಮಿಸು. ಅಯ್ಯೋ, ಕ್ಷಮೆ ಇಲ್ಲ ಅಮ್ಮ, ಕ್ಷಮೆ ಯಾಕೆ ಅಮ್ಮ? ಆದ್ರೆ ನೀನು ಈಗಾಗಲೇ ಮಕ್ಕಳ ಮುಖವನ್ನ ನೋಡುವುದಕ್ಕೂ ತಂದೆಯನ್ನ ಕಾಣುವುದಕ್ಕೂ ಹೋಗುವವಳು. ಹೌದು. ಆದ್ರೆ ಹೀಗೆ ಹೋಗುವುದು ಸರಿಯಲ್ಲಮ್ಮ. ಮತ್ತೆ ಪಟ್ಟೆ ಪಿತಾಂಬರವನ್ನು ಉಟ್ಟುಕೊಂಡು ತಲೆಗೆ ಹೂವನ್ನ ಮುಡಿದು ತಿಲಕವನ್ನು ಇರಿಸಿಕೊಂಡು ಅಲ್ಲಿಗೆ ಹೋಗ್ಬೇಕು. ಶೃಂಗಾರ ಭರಿತಳಾಗಿ ಹೋಗು. ಯಾಕಮ್ಮ? ಈ ದರಿದ್ರ ಸ್ಥಿತಿಯಲ್ಲಿರುವಂತ ದಮಯಂತಿಗೆ ಆಭರಣ ಬೇಕಾ? ಬೇಡ. ಪಟ್ಟೆ ಸೀರೆ ಬೇಕಾ? ಮತ್ತೆ ನನ್ನ ಗಂಡ ನನ್ನನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಒಂದೇ ಒಂದು ಕೌಪೀನದಿಂದ ಆಚೆ ಹೋಗಿದ್ದಾರೆ. ನನ್ನ ಗಂಡನ ಸ್ಥಿತಿ ಏನಾಯ್ತೋ ಏನೋ ಗೊತ್ತಿಲ್ಲ. ಚಿನ್ನದಂತ ಗಂಡನೇ ಇಲ್ಲ ಅಂತ ಆದ್ಮೇಲೆ ನನಗೆ ಚಿನ್ನ ರನ್ನಗಳು ಬೇಕ ತಾಯಿ. ನನಗೆ ಬೇಕಾಗುವುದು ಬುಟ್ಟಿ ಬಂಗಾರಕ್ಕಿಂತ ಬೊಟ್ಟು ಕುಂಕುಮ ಸಾಕಮ್ಮ. ಅಷ್ಟೇ ಸಾಕು ತಾನೇ? ಸಾಕು. ಮೆರವ ಶಾಲೆಯ ನುಡಿಸಿ, ಮೆರವ ಶಾಲೆಯ ನುಡಿಸಿ, ಕುಂಕುಮವ ಇರಿಸಿ, ಸುಮಗಳ ನುಡಿಸಿ, ಸುಮಗಳ ನುಡಿಸಿ, ಹೋಗಿ ಬಯೇ ಎಂದೇನು ತಾಯಿರುರಿ, ಆಗ ಲಕ್ಷಿ ಜಲದಲ್ಲಿ
ದೇವ ಬ್ರಾಹ್ಮಣರು ರಾಜೇಂದ್ರ ಸ್ವಾಮಿ ಏನಯ್ಯ ತಮ್ಮನ್ನು ಕಳುಹಿಕೊಟ್ಟ ಆ ಘಳಿಗೆಯಿಂದ ಯಾವ ಮಾರ್ಗದಿಂದ ತಾವು ಬರಬಹುದು ಎನ್ನುವುದಾಗಿ ತಮ್ಮ ಪ್ರತೀಕ್ಷೆಯಲ್ಲಿ ನಾನಿದ್ದವನು. ಹೋದ ಕಾರ್ಯ ಏನಾಯ್ತು ಸ್ವಾಮಿ? ಹೋದ ಕಾರ್ಯ ಜಯವಾಗಿದೆ. ನಿನ್ನ ಮಗಳನ್ನು ಕರೆದುಕೊಂಡು ಬಂದಿದ್ದೇನೆ. ಅಲ್ಲಿದ್ದೇನೆ. ಸಿಂಧೂರ ಗಮನೆ ಅಂದಡ ಬಿಳಿದು ತಾಯಿ ತಂದೆಯೋರೊಡಿಗೆ ಶೋಕ ತುಳು ವಂದಿಸಿ ತನ್ನ ವಿಧಿಗಳಿಷ್ಟಾದುದು ಎದು ನೊಂದುಕೊಂಡವರು ತಳ್ತಿದುತ್ತ ಏನಪ್ಪ ನಿನ್ನ ಅವಸ್ಥೆ ಇದು? ನಿನ್ನ ನೀ ಸ್ಥಿತಿಯಲ್ಲಿ ನಾನು ಕಂಡೇನು ಎನ್ನುವುದಾಗಿ ಯಾವ ಜೀವವು ನಾನು ಯೋಚಿಸಿಲ್ಲ. ಅಂದು ಸಾಲಂಕೃತ ಕನ್ಯಾದಾನ ಮಾಡಿದವನು ನಾನು. ಹೌದಪ್ಪ. ಆದರಿಂದು ಅದೇ ತಕ್ಕ ದರಿದ್ರ ಸ್ಥಿತಿಯಲ್ಲಿ ನಿನ್ನನ್ನು ನೋಡುವ ದೌರ್ಭಾಗ್ಯ ನನಗೆ ಬಂತೆ ಮಗಳೇ. ಏನಮ್ಮ ನಿನ್ನ ಅವಸ್ಥೆ ಇದು? ಯಾಕೆ ಹೀಗಾಯ್ತು? ಅಪ್ಪ, ಹೀಗಾಗುವುದಕ್ಕೆ ಕಾರಣ ಪುಷ್ಕರನೊಡನೆ ನನ್ನವರು ಜೂಜಾಟ ಆಡಿದ ಕಾರಣ ಬಂದ ಅವಸ್ಥೆಯಪ್ಪ. ಬಕ್ಕಸ ಭಂಡಾರ ಎಲ್ಲವುದನ್ನು ಕಳೆದುಕೊಂಡು ನಿರ್ಗತಿಕರಾಗಿ ಅನಾಥರಾಗಿ ಹುಟ್ಟ ವಸನದಲ್ಲೇ ನಾಡನ್ನು ಬಿಟ್ಟು ಕಾಡನ್ನು ಸೇರುವಂತ ಸ್ಥಿತಿ ಬಂತಪ್ಪ. ಗಂಡನನ್ನು ಅವಲಂಬಿಸಿಕೊಂಡು ಅನುಸರಿಸಿಕೊಂಡು ಹೋಗಬೇಕಾದ ನನ್ನ ಧರ್ಮ ತಾನೇ. ಮಕ್ಕಳನ್ನು ಕಳುಹಿ ಹಿಂಬಾಲಿಸಿಕೊಂಡು ಬಂದೆ. ತಣಿವಾಯಿತೆನ್ನುವ ಕಾರಣಕ್ಕಾಗಿ ಗಂಡನ ತೊಡೆ ಮೇಲೆ ತಲೆ ಇಟ್ಟು ಮಲಗಿದೆ. ನಡುರಾತ್ರಿಯ ಕಾಲದಲ್ಲಿ ನನ್ನ ಗಂಡನನ್ನು ಬಿಟ್ಟು ಹೋದ್ರಪ್ಪ. ಎಲ್ಲಿ ಏನೆನ್ನುವ ಹಾಗೆ ದಿಕ್ಕು ಕಾಣದೆ ವರ್ತಕರ ಗುಂಪಿನೊಡನೆ ಚಿಕ್ಕಮ್ಮನ ಮನೆಯನ್ನು ಸೇರಿಕೊಂಡು ಇಲ್ಲಿವರೆಗೆ ಬದುಕಿದೆ ಅಪ್ಪ. ಆದರೆ ಏನಮ್ಮ ನನ್ನ ಮಕ್ಕಳೇನ್ ಮಾಡ್ತಾ ಇದ್ದಾರೆ? ಅದಕ್ಕಿಂತಲೂ ನನಗೆ ಗಂಡ ಬೇಕಪ್ಪ. ಎಲ್ಲಿ ಹೋದ್ರಪ್ಪ ನನ್ನ ಗಂಡ? ಮಗಳೇ, ಓ ಆ ಹೊತ್ತು ನಳನ ಸಾರಥಿಯಾದ ವಾರ್ಷ್ಣೇಯ ನಿನ್ನಿಬ್ಬರು ಮಕ್ಕಳ ಸಹಿತ ರಥದಲ್ಲಿ ಕರೆತಂದು ಅರಮನೆಯ ಅಂತಃಪುರದ ಬಾಗಿಲಲ್ಲಿಯೇ ಇಳಿಸಿದಾಗ ನಾನು ನಿನ್ನನ್ನು ಪ್ರತೀಕ್ಷಿಸಿದೆ ಮಗು. ನಿನ್ನನ್ನು ಕಾಣದಾದೆ. ವಿಷಯ ಅರ್ಥವಾಯಿತು. ಆದ್ರೆ ಏನು ಮಾಡ್ಲಮ್ಮ, ಆ ಹೊತ್ತಿನಿಂದಲೇ ಆರಂಭವಾಗಿದೆ ಅಜ್ಜ ನನ್ನ ಅಮ್ಮ ಎಲ್ಲಿ, ನನ್ನ ಅಪ್ಪ ಎಲ್ಲಿ ಎನ್ನುವುದಾಗಿ. ಮಗು, ಪ್ರತಿನಿತ್ಯವೂ ಮಕ್ಕಳು ಕೇಳುವ ಪ್ರಶ್ನೆಗೆ ಯಾವುದೋ ಒಂದು ರೀತಿಯ ಮಾರುತ್ತರವನ್ನು ನೀಡುತ್ತಾ ಬಂದವನು ನೀಡುತ್ತಾ ಸಾಕಾಗಿ ಹೋಗಿದೆ ಮಗಳೇ ನನಗೆ. ಇದು ನಿನ್ನ ಗಂಡನ ಕುರಿತು ನೀನು ಯೋಚನೆ ಮಾಡುವುದು ಬೇಡ. ಇದು ಮಾಡಬೇಕಾದದ್ದೇನು? ಕಡುಮುದ್ದು ಮಗಳೇನಿ ನುಗುಡಕೊಳ್ಳಲು ಬೇಡ ಕೊಡವಿ ಮಾರಲು ನಿನ್ನ ರಮಣ ಅಡಗಿಕೊಂಡಿದ್ದಾರು ಹುಡುಕಿಸುವೇನು ಎಂದು ತೊಡಗರು ಕಣ್ಣ ಜಲವನ್ನು. ಮೊದಲು ಹೋಗಿ ಆ ಮಕ್ಕಳಿಗೆ ಸಮಾಧಾನವನ್ನು ಹೇಳಮ್ಮ. ಮತ್ತೆ ನಿನ್ನ ಗಂಡನ ವಿಷಯಕವಾಗಿ ನೀನು ಯೋಚನೆ ಮಾಡಬೇಡ. ಪೃಥ್ವಿ ಮೂರರಲ್ಲಿ ನಳನೃಪತಿ ಎಲ್ಲಿಯೇ ಇರಲಿ, ಯಾವ ಸ್ಥಿತಿಯಲ್ಲೇ ಇರಲಿ, ಅವನನ್ನು ಕರೆತರುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಮೊದಲು ಪ್ರತಿನಿತ್ಯದೊಳಗಿನ್ನು ಶೂಲವಾಯಿತು ಈಕೆ ವದನ ವೀಕ್ಷಿಸಲು ಅಸದಳವೋ ಅತಿಗ್ರತೆಯಿಂದ ಶೋಭಿಸುವುದು ವರನನ್ನು ಜೊತೆಗೈದು ಕೀರ್ತಿಕೊಳ್ಳುವುದು ನೀವು. ದೇವ ಬ್ರಾಹ್ಮಣರೇ, ಮಹಾರಾಜ, ನನ್ನ ಮಗಳ ಮುಖವನ್ನು ನೋಡಿ ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಒಂದು ಸಂದರ್ಭದಲ್ಲಿ ನನ್ನ ಮಗಳ ಮದುವೆಯ ಆ ವೇಳೆಯಲ್ಲಿ ಅವ ಪೌರೋಹಿತ್ಯವನ್ನು ಮಾಡುವುದರ ಮೂಲಕ ಆ ಜೀವವೆರಡನ್ನು ಒಂದುಗೂಡಿಸಿದವರು ನೀವು. ವಿಧಿಯ ಇಚ್ಛೆಗೆ ಒಳಗಾಗಿ ಇಂದು ಬೇರಾಗಿದ್ದಾರೆ. ಮತ್ತೆ ಪುನಃ ಅವರನ್ನು ಒಟ್ಟುಗೂಡಿಸಬೇಕು ಎನ್ನುವುದಾಗಿ
ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ನೀವು ಮಾಡಬೇಕು ಎಂದು ಮತ್ತೊಮ್ಮೆ ನಿಮ್ಮಲ್ಲಿ ವಿಜ್ಞಾಪಿಸಿಕೊಡುತ್ತಾರೆ. ಯಾಕೆ ಕಣ್ಣೀರನ್ನು ಸುರಿಸಿ ಚಿಂತಿಸಬೇಡಯ್ಯೋ, ಚಿಂತಿಸಬೇಡಯ್ಯೋ, ಪ್ರಪತಿ ಸಪ್ತಸನಾಗಯ್ಯ, ಪ್ರಪತಿ ಸಪ್ತಸನಾಗಯ್ಯ. ಒಂದು ವಜ್ರಜ ಭರತಂತೋದು ಕಥೈ ಪುಣ್ಯಕ್ಕೆ ಜೋಡಿಲ್ಲಿ ಓದು. ಚಿಂತಿಸಬೇಡಯ್ಯೋ. ನೇಮಕ ಮಹಾರಾಜ, ಸ್ವಾಮಿ, ನಿನ್ನ ಚಿಂತೆಯನ್ನು ಕಂಡು ನನಗೂ ಸಹಿಸಿಕೊಳ್ಳುವುದಕ್ಕೆ ಅಸಾಧ್ಯವಾಗುತ್ತದೆ. ಆದ್ರೆ ಹುಟ್ಟಿದಂತ ಜೀವಿಗೆ ಬ್ರಹ್ಮ ಯಾವ ರೀತಿಯಲ್ಲಿ ಹಣೆಯಲ್ಲಿ ಬರೆಯುತ್ತಾನೋ ಅದೇ ತದ್ರೀತಿ ಆಗಬೇಕೇ ಹೊರತು ಅದನ್ನು ಬದಲಾಯಿಸುವುದಕ್ಕೆ ನಮ್ಮಿಂದ ಆಗುವುದಿಲ್ಲ. ಆದ್ರೆ ನಾವು ಪ್ರಯತ್ನ ಮಾಡಲೇಬೇಕಲ್ವೋ? ಹೌದು ಸ್ವಾಮಿ. ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ಕೊಡುವುದು ಆ ಪರಮಾತ್ಮ ಅಲ್ವೇ? ಹಾ. ಅದಕ್ಕೆ ನಿನ್ನ ಮಾತಿನಂತರ ನಿನ್ನ ಹಳೆಯನನ್ನು ಹುಡುಕುವಂತ ಆ ಕಾರ್ಯದಲ್ಲಿ ನಾನು ಮುಂದಾಗ್ತೇನೆ. ತಮ್ಮ ನಿರೀಕ್ಷೆಯಲ್ಲೇ ನಾನು ಬರಲು ರಾಜ ಸಭೆಗೆ ಉಳಿದು ಅರಸನಾದ ಋತುಪರ್ಣ. ಬರಲು ಸಿಂಹಾಸನವನಿಳಿದು ಎರಗುದು ಇರಿಸಿಕೊಂಡ. ಕುಳಿತ ಸಿಂಹಾಸನದಿಂದ ಎದ್ದು ಬಂದು ನಮಸ್ಕರಿಸುತ್ತಾ ಇದ್ದೇನೆ. ದೇವರನ್ನೇ ನೆನೆಯುತ್ತಾ ಆಶೀರ್ವಾದ ಮಾಡ್ತಾ ಇದ್ದೇನೆ. ಸದಾ ಇರಲಿ ಸ್ವಾಮಿ. ದೇವರ ಅನುಗ್ರಹ. ಸಮಯಕ್ಕೆ ಸರಿಯಾಗಿ ಬಂದಿದ್ದೀರಿ. ಹಾ. ಮಧ್ಯಾಹ್ನದ ಭೋಜನದ ವೇಳೆ ಇದು. ಮೊದಲು ಊಟ ಮಾಡೋಣ, ಆದೀತು. ಆಮೇಲೆ ಮಾತಾಡೋಣ. ಷಡುರಸಾನ ಭಕ್ಷಾದಿಗಳ ಅಡುಗೆಯು ಸೊಬಗುಗಳ ನೋಡಿ ವಿಪ್ರನು ಮನದು ಯೋಚಿಸಿ ನಿಮ್ಮನ್ನು ನೋಡಿ ಆಶ್ಚರ್ಯ ಅನ್ನಿಸ್ತಾ ಇದೆ. ಯಾಕೆ? ನೀವು ಈಗ ಊಟ ಮುಗಿಸಿ ಬಂದವರು. ನಿಮ್ಮೊಟ್ಟಿಗೆ ಊಟ ಮಾಡಿದ ಏನು ಕೈ ಎತ್ಕೊಂಡಿದ್ದೀರಿ? ಯಾವ ಕೈ ಯಾಕೆ ಎತ್ಕೊಂಡಿದ್ದೀರಿ? ನಮ್ಗೆ ಅರ್ಥ ಆಗ್ಬೇಕು. ಪರಿಮಳ ತೆಗೆದುಕೊಳ್ತಾ ಇದ್ದೇನೆ. ಈ ಕೈ ಹಾ? ಪರಿಮಳ ಹೇಳಬೇಡಿ ಮತ್ತೆ, ಸಾಕು. ಎಂತದ್ದು? ಊಟ ಮಾಡಿದ್ದನು. ಹೌದು. ಆ ಕೈಯಲ್ಲಿ ಊಟ ಮಾಡಿದ್ದಾನೆ, ಅಲ್ಲ, ಈ ಕೈಯಲ್ಲಿ ಮತ್ತೆ ಆ ಕೈಯಲ್ಲಿ ಕೈ ತೊಳೆಯುವಾಗ ಎರಡೂ ಕೈ ಒಟ್ಟು ಮಾಡಿ ತೊಳೆದದ್ದು. ಹಾ 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 ಆವಾಗ ಈ ಕೈಯ ಪರಿಮಳ ಈ ಕೈಗೆ ಬಂತು. ಹಾ. ಅದಕ್ಕಾಗಿ ಈ ಕೈಯನ್ನು ಮುಸುತ್ತಾ ಇದ್ದೆ. ಹೇಗಾಗಿದೆ ಸ್ವಾಮಿ ಊಟ? ಒಳ್ಳೆ ಊಟ. ನಿಮಗಾಗಿ ವಿಶೇಷ ಏನು ಮಾಡಲಿಲ್ಲ. ವಿಶೇಷ ಮಾಡ್ಲಿಲ್ವಾ? ಪ್ರತಿ ದಿವಸದ ಅಡುಗೆಯೂ ಹೀಗೆ ನಮ್ಮಲ್ಲಿ. ಇದೇ ರೀತಿಯ. ಹಾ, ಹಾ. ಆದ್ರೆ ಸಂತೋಷವಾಯ್ತು. ಹೌದಾ? ಹೌದು. ಹಾ. ಏನು ಕುತೂಹಲದಲ್ಲಿದ್ದೀರಾ? ಕುತೂಹಲ ಮತ್ತೇನಲ್ಲ, ಹಾ. ಅಡುಗೆ ಭಟ್ರನ್ನು ಒಮ್ಮೆ ನೋಡ್ಬೇಕೆನ್ನುವಂತ ಆಶೆ ಉಂಟಲ್ಲ. ಹಾಗೆಲ್ಲ ಹೊರಗೆ ಬರುವುದಿಲ್ಲ ಅವರು. ಹಾಗೆ ಯಾಕಂದ್ರೆ ಅಡುಗೆ ಮಾಡುವುದು ಮಾತ್ರ ಅವ್ರ ಕೆಲಸ, ಬಡಿಸಿದವರು ಅವರಲ್ಲ. ಬೇರೆಯವರು ನೋಡ್ಲೇಬೇಕು ಎನ್ನುವ ಕುತೂಹಲ ನಿಮಗಿದೆ ಅಂತ ಆದ್ರೆ ಕರೀತೀವಿ. ನೋಡೋಣ. ಯಾರು ಮುಂದೆ ಹೋಗುವುದು ಯಾಕೆ? ಅಲ್ಲ, ವಾಕರಿಕೆ ಬಂದ್ರೆ ಮತ್ತೆ ಇಲ್ಲೆಲ್ಲ ರಗಳೆ ಆಗುದು ಬೇಡ. ಅಲ್ಲ, ಹಿಂದೆ ತೊಂದರೆ ಆಗಿದೆ ಅಂತ ಮುಂದೆ ಹೋಗುವುದು. ಮಹಾರಾಜರೇ, ನಾನು ಇವನನ್ನು ಬರ್ಲಿಕ್ಕೆ ಹೇಳಿದ್ದಲ್ಲ, ನಿಮ್ಮಲ್ಲಿ ಅಡುಗೆ ಮಾಡಿರುವಂತ ಭಟ್ಟರನ್ನು ಬರ್ಲಿಕ್ಕೆ ಹೇಳಿದ್ದು. ಈಗ ನೀವು ಊಟ ಮಾಡಿದ್ರಲ್ಲ, ಹೌದು. ಆ ಅಡುಗೆ ಮಾಡಿದಂತ ಅಡುಗೆ ಭಟ್ರೆ ಇವರು. ನೋಡಿ ವಾಕರಿಕೆ ಆಯ್ತಾ? ನೋಡಿ ವಾಕರಿಕೆ ಆಯ್ತು. ಹಾ ಹಾ. ಹೊರಗೆ ಹೋಗ್ಲಿಲ್ಲ. ಪೂರ್ಣ ಒಳಗೆ ಉಂಟಲ್ಲ, ಅದು ಹಾಗೆಲ್ಲ ಹೋಗುವುದಿಲ್ಲ. ಹೊರಗಾಕಿ ಹಾಕಿ. ಆದ್ರೆ ಹಾ. ನಿಮ್ಮಲ್ಲಿಯೇ ಒಂದು ಮಾತು, ಏನು? ಈತ ಇಲ್ಲಿಯೇ ಹುಟ್ಟಿ ಬೆಳೆದವನು ಅಥವಾ ಬೇರೆ ಯಾವುದಾದ್ರೂ ಕಡೆಯಿಂದ ಬಂದವನು? ಅಲ್ಲ, ತಾವ್ಯಾರು ಎನ್ನುವುದನ್ನ ನಾನು ಕೇಳಲೇ ಇಲ್ಲ ಇಲ್ಲಿ. ನಾನು ನೀವು ಕೇಳ್ತೀರಿ ಅಂತ ನಿರೀಕ್ಷೆಯಲ್ಲಿದ್ದೇನೆ. ಹಾ ಹಾ. ನಾನು ಕುಂಡಿನಾಪುರದಿಂದ ಬಂದವ. ಕುಂಡಿನಾಪುರ. ಹೆಸರು? ಸುದೇವ ಬ್ರಾಹ್ಮಣ. ಪ್ರಭು, ಏನು? ಒಳಗಡೆ ಬೇಳೆ ಇಟ್ಟಿದ್ದೆ, ಹಾ. ಇಲ್ಲೇ ಇದ್ರೆ ನನ್ನ ಬೇಳೆ ಬೇಯುವುದಿಲ್ಲ. ಈಗ ಬೇಕು ಈತ ಎಲ್ಲಿಯವ ಅಂತ ಹೇಳೋಣ, ಅದಕ್ಕೇನಂತೆ. ಹೇಳಿ. ಸ್ವಾಮಿ, ಹಾ. ಈತ ನಮ್ಮ ಅಯೋಧ್ಯ ನಗರದ ಬಲ್ಲ, ಅಲ್ವಾ? ನಿಷಧ ನಗರದಲ್ಲಿ ಹಾ. ನಳಚಕ್ರವರ್ತಿಯ ಆಡಳಿತೆಯಲ್ಲಿ ಇದ್ದಂತಹ ಒಬ್ಬ ವ್ಯಕ್ತಿ ಈತ. ಹಾ. ಬಾಹುಕ ಎನ್ನುವುದಾಗಿ ಇವನ ಹೆಸರು. ಹಾ. ಅಲ್ಲಿ 1000 ಕುದುರೆ ಸರ್ದಾರನಾಗಿ ಇದ್ದನಂತೆ. ಹಾ.
ಪುಷ್ಕರನೊಂದಿಗೆ ಸಂಭವಿಸಿದಂತಹ ದ್ಯೂತದಲ್ಲಿ ಸೋತಂತಹ ನಳಚಕ್ರವರ್ತಿ ತನ್ನ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಎಲ್ಲವನ್ನೂ ಪುಷ್ಕರನಿಗೆ ಕೊಟ್ಟು ಕಾಡಿಗೆ ಹೊರಟು ಹೋದನಂತೆ. ಪುಷ್ಕರನ ಆಡಳಿತಿಗೆ ಹೇಸಿ ನೇರವಾಗಿ ಬಾಹುಕ ನಮ್ಮಲ್ಲಿಗೆ ಬಂದ, ನಡೆದ ಕಥೆಯನ್ನೆಲ್ಲ ಹೇಳಿದ. ಹಾಗೆ ಆಶ್ರಯವನ್ನ ಯಾಚಿಸಿದ. ನಳಚಕ್ರವರ್ತಿಯ ಒಬ್ಬ ಪ್ರಜೆ, ಅವನಿಗೆ ಆಶ್ರಯವನ್ನ ಕೊಳ್ಳೇಬೇಕಾದುದು ನನಗೆ ಕರ್ತವ್ಯ ಅಲ್ಲವೇ? ಆದರೆ ನೀನು ದಣಿಯುವುದು ಬೇಡ, 1000 ಕುದುರೆಗಳನ್ನು ನೋಡಿಕೊಳ್ಳುವುದು ಬೇಡ, ಶತಾಶ್ವಕ್ಕೆ ದಳವಾಯಿ ಆಗಿರು ಎನ್ನುವುದಾಗಿ ಅವನಿಗೆ ಆ ಕೆಲಸವನ್ನ ಕೊಟ್ಟೆ. ಹಾಗೆಯೇ ಕೆಲಸವನ್ನು ಮಾಡಿಕೊಂಡಿದ್ದ. ಅದೊಂದು ದಿವಸ ನಾನು ಬೇಟೆಗೆ ಹೊರಟಿದ್ದೆ. ನಾನು ಬೇಟೆಗೆ ಬರ್ತೇನೆ ಬೇಡವೆಂದರೂ ಕೇಳಲಿಲ್ಲ. ಅವಾಗ ಆತ ಹೇಳಿದಂತಹ ಮಾತು, ನಾನು ಚಕ್ರವರ್ತಿಯೊಂದಿಗೆ ಬೇಟೆಗೆ ಹೋಗ್ತಾ ಇದ್ದೆ, ಅವರು ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ರು, ನನಗೆ ಬೇಟೆಯ ಚಪಲ ಇದೆ ಎನ್ನುವುದಾಗಿ ಹೇಳಿದ. ಅವನ ಆಶಾಭಂಗ ಆಗಬಾರದು ಎಂಬ ಉದ್ದೇಶದಿಂದ ಕರ್ಕೊಂಡು ಹೋದೆ. ಅಡವಿಯಲ್ಲಿ ಅವನ ಬೇಟೆಯ ಚುರುಕುತನ, ಅವನ ಅನುಭವದ ಅರಿವು ನನಗಾಯಿತು. ಹಾಗೆ ಅದೊಂದು ಸ್ಥಳದಲ್ಲಿ ದಣಿವಿನಿಂದ ಕುಳಿತಿದ್ದೆ. ಹಾಗೆಯೇ ಹಸಿವೆಯೂ ಜೋರಾಗಿತ್ತು. ಹೀಗಾಯ್ತಲ್ಲ ಬಾಹುಕ ಎನ್ನುವುದಾಗಿ ಕೇಳಿದಾಗ, 4 ದಿವಸದ ಹಿಂದೆ ಮಾಡಿದಂತಹ ತಂಗಳನ್ನ ಉಂಟು ಬುತ್ತಿ ಕಟ್ಟಿಕೊಂಡು ಬಂದಿದ್ದೇನೆ, ಅದನ್ನ ಬಡಿಸ್ತೇನೆ, ಕಾಲ್ಮೊಗವನ್ನು ತೊಳ್ಕೊಂಡು ಬನ್ನಿ ಎನ್ನುವುದಾಗಿ ಹೇಳಿದ. ಕಾಲ್ಮೊಗವನ್ನು ತೊಳ್ಕೊಂಡು ಬಂದೆ. ಬುತ್ತಿಯನ್ನ ಬಿಡಿಸಿ ಬಡಿಸಿದ್ದ. ಹಸಿವೆ ಜೋರಾಗಿತ್ತಲ್ವ, ಬೇಗ ಊಟ ಮಾಡಬೇಕು ಎನ್ನುವ ತವಕ ನನಗೆ. ಆದ್ರೆ ಅದಾಗ್ಲಿಲ್ಲ, ಕಾರಣ ಬಿಸಿ ಬಿಸಿಯಾಗಿತ್ತು. ನನಗೆ ಆಶ್ಚರ್ಯ ಆಯ್ತು. 4 ದಿವಸದ ಹಿಂದೆ ಮಾಡಿದಂತಹ ತಂಗಳನ್ನ ಅಂತ ಹೇಳಿದೆ ಇವ. ಬಿಸಿ ಬಿಸಿಯಾಗಿತ್ತು, ರುಚಿಕರವಾಗಿತ್ತು, ಘಮಘಮಿಸುವಂತಹ ಪರಿಮಳ. ಅಡವಿಯ ಮಧ್ಯದಲ್ಲಿ ಇಂತಹ ಅಡುಗೆಯನ್ನ ಬಡಿಸಿದಂತಹ ಒಬ್ಬ ವ್ಯಕ್ತಿ ಕುದುರೆಲಾಯದಲ್ಲಿ ಇರುವುದು ಬೇಡ, ನನ್ನ ಸಮೀಪದಲ್ಲೇ ಇರಲಿ ಅಂತ ಅಂದಿನಿಂದಲೇ ಅಡುಗೆ ಭಟ್ಟನನ್ನಾಗಿ ನೇಮಕ ಮಾಡಿದೆ. ಹೆಸರು ಬಾಹುಕ ಭಟ್ರೆ. ಹೌದು, ಗೊತ್ತಾಯ್ತಲ್ಲ? ಒಂದ್ 4 ದಿವಸ ಉಳಿರಿ. ಅಯ್ಯೋ, ಉಳಿದುಕೊಳ್ಳುವುದಕ್ಕಾಗುವುದಿಲ್ಲ. ನನಗೆ ದಿನಕ್ಕೊಂದು ಊರಿಗೆ ಹೋಗುವ. ಹೌದಾ? ಇವತ್ತು ಊರಾದ್ರೆ ನಾಳೆ ಮತ್ತೆ ಈ ಮಾರ್ಗದಲ್ಲಿ ಬಂದ್ರೆ ನಮ್ಮನ್ನ ಮರೆಯಬೇಡಿ. ಇಲ್ಲ, ಯಾವತ್ತೂ ಮರೆಯುವುದಿಲ್ಲ. ನಿನ್ನ ಆದೇಶದ ಮೇರೆಗೆ ಸಾಕೇತ ಪುರವನ್ನು ಸೇರಿದೆ. ಅಲ್ಲಿ ಅಧಿಕಾರಿ ಋತುಪರ್ಣ ಮಹಾರಾಜ ಮಧ್ಯಾಹ್ನದ ಕಾಲ ಊಟಕ್ಕೆ ಕರೆದುಕೊಂಡು ಹೋದ. ತಾವು ಊಟಕ್ಕಾಗಿ ಹೋದದ್ದ ಸ್ವಾಮಿ? ಅಲ್ಲ, ಕಾರ್ಯಕ್ಕಾಗಿ. ಮತ್ತೆ ಕಾರ್ಯ ಕೈಗೂಡಿಸಿಕೊಂಡು ಬಂದಾಗ ಆಯ್ತು. ಇವಾಗ ಅಂದ್ರೆ ಅಂದ್ರೆ ಊಟದಲ್ಲಿ ಒಂದು ಸ್ವಾರಸ್ಯ ಉಂಟು. ಹೌದಾ? ಹೌದು. ಏನಪ್ಪ ಅಂದ್ರೆ ಘಮಘಮಿಸುವಂತ ಊಟ, ಆ ರೀತಿಯ ಪರಿಮಳ. ಹೌದಾ? ಹೌದು. ಅದ್ರ ಸ್ವಾರಸ್ಯ ಏನು? ಆ ರೀತಿಯ ಅಡುಗೆ ಊಟ ಮಾಡಿದ್ದು ಎಲ್ಲಿ ಎಂದು ನಾನು ಅಲ್ಲಿಯೇ ಕುಳಿತು ಆಲೋಚನೆ ಮಾಡಿದೆ. ರುಚಿಯ ನೆನಪು ಯಾವಾಗ? ಇಲ್ಲಿ ನಮ್ಮಲ್ಲಿ. ಹೌದು. ಹೌದಾ? ಹೌದು. ನಿನ್ನ ಮಗಳ ಮದುವೆ ಕಾಲದಲ್ಲಿ ಆ ರೀತಿಯ ಊಟ ನಾನು ಮಾಡಿದ್ದೇನೆ. ಆದ್ರೆ ಅಡುಗೆ ಮಾಡಿದ ಭಟ್ರು ಯಾರಂತ ಅಲ್ಲಿ ಕೇಳಿದೆ. ಕೇಳಿದಾಗ ಒಬ್ಬ ಬಂದ. ಏನೋ ನನಗೆ ವಾಕರಿಕೆ ಬರಲಿಲ್ಲ, ಬಂದಾಗ ಆಯ್ತು ಅಷ್ಟೇ. ಹೌದಾ? ಹೌದು. ಅಷ್ಟು ಹೇಯವಾದಂತ ರೂಪ. ಆತ ಹಿಂದೆ ನಳಚಕ್ರವರ್ತಿ ಒಟ್ಟಿಗೆ ಇದ್ದವನಂತೆ. 1000 ಕುದುರೆಗೆ ಸರದಾರನಾಗಿದ್ದವನಂತೆ. ಹೆಸರು ಬಾಹುಕನಂತೆ. ಆದ್ದರಿಂದ ನನಗೆ ಎಲ್ಲಿಯೇ ಸ್ವಲ್ಪ ಅನುಮಾನ ಹುಟ್ಟಿತು. ನೇರವಾಗಿ ಇಲ್ಲಿಗೆ ಬಂದ. ತಾವು ವಿಶ್ರಾಂತಿ ಪಡೆಯಿರಿ ಸ್ವಾಮಿ. ಧರಣಿ ದೇವನ ನುಡಿಗೆ ಅರಸನಾಲೋಚಿಸುತ್ತ ತರಣ ಮುಖ ವೀಕ್ಷಿತರು ಹೊರೆದಡೈ ಎಂಗೆ ಮಗಳೇ, ಅಪ್ಪ, ಸುದೇವ ಬ್ರಹ್ಮಣರಾಡಿದ ಮಾತನ್ನು ನೀನು ಕೇಳಿಸಿಕೊಂಡಿದ್ದೀಯಲ್ಲವೇ? ಲಕ್ಷ್ಯ ವಹಿಸಿದೆ ಅಪ್ಪ. ಅಡುಗೆ ಮಾಡಿರುವಂತ ಆ ವ್ಯಕ್ತಿಯನ್ನು ಕಂಡಾಗ ವಿಕಾರ ಸ್ವರೂಪಿ, ಅಡುಗೆಯ ರುಚಿ ನಳಪಾಕದ ಅನುಭವವನ್ನು ಕೊಟ್ಟಿದೆ ಎನ್ನುವುದಾಗಿ. ಹೌದು ಮಗಳೇ, ಅಪ್ಪ, ಯಾಕೋ ನನಗೆ ಈ ವಿಷಯದಲ್ಲಿ ಸಂಶಯ ಬರ್ತಾ ಇದೆಯಾ? ಸಂದೇಹ ತಾತಾಕೆ ಸಂಶಯದ ಎದಕವನೊಳಗಿದ್ದ ಖ್ಯಾತ ಹಾನಿ ನಳನೆನ್ನ ಪ್ರೀತ ನಿಶ್ಚಯವೋ ಯಾರು ತಿಳಿಯದ ಹಾಗೆ ಮಾಜಿ ರೂಪಗಳನ್ನು ಯಾರು ತಿಳಿಯ
ಒಲಿಸಿಕೊಂಡು ಸೇವಿಪ್ಪ ನಾಮವನ್ನು ಬೇರಿಸಿಕೊಂಡು ಅಪ್ಪ ಮಗಳೇ, ತಾತ ಸಂಶಯ ಬೇಡ, ಸಂಶಯ ಇಲ್ಲವ? ಬೇಡಪ್ಪ. ಯಾಕಮ್ಮ? ನಿಮಗೆ ಸಂದೇಹ ಬೇಡ ಎನ್ನುವ ಉದ್ದೇಶ ಏನು ಗೊತ್ತಾ? ಬ್ರಾಹ್ಮಣರಾಡುವ ಮಾತನ್ನು ಪ್ರತಿ ಒಂದನ್ನು ಕೇಳಿದೆ ಅಪ್ಪ. ಅಲ್ಲಿರುವುದು ಬಾಹುಕ ಭಟ್ರಲ್ಲ, ನಳಚಕ್ರವರ್ತಿ ಎನ್ನುವುದರಲ್ಲಿ ಎರಡು ಮಾತಿಲ್ಲ ಅಪ್ಪ. ಹೌದಮ್ಮ, ಹಾ. ನೀನೇನೋ ಅನುಮಾನಿಸುವುದಿಲ್ಲ, ಸತ್ಯವೇ, ನಾನು ಒಪ್ಪಿಕೊಳ್ತೇನೆ. ಹಾ. ಆದ್ರೆ ನೇರವಾಗಿ ಹೋಗಿ ಇದು ನೀನೇ ನಳಚಕ್ರವರ್ತಿ ಎನ್ನುವುದಾಗಿ ಹೇಳಿ ಕರೆತರುವುದಕ್ಕೆ ಸಾಧ್ಯ ಉಂಟೆ? ಕರೆ ತರುವುದಕ್ಕೂ ಸಾಧ್ಯ ಇಲ್ಲ. ಕರೆ ತರುವ ಬಗೆ ಎಂತು? ಸಂದೇಹ ಬೇಡ ಎನ್ನುವ ಉದ್ದೇಶ ಏನು ಗೊತ್ತುಂಟಪ್ಪ? ಸೂರ್ಯವಂಶದವ, ಋತುಪರ್ಣ ಮಹಾರಾಜ, ರಾಜರ್ಷಿ ಎನಿಸಿಕೊಂಡವ, ಧೀಮಂತನಾದ ಒಬ್ಬ ಸಾಮಂತನಲ್ಲಿ ಆಶ್ರಯ ಪಡೆಯುವುದು ಸರಿಯಲ್ಲ ಎನ್ನುವ ಕಾರಣಕ್ಕಾಗಿ ಚಂದ್ರವಂಶದ ನಳಚಕ್ರವರ್ತಿ ಋತುಪರ್ಣನಲ್ಲಿ ಹೋಗಿ ಆಶ್ರಯ ಪಡೆದಿದ್ದಾರೆ. ಚಕ್ರವರ್ತಿಯಾದವನೊಬ್ಬ ಯಾರಲ್ಲಿ ಇರಬೇಕು ಎನ್ನುವುದು ಇರುತ್ತದೆ. ಹೌದಪ್ಪ. ಅದಕ್ಕೆ ಅನುಗುಣವಾಗಿ ರಾಜರ್ಷಿ ಎನಿಸಿಕೊಂಡಿರುವಂತ ಜೊತೆಯಲ್ಲಿ ಅವರು ಇವರು ಮಿತ್ರರೇ ಆಗಿರುತ್ತಾ ಅವರಲ್ಲಿ ಹೋಗಿ ರೂಪು ಮರೆಸಿ ಆಶ್ರಯವನ್ನು ಪಡೆದುಕೊಂಡಿದ್ದಾನೆ. ಅಪ್ಪ, ಅದೇ ರೂಪ ನಿಂದಿದೆ ಹೌದಂತಾದ್ರೆ ತನ್ನ ಗುಟ್ಟೆಲ್ಲ ರಟ್ಟಾಗ್ತದೆ ಎನ್ನುವ ಕಾರಣಕ್ಕಾಗಿ ರೂಪಾಂತರದಿಂದ ವೇಷಾಂತರದಿಂದ ಋತುಪರ್ಣದಲ್ಲಿ ಆಶ್ರಯ ಪಡೆದಿದ್ದಾರಪ್ಪ. ಮತ್ತೆ ಬ್ರಾಹ್ಮಣರು ಹೇಳಿದ್ದಾರೆ, ತಾನಿಲ್ಲೇ ಇದ್ರೆ ತನ್ನ ಬೇಳೆ ಬೇಯುವುದಿಲ್ಲ ಅಂತ. ಅದರ ಅರ್ಥ ಅಡುಗೆಗೆ ಬೇಳೆ ಬೇಯುವುದಿಲ್ಲ ಅಂತಲ್ಲ, ತನ್ನ ಗುಟ್ಟೆಲ್ಲ ರಟ್ಟಾಗ್ತದೆ ಎನ್ನುವ ಉದ್ದೇಶಕ್ಕಾಗಿ ಅಲ್ಲಿಂದ ಆಚೆ ಸರಿದಿದ್ದಾರೆ. ಇವಿಷ್ಟು ಖಂಡಿತಪ್ಪ ಅಲ್ಲಿರುವುದು ನಳಚಕ್ರವರ್ತಿಯೇ. ಹಾಗಾದ್ರೆ ಇನ್ನು ಹೇಗೆ ಮುಂದುವರಿಬೇಕು ನಾವು? ಅವರನ್ನು ಗುರುತಿಸುವ ಬಗೆ ಹೇಗೆ ಗೊತ್ತುಂಟಾ? ಹುಡುಕಿದರು ನಳನ ಸೋಹಿಲ್ಲ, ಮೂರರಳು ಹುಡುಕಿದರು ನಳನ ಸೋಹಿಲ್ಲ, ನಿಲದೆ ಪುನರ್ಬಿ ಸ್ವಯಂ ಮರವ ಗೈವಿ ಬಾಲಿಕೆಗೆ ನಿಲದೆ ಪುನರಬಿ ಸ್ವಯಂ ಮರವ ಗೈವೆ ಬಾಲಿಕೆಗೆ ಛಲದಿಂದ ಬಂದು ಪುಣ್ಯದೊಳ ಇದ್ದ ಮೋಹನ್ನ ಒಲಿಸಿ ಕೊಂಬುದೆನುತ, ಛಲದಿಂದ ಬಂದು ಪುಣ್ಯಗಳಿದ್ದ ಮೋಹನ್ನ ಒಲಿಸಿ ಕೊಂಬುದು ಎನ್ನುತ್ತ, ಕಳುವು ಲೇಖನಗಳ ಸಕಲ ರಾಯರ ಬಳಿಗೆ, ಕಳುವು ಲೇಖನಗಳಂ ಸಕಲ ರಾಯರ ಬಳಿಗೆ, ಸಲೆ ಮದುವೆ ನಾಳೆ ಎಂಬಿ ದಿವ್ಯ ಸಂಜೆಯುಳು ಚೆಲುವ ಋತುಪರ್ಣನಲ್ಲಿಗೆ ಅಟ್ಟು ದೂತನ, ಚೆಲುವ ಋತುಪರ್ಣನಲ್ಲಿಗೆ ಅಟ್ಟು ದೂತನ, ನೀ ಅಡುಕದಿರು ಅಲ್ಲಿರುವವರು ಬಾಹುಕ ಭಟ್ರು ನಳಚಕ್ರವರ್ತಿಯೋ ಅಲ್ಲ, ತನ್ನ ಗಂಡನನ್ನು ತಾನು ಆರಿಸಿಕೊಳ್ಳಬೇಕು ಅಂತಾದ್ರೆ ನೀವು ಮಾಡುವ ಕಾರ್ಯ ಈಗ ಒಂದಾಗ್ಬೇಕಪ್ಪ. ಏನು? ದಮಯಂತಿಗೆ ಪುನರ್ ಸ್ವಯಂವರ. ಏನಮ್ಮ ನೀನಾಡುವ ಮಾತಿದು? ಇಬ್ಬರು ಮಕ್ಕಳಿಗೆ ತಾಯಿ ಅನಿಸಿಕೊಂಡಿರುವಂತ ನೀನಾಡುವ ಮಾತು, ನಾನು ನನಗೆ ಕೊಟ್ಟಿರುವಂತ ಸಂಸ್ಕಾರ ಇದ್ದ ಏನಾಡಿದೆ? ದಮಯಂತಿಗೆ ಪುನಃ ಸ್ವಯಂವರವ. ಏನಮ್ಮ ಇದು? ಅಪ್ಪ, ನಿಮ್ಮ ಮಗಳನ್ನು ತಿಳಿದುಕೊಂಡದಿಷ್ಟೇ ಅಪ್ಪ. ಯಾಕಮ್ಮ? ನಿಮ್ಮ ಪ್ರೀತಿಯ ಪೀಯೂಷನುಂಡವಳಪ್ಪ ನಾನು. ಎರಡು ಮಕ್ಕಳ ತಾಯಿ ನಾನು. ಮದುವೆಯಾದ ನನಗೆ
ಮತ್ತೊಂದು ಮದುವೆ ಆಗುವಂತ ಬಯಕೆ ಎನ್ನುವಾಗೆ ತಿಳಿದುಕೊಂಡ್ರಪ್ಪ. ಮತ್ತೇನಮ್ಮ ನಿನ್ನ ಮಾತಿನ ಅರ್ಥ? ಕಾಮಾಭಿಲಾಷೆಯಿಂದ ಈ ರೀತಿಯಾಗಿ ಮಾಡಿ ಎನ್ನುವ ಹಾಗೆ ನಾನು ಹೇಳಿದ್ದಲ್ಲಪ್ಪ. ಮತ್ತೆ ದಮಯಂತಿಗೆ ಪುನರ್ ಸ್ವಯಂವರ ಅಂತ ಹೇಳಿದ್ರೆ ಪುನಃ ಸ್ವಯಂ ವರನನ್ನು ಆರಿಸಿಕೊಳ್ಳುವುದಕ್ಕೆ ಇದೊಂದು ಉಪಾಯ ಎನ್ನುವುದಕ್ಕಾಗಿ ಹೀಗೊಂದು ಯೋಚನೆ ಮಾಡಿದ್ದಪ್ಪ. ಹಾಗೇನಮ್ಮ? ಹೌದು, ನಳಚಕ್ರವರ್ತಿಯನ್ನು ಹುಡುಕುವುದಕ್ಕಾಗಿ, ಅರಸುವುದಕ್ಕಾಗಿ, ತಿಳಿಯುವುದಕ್ಕಾಗಿ ಈ ತಂತ್ರ ನಾವು ಮಾಡಬೇಕು ಅಂತ ಹೇಳಿದ್ದು. ಏನು ಮಾಡಬೇಕು ತಾಯಿ? ದರೆಯ ಅರಸು ಮಕ್ಕಳರೆಲ್ಲವರಿಗೂ ಲೇಖನವನ್ನು ಕಳಿಸಬೇಕು, ದಮಯಂತಿಗೆ ಪುನರ್ ಸ್ವಯಂವರ ಎನ್ನುವ ಹಾಗೆ. ಆದರೆ ಎಲ್ಲವರಿಗೂ 15 ದಿನದ ಮೊದಲೇ ಲೇಖನವನ್ನು ಕಳಿಸಬೇಕು. ಋತುಪರ್ಣನಿರುವಲ್ಲಿಗೆ ದಶಮಿಯ 13 ಗಳಿಗೆಯಲ್ಲಿ ನನಗೆ ಮದುವೆ ಆದ್ರೆ ನವಮಿಯ ಸಂಜೆ ಎನ್ನುವುದು ಅವನಿಗೆ ಲೇಖನ ಮುಟ್ಟಬೇಕು. ಯಾಕೆ ಮುಟ್ಟಬೇಕು? ಯಾಕೆ? ನಳಚಕ್ರವರ್ತಿಗಲ್ಲದೆ ಅನ್ಯರಿಗೆ 250 ಯೋಜನವನ್ನು ಹಾರಿಸುವಂತ ಯೋಗ್ಯತೆ, ಚಾಕಚಕ್ಯತೆ ಇರುವುದು ಒಂದು ರಾತ್ರಿ ಅಥವಾ ಒಂದು ಹಗಲಿನಲ್ಲಿ ಇರುವಂತ ಯೋಗ್ಯತೆ ಇರುವುದು ನಳಚಕ್ರವರ್ತಿಗೆ ಮಾತ್ರ ಅಪ್ಪ. ಬೇರೆ ಯಾರಿಗೂ 250 ಯೋಜನವನ್ನು ಆ ಕಾಲದಲ್ಲಿ ದಾಟಿಸುವುದಕ್ಕಾಗುವುದಿಲ್ಲ. ಎಲ್ಲಿಯಾದ್ರೂ ಆ ಗಳಿಗೆಯಲ್ಲಿ ನವಮಿಯಿಂದ ದಶಮಿ ಮುಹೂರ್ತಕ್ಕೆ ಸರಿಯಾಗಿ ಇಲ್ಲಿಗೆ ಬಂದ್ರು ಅಂತಾದ್ರೆ ನನ್ನ ಗಂಡನಾದ ನಳಚಕ್ರವರ್ತಿ ಅವರೇ ಎನ್ನುವುದರಲ್ಲಿ ಅನುಮಾನ ಇಲ್ಲಪ್ಪ. ಬಂದಂತ ಅರಸು ಮಕ್ಕಳೆಲ್ಲವರಿಗೂ ಪಡಿಬಿಡಾರದ ವ್ಯವಸ್ಥೆಯನ್ನು ಮಾಡಬೇಕು. ಪ್ರತಿಯೊಬ್ಬರಿಗೂ ಊಟಕ್ಕೆ ಏನನ್ನು ವ್ಯವಸ್ಥೆ ಬೇಕು ಎಲ್ಲ ಸಾಮಗ್ರಿಯನ್ನು ಅವರ ಬಿಡಾರಕ್ಕೊಪ್ಪಿಸಬೇಕು. ಯಾರಿಗೂ ನೀರು ಬೆಂಕಿಯನ್ನು ಕೊಡಬಾರ್ದಪ್ಪ, ಯಾರಿಗೂ ಕೊಡಬಾರದು. ಊಟಕ್ಕಿಲ್ಲ ಎನ್ನುವ ಹಾಗೆ ಗದ್ದಲ ಎದ್ದ ಸಂದರ್ಭಕ್ಕೆ ಇವರ ಬಿಡಾರದಲ್ಲಿ ಎಲ್ಲಿಯಾದ್ರೂ ಹೊಗೆ ಎತ್ತು ಊಟದ ವ್ಯವಸ್ಥೆ ಆಯಿತು ಅಂತಾದ್ರೆ ನೀರು ಬೆಂಕಿ ಇಲ್ಲದೆ ಅಡುಗೆ ಮಾಡುವಂತ ದೇವರ ಅನುಗ್ರಹವಾದದ್ದು ಯಾರಿಗೆ ಕೇಳಿದ್ರೆ ನಳಚಕ್ರವರ್ತಿಗೆ ಮಾತ್ರ. ಎಲ್ಲಿಯಾದ್ರೂ ನೀರು ಬೆಂಕಿ ಇಲ್ಲದೆ ಅಡುಗೆ ಮಾಡಿದ್ರು ಅಂತಾದ್ರೆ ಅಲ್ಲಿಯೂ ನಮಗೆ ತಿಳಿಯುವುದಕ್ಕೆ, ಅವರ ವಿಚಾರವನ್ನು ತಿಳಿದುಕೊಳ್ಳುವುದಕ್ಕೆ ಸರಿಯಾದ ಒಂದು ಅವಕಾಶ ಅಪ್ಪ. ಹಾಗಾಗಿ ಇವಿಷ್ಟು ಕಾರ್ಯವನ್ನು ಮೊದಲು ಮಾಡಬೇಕಪ್ಪ. ನೀವು ಇಷ್ಟು ಕಾರ್ಯವನ್ನು ನಾನು ಮಾಡ್ತೇನಮ್ಮ. ನೀವು ಮಾಡಿದ್ದೇ ಹೌದು ಅಂತಾದ್ರೆ ಮುಂದೆ ನನ್ನ ಗಂಡನನ್ನು ಆರಿಸಿಕೊಳ್ಳುವಂತದ್ದು ನನಗೆ ಬಿಟ್ಟು ಬಿಡಿ. ಇದು ಶುಭದ ಸಂಕೇತ. ಹಾಗೆಯೇ ಅಯೋಧ್ಯೆ ಅರಸರಾದಂತಹ ಋತುಪರ್ಣ ಮಹಾರಾಜರಿಗೆ ಕುಂಡಿರಾಪುರೇಶ ಭೀಮಕ ಮಾಡುವಂತಹ ರತ್ಪೂರ್ವಕ ನಮನಗಳು. ಇತ್ತ ನಾವು ಕ್ಷೇಮಿಗಳು, ತಾವು ಕುಶಲಿಗರೆಂದು ಭಾವಿಸಿರುತ್ತೇನೆ. ಈ ಲೇಖನವನ್ನ ಕಳುಹಿಸುವರೇ ಕಾರಣ. ಬದಲಾಗಿ ಸ್ವಯಂವರ ಮಾತೇನು ದಯವಿಟ್ಟು ಮುದ್ದು ಮಗಳು ದಮಯಂತಿಯನ್ನ ನಿಷೇಧದ ಚಕ್ರವರ್ತಿ ನಳನಿಗೆ ಕೊಟ್ಟು ಮದುವೆ ಮಾಡಿಸಿರುವಂತಹ ವಿಚಾರವನ್ನು ತಾವು ತಿಳಿದವರಿದ್ದೀರಿ. ದಮಯಂತಿಯ ದೌರ್ಭಾಗ್ಯವೋ ನಳನ ದುರ್ದೈವವೋ ಎಂಬಂತೆ ಪುಷ್ಕರನೊಂದಿಗೆ ಸಂಭವಿಸಿದಂತಹ ದ್ಯೂತದಲ್ಲಿ ಸೋತಂತಹ ನಳಚಕ್ರವರ್ತಿ ಅಡವಿ ಪಾಲಾದನಂತೆ ಅವನನ್ನು ಹುಡುಕುವಲ್ಲಿ ಪ್ರಯತ್ನಿಸಿದ ಹಾಗಾಯಿತು. ತ್ರಿಭುವನದಲ್ಲಿಯೂ ಸಹ ನಳನ ಸೋವಿಲ್ಲದ ಕಾರಣ ಅವಳು ಅನಾಥೆಯಾಗಬಾರದು ಎಂಬ ಉದ್ದೇಶದಿಂದ ದಮಯಂತಿಗೆ ಪುನಃ ಸ್ವಯಂ ಎಷ್ಟು ಹೊತ್ತಿಗೆ ಬಂದೀಯ ಮಹಾರಾಜ? ನಾನು ಅವಾಗ್ಲೇ ಬಂದೆ. ಅವಾಗ್ಲೇ ಬಂದೀಯ? ಹೌದು. ಬಂದು ಹಿಂದೆ ನಿಂತಿದ್ದೆ? ಹೌದು. ಸುಮ್ಮನೆ
ನಿಂತುಕೊಂಡಿದ್ದೀಯ? ಹೌದು. ಬಾಹುಕ, ಇದು ಕೊಂಡಿನಾಪುರದಿಂದ ಬಂದಿರುವಂತಹ ಒಂದು ಪತ್ರ. ಪೂರ್ಣ ಓದ್ಲಿಲ್ಲ. ನೀನ್ ಇಲ್ಲಿಯೇ ನಿಲ್ತೀಯ, ಆ ಕಡೆ ಹೋಗ್ತೀಯ? ಹಾಳಾದ ತಲೆ ಸುತ್ತು. ಇರಲಿ, ಮುಂದುವರಿಸ್ತೇನೆ. ವಸುದೆ ಬಾಲರು ಬಂದು ಹರದಿಯಾರೆಲ್ಲ ಸಮಯ ದಿನ ಗಣಪತಿ ಯಶವಾಗಳಿಗೆ ಹದಿಮೂರಿಗೆ ಶುಭ ಲಗ್ನ ಕುಶಲಗೋಳಿ ದಮಯಂತಿಗೆ ಪುನಃ ಸ್ವಯಂವರವನ್ನು ನಿರ್ಣಯಿಸುವುದರೊಂದಿಗೆ ವಸುದೆ ಪಾಲಕರಿಗೆಲ್ಲ ಲೇಖನವನ್ನ ಕಳುಹಿಸಿದ್ದೇನೆ. ನನ್ನ ಆಮಂತ್ರಣವನ್ನ ಮಾನಿಸಿದಂತಹ ಧರಣಿ ಪಾಲಕರು ಬಂದು ಸೇರಿದ್ದಾರೆ. ತಾವು ಬರಬೇಕಾಗಿ ವಿನಂತಿಸುತ್ತಾ ಇದ್ದೇನೆ. ಕುಂಡಿನಾಪುರದಿಂದ ಬಂದಿರುವಂತಹ ಪತ್ರ ಎಂದೋ ಕ್ಷಣ ಅತ್ಯಂತ ಕುತೂಹಲದಿಂದ ಓದುವುದಕ್ಕೆ ಆರಂಭಿಸಿದೆ. ಕಾರಣ, ನನ್ನ ಆತ್ಮೀಯ ಮಿತ್ರನಾದಂತಹ ನಳಚಕ್ರವರ್ತಿಯ ಸತಿಯ ತವರಿನಿಂದ ಬಂದಿರುವಂತಹ ಪತ್ರ ಎಂಬ ಉದ್ದೇಶದಿಂದ ಪತ್ರವನ್ನ ಓದುತ್ತಾ ಇದ್ದಂತೆ ಕೋಪ ಉದ್ರೇಕಗೊಳ್ಳುತ್ತಾ ಇದೆ. ನಳ ಕಣ್ಮರೆಯಾಗಿದ್ದಾನಂತೆ. ದಮಯಂತಿಗೆ ಪುನಃ ಸ್ವಯಂವರವಂತೆ, ಅದರಲ್ಲಿ ನಾವು ಭಾಗವಹಿಸಬೇಕಂತೆ. ಅವರ ಈ ಕಾರ್ಯ ಇಲಿಬರಿಗೆ ಸಮ್ಮತಗಳಾದುದೇ. ಬಿನುಗು ಭೀಮಕನು ಬರೆದಿರುವಂತಹ ಈ ಪತ್ರ ನನ್ನ ಸಭೆಯಲ್ಲಿ ಪಂಡಿತೋತ್ತಮರು ವಿದ್ವಾಂಸರು ಸೇರಿರುತ್ತೀರಿ. ಯಾರು ಒಪ್ಪದ ಈ ಕಾರ್ಯವನ್ನ ಭೀಮಕ ಮಾಡ್ತಾ ಇದ್ದಾನೆ ಎನ್ನುವುದಕ್ಕೆ ಸಾಕ್ಷಿ ನಿಮ್ಮ ಮುಖಾವಲೋಕನವನ್ನ ಮಾಡುತ್ತಾ ಇದ್ದಂತೆ ಬರುತ್ತಿರುವಂತಹ ಪ್ರತಿಕ್ರಿಯೆ. ಅರ್ಥಹೀನವಾದಂತಹ ನೀತಿಬಾಹಿರವಾದಂತಹ ಕಾರ್ಯವನ್ನ ಭೀಮಕ ಮಾಡ್ತಾ ಇದ್ದಾನೆ. ಒಬ್ಬ ಚಕ್ರವರ್ತಿಯ ಕೈ ಹಿಡಿದಂತಹ ಸತಿಗೆ ಯಾವುದೇ ಕಾರಣದಿಂದಲೂ ಮರುಮದುವೆಯ ಮಾಡುವ ಹಾಗಿಲ್ಲ. ಹೀಗಿದ್ದೂ ಸಹ ಭೀಮಕ ಇಂತಹ ಕಾರ್ಯವನ್ನು ಮಾಡ್ತಾನೆ ಅಂತಾದ್ರೆ ಅವನಿಗೆ ತಿಂದ ನನಗೊಬ್ಬು, ಧನದ ಬಲವು, ಅಧಿಕಾರದ ಮದವು ಪ್ರಶ್ನಿಸಲೇಬೇಕಾಗುತ್ತದೆ. ಅದರಲ್ಲಿಯೂ ದಮಯಂತಿ ಕೈ ಹಿಡಿದಿರುವಂತಹ ವ್ಯಕ್ತಿ ಯಾರು? ನಿಷದದ ಚಂದ್ರವಂಶದ ಸೌಭಾಗ್ಯವರ್ಧನ. ಅವನೊಬ್ಬ ಕಿರಿಯ ಮನುಜನಲ್ಲ, ಅಲ್ಲವೇ ಅಲ್ಲ. ಹೀಗಿದ್ದೂ ಸಹ ಭೀಮಕ ಈ ಕಾರ್ಯವನ್ನು ಮಾಡ್ತಾನೆ ಅಂತಾದ್ರೆ ನಾನು ಹೋಗ್ತೇನೆ. ಹೋಗಿ ಮಾಡುವುದೇನು? ಶೀಘ್ರದಲ್ಲಿಯೇ ಕುಂಡಿನಾಪುರಕ್ಕೆ ಹೋಗುತ್ತೇನೆ. ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತಹ ಭೀಮಕನನ್ನ ಸಭಾ ವಲಯದ ಕಂಬಕ್ಕೆ ಬಿಗಿಯುತ್ತೇನೆ. ದಮಯಂತಿಯನ್ನ ಮದುವೆಯಾಗುವುದಕ್ಕಾಗಿ ಬಂದಿರುವಂತಹ ಕಾಮದ ಪಿಪಾಸುಗಳು ಅವರ ದರ್ಪವನ್ನು ಅಡಗಿಸುತ್ತೇನೆ. ನನ್ನ ಆತ್ಮೀಯ ಮಿತ್ರನನ್ನ ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದಿರುವಂತಹ ಸತಿ ದಮಯಂತಿಯ ಸ್ವಯಂವರವನ್ನ ತಡೆಯುತ್ತೇನೆ. ನಳನ ಮಿತ್ರನಾಗಿ ನಾನು ಮಾಡಬೇಕಾದಂತಹ ಕೆಲಸವಿದು. ಅಂದ್ರೆ ಮದುವೆ ಯಾವಾಗ ಎನ್ನುವುದನ್ನು ದಶಮಿಯ 13 ಗಳಿಗೆಗೆ ದಮಯಂತಿಯ ಪುನಃ ಸ್ವಯಂವರ ಎನ್ನುವುದಾಗಿ ಪತ್ರದಲ್ಲಿ ಕಾಣಿಸಿದ್ದಾರೆ. ಶಂಕರ, ಇದು ನವಮಿಯ ಸಂಜೆ. ನಾಳೆ ದಶಮಿಯ 13 ಗಳಿಗೆಗೆ ದಮಯಂತಿಯ ಪುನಃ ಸ್ವಯಂವರ. ಕೇವಲ ಅರ್ಧ ದಿವಸ ಮಾತ್ರ ಇರುವುದು. ಅಯೋಧ್ಯೆಯಿಂದ ಕುಂಡಿನಾಪುರಕ್ಕಿರುವಂತಹ ಮಾರ್ಗ 200 ಯೋಜನ.
200 ಯೋಜನ ಮಾರ್ಗವನ್ನ ಕ್ರಮಿಸಿ ಕುಂಡಿನಾಪುರವನ್ನ ತಲುಪುವುದೇ ಕಷ್ಟ ಸಾಧ್ಯ. ಹೀಗಿರುವಾಗ ದಮಯಂತಿಯ ಸ್ವಯಂವರವನ್ನ ತಡೆಯುವುದಾದರೂ ಹೇಗೆ? ಛ! ಈಗ ಆಯ್ತಲ್ಲ. ಧರಣಿ ಇಲ್ಲಿ ಬರಿದೆ ನೀ ಕ್ರೋಧದಳು, ಇಲ್ಲಿ ಬರಿದೇನೆ ಕ್ರೋಧದಳು, ಕ್ರೋಧದಳು, ಕ್ರೋಧದಳು. ನೆರೆದ ಸಭೆಯು ನಡುಗುವ ತೆರದಲ್ಲಿ ಕೂಗೆ, ನೆರೆದ ಸಭೆಯು ನಡುಗುವ ತೆರದಲ್ಲಿ ಕೂಗೆ, ಬರುವ ಬಲಗಳೇ ಅರುವತ್ರ ಬಾಳು. ತೆರೆದ ಸಭೆಯು ನಡುಗುವ ತೆರದಳು ಕೂಗೆ, ಬರುವ ಬಲಗಳೇ ಅರುವತ್ರ ಬಾಳು. ಧರಣಿ ಒಲ್ಲಂಬಗಿಯು ಧರಣಿ ವಲ್ಲಭ ಏನು ಒಡೆಯ ಕುಂಡಿನಾಪುರದಿಂದ ಲೇಖನವನ್ನು ಬಂತ. ಹೌದು. ಅದನ್ನ ಓದಿದ್ರ? ಹೌದು. ಓದಿದಾಗ ಸಿಟ್ಟು ಬಂತ. ಹೌದು. ಗಡಗುಡಿಸಿದ್ರ? ಹಾ. ಇಲ್ಲಿದ್ದ ಪ್ರಜೆಗಳೆಲ್ಲೂ ಒಮ್ಮೆ ಹೂವಾರಿದ್ರು. ಆದ್ರೆ ಅಲ್ಲಿ ಕುಂಡಿನಾಪುರದಲ್ಲಿ ದಮಯಂತಿಯ ಪುನಃಸೆಯವರು ನಿತ್ಯೋತ್ತರಕ್ಕೆ ಏನೋ ಮಾಡಲಿ ನಾನು, ಏನೋ ಮಾಡಲಿ ನಾನು, ಸತ್ವಹೀನನಂತೂ ಏನು, ಸತ್ವಹೀನನಂತಾಗೇನು. ನಾನಿನ ಮದುವೆಗೆ ದಿನವೇನದಿರಿ, ಕಡಿದು ನೀರ್ದೇನು ತಾಣದ ಬಗೆಯ. ಏನೋ ಮಾಡಲಿ ಏನು ಮಾಡಲಿ ನಾನು? ಸತ್ವಹೀನನಂತಾಗಿ ಏನು? ನೀನೆಂದ ಮಾತು ಸತ್ಯ. ಪತ್ರವನ್ನು ಓದುತ್ತಾ ಇದ್ದಂತೆ ಕೋಪ ಉದ್ರೇಕಗೊಂಡಿದೆ. ಆದರೆ ನಾನು ಗುಡುಗುಡಿಸುತ್ತಾ ಇರುವಂತಹ ಸ್ಥಳವಿದು ನಮ್ಮ ಸಭಾವಲಯ. ಹೌದು. ಇಲ್ಲಿದ್ದವರೆಲ್ಲ ನಿಬ್ಬೆರಗಾಗಿದ್ದಾರೆ. ಹೌದು. ಅಲ್ಲಿ ಹೋಗಿ ಮಾಡುವುದೇನು? ಏನು? ಕಾರ್ಯ ಸಫಲವಾಗುವುದು ಕಷ್ಟ ಸಾಧ್ಯ. ಮಾನಿನಿ ದಮಯಂತಿಯ ಮದುವೆಗೆ 15 ದಿವಸಗಳ ಅವಕಾಶ ಇದ್ದದ್ದೇ ಆಗಿದ್ದರೆ ನನ್ನ ಕಲಿತನವನ್ನ ಅಲ್ಲಿ ಪ್ರದರ್ಶಿಸುತ್ತಿದ್ದೆ. ಕದನದೆ ಬಲುವೀರು, ಕದನದೆ ಬಲುವೀರು, ಕದನದೆ ಬಹುವೀರು. ಅದಮಾವಂ ಶರಬೇಳು, ಅದಮಾವಂ ಶರಬೇಳು. ಅದ್ಭುತ ಸೈನ್ಯ ಸಮೇತ ದುಡಿಯುತ್ತರು, ಅದ್ಭುತ ಸೈನ್ಯ ಸಮೇತ ದುಡಿಯುತ್ತರು. ಅದರಾರಿಯ ತಿಳಕಳಿಸಿದ ಮಣ್ಣಮ್ಮ, ಅದ್ಭುತ ಸೈನ್ಯ ಸಮೇತ ದುಡಿಯುತ್ತು. ಅದರಾರಿಯ ತಿಳಕಳಿಸಿದ ಮಣ್ಣರು, ಕದನದಿ ಬಲು ಮೇಲು. ಕದನದಿ ಬಲು ಮೇಲು. ಆಯುಧ ಪಾಣಿಯಾಗಿ ಹೊರಟದ್ದೇವುದಾದ್ರೆ ನಿಮ್ಮ ಎದುರಿಗೆ ಯಾರು ಬಂದು ನಿಲ್ಲುವ ಎದೆಗಾರಿಕೆ ಯಾರಿಗುಂಟು ಕೇಳ್ತೇನೆ. ಅದು ಸರಿ. ಆದ್ರೆ ಅಲ್ಲೂ ಬಂದಂತ ಅರಸು ಮಕ್ಕಳೆಲ್ಲ ಹಾಗೆ ಬರುವುದಿಲ್ಲ. ಹೇಗೆ ಬರ್ತಾರೆ? ಸೇನೆಯನ್ನ ಕೂಡಿಕೊಂಡೇ ಬರ್ತಾರೆ. ಬಂದ್ರೇನು? ಆದ್ರೆ ಒಂದು ಮಾತು, ಆ ಸೇನೆಯಲ್ಲಿ ಇದ್ದವರು ಮುಕ್ಕಣ್ಣನನ್ನು ಮೀರಿಸುವರಿರ್ತಾರಂತೆ. ನೀವು ಹೋಗಿ ಮಾಡುವುದಿಲ್ಲ. ಸಲುಗೆಯೇ ತಂಗುನಿನಗೆ, ಸಲುಗೆಯೇ ತಂಗುನಿನಗೆ. ನಿನ್ನ ತಲೆಗೆ ಯಾರು ತಗೊಳ್ಳಿ, ನಿನ್ನ ತಲೆಗೆ ಏನು ತಗೊಳ್ಳಿ. ಮನಸ್ಸು ತನ್ನವ ಕೊಟ್ಟಿದ ಬೆನ್ನಿಗೆ ಎಳೆಯುವುದಾಗಲಿ, ಮಗನಿಗೆ ಬಿಡಲು. ಸಲುಗೆ ಸಲುಗೆ ಸಲುಗೆ. ಯಾರ ಮುಂದೆ ನಿಂತು ಮಾತಾಡ್ತಾ ಇರುವುದು? ನಿಮ್ಮ ಹಾ? ಪ್ರಭು ನಿಮ್ಮ ಅಯೋಧ್ಯೆಯ ರಸ. ಹೌದು. ಋತುಪರ್ಣ. ಸರಿ. ಇಲ್ಲಿಯ ರಾಜರ್ಷಿ ನಾನು. ಹೌದು. ನನ್ನ ಯೋಗ್ಯತೆಯನ್ನು ಅಳೆದಿದ್ದೀಯ ನೀನು. ಆಹಾ. ನಳಚಕ್ರವರ್ತಿಯ ಒಬ್ಬ ಪ್ರಜೆ ಎಂಬ ಉದ್ದೇಶದಿಂದ ನಿನ್ನೊಂದಿಗೆ ಸಲುಗೆಯಿಂದ ವ್ಯವಹರಿಸಿದೆ. ಸರಿ. ಆ ಸಲುಗೆಯ ಮತ್ತು ನಿನ್ನ ಮತಿಗೇರಿದೆ ಎನ್ನುವುದು ನಿನ್ನ ಮಾತಿನಿಂದ ಸ್ಪಷ್ಟವಾಗುತ್ತಾ ಇದೆ. ಅಲ್ಲಿ ಹೋಗಿ ನೀವು ಮಾಡುವುದೇನು? ಅದ್ಭುತವಾದಂತಹ ಸೇನೆಯೊಂದಿಗೆ ಬರ್ತಾರೆ. ನೀವಲ್ಲಿ ಎಂತದ್ದು ಎನ್ನುವುದು ನಿನ್ನ ಮಾತಿನ ಧ್ವನ್ಯಾರ್ಥ ಅಲ್ವ? ಇದಕ್ಕೆ ಕಾರಣ ಸಲುಗೆ ಹೌದೋ ಅಲ್ವೋ? ಬಿಡು. ಮುಕ್ಕಣ್ಣನನ್ನೇ ಲೆಕ್ಕಿಸದೇ ಇರುವಂತಹ ಭಟರು ಅಂತ ಹೇಳಿದೆಯಲ್ಲ. ಹೌದು. ನನ್ನ ಮಿತ್ರನ ಸತಿಯನ್ನ ಮದುವೆಯಾಗುವುದಕ್ಕೆ ಪ್ರತ್ಯಕ್ಷ ಮುಕ್ಕಣ್ಣನೇ ಬರಲಿ, ಅವನನ್ನು ತಡೆಯುವಂತಹ ಛಲ ನನ್ನಲ್ಲಿದೆಯೇ? ಛಲಗಾರಿ ಧರಣಿಯೋ, ಛಲಗಾರಿ
ಆದ್ರೆ ಸಮಯ ಮಾತ್ರ ಇಲ್ಲ. ಮಾನಿನಿ ದಮಯಂತಿಯ ಮದುವೆಗೆ 15 ದಿವಸದ ಅವಕಾಶ ಇರಬೇಕಿತ್ತು ಅಂತ ಮೊದಲು ಹೇಳಿದೆ. ಹೌದು. ಈಗ ಇರುವುದು ಸಮಯ ಎಷ್ಟು? ನಾಳೆ 13 ಗಳಿಗೆಗೆ ಮದುವೆ. ಹೌದಾ? 13 ಗಳಿಗೆಗೆ ಮದುವೆ. ಹೌದು. 200 ಯೋಜನೆ ಹೋಗಬೇಕು. ಅದ್ರ ಬಗ್ಗೆ ನೀವು ಸಾಧ್ಯವಾಯಿತು ಚಿಂತೆ ಮಾಡೋದು ಬೇಡ. ಸಾಧ್ಯ ಆಗದಿದ್ದು ಯಾವ್ದಾದ್ರು ಉಂಟಾ? ಸಾಧನೆ ಮಾಡಿದ್ರೆ ಯಾವ್ದಾದ್ರು ಸಾಧನೆ ಮಾಡಬಹುದು. ಬಾಯಲ್ಲಿ ಹೇಳಬಹುದು, ಆದ್ರೆ ಅದನ್ನು ಮಾಡುವುದಕ್ಕೆ ಸಾಧ್ಯ. ಪ್ರಭು, ಮದುವೆಗೆ 1 ಗಳಿಗೆ ಮುಂಚಿತವಾಗಿ ನಿಮ್ಮ ರಥವನ್ನು ಕುಂಡಿನ ಪುರದಲ್ಲಿ ತಗೊಂಡೋಗಿ ನಿಲ್ಲಿಸ್ತೇನೆ ನಾನು. ಮದುವೆ ವೇದಿಕೆ ನೋಡುವುದು ಬೇಡ, 1 ಗಳಿಗೆ ಮೊದಲು ಹೋಗಿ ಭೋಜನ ಶಾಲೆಯಲ್ಲಿ ಸ್ಥಳ ಎಲ್ಲಿ ಉಂಟು ಅಂತ ಕಾಯಬೇಕು ಅಷ್ಟೇ. 1 ಗಳಿಗೆ ಬೇಡ, ಮಕ್ಕಂತದ್ದು 1 ಗಳಿಗೆ ಮೊದಲು ಹೋಗಿ ಏನು ಮಾಡಿ ಸಾಧ್ಯ ಉಂಟು? ಹಾಗಾದ್ರೆ 2 ಗಳಿಗೆಯಲ್ಲಿ ಅಲ್ಲಿ ತಗೊಂಡೋಗಿ ನಿಲ್ಲಿಸ್ತೇನೆ ರಥವನ್ನು. ಅದು ಸಾಕಾಗ್ಲಿಕ್ಕಿಲ್ಲ ಪ್ರಭು. ಅದು ಆಗುದಿಲ್ಲ, ಇದು ಆಗುದಿಲ್ಲ. ಆದ್ರೆ ಒಂದು ಮಾತನ್ನ ನಾನು ಹೇಳ್ತಾ ಇದ್ದೇನೆ. ಏನು? ಕುಂಡಿನ ಪುರಕ್ಕೆ 5 ಗಳಿಗೆ ಒಳಗೆ ನಿಮ್ಮ ರಥವನ್ನು ತಗೊಂಡೋಗಿ ನಿಲ್ಲಿಸಲಿಲ್ಲ ಅಂತ ಆದ್ರೆ ಪ್ರಭು, ನೀವು ಕೊಟ್ಟ ಅನ್ನ ನನ್ನ ಪಾಲಿಗೆ ವಿಷಕ್ಕೆ ಸಮಾನ. ಅದಕ್ಕೆ 5 ಗಳಿಗೆ ಮೊದಲು ನನ್ನನ್ನು ರಥ ಸಹಿತವಾಗಿ ಕುಂಡಿನಾಪುರದ ಸಭೆಯಲ್ಲಿ ನೀನು ನಿಲ್ಲಿಸುವುದು ತಪ್ಪಿದರೆ ನಮ್ಮಲ್ಲಿ ಉಂಡಿರುವಂತಹ ಅನ್ನ ವಿಷಕ್ಕೆ ಎಂತಹ ಪ್ರಮಾಣ ವಚನವು. ಈ ಒಂದು ಉಪಕಾರವನ್ನು ನೀನು ಮಾಡ್ತೀಯಾ ಅಂತಾದ್ರೆ ನನ್ನ ಕಾರ್ಯ ವೈಖರಿ ಏನು ಎನ್ನುವುದನ್ನು ನಾಳೆ ಅಲ್ಲಿ ಪ್ರದರ್ಶಿಸುತ್ತೇನೆ. ನನಗೂ ಒಂದು ಉಪಕಾರ ಆದಾಗಾಯ್ತು ಪ್ರಭು. ನಿನಗೆಂತದ್ದು ಉಪಕಾರ? ಅಲ್ಲಿ ಪಾಯಸ ಒಂದು ತಿನ್ಲಿಕ್ಕೆ. ನೀನು ಮಾಡುವ ಪಾಯಸ ಯಾರಿಂದಾದ್ರೂ ಮಾಡ್ಲಿಕ್ಕೆ ಆಗ್ತದ? ಆಗುದಿಲ್ಲ. ಮತ್ತೆ ಅಲ್ಲಿಯ ಪಾಯಸದ ಹಪಾಪಿಕೆ ಏನು? ನೋಡುವ ಅಂತ. ನೋಡುವ ಪಾಯಸ ಹೇಗಿದೆ ನೋಡುವ ಅಂತ. ಹೌದಾ? ಆದ್ರೂ ನಮ್ಮ ದಮಯಂತಿಗಲ್ವಾ? ನಮ್ಮ ದಮಯಂತಿ ಅಲ್ಲಿದ್ದವ ನಾನು ನಳಚಕ್ರವರ್ತಿಯ ಪತ್ನಿ. ಹೌದು. ಅವರ ಮೇಲಿರುವಂತಹ ಅಭಿಮಾನದಿಂದ ಕೆರಳಿಸ್ತಾ ಇದೆ. ಹೌದು ಪ್ರಭು. ಬೇಕು, ಅಷ್ಟು ಬೇಕು. ನಿನ್ನಂತಹ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಆ ಭಾವನೆ ಇರ್ತದೆ. ಮತ್ತೆ ನಾವು ಯೋಚನೆ ಮಾಡ್ತಾ ಇರುವುದು ಅಲ್ಲ, ಹೀಗೆ ಹೋಗುದಾ? ಮತ್ತೆ ಒಂದು ಸ್ವಲ್ಪ ಶೃಂಗಾರ ಆಗಬೇಕು. ನೀವು ಅಲ್ಲಿಗೆ ಹೊರಟಿದ್ದು ಶೃಂಗಾರ ಆಗ್ಬೇಕು. ಶೃಂಗಾರ ಬೇಕಾ? ಆನೆಗೆ ಶೃಂಗಾರ ಬೇಕಂತಿಲ್ಲ. ಆನೆ ಕೊಳ್ಳಿಗೆ ಗಂಟೆ ಕಟ್ಟಿದ್ರೆ ಸಾಕಾಗ್ತದೆ. ಅದ್ಯಾಕೆ? ಅಂತ ಆನೆ ಬಂತು ಅಂತ ಗೊತ್ತಾಗ್ತದಲ್ಲ. ಕುಂಡಿನಾಪುರದಲ್ಲಿ ನೆರೆದಿರುವಂತಹ ಭಂಡರ ಪಾಲಕರು ರಾಜರ್ಷಿ ಋತುಪರ್ಣ ಬಂದ ಎನ್ನುವುದನ್ನ ಗುರುತಿಸುವುದಕ್ಕಾಗಿ ನಮ್ಮ ಶೃಂಗಾರದ ವೈಭವೀಕರಣ ಅಲ್ಲಿ ಬೇಕು ಅಂತ ಹೇಳುವುದು. ಹೌದೌದು. ಬೇಕಾಗಿಲ್ಲ. ಅವರ ದರ್ಪವನ್ನು ಅಡಗಿಸುವುದಕ್ಕೆ ನನ್ನ ತೋಳ ಸಾಹಸವನ್ನ ಪ್ರದರ್ಶಿಸ್ತೇನೆ. ಪ್ರಭು, ಏನು ಅವರಿಗಾಗ್ದಿದ್ರೋಡಿಲ್ಲ, ನನಗಾಗಿ ಒಂದು ಸ್ವಲ್ಪ. ಹಾಗೆ ಮಾಡ್ತೇನೆ, ಹಾಗೆ ಮಾಡ್ತೇನೆ. ನೀವು ಬಂದು ನನಗೆ ರಥವನ್ನು ಸಿದ್ಧ ಮಾಡ್ತೇನೆ. ಹೊಸ ಹೊಸ ಬಣ್ಣ ಬಣ್ಣದ ರಥ ಆಗಲಿ. ರಥ ಆಯ್ತು ಪ್ರಭು. ಸಾಕು 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 ಸಾಕು. ರಥ ಎಲ್ಲ ಸಿದ್ಧತೆ ಆಗಿದೆ. ನೀನು ರಥವನ್ನ ಜೋಡಿಸ್ತಾ ಇದ್ರೆ ಗಳಿಗೆ ಮುಂದುವರಿತ. ನೋಡಿ ನಮ್ಮ ರಥ ಹೇಗುಂಟು, ನೋಡಿ 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 ರಥ ಹೇಗುಂಟು. ಎಂತದ್ದು? ಇದು ಹಳೇ ರಥ. ಹಳೇ ರಥ. ಹೌದು. ಹೊಸ ರಥ ಇರಲಿಲ್ಲ. ನಮಗೆ ಹಳೆಯ ರಥ ಸಾಕಂತ ಅದನ್ನೇ ಸಿದ್ಧ ಮಾಡಿದ್ದೇನೆ. ಗಾಲಿ ಮುರಿದಿದೆ, ಕೀಲು ಜಾರಿದೆ, ಮಧ್ಯಪಥದಲ್ಲಿ ಮುರಿದು ಬಿದ್ರೆ ಮುಂದೆ ಹೋಗುವುದು ಹೇಗೆ? ನಾನು ಕೂತ್ಕೊಂಡು ನಾನು ಹೇಗಿದ್ದೇನೆ ನೋಡ್ಲಿಕ್ಕೆ? ಇನ್ನು ಕತೆ ಹೇಳಬೇಕು. ಮತ್ತೆ ನನಗೆ ಸರಿಯಾದ ರಥವನ್ನು ಸಿದ್ಧ ಮಾಡ್ಕೊಂಡಿದ್ದೆ. ಅರೆ ಚಲ್ ಗೋಡ ಚೋಡ ಚಲ್ ಚಲ್. ಭಾಷೆ ಅರ್ಥ ಆಯ್ತು. ಕುದುರೆ ಹೇಳ್ತಾ ಇರುವುದು. ಹೌದು. ಸರಿಯಾಗಿ ತಿಂದು ಗಟ್ಟಿಮುಟ್ಟಾದಂತಹ ಕುದುರೆಗಳು ನಮ್ಮಲ್ಲಿ
ಗಟ್ಟಿ ಒಳ್ಳೆ ಕುದುರೆ ಜೋಡಿಸಬೇಕಾದ್ರೆ ಇದೇನು ಪಡಕಲ ದೇಹದ ಕುದುರೆ, ಹುಲ್ಲು ಹುರುಳಿ ಸರಿಯಾಗಿ ತಿನ್ನುವುದಿಲ್ಲ, ಎಲ್ಲವೂ ತಿಂತ ಹಾಕುವ ವ್ಯವಸ್ಥೆ ಇಲ್ವ, ಎಂತದ್ದು ನಿನ್ನ. ನನಗ್ ಕಡಿಮೆ ಆದ್ರೂ ಅವು ಕಡಿಮೆ ಮಾಡ್ಲಿಕ್ಕಿಲ್ಲ ನಾನು. ಅಲ್ಲ, ನೀನು ನ್ಯಾಯ ಬಿಟ್ಟ ಮೇಲೆ ಹೀಗಾಗಿರ್ಬೇಕು. ಅದೆಲ್ಲ ಈ ಜೀವದಲ್ಲಿ ಸರಿ ಇದ್ದ ಕುದುರೆ ಏನು ಕೆಲಸ ಮಾಡುವುದಿಲ್ಲ. ಯಾರಿಗೆ ಹೇಳ್ತಾ ಇರೋದು ನೀನು? ಅಲ್ಲಲ್ಲ, ಕುದುರೆಗೆ ಹೇಳಿದ್ ನಾನು. ಹಾ ಹಾ ಹಾ. ಈ ಜೀವದಲ್ಲಿ ತೆಳ್ಳಗಿದ್ದ ಕುದುರೆ ಬಹಳ ಚುರುಕವು. ಹೌದಾ? ಹೌದು. ಹಾ ಹಾ. ಮತ್ತೆ ಆದ್ರಿಂದ ಆಯ್ಕೆ ಮಾಡಿದ್ಯಾ? ಹೌದು. ಅಥವಾ ಬೇರೆ ಏನಾದರೂ ಕಾರಣ ಇದೆ? ಅಷ್ಟ ಸುಳಿ ಉಂಟು ಇದಕ್ಕೆ. ಸುಳಿ? ಹೌದು, ಅಷ್ಟ ಸುಳಿಗಳು. ಅಷ್ಟ ಸುಳಿಗಳು. ಅದು ಎಲ್ರಿಗೂ ಗೊತ್ತಾಗುವುದಿಲ್ಲ, ಅಶ್ವರಕ್ಷಣವನ್ನ ಬಲ್ಲವರಿಗೆ ಮಾತ್ರ ಗೊತ್ತಾಗ. ಹೌದು, ಅಶ್ವರದೇವನ್ನ ಓದಿರಬೇಕು. ನಾನು ಸ್ವಲ್ಪ ಗೊತ್ತುಂಟು ತಕ್ಕ ಮಟ್ಟಿಗೆ. ಏನು ಅಷ್ಟ ಸುಳಿಗಳು ಎಲ್ಲೆಲ್ಲಿ ಇರಬೇಕು? ಒಂದು ಹಣೆಯಲ್ಲಿ ನೋಡಿ. ಹಾ ಹಾ, ನೋಡಿದೆ. ಒಂದು ಬಾಲದಲ್ಲಿ. ಹೌದಲ್ವಾ? ಹೌದು. ಇನ್ನು ಒಂದು ಹೊಟ್ಟೆಯಡಿ ನೋಡಿದೆ. ಆಮೇಲೆ ಒಂದು ಬೆನ್ನಿನಲ್ಲಿ. ಸರಿ, ನಾಲ್ಕು. ಇನ್ನು 4 ಪಾದದಲ್ಲಿ 4 ಒಟ್ಟು 8 ಆಗ್ಲಿಲ್ವಾ? ಬಹಳ ಬುದ್ಧಿವಂತ ನೀನು. ಮತ್ತೆ ಅಷ್ಟ ಸುಳಿಗಳನ್ನ ಹೊಂದಿರುವಂತ ಲಕ್ಷಣದ ಕುದುರೆಗಳನ್ನ ಜೋಡಿಸಿದ್ದಿ ಅಂತ. ಹೌದು. ಹಾಗಿದ್ರೆ ನಾನು ರಥ ಏರಲ್ಲ. ಏರಿ ಏರಿ. ಮತ್ತೆ ಸಮಯಕ್ಕೆ ವಿಳಂಬ ಇಲ್ಲ, ಮಾಡುವ. ಇಲ್ಲ ಇಲ್ಲ. ಸಂದರ್ಭ ನನ್ನ ಕರದಲ್ಲಿರುವಂತಹ ಉತ್ತರೀಯ ಈಗ ತಾನೇ ಜಾರಿ ಹೋಯಿತು. ಅದನ್ನ ಮರಳಿ ಪಡೆದು ಮತ್ತೆ ಸಾಗೋಣ, ರಥವನ್ನು ನಿಲ್ಲಿಸು. ನಾವು ಬಂತ ನಿಂತ ಸ್ಥಳಕ್ಕೂ 62 ಯೋಜನೆ ಆಚೆ ಬಿದ್ದಿದೆ ಅದು. ಇನ್ನು ಹೋಗಿ ಅದನ್ನು ನಾವು ತರಲಿಕ್ಕೆ ಹೋದದ್ದೇವುದಾದ್ರೆ ದಮಯಂತಿಯ ಮದುವೆ ಆಗ್ತದೆ. ಹೋಗೋ
ಹಾರಿಸುತ್ತಾ ಇದ್ದ ಹಾಗೆ ತಟ್ಟನೆ ರಥದಿಂದ ನಾನು ಜಿಗಿದೆ. ಯಾಕೆ? ಕಾರಣ ಏನು? ಅಂತರಂಗದಲ್ಲಿ ಮೂಡಿರುವಂತಹ ಸಮಸ್ಯೆಗೆ ಉತ್ತರವನ್ನು ನಿನ್ನಿಂದ ಪಡೆಯಬೇಕು ಎನ್ನುವುದೇ ನನ್ನ ಉದ್ದೇಶ. ಕರವಸ್ತ್ರ ಜಾರಿ ಹೋಯಿತು, ಅದನ್ನು ಮರಳಿ ಪಡೆದು ಮತ್ತೆ ಸಾಗೋಣ ಎಂದ ಕ್ಷಣ ದೊರಕದದು 62 ಯೋಜನ ಹಿಂದೆ ಸರಿಯಿತು. ಹೌದು. ಗಳಿಗೆಯ ಅಂತರದಲ್ಲಿ 62 ಯೋಜನ ರಥವನ್ನು ಹಾರಿಸುವಂತಹ ಶಕ್ತಿ ನಿನಗೆ ಬಂತೇನು? ಈ ಪ್ರಪಂಚದಲ್ಲಿ ಅಂತಹ ಶಕ್ತಿ ಯಾರಿಗಿದೆ? ಸೃಷ್ಟಿ ಸ್ಥಿತಿ ಲಯ ಈ 3 ಕಾರ್ಯಗಳಿಗೆ ಕಾರಣೀಭೂತರಾದಂತಹ ಹರಿಹರ ಬ್ರಹ್ಮರು ಇಂತಹ ಕೆಲಸವನ್ನ ಮಾಡಿಯಾರು. ಹಾಗಂತ ಮಾನವರಿಗೆ ಯಾರಿಗೆ ಇಲ್ಲವೇ ಆ ಶಕ್ತಿ? ದೈವಾನುಗ್ರಹಕ್ಕೆ ಪಾತ್ರನಾದಂತಹ ನಿಷಧದ ನೃಪಾಲ ನಳನಲ್ಲದೆ ಮತ್ತೊಬ್ಬನಿಗೆ ಇಂತಹ ರಥ ಹಾರಿಸುವಂತಹ ಚಾಕಚಕ್ಯತೆ ವಿದ್ಯೆ ಗೊತ್ತಿಲ್ಲ. ನೀನು ನಳನೇ? ಹೇಳು. ಅನ್ನುವುದಾಗಿ ನೀವು ಹೇಳುವುದಲ್ವಾ? ಹೌದು. ನಳ ಎಲ್ಲಿ, ನಾನೆಲ್ಲಿ ಪ್ರಭು? ಅಂದ್ರೆ ಅವನ ಯೋಗ್ಯತೆಯನ್ನು ನನ್ನ ಹಣೆ ಬರ ಎಂತದ್ದು ಕೇಳ್ತೇನೆ. ಆಡು ಆನೆ ಒಂದೇಯ? ಆಗುವುದಿಲ್ಲ. ಆನೆ ಆನೆ, ಆಡು ಆಡೆ. ನಮ್ಮಿಬ್ಬರನ್ನು ಹೋಲಿಕೆ ಮಾಡಬೇಡಿ ಪ್ರಭು. ನೀವು ಆಡಿದ ಮಾತನ್ನು ನೋಡಿ ಮರುಳು ನಿಮಗೆ ಹುಚ್ಚು. ಮರುಳು ಮರುಳು ಈಗ ಅಲ್ಲ ನನಗೆ ಮರಳು ಹಿಡಿದದ್ದು. ಯಾವತ್ತು ನಿನ್ನ ಒಡನಾಟ ಮಾಡಿದಿನೋ ಆವತ್ತಿನಿಂದ ಮರಳು ಹಿಡಿದು ಬಿಟ್ಟಿದೆ. ಅದು ಯಾವ ರೀತಿಯ ಮರಳು ಎನ್ನುವುದು ನನಗೆ ಗೊತ್ತಾಗಲಿಲ್ಲ. ಈಗ ಸ್ಪಷ್ಟವಾಯಿತು. ಏನು? ಮರಳು ಹಿಡಿದಂತಹ ನಿನ್ನ ಮುಂದೆ ವಿನಮ್ರನಾಗಿ ವಿನಂತಿಸುತ್ತಾ ಇದ್ದೇನೆ. ಯಾವ ರಹಸ್ಯವನ್ನ ಕಾಪಿಡುವುದಕ್ಕಾಗಿಯೋ ಏನು ಇಂತಹ ಒಂದು ವೇಷದಿಂದ ನಳಚಕ್ರವರ್ತಿ ಬಂದಿರಬಹುದು ಎನ್ನುವಂತಹ ಸಂಶಯದ ಅಲೆ ನನ್ನ ಹೃದಯಾಂತರಾಳದಲ್ಲಿ ಮೂಡುತ್ತಾ ಇದೆ. ಆದ್ದರಿಂದ ಬಹಳ ಧೈರ್ಯದಿಂದ ವಿನಮ್ರನಾಗಿ ವಿನಂತಿಸುತ್ತಾ ಇದ್ದೆ. ಏನು? ನನ್ನ ಅಂತರಂಗ ಮಿಡಿದಂತೆ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ. ಏನನ್ನ? ನೀನು ನಳಚಕ್ರವರ್ತಿ ಹೌದು. ನಾನು ನಳಲ್ಲ, ಭಾವುಕ. ಇನ್ನು ನನ್ನನ್ನು ವಂಚಿಸುವುದಕ್ಕೆ ನಿನ್ನಿಂದ ಆಗುವುದಿಲ್ಲ. ಯಾಕೆಂದ್ರೆ ನನ್ನ ಭಾಷೆಯ ಅರ್ಥ ಎಲ್ಲ ಈಗ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನೀನು ನಳ ಅಲ್ಲ, ಬಾಹುಕ. ನಾನು ಬಾಹುಕ ಅಲ್ಲ, ನಳ. ಹೌದು, ಈ ಶಬ್ದಕ್ಕೂ ಅರ್ಥ ಇದೆಯಲ್ಲ. ನೀನು ಬಾಹುಕ ಅಲ್ಲ, ನಳನೇ ಹೌದು. ಇಲ್ಲ, ನಾನು ಬಾಹುಕನ ಒಪ್ಪಿಕೊಳ್ಳುವುದಿಲ್ಲ. ಇಲ್ಲ, ನನ್ನ ಕೊನೆಯ ನಿರ್ಧಾರ ಏನು? ಇದು ಇಲ್ಲಿಯವರೆಗೆ ಇಲ್ಲಿಯವರೆಗೆ ಬಾಹುಕ ಎಂದು ಕರೆದಿರುವಂತಹ ಈ ನನ್ನ ನಾಲಿಗೆಯನ್ನು ನಿನ್ನ ಮುಂಭಾಗದಲ್ಲಿ ಕತ್ತರಿಸಿಕೊಂಡು ನಿನ್ನ ಕಾಲು ಬಿಡುವಲ್ಲಿ ಯಾಕೆ ಮಿತ್ರ, ಯಾಕೆ ಈ ರೀತಿ ಮಾಡುತ್ತಾ ಇದ್ಯಾ? ಮಕ್ಕಳ ಹಾಗೆ ಯಾಕೆ ಈ ರೀತಿ ಹಠವನ್ನ ಹಿಡಿತಾ ಇದ್ಯಾ? ನೀನು ನಳನೆನ್ನುವುದನ್ನು ಒಪ್ಪಿಕೊಳ್ಳುವುದಿಲ್ಲವಲ್ಲ? ನಾನೇ ನಿನ್ನ ಮಿತ್ರ ನಳ, ನಾನೇ 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 ನಾನೇ
ಚಂದ್ರವಂಶದ ಸೌಭಾಗ್ಯವರ್ಧನನಾದಂತಹ ನಡ ನೀನು ಎನ್ನುವುದನ್ನ ಒಪ್ಪಿಕೊಂಡೆ. ಹೌದು. ನಾನು ಕೃತಾರ್ಥನಾದೆ. ಆದರೆ ಇನ್ನೂ ಅಂತರಂಗದಲ್ಲಿ ಮೂಡುವಂತಹ ಸಮಸ್ಯೆ ಏನು? ದೂರದಲ್ಲಿ ನಿನ್ನ ಪ್ರತಿಸ್ಪರ್ಧಿಯಾಗಿ ನಿಲ್ಲಬಲ್ಲಂತಹ ಶಕ್ತಿಯನ್ನ ಹೊಂದಿದವ ಧರಣಿಯಲ್ಲಿ ಯಾರೂ ಇಲ್ಲ. ಇಂದ್ರನಿಗೆ ಸಮಾನವಾದಂತಹ ಆಡಳಿತೆಯನ್ನ ಚಕ್ರವರ್ತಿಯಾಗಿ ನಿಷಧದಲ್ಲಿ ನಿನ್ನ ಪ್ರಜೆಗಳಿಗೆ ನೀನು ಕೊಡುತ್ತಾ ಬಂದವ. ಹೌದು. ಸಾಮಂತ ವರ್ಗವನ್ನ ಚೆನ್ನಾಗಿಯೇ ನೋಡಿಕೊಂಡವ. ಹಾಗೆಯೇ ಮನ್ಮಥ ಸದೃಶವಾದಂತಹ ರೂಪವನ್ನ ಹೊಂದಿದವ. ಅಂತಹ ಸಂಪತ್ತನ್ನ ಹೊಂದಿದ ಕಾರಣದಿಂದ ಅಲ್ಲವೇ ಕುಂಡಿನಾಪುರದ ಭೀಮಕ ಕುಮಾರಿ ದಮಯಂತಿ ನಿನ್ನನ್ನ ವರಿಸಿರುವುದು. ಹೌದು. ಆ ಸ್ಮರ ಸದೃಶವಾದಂತ ರೂಪ ಹೋಗಿ ಈ ಸ್ಥಿತಿ ಬಂತಲ್ಲ, ಕಾರಣ ಕಾರಣ ಉಂಟು. ಏನು? ಪ್ರಜೆಗಳು ನನ್ನಿಂದ ದೂರ ಆದ್ರು, ಹೆಂಡತಿ ಮಕ್ಕಳು ನನ್ನಿಂದ ದೂರ ಆಗಿ ಹೋದ್ರು. ಇದಕ್ಕೆಲ್ಲ ಕಾರಣ ಆ ಹಾಳಾದ ಶನಿಯಿಂದ ಹೀಗಾಯ್ತು. ಶನಿ ವಿಮೋಚನೆಯ ಮಂತ್ರವನ್ನ ಬಲ್ಲವ ನಿನ್ನ ಮಿತ್ರನಾದಂತಹ ಋತುಪರ್ಣ ಇನ್ನು ನಿನ್ನನ್ನು ಶನಿ ಪೀಡಿಸುವ ಹಾಗಿಲ್ಲ. ಇದು ಶನಿ ವಿಮೋಚನೆಯ ಮಂತ್ರವನ್ನ ನಿನಗೆ ಉಪದೇಶಿಸುತ್ತೇನೆ. ಇದನ್ನ ಉಚ್ಚರಿಸಿದ ಕ್ಷಣ ಶನಿ ಬಿಟ್ಟು ಹೋಗ್ತಾನೆ. ಮತ್ತೆ ನಿನ್ನ ಜೀವಮಾನದಲ್ಲಿ ಆದ್ರೆ ಒಂದು ಕೊಟ್ಟಿದ್ದನ್ನ ನಾವು ಇಟ್ಟುಕೊಳ್ಳುವ ಪದ್ಧತಿ ಇಲ್ಲ. ಅಶ್ವರದ ವಿದ್ಯೆ ನಿನಗೆ ಗೊತ್ತಿಲ್ಲಲ್ಲ, ಅದನ್ನ ನಾನು ಶನಿ ನನ್ನನ್ನು ಕಾಡಿರುವುದರಿಂದ ನನ್ನ ಸ್ಥಿತಿಗೆ ನೀನೇ ಆಗಿದ್ದೀಯ. ಆದ್ದರಿಂದ ನೀನು ಬದುಕಬಾರದು. ಹಿಡಿದಿರುವಂತ ಕಡಕದಿಂದ ನಿನ್ನ ನೀನು ಪ್ರಾಣ ನಾನು ಮೊದಲೇ ಕಾಡಿ ಕಾಡಿ ಬೇಸತ್ತು ಹೋದವನಿದ್ದೀಯ. ಕಡಿಬೇಡಯ್ಯ. ಅಯ್ಯ, ನನ್ನನ್ನು ಕಾಡಿದೆಯಲ್ಲ, ಇದರ ಪ್ರೇರಣೆ ಯಾರಿಂದ ಬೇಕಲ್ಲ? ಇದು ಪ್ರೇರಣೆ ತ್ರಿಮೂರ್ತಿಗಳ ಪ್ರೇರಣೆ. ನಾನು ನಾನಾಗಿಯೇ ಕಾಡದ್ದಲ್ಲ. ಹಾಗಾದ್ರೆ ನನ್ನನ್ನು ಎಲ್ಲಿ ಕಾಡಿದೆ, ಯಾವಾಗ ಕಾಡಿದೆ ನೀನು? ಇನ್ನೊಂದು ಸಂದರ್ಭದಲ್ಲಿ ರಗಬೇಟೆಗೆಂದು ಹೋದವನಿದ್ದೀಯ. ಬರುವಂತಹ ಸಂದರ್ಭದಲ್ಲಿ ಕೈಕಾಲು ಮುಖ ತೊಳೆದು ಒಳಗೆ ಹೋಗುವಂತಹ ಸಂದರ್ಭ. ಹಿಂದಿನ ಕಾಲಿಗೆ ನೀರು ತಾಗದ ಕಾರಣವಾಗಿ ಅಲ್ಲೇ ನಿನ್ನನ್ನು ಹಿಡಿದುಕೊಂಡವ ನಾನು. ಮೊದಲೇ ಕಾಯುತ್ತಾ ಇದ್ದವ ನಾನು, ಯಾವಾಗ ಅವಕಾಶ ಸಿಗ್ತದೆ ಎನ್ನುವ ಹಾಗೆ. ಅಂದು ಅವಕಾಶ ಸಿಕ್ಕಿತು, ನಿನ್ನನ್ನು ಹಿಡಿದಿದ್ದೇನೆ. ಅಯ್ಯ, ನನ್ನನ್ನು ಕಾಡಿದ್ದಿ, ಅದನ್ನು ನಾನು ಸಹಿಸಿಕೊಂಡವ. ಎಲ್ಲಿಯಾದ್ರೂ ಮಾನವನನ್ನು ನೀನು ಎಷ್ಟು ವರ್ಷ ಕಾಡುತ್ತಿ ಅಂತ ಬೇಕಲ್ಲ? ಮಾನವನನ್ನು ಕಾಡುವುದೇ ಹೌದಂತ ಆದ್ರೆ 30 ವರ್ಷ ಕಾಡ್ಲಿಕ್ಕಿದ್ದೇನೆ ನಾನು. 30 ವರ್ಷ? ಹೌದು. ಅಯ್ಯ, ಅದು ಅತಿ ಶೀಘ್ರದಲ್ಲಿ ನೀನು ಅಷ್ಟು ರೀತಿಯಲ್ಲಿ ಕಾಡುತ್ತಾ ಇದ್ದಿ ಅಂತ ಆದ್ರೆ ಅವರಿಗೆ ಬಾಳುವುದಕ್ಕೂ ಕಾರ್ಯ ಮಾಡುವುದಕ್ಕೂ ಕಷ್ಟ ಆಗ್ತದೆ. ಆದ್ದರಿಂದ ಸ್ವಲ್ಪ ಕಡಿಮೆ ಮಾಡಬೇಕು. ಕಡಿಮೆ ಮಾಡಬೇಕು. ಹೌದು. ಅದರ ಅರ್ಧದಷ್ಟು 15 ವರ್ಷ. 15 ವರ್ಷ? ಅಯ್ಯ, 15 ವರ್ಷ ಸಾಧ್ಯ ಇಲ್ಲ. ಸಾಧ್ಯ ಇಲ್ವಾ? ಅದರಲ್ಲಿ ಅರ್ಧ ಮಾಡಬೇಕು. ಅದರಲ್ಲಿಯೂ ಅರ್ಧ ಮಾಡ್ಬೇಕಾ? ಹೌದು. ಇಬ್ರು ಒಟ್ಟಾಗಿ ಅರ್ಧಕ್ಕಾಗಿ ವಾದ ಮಾಡ್ಕೊಳ್ತಾ ಇದ್ದೀವಿ. ಹೌದು. ಅಲ್ಲ, 15 ಹೆಚ್ಚಲ್ಲ, ಅದರಲ್ಲಿಯೂ ಅರ್ಧ 7.5. ಇಲ್ಲಿಯೂ ಬಿಡ್ಲಿಲ್ಲ, ಮತ್ತು ಕಾಡ್ತಾನೆ 7.5. ಹೌದು. ಏನು ಇದರಲ್ಲಿ ಕಡಿಮೆ ಮಾಡ್ಲಿಕ್ಕೆ? ಅದರಲ್ಲಿಯೂ ಕಡಿಮೆ ಮಾಡ್ಬೇಕಾ? ಹೌದು. ಇದರಲ್ಲಿಯೂ ಕಡಿಮೆ ಮಾಡ್ಬೇಕು. ಅರ್ಧ 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 3.25 ವರ್ಷ. ಕ್ರೂರವಾಗಿ 3.25 ವರ್ಷ ಶಾಂತನಾಗಿ
ಇಲ್ಲಿ ಅರ್ಧದ ಕತೆ ಬಿಟ್ಟು ಹೋಯ್ತು, ಮುಕ್ಕಾಲು ಬಂತು. ಮುಕ್ಕಾಲು ಸರಿ, ಒಂದು ಹೊಂದಾಣಿಕೆಗೆ ಬಂದ್ರಿ ಅಂತ ಆಯ್ತು. ತುಂಬಾ ಸಂತೋಷದ ಸಂಗತಿ. ಹಾಗೆಯೇ ಶನಿ ವಿಮೋಚನೆಯ ಮಂತ್ರವನ್ನ ಬಲ್ಲಂತಹ ಋತುಪರ್ಣ ನಿಬಂಧನೆಯನ್ನ ಪಾಲಿಸಬೇಕಾಗುತ್ತದೆ. ಕಾರ್ಕೋಟಕಸ್ಯ ನಾಗಸ್ಯ ದಮಯಂತ್ಯ ನಳಸ್ಯ ಚ ಋತುಪರ್ಣಶ್ಚ ರಾಜರ್ಷೆ ಕೀರ್ತನಂ ಕಲಿನಾಶನಂ. ಕಾರ್ಕೋಟಕ ನಾಗ ಅದರ ಪ್ರಭಾವವನ್ನ ಅವನಲ್ಲಿ ಐಕ್ಯನಾಗಿರುವಾಗ ನೀನು ತಿಳಿದವ, ಅದರ ಅನುಭವ ನಿನಗಾಗಿದೆ. ಅಂತಹ ಕಾರ್ಕೋಟಕ ನಾಗನನ್ನ, ಪತಿವ್ರತಿಯಾದಂತಹ ದಮಯಂತಿಯನ್ನ, ಚಾರಿತ್ರ್ಯ ಶುದ್ಧಿಯನ್ನ ಹೊಂದಿರುವಂತಹ ನಡಚಕ್ರವರ್ತಿಯನ್ನ, ರಾಜರ್ಷಿಯಾದಂತಹ ಋತುಪರ್ಣನನ್ನ ಯಾರು ನೆನೆಯುತ್ತಾರೋ, ಯಾರು ಸ್ತುತಿಸುತ್ತಾರೋ ಅವರನ್ನು ನೀನು ಕಾಡಕೂಡದು. ಕಾಡ್ತಾ ಇದ್ದದಿದ್ರು ಬಿಟ್ಟು ಹೋಗಬೇಕು. ಇನ್ನು ತಾವು ಹೊರಡಬಹುದು. ಆದೀತು, ಹೋಗಬಹುದೇ? ಇನ್ನು ಒಂದರ ದಿವಸ ಎನ್ನ ಮಾತಿದುರೇ, ಒಂದರ ದಿವಸ ಎನ್ನ ಮಾತಿದುರು, ಮುಂದಿನ ತೊಡಲಿದ್ದು ಬೆಳಗ್ಗೆ ನೀತಿರವೋ. ಶನಿ, ಇಲ್ಲಿಯ ತನಕ ನನ್ನನ್ನು ನೀನು ಹಿಡಿದವ, ಇನ್ನು ಮೇಲೆ ನಿನ್ನನ್ನು ನಾನು ಹಿಡಿಯುವುದು. ಅಂದ್ರೆ ಹೇಗೆ? ನನ್ನ ಕಾರ್ಯ ಸಾಧನೆ ಮಾಡಬೇಕಂತಾದ್ರೆ ನೀನು ನನ್ನ ಜೊತೆಯಲ್ಲಿ ಇರಬೇಕು 4 ದಿವಸ. 4 ದಿವಸ ಇರ್ಬೇಕಾ? ಹೌದು. ಹೆಚ್ಚಾಯ್ತು. ಅಷ್ಟೆಲ್ಲ ದಿನ ಇರ್ಲಿಕ್ಕೆ ಆಗುದಿಲ್ಲ ನನ್ನಲ್ಲಿ. ಮತ್ತೆ ನಾನು ಕೇವಲ ಅರ್ಧ ದಿನ ಉಳಿತೇನೆ. ಅಷ್ಟು ದಿವಸ ನನ್ನ ಜೊತೆಯಲ್ಲಿ ಕಾರ್ಯ ಸಾಧನೆ. ಅವನ ವಾಹನ ಅಲ್ಲಿ ಕಾಯ್ತಾ ಇದೆ. ಹಾಗೆ ನಾನು ಹೋಗ್ತೇನೆ ಅಂತ ಅವನು ಹೊರಟಿದ್ದಾನೆ. ಹೌದು. ಅವನನ್ನ ತಡೆದು ನಿಲ್ಲಿಸಿ. ಇನ್ನು ಅರ್ಧ ದಿವಸ ನನ್ನೊಂದಿಗೆ ಇರಬೇಕು. ಇನ್ನು ಯಾಕೆ ನಿನ್ನನ್ನ ಕಾಡಬೇಕು? ಅಲ್ಲಿವರೆಗೆ ಹೋಗ್ಬೇಕು, ಹೋಗಿ ಅಲ್ಲಿ ಏನಂತ ನೋಡ್ಬೇಕು, ಪರೀಕ್ಷೆ ಆಗ್ಬೇಕಾ ಬೇಡವಾ? ಹೌದಾ? ಹಾಗಾಗಿ ಹಾಗೆಯೇ ನನ್ನಿಂದ ಶನಿ ವಿಮೋಚನೆಯ ಮಂತ್ರವನ್ನ ನಿನಗೆ ನಾನು ಉಪದೇಶಿಸಿದೆ. ಹೌದು. ಅಶ್ವರದೇಯವನ್ನ ನಿನ್ನಿಂದ ಕಲಿತ ಹಾಗಾಯಿತು. ಹೌದು. ಮುಂದೆ ನೀನು ನಿಷದಕ್ಕೆ ಅರಸನಾಗಿ ಮೆರೆಯಬೇಕಾದರೆ ಸಂಪತ್ತನ್ನ ಮರಳಿ ಪಡೆಯುವುದು. ಹೌದು. ಪಗಡೆ ಆಟದಲ್ಲಿ ಕಳ್ಕೊಂಡದ್ದಲ್ವ? ಹೌದು, ಎಲ್ಲ ಹೋಯ್ತು. ಅದನ್ನ ಮರಳಿ ಪಡೆಯುವುದಕ್ಕೆ ಅಕ್ಷರದಯ ವಿದ್ಯೆಯ ಅಗತ್ಯ ಇದೆ. ಅದನ್ನ ನಾನು ಬೋಧಿಸ್ತೇನೆ. ಇನ್ನೇನು ಈಗ ನಮ್ಮ ರಥ ಅಲ್ಲ, ಈಗ ನಮಗೆ ಪಣ ಇಡ್ಲಿಕ್ಕೆ ಅಲ್ಲಿ ಏನು ಇಲ್ಲಲ್ಲ. ಅಯ್ಯೋ, ಯಾಕೆ ಯೋಚನೆ ಮಾಡ್ತೀಯ? ನನ್ನಲ್ಲಿ ಏನು ಕಡಿಮೆ ಉಂಟು ಅಂತ ತಿಳ್ಕೊಂಡದ್ದು. ನಮ್ಮ ಅಯೋಧ್ಯೆಯ ಸಂಪತ್ತನ್ನ ಮಾತನಾಡಿಸಿ ಮೆಲ್ಲನೆ ಕೊರಡಿ ಕೊಟ್ಟು ಬಂದಾಗ ಮಕ್ಕಳೇ, ಇಲ್ಲೇ ಆಟ ಆಡ್ತಾ ಇರಿ. ನಾನು ಅಡಿಗೆ ಚಪ್ರಕ್ಕೆ ಹೋಗಿ ಪದಾರ್ಥ ತರ್ತೇನೆ, ಆಯ್ತಾ? ಇಲ್ಲೇ ಆಡ್ತಾ ಇರಿ. ಎಲ್ಲಿ ಬಾವು ಪಟ್ರೆ ನಿಮ್ ಹುಳಿ ಕೊಡಿ. ನಿಮ್ಮ ಹುಳಿ ನಮ್ಮ ಹುಳಿ ನಾವು ಹುಳಿ ತೋರಿಸ್ಲಿಕ್ಕೆ ಬಂದವ್ರೆ ಇಲ್ಲಿ. ಯಾಕೆ ಹಾಗೆ ಕೇಳ್ತಾ ಇದ್ದೀನಿ? ಹಾಗಲ್ಲ, ನಿಮ್ಮ ಹುಳಿ ಅಷ್ಟು ರುಚಿ, ಒಂದ್ ಸ್ವಲ್ಪ ಹುಳಿ ಕೊಡಿ ಅಂತ. ಹೌದು. ಕೊಟ್ಟು ಕೊಟ್ಟು ಸಾಕಾಗಿ ಹುಳಿ ಕೊಟ್ಟು 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 ಸಾಕಾಗಿ ಹೋಗಿದೆ. ಹುಳಿ ಹೆದರ್ಕೊಳ್ಬೇಡಿ ಮಕ್ಕಳೇ, ಹೆದರ್ಕೊಳ್ಬೇಡಿ. ನಿಮ್ಮ ಹಾಗೆ ನಾನು ಮನುಷ್ಯ. ಮುಂದೆ ಬನ್ನಿ, ಮುಂದೆ ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ಮಗ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಚಂದ್ರಾನನೆ. ಚಂದ್ರಾನನೆ. ನಿನ್ನ ಅಮ್ಮನ ಹೆಸರು? ದಮಯಂತಿ. ನಿನ್ನ ಅಪ್ಪ? ನಾನಲ್ಲ, ನಿನ್ನ ಅಪ್ಪನ ಸುದ್ದಿ ಬೇಡ 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 ಬೇಡ. ಮಗು, ನಿನ್ನ ಹೆಸರೇನಪ್ಪ? ಚಂದ್ರಸೇನ. ನಿನ್ನ ಅಮ್ಮ? ದಮಯಂತಿಯ. ನಿನ್ನ ಅಪ್ಪ? ನಾನ್ ಬೇಡ ಬೇಡ, ನಿನ್ನ ಅಪ್ಪನ ಸುದ್ದಿಯೇ ಬೇಡ. ಮಕ್ಕಳೇ, ನಿಮ್ಮನ್ನೊಮ್ಮೆ ಎತ್ತಿ ಮುದ್ದಾಡ್ಬೇಕಂತ ಉಂಟು. ಬನ್ನಿ 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 ಬನ್ನಿ. ಆ ಕಣ್ಣು ಯಾವುದು, ಮೂಗು ಯಾವುದು ಒಂದು ಗೊತ್ತಾಗುದಿಲ್ಲ. ದಮಯಂತಿ ಮಕ್ಕಳನ್ನ ಮುಟ್ಲಿಕ್ಕೆ ಹೋಗ್ಬಿಟ್ಟ. ನನ್ನ ಕೈ ನೋಡು, ಉಪ್ಪಿನಕಾಯಿ ಹಾಕುವ ಸೌಂಡ್ ಇದ್ದ ಹಾಗೆ ಇದೆ. ಮಕ್ಕಳನ್ನ ಮುಟ್ಲಿಕ್ಕೆ ಬರ್ತಾನೆ. ಬನ್ನಿ ಮಕ್ಕಳು. ಅಲ್ಲ, ನನ್ನ ಮಕ್ಕಳು ಮುಟ್ಟಿದ್ದು ಇವಳಿಗೆ ಏನು ಕೇಳ್ತೇನೆ? ನನ್ನ ಮಕ್ಕಳನ್ನು ಹೌದು, ನನ್ನ ಮಕ್ಕಳಂತ ನನಗೆ ಗೊತ್ತುಂಟು, ಅವಳಿಗೆ ಗೊತ್ತುಂಟಾ? ಅವರಿಗೂ ಗೊತ್ತಿಲ್ಲ, ಗೊತ್ತಿಲ್ಲ. ಹಾಗಾಗಿ ಏನೋ ಒಂದು ಆಡಿ ಬಿಟ್ರು ಬಿಡಿ, ಅದೆಲ್ಲ ಏನು ಮಂಡೆ ಹಾಕೊಳ್ಳುದಲ್ಲ. ಅದಲ್ಲ, ಇವತ್ತಿನ ಮದುಮಕ್ಕಳು ಶಿವಾಲಯಕ್ಕೆ ಬರ್ಲಿಕ್ಕೆ ಹೇಳಿದ್ದಾಳೆ. ಹಾಗಾಗಿ ಎಲ್ಲ ಮೆಲ್ಲನೆ ಕೈ ತಂದು
ಓಯ್ ಓಯ್ ನಿಮ್ಮನ್ನೇ ಕರೆಯುವುದು. ನನ್ನನ್ನೇ ಹೌದು, ನಿಮ್ಮಲ್ಲೇ ಮಾತಾಡುವುದು. ಏನ್ ಮುಖ ಆ ಕಡೆ ತಿರುಗಿಸ್ತೀರಿ? ಮುಖ ಈ ಕಡೆ ತಿರುಗಿಸಿ. ನಾನು ಮುಖ ನೋಡಿ ಮಾತಾಡಿ ಅಭ್ಯಾಸ ಇಲ್ಲ. ಅಂದ್ರೆ ಮುಖ ನೋಡಿ ಮಾತಾಡಿ ಅಭ್ಯಾಸ ಇಲ್ಲ? ಇಲ್ಲ, ಇಲ್ಲ. ನನಗೆ ಮುಖ ನೋಡಿ ಮಾತಾಡ್ಲಿಕ್ಕೆ ಆಗುವುದಿಲ್ಲ. ನನಗೆ ಮುಖ ನೋಡಿದ್ರೆ ವಿಷಯ ಸಿಗುವುದಿಲ್ಲ. ಹೌದಾ? ಹೌದು. ಅಲ್ಲ ಅಂದ್ರೆ ಊರಲ್ಲಿ ಬೇಡದ ಹೋದ ಕಾರ್ಯ ಮಾಡಿದ್ರೆ ಕೆಲವರು ಮುಖ ತೋರಿಸುವಾಗ ಇಲ್ಲ. ಹೌದು. ಬೇಡದ ಹೋದ ಕಾರ್ಯವೇ ಮಾಡಿದವರ ನೀವು? ಅಲ್ಲಲ್ಲ, ಹಾಗಲ್ಲ. ಮುಖ ತೋರಿಸ್ತಿರುವಂತ ಕಾರ್ಯ ಮಾಡಿದವರ? ಇಲ್ಲಪ್ಪ, ಹಾಗೇನು ಮಾಡ್ಲಿಲ್ಲ. ಅಲ್ಲ ಮತ್ತೆ ಮುಖ ತೋರಿಸಿದ್ರೆ ಏನಾಗ್ತದೆ? ನನಗೆ ನಿಮ್ಮಲ್ಲಿ ಮಾತಾಡಬೇಕು, ಮುಖ ನೋಡದೆ ಕ್ರಿಯೆಗೆ ಪ್ರತಿಕ್ರಿಯೆ ಇಲ್ಲದಿದ್ರೆ ಮಾತಾಡುವುದಕ್ಕಾಗುವುದಿಲ್ಲ. ಈಗ ನೀನು ನನ್ನ ಮುಖವನ್ನು ಒಮ್ಮೆ ನೋಡ್ಲೇಬೇಕಾ? ಅಯ್ಯೋ ನೋಡ್ಬೇಕಪ್ಪ, ನೋಡಿಯೇ ಮಾತಾಡ್ಬೇಕು ಆ ನಾನು. ಎದೆ ಧೈರ್ಯ ಉಂಟ ನಿನಗೆ? ಅಯ್ಯೋ ಆ ಧೈರ್ಯ ಇಲ್ಲದೆ ಹಾಗಾದ್ರೆ ನಾವು ಗಟ್ಟಿ ಮಾಡಿ ಹಿಡಿಕೊ. ಆ ಮನಸ್ಸು ಗಟ್ಟಿಯಾಗಿರ್ಬೇಕಾ? ಆಯ್ತಪ್ಪ ಆಯ್ತು. ನಾನು ಆವಾಗಲೇ ಹೇಳಿದೆ. ಎಂತ ಆಯ್ತು ನೋಡಿಲ್ಲ? ನಾನು ಆವಾಗಲೇ ಹೇಳಿಲ್ವಾ? ಅಲ್ಲ ಏನಾಯ್ತು? ಏನಾಯ್ತು? ಅಲ್ಲ ನನಗೆ ಏನೂ ಆಗ್ಲಿಲ್ಲ. ಹೌದಾ? ನನಗೆ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ರೂಪದಲ್ಲಿ ಅತೀ ರೂಪವಂತ ಯಾರು ಅಂತ ಕೇಳಿದ್ರೆ ಅಮ್ಮನ್ ಮತ. ಹೌದು. ಕುರೂಪಿಯಲ್ಲಿ ಅತೀ ಕುರೂಪಿ ಯಾರು ಅಂತ ಕೇಳಿದ್ರೆ ನಾನು. ಪ್ರಥಮ ಸ್ಥಾನ ನಿಮಗೆ. ನನಗೆ ಕೊಡ್ಬೇಕು. ನನಗೆ ಸಂತೋಷ ಆಯ್ತು. ಹೌದಾ? ನಿಮ್ಮಲ್ಲಿ ಒಂದೆರಡು ಮಾತಾಡ್ಬೇಕು. ಮಾತಾಡ್ಬೇಕು. ಹೌದು. ತೀರಾ ಜನನಿಯಲ್ಲಿ ಜನಿಸುವಾಗ ಜನನಿಯಲ್ಲಿ ಜನಿಸುವಾಗ ಸೇರಿಕೊಂಡು ದೊಲಿತಲ್ಲ ಸೇರಿಕೊಂಡು ದೊಲಿತಲ್ಲ ನಾರಿಯಾವಳು ಮಕ್ಕಳೆಷ್ಟಿರೋ ಎನೆ ಗೊತ್ತು ನಾರಿಯಾವಳು ಮಕ್ಕಳೆಷ್ಟಿರೋ ಎನೆ ಗೊತ್ತು ಗೋರವನ್ನದೆ ಬೇರ ನೀರ ಸಾಕ್ಷಿಯರು ಧೀರನೋ ಬೀರನೋ? ಅಲ್ಲ ನಿಮಗೆ ಹೇಳಿದ್ದು ಧೀರ ಅಂತ. ನನ್ನನ್ನು ನೋಡಿ ಅಪಹಾಸ್ಯ ಮಾಡಿದ್ದ ನೀನು. ಯಾಕೆ? ಕೈಯಲ್ಲಿ ಏನೂ ಆಗದಿರುವಂತ ವ್ಯಕ್ತಿಗೆ ಧೀರ ನನ್ನ ನೋಡಿ ಧೀರ ಅಂತ ಹೇಳಿದ್ರೆ ಅವನ್ನ ಅಪಹಾಸ್ಯ ಮಾಡಿದಾಗ ಆಗ್ಲಿಲ್ವಾ? ನೋಡುವುದಕ್ಕೆ ಅಸಾಧ್ಯವಾಗಿ ಕುರೂಪಿಯಾಗಿರುವ ವ್ಯಕ್ತಿಗೆ ಸುಂದರ ಅಂತ ಕರೆದ್ರೆ ಅವನ ಮನಸ್ಸಿಗೆ ಎಷ್ಟು ನೋವಾಗ್ಲಿಕ್ಕಿಲ್ಲ ಅಲ್ವಾ? ಹೌದು. ಅದು ರೂಪಕ್ಕೂ ವ್ಯಕ್ತಿಗೂ ಒಂದಕ್ಕೊಂದು ಹೋಲಿಸುವುದಕ್ಕಾಗುವುದಿಲ್ಲ. ಮತ್ತೆ? ಯಾಕಂದ್ರೆ ಯಾಕೆ? ಕೆಲವೊಂದು ಹೆಣ್ಣಿನಲ್ಲಿ ಗಂಗೆ ಭಾಗೀರಥಿ ಅಂತ ಹೆಸರಿರ್ತದೆ. ಹೌದು. ಬಂದವರಿಗೆ ಒಂದು ಸ್ವಲ್ಪ ನೀರು ಕೊಡುವುದಿಲ್ಲ. ಹೌದು, ಅವಳ ಮುಖದಲ್ಲಿ ಆ ಲಕ್ಷಣವೇ ಕಾಣುವುದಿಲ್ಲ ಅಲ್ವಾ? ಹೌದು. ಹಾಗಾಗಿ ನಾನು ನಿಮ್ಮನ್ನು ಕರೆದದ್ದು ನಿಮ್ಮಲ್ಲಿ ಧೀಶಕ್ತಿ ಉಂಟು ಎನ್ನುವ ಕಾರಣಕ್ಕಾಗಿ ಧೀರಾ ಅಂತ ಕರೆದೆ. ಆ ಉದ್ದೇಶಕ. ನಿಮ್ಮಲ್ಲಿ ಒಂದೆರಡು ಮಾತಾಡ್ಬೇಕು. ಎರಡೆಯಾ? ಎರಡೇ ಮತ? ಹಾಗಲ್ಲ, ಒಂದು ಕೆಲವಷ್ಟು ಪ್ರಶ್ನೆ ಕೇಳಬೇಕು. ಪ್ರಶ್ನೆ ಒಂದೇ ಸರಿ ಕೇಳ್ತೀಯಾ? ಒಂದೊಂದಾಗಿ ಕೇಳುವುದಾ? ಒಂದೊಂದಾಗಿ ಕೇಳ್ತೀನಿ. ಅಂದ್ರೆ ನಿಮಗೆ ಹೇಗೆ ಅನುಕೂಲ ಆಗ್ತದೆ? ನಾನು ಪ್ರಶ್ನೆ ಒಂದೊಂದಾಗಿ ಕೇಳಬೇಕಾ? ಅಲ್ಲ, ಎಲ್ಲ ಪ್ರಶ್ನೆಯನ್ನು ಒಮ್ಮೆ ಕೇಳಿದ ಅಕ್ಷಣ ನೀವು ಒಂದೊಂದಾಗಿ ಬಿಡಿಸಿ ಬಿಡಿಸಿ ಉತ್ತರ ಕೊಡ್ತೀರಾ? ನನ್ನ ಮಸ್ತಕ ಗಟ್ಟಿ ಉಂಟು. ನೀನ್ ಹೇಗೆ ಕೇಳಿದ್ರು ಅಡ್ಡಿಲ್ಲ. ಯಾವ ಪುಸ್ತಕವೂ ಬೇಡ. ಹೌದು. ಹಾಗಾದ್ರೆ ನೀವ್ಯಾರು? ಒಂದು. ನಿಮ್ಮ ಹೆಸರೇನು? ಎರಡು. ಈ ರೂಪ ಹುಟ್ಟುವಾಗಲೇ ಇದ್ದದ್ದ? ಮೂರು. ಮಧ್ಯಂತರದಲ್ಲಿ ಬಂದದ್ದ? ನಾಲ್ಕು. ನಿಮಗೆ ಮದುವೆ ಆಗಿದೆಯಾ? ಐದು. ಪ್ರಶ್ನೆ ಅಲ್ಲ, ನೋಡುವುದಕ್ಕೆ ಹೀಗಿದ್ರೆ ಐದು ಮದುವೆಯಾ? ಅಲ್ಲ, ಪ್ರಶ್ನೆ ಐದು. ಪ್ರಶ್ನೆಯ ಅದೇ ನೋಡಿದ್ರೆ ರೂಪ ಹೀಗುಂಟು 5 ಮದುವೆ ಆಗಿದ್ದೀರಾ ಅಂತ. ಹಾಗಾದ್ರೆ ನಿಮಗೆ ಮಕ್ಕಳೆಷ್ಟು? 6. 6 ಮಕ್ಕಳು. ಪ್ರಶ್ನೆ 6. ಹೌದು. ಇವಿಷ್ಟು ವಿಚಾರಕ್ಕೆ ಉತ್ತರ ಕೊಡ್ತೀರಾ? ನಾನು ಯಾರದ್ದು ಬೇಕಾ? ಮೆರವ ಬಂಗಾಳ ದೇಶಗಳ ಪೂರ್ವದವೇ ಮೆರವ ಬಂಗಾಳ ದೇಶಗಳ ನಗೆ ಪೂರ್ವದಲ್ಲಿ ವರಬಾಹುಗಳು ಎಂಬ ಬೆದರು ಕೇಳು ನಾನು ವರಬಾಹುಗಳು ಎಂಬ ಬೆದರು ಕೇಳು
ವಶದಿಂದ ದಾರಿದ್ರ ಸಂಭವಿಸಿ ಬರೆದ ವಿಧಿ ವಶದಿಂದ ದಾರಿದ್ರ ಸಂಭವಿಸಿ ಇರುವೆ ಋತುಪರ್ಣಗಳು ಪಾಕವೃತ್ತಿಯಲೇ ಇರುವೆ ಋತುಪರ್ಣಗಳು ಪಾಕವೃತ್ತಿಯಲ್ಲಿಯೋ ಹೆಣ್ಣೆ ನನ್ನ ಪರಿಚಯ ಬೇಕಾ? ಹೌದು. ನಾನು ಯಾರು, ಎಲ್ಲಿಯವ? ಹೌದು. ಹೆಸರೆಂತದ್ದು? ಹೆಸರೆಂತದ್ದು? ಏನ್ ಕೆಲಸ ಮಾಡ್ಕೊಂಡಿದ್ದೀರಿ? ಹೌದು. ಹಾ. ನಾನೊಬ್ಬ ಬಂಗಾಳಿ. ಅನುಮಾನ ಬಂತು ನನಗೆ. ಎಂತದ್ದು? ನೀವು ಬರೇ ಅಂತದ್ದೇ ಕೆಲಸ ಮಾಡ್ಕೊಂಡಿದ್ದದ್ದ? ಯಾವುದು? ನಮ್ಮೂರಿನಲ್ಲಿ ಕರೀತಾರೆ. ಎಂತದ್ದು? ಬೇಡದ ಹೋದ ಕಾರ್ಯ ಮಾಡಿದಾಗ ಆ ವ್ಯಕ್ತಿಗೆ ಅವ ಬಂಗಾಳಿ ಅಂತ. ಅದಲ್ಲ. ಅಂದ್ರೆ ನೀವು ಜನವೇ ಹಾಗೆಯಾ? ಆ ಜನ ಅದಲ್ಲ ಅಂತಲ್ಲ, ಹಾ. ನನ್ನ ಊರು ಬಂಗಾಳಿ. ಊರು ಬಂಗಾಳಿ. ಹೌದೌದು. ನಾನು ಅಲ್ಲೇ ಇದ್ದವ. ಅಲ್ಲೇ ಇದ್ದವ. ಹೌದೌದು. ಮತ್ತೆ ಅಲ್ಲೇ ಇದ್ದು ಅಲ್ಲೇ ಕೆಲಸ ಮಾಡ್ಕೊಂಡಿದ್ದವ ನಾನು. ಹೌದು. ಹೌದೌದು. ಆದ್ರೆ ಮತ್ತೊಂದು ಕೇಳಿದೆಲ್ಲ, ಎಂತದ್ದು? ಒಂದು ಊರೆಲ್ಲಿ ಅಂತ ಕೇಳಿದೆ. ಹೌದು. ಇನ್ನೊಂದು ಈ ರೂಪ. ಈ ರೂಪ ಮೊದಲಿಂದ ನಾನೆಂತ ಚಂದ ನಾನು. ಅಂದ್ರೆ ಇದು ಹುಟ್ಟುವಾಗಲೇ ಇದ್ದದಲ್ಲ? ಇಲ್ಲ. ಮೊದಲು ಚಂದ ಇದ್ದಿದ್ದೆ. ಚಂದ ಇದ್ದೆ. ಬಹಳ ಸುಂದರದ ನೀವು? ಬಹಳ ಸುಂದರನಾಗಿದ್ದೆ. ಮತ್ತೆ ಹೀಗಾದದ್ದು? ಇದೆಲ್ಲ ತಿರುಗಾಟದಲ್ಲಿ ಪಡ್ಕೊಂಡಿದ್ದಿದೆಲ್ಲ. ಓ, ಇದೆಲ್ಲ ತಿರುಗಾಟದಲ್ಲಿ ಬಂದದ್ದು? ಮಧ್ಯಂತರದಲ್ಲಿ ಬಂದದ್ದು? ಮಧ್ಯಂತರದಲ್ಲಿ ಬಂದದ್ದು. ಮತ್ತೆ ಉದ್ಯೋಗ ನಾನು ಕೆಲವು ಸಮಯ ನಿಷೇಧದಲ್ಲಿ ಇದ್ದಿದ್ದೆ ನಾನು. ಅಲ್ಲಿ ಕುದುರೆಯನ್ನು ಕಾಯ್ದುಕೊಂಡಿದ್ದವ. ಓ, ಕುದುರೆ ಕಾಯುವವರ? ಹೌದೌದು. ಆಮೇಲೆ ಅಲ್ಲಿಂದ ಅಯೋಧ್ಯಕ್ಕೆ ಬಂದೆ. ಅಯೋಧ್ಯ ಋತುಪರ್ಣನ ಆಶ್ರಯದಲ್ಲಿ ಅಡುಗೆ ಭಟ್ಟನಾಗಿದ್ದವ. ಓ, ಅಲ್ಲಿ ಕುದುರೆ ಕೆಲಸ? ಹೌದು. ಇಲ್ಲಿ ಅಡುಗೆ ಭಟ್ಟನಾಗಿ. ಅಂದ್ರೆ ಯಾವ ಕೆಲಸ ಬೇಕಾದ್ರೆ ಮಾಡ್ತೀವಿ? ಹೌದೌದು. ಇಂಥದ್ದೇ ಅಂತ ಇಲ್ಲ. ಆಯ್ತಲ್ಲ, ನನ್ನ ಪರಿಚಯ ಆಯ್ತಲ್ಲ. ಭಟ್ರೆ? ಯಾವ ಭಟ್ರು? ಬಾವುಕ್ ಭಟ್ರೆ, ಬನ್ನಿ. ಇಂಥದ್ದು ಅಲ್ಲ, ನಾನ್ ಪ್ರಶ್ನೆ ಎಲ್ಲ ಒಟ್ಟಾಗಿ ಕೇಳುವಂತ ಹೇಳಿದ್ ನೀವೇ. ಕೇಳಿದ ಪ್ರಶ್ನೆಗೆ ಒಂದೊಂದಕ್ಕೆ ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ ನೀವು. ಸರಿ. ನನ್ನ ಪ್ರಶ್ನೆ ಪೂರ್ಣ ಉತ್ತರ ಬರಲಿಲ್ಲ. ಎಂತ ಬಂತಲ್ಲ? ಕೇಳಲೇಬೇಕಾದ ವಿಚಾರ ಬರಲಿಲ್ಲ. ಯಾವುದು? ಅಲ್ಲ, ನಿಮಗೆ ಮದುವೆ ಆಗಿದೆಯಾ? ನಿನಗಾಗಿದೆಯಾ? ನಾ ನಿಮ್ಮಲ್ಲಿ ಕೇಳಿದ್ದು. ನಾನು ಆಗಿ ನಿನ್ನಲ್ಲಿ ಕೇಳಿದ್ದು. ಅಲ್ಲ, ನಿಮಗ ಮದುವೆ ಆಗಿದೆಯಾ ಅಂತ ಕೇಳಿದ್ದು. ಅಲ್ಲ, ನಿನಗಾಗಿದೆಯಾ? ನನಗ ಮದುವೆ ಆಗಿದೆ. ನಿನಗಾದ್ರೆ ನನಗಾದಾಗೆ. ನನಗಾದ್ರೆ ನಿಮಗಾಗುವುದಂದ್ರೆ? ಅಲ್ಲ, ನಿನಗೆ ಮದುವೆ ಆಗಿದೆ. ಹೌದು. ನನಗೂ ಆಗಿದೆ. ನಿಮಗೂ ಆಗಿದೆ. ಹೌದೌದು. ಮದುವೆ ಆದ ಕ್ಷಣ ಮುಕ್ತಾಯ ಆಗ್ಲಿಲ್ಲ. ನಿಮಗೆ ಮಕ್ಕಳಾಗಿದೆಯಾ? ನಿನಗೆ ಮಕ್ಕಳಾಗಿದೆಯಾ? ಅಲ್ಲ, ನಾನು ಕೇಳಿದ್ದು ನಿಮ್ಮಲ್ಲಿ ಮಕ್ಕಳಾಗಿದೆಯಾ ಅಂತ. ನಾನು ನಿನ್ನಲ್ಲೇ ಕೇಳಿದ್ದು. ನಿಮಗೆ ಮಕ್ಕಳೆಷ್ಟು? ನಿನಗೆ ಎಷ್ಟು? ನನಗೆ ಒಂದು ಗಂಡು ಒಂದು ಹೆಣ್ಣು. ನನಗಾಗಲ್ಲ. ಒಂದ್ ಹೆಣ್ಣು ಒಂದ್ ಹೆಣ್ಣಲ್ಲ. ಒಂದ್ ಹೆಣ್ಣು ಒಂದು ಹೆಣ್ಣಲ್ಲ ಅಂದ್ರೆ? ಅಲ್ಲ, ಒಂದು ಗಂಡು. ಒಂದ್ ಹೆಣ್ಣು ಒಂದು ಗಂಡು. ಗಂಡು. ಮಕ್ಕಳಾಗಿದೆ. ಹೌದು. ಮದುವೆ ಆಗಿದೆ. ಈಗ ಮತ್ತೆ ಹೆಂಡತಿಯ? ನಿಮ್ ಹೆಂಡತಿ ಎಲ್ಲಿದ್ದಾಳೆ? ಹೆಂಡತಿ ಎಂತ ಮಾಡುವ, ಮೊದಲು ನನ್ನ ಜೊತೆಗೆ ಇದ್ದಿದ್ಲು. ಆಮೇಲೆ ನನ್ನ ರೂಪ ಬದಲಾವಣೆ ಆಯ್ತಾ ಇಲ್ವಾ, ನನ್ನನ್ನು ಬಿಟ್ಟು ಹೋದ್ಲು. ಯಾರು? ನನ್ನ ಹೆಂಡತಿ. ಈಗ ಹೆಂಡತಿ ಇಲ್ಲ ಅಂದ್ರೆ ನೀವು ಹೆಂಡತಿನ ಬಿಟ್ಟದ್ದ? ಹೆಂಡತಿ ನಿಮ್ಮನ್ನು ಬಿಟ್ಟದ್ದ? ನನ್ನನ್ನು ಬಿಟ್ಟದ್ದು. ಹೆಂಡತಿ ನಿಮ್ಮನ್ನು ಬಿಟ್ಟೋದದು? ಹೌದು. ಎಂತ ಹೆಣ್ಣವಳು ಅದು. ಹಾಗೆ ಕೆಲವು ಹೆಣ್ಣು ಮಕ್ಕಳು ಹಾಗೆ ಇರ್ತಾರೆ. ಗಂಡ ಚಂದ ಇದ್ದಾಗ ಸುಂದರಾಂಗನಾಗಿರುವ ಸಂದರ್ಭ ತಮಗೆ ಬೇಕು ಎನ್ನುವ ಕಾರಣಕ್ಕಾಗಿ ಗಂಡನ ಜೊತೆಯಲ್ಲೇ ಇರ್ತಾರೆ. ಅದು ಗಂಡನಿಗೆ ಸ್ವಲ್ಪ ನೋವಾಯ್ತು, ಕಷ್ಟವೋ ದುಃಖವಾದ ಸಂದರ್ಭ, ತಮಗೆ ಬೇಡ ಈ ಕಷ್ಟ ಎನ್ನುವ ಕಾರಣಕ್ಕಾಗಿ ಬಿಟ್ಟು ಹೋಗ್ತಾರೆ. ಅವರು ಸ್ವಾರ್ಥಿಗಳವರು. ಅವರು ಲಾಭ ಎಲ್ಲಿದೆ ಅಂತ ಅಲ್ಲಿಗೆ ಬರುವವರು. ಅವಳು ಒಬ್ಳು ಹೆಣ್ಣ, ಮರ್ಯಾದೆ ಉಂಟು, ಸಂಸ್ಕಾರ ಉಂಟು. ಸಿಕ್ಕಿದ್ರೆ ತವಳು ಬೇರೆ ಏನು ಧೈರ್ಯ? ನನ್ನ ಹೆಂಡತಿ ಅವಳು ಹೋಗ್ಲಿ ಇರ್ಲಿ, ನೀನ್ ಯಾರೇ ಕೇಳಲಿಕ್ಕೆ? ನೀನ್ ಯಾರು ಕೇಳಲಿಕ್ಕೆ ಹೇಳ್ತೇನೆ ನೀನು? ಅಲ್ಲ, ನಾನ್ ನಿಮಗಲ್ಲ, ನಿಮ್ಮ ಹೆಂಡತಿಗೆ ಬೈದದ್ದು. ನನ್ನ ಹೆಂಡತಿ ಬೈಲಿಕ್ಕೆ ನಿನ್ಗೇನು ಹಕ್ಕುಂಟು ಕೇಳುದು? ಓ, ನಿಮ್ ಸಿಟ್ಟು ಬರ್ತದಲ್ವಾ? ನಿನ್ನ ಗಂಡ ಇದ್ದಾನ? ಅಲ್ಲ, ನಿಮ್ ಹೆಂಡತಿಗೆ ಬೈದ್ರೆ ಸಿಟ್ಟು ಮತ್ತೆ ಬರ್ತದೆ. ಸಿಟ್ಟು ಬರ್ದೇ ಇದ್ದಿತ್ತ? ಆಯ್ತಪ್ಪ, ನಿಮಗೆ ಬಿಟ್ಟದ್ದು, ನಮಗೆ ಎಂತದ್ದು? ಅದಿರ್ಲಿ. ನಿನ್ನ ಗಂಡ? ಹೌದು, ಗಂಡ. ಹೌದಾ? ಮದುವೆ ಆಗಿದೆ, ಗಂಡ ಇದ್ದಾರೆ. ಇದ್ದಾನ? ಈಗ ಇಲ್ಲ. ಎಲ್ಲಿ ಹೋಗಿದ್ದ? ಬಿಟ್ಟೋಗಿದ್ದಾರೆ. ಬಿಟ್ಟೋಗಿದ್ನ ಅಂದ್ರೆ ಏನೋ ಒಂದು ಅನಿವಾರ್ಯ ಕಾರಣದಿಂದ ಗಂಡನ ಜೊತೆಯಲ್ಲೇ ನಾನಿದ್ದವಳು. ಗಂಡನ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ ಸಂದರ್ಭ ಮಧ್ಯರಾತ್ರಿ ಕಾಲದ ನನ್ನ ಬಿಟ್ಟು ಹೋದ್ರು ಗಂಡ. ಅವ ಗಂಡ ಅಲ್ಲ. ಅವನು ಅಂತವರಿಗೆಲ್ಲ ಮದುವೆ ಯಾಕೆ ಅಂತವರಿಗೆ? ಅವ ಗಂಡ ಅಲ್ಲ, ಬಂಡ. ಯಾರಿಗೆ ಹೇಳುದು? ನಿನ್ನ ಗಂಡ ಬಂಡ. ಜಾಗ್ರತೆ. ಗೊತ್ತುಂಟ? ನನ್ನ ಬಗ್ಗೆ ಬೇಕಾದ್ರೆ ಬೈರಿ, ನನ್ನ ಗಂಡನಿಗೆ ಎಲ್ಲಿಯಾದ್ರೂ ಬೇಡದ ಹೋದ ಅಲ್ಲ ಸಲ್ಲದ ಮಾತಾಡಿದ್ರೆ ಜಾಗ್ರತೆ. ಯಾಕೆ? ಪಾಪ ಅವರು ಎಂತ ಸಂದಿಗ್ಧ ಸ್ಥಿತಿಯಲ್ಲಿದ್ದಾರೋ, ಯಾವ ಕಷ್ಟದಲ್ಲಿದ್ದಾರೋ ಏನೋ ಗೊತ್ತಿಲ್ಲ. ಪಾಪ ಅವರು ಬಿಟ್ಟು ಹೋಗಿದ್ದಾರೆ, ಅನಿವಾರ್ಯ. ಅಲ್ಲ, ನನ್ನ ಗಂಡನ ಬೈಯುವುದು ನೀವ್ಯಾರು? ಅಧಿಕಾರ ಕೊಟ್ಟವರು ಯಾರು? ನನ್ನ ವೈಯಕ್ತಿಕ ವಿಷಯ, ನಮ್ಮ ಗಂಡ ಹೆಂಡತಿ ವಿಷಯ. ಗಂಡನ ಸುದ್ದಿ ಬೇಡ. ಬರ್ತೇನೆ ನಾನು. ಓಯ್
ಬನ್ನಿ ಇಲ್ಲಿ. ಅಲ್ಲ ಹಾ. ನೀನು ಇಷ್ಟು ಸಲಿಗೆಯಿಂದ ಮಾತಾಡ್ತಾ ಇದ್ದೀಯಲ್ಲ, ಹಾ. ನನ್ನ ಪರಿಚಯ ಉಂಟು. ಯಾರು ನೀನು? ಯಾರು? ನೀನು ಓ, ನಾನು ಯಾರಂತ ಗೊತ್ತಾಗ್ಲಿಲ್ಲ. ಇಲ್ಲ, ಇಷ್ಟು ಸಲಿಗೆಯಿಂದ ಮಾತಾಡ್ತಾ ಇದ್ದೀಯ ನೀನು. ಇವತ್ತಿನ ಮದುಮಗಳು ನಾನು. ಯಾರು ನೀನಾ? ಹೌದು. ನೀನ್ ಇವತ್ತಿನ ಮದುಮಗಳ? ಆ ಲಕ್ಷಣ ಕಾಣುವುದೇ ಇಲ್ಲ. ಏನ್ ಕಾಣ್ಬೇಕು? ಎಲ್ಲ ಪಾತ್ರೆ ತೊಳು ಹೆಂಗಸಿರಾಗಿದ್ದೀನಿ. ಯಾವ್ದು? ಪಾತ್ರೆ ತೊಳೆಯೋಳ, ಕಸ ಗುಡಿಸೋಳು, ನೆಲ ಒರೆಸೋಳು ಹಾಗೆ ಕಾಣ್ತೇನಾ? ಯಾಕೆ ಹೀಗಿದ್ದೇನೆ? ಯಾಕೆ? ಇವತ್ತಿನ ಮದುಮಗಳು ಹಾ. ದಮಯಂತಿ ನಾನು. ಹಾ. ಯಾಕೆ ಹೀಗಿದ್ದೇನೆ? ಯಾಕೆ ಹೀಗಿದ್ದೇನೆ? ಚಿನ್ನ ರನ್ನಗಳು ಯಾವುದನ್ನೂ ತೊಟ್ಕೊಳ್ಳಿಲ್ಲ. ಹಾ. ಚಿನ್ನದಂತ ನನ್ನ ಗಂಡನೇ ಇಲ್ಲ ಅಂತ ಆದ್ಮೇಲೆ ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಅಲ್ವಾ ಅದೆಲ್ಲ ಬೇಕಾಗುವುದು. ಹೌದಾ? ಹಾಗಾಗಿ ಯಾವುದೂ ಬೇಡ ಎನ್ನುವ ಕಾರಣಕ್ಕಾಗಿ ಹೀಗೆ ಇದ್ದೇನೆ. ಇವತ್ತಿನ ಮದುಮಗಳು ನಾನು. ಹೌದಾ? ಹಾ. ಹಾಗಾದ್ರೆ ಇಲ್ಲಿ ಬಂದು ನೆರೆದವರೆಲ್ಲ ಯಾರಿವರು? ಇವರೆಲ್ಲ ರಾಜಕುಮಾರರು. ರಾಜಕುಮಾರ. ಯಾಕೆ ಬಂದಿದ್ದಾರೆ? ಯಾಕೆ? ದಮಯಂತಿಯನ್ನು ಮದುವೆ ಆಗಬೇಕೆನ್ನುವ ಕಾರಣಕ್ಕಾಗಿ ಇವರು ಬಂದಿದ್ದಾರೆ. ಎಲ್ಲ ಕತ್ತನ್ನು ಹೀಗೆ ಮಾಡ್ತಾ ಇದ್ದಾರೆ. ಯಾಕೆ? ಯಾಕೆ? ಎಷ್ಟೊತ್ತಿಗೆ ಮಾಲೆ ಹಾಕುವುದು, ಮಾಲೆ ಎಷ್ಟೊತ್ತಿಗೆ ಬೀಳ್ತದೆ ಎನ್ನುವ ಕಾರಣಕ್ಕಾಗಿ ಅದೇ ನಿರೀಕ್ಷೆಯಿಂದ ಇಷ್ಟೊತ್ತು ಕಾದು ಕುಳಿತು. ಇನ್ನು ಎಷ್ಟೊತ್ತಾದ್ರೂ ಇರ್ತಾರೆ. ಹಾಗಾದ್ರೆ ಅವ್ರ ಆಸೆಗೆ ಭಂಗ ಮಾಡುದು ಯಾಕೆ? ನಿನ್ಗೆ ಯಾರ ಮೇಲೆ ಇಷ್ಟ ಉಂಟು ಅವ್ರಿಗೆ ಒಂದು ಮಾಲೆ ಹಾಕಿ ಯಾರು ಇವರನ್ನು ಮದುವೆ ಆಗುದಾ? ಹೌದು. ನಾನು ಅವರನ್ನು ಮದುವೆ ಆಗುವುದಿಲ್ಲ. ಮತ್ತೆ ಆಗರುವರಲ್ಲಿ ಮನವು ಸರ್ವತ ಬಡಬಡದು ಆಗರುವರಲ್ಲಿ ಮನವು ಸರ್ವತ ಬಡಬಡದು ಈಗ ನಿನ್ನೋಡು ಮೋಹ ಮುಸುಕಿರುವುದು ಈಗ ನಿನ್ನೋಡು ಮೋಹ ಮುಸುಕಿರುವುದು ಮೋಹ ಮುಸುಕಿರುವುದು ಹೇಗೆ ನಿನ್ನ ವಿಮತವು ವಂಚಿಸದೆ ಬೇಡೋ ಹೇಗೆ ನಿನ್ನ ವಿಮತವು ವಂಚಿಸದೆ ಬೇಡುವುದು ಬೇಗ ಎನ್ನೊಳಗೆ ಅವಳು ನುಡಿದನವನ ಒಲಿದೋ ಏನ್ ಮಾಡ್ಬೇಕು ನಾನು? ಇಲ್ಲಿ ಇದ್ದು ಇವರಲ್ಲಿ ಯಾರು ಅಡ್ಡಿ ಇಲ್ಲ ಅಂತ ತಿಳಿದು ಅವರನ್ನು ನಾನು ಮದುವೆ ಆಗ್ಬೇಕು. ಮಾಲೆಯನ್ನು ಹಾಕಿದ್ರೆ ಆಯ್ತು. ಇವರನ್ನು ನಾನು ಮದುವೆ ಆಗುದಾ? ಮತ್ತೆ? ಇವರೆಲ್ಲ ಬಂದದ್ದು ಯಾಕೆ? ಯಾಕೆ? ದಮಯಂತಿಗೆ ಪುನರ್ ಸ್ವಯಂವರ ಎನ್ನುವ ವಿಚಾರ ಗೊತ್ತಿದ್ದೇ ಬಂದಿದ್ದಾರೆ. ಹೌದು. ಹಾಗಂತ ಪುನಃ ಸ್ವಯಂವರ ಎನ್ನುವ ವಿಚಾರವನ್ನು ಕೇಳಿ ಬಂದಿದ್ದಾರೆ. ಎರಡು ಮಕ್ಕಳ ತಾಯಿ ಮೊದಲೊಂದು ಮದುವೆಯಾಗಿದೆ ಎನ್ನುವ ವಿಚಾರವನ್ನು ಕೇಳಿ ನೋಡಿ ಇವರು ಬಂದಿದ್ದಾರಂತಾದ್ರೆ ಇವರು ಪ್ರೇಮಾಭಿಲಾಷೆಯಿಂದ ಬಂದದ್ದಲ್ಲ, ಕಾಮಾಭಿಲಾಷೆಯಿಂದ ಬಂದದ್ದು. ಹೌದಾ? ಈ ಗರ್ವರಲ್ಲಿ ನನ್ನ ಮನವು ಒಡಂಬಡುವುದಿಲ್ಲ. ಅವರನ್ನು ಮದುವೆ ಆಗುವುದಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ಮದುವೆ ಆಗಲಾರೆ. ಹಾಗಾದ್ರೆ ಮದುವೆ ಇಲ್ಲ. ಮದುವೆ ಇಲ್ಲ. ಹಾಗಾದ್ರೆ ಮದುವೆ ಇಲ್ಲ ಅಂತ ಆದ್ರೆ ನಿಮಗೆ ಊಟ ಇಲ್ಲ. ಊಟ ಇಲ್ಲ. ಹೌದು. ಹಾಗಂತ ಮದುವೆ ನಿಲ್ಲುವುದಿಲ್ಲ. ಮದುವೆ ಆಗ್ತದೆ. ಮದುವೆ ಆಗ್ತಾರೆ. ದಮಯಂತಿಗೆ ಪುನಃ ಸ್ವಯಂವರ ಆಗ್ತದೆ. ಇವರೊಡನೆ ಅಲ್ಲ. ಮತ್ತೆ ಯಾರು? ಮತ್ತೆ ಯಾರಿದ್ದಾರೆ? ಯಾರು ಇಲ್ಲ. ನನ್ನನ್ನು ನಮಗೊಂದು ಊಟ ತಪ್ಪಿ ಹೋಯ್ತಾ ಅಂತ. ನನ್ನನ್ನು ಮದುವೆ ಆಗುವಂತ ಗಂಡು ಎಲ್ಲಿದ್ದಾರೆ? ಎಲ್ಲಿದ್ದಾರೆ? ಇಲ್ಲಿ ನೋಡಿ. ಇವರು ಚಂದ ಇದ್ದಾರೆ. ಅವರಲ್ಲ. ಅವ್ರು ಇನ್ನೂ ಚಂದ. ಅವರಲ್ಲ. ಅವರಲ್ಲ. ನಾ ಮೋಹಗೊಂಡಿದ್ದು ಯಾರಲ್ಲಿ ಗೊತ್ತುಂಟಾ? ನಿಮ್ಮಲ್ಲಿ. ನನ್ನಲ್ಲಿಯಾ? ತರುಣಿ ಮೋಹ ಯಾಕೆ ಜನ್ಮಡು ತರುಣಿ ಮೋಹ ಯಾಕೆ ಜನ್ಮಡು ತಿರುಕದಿಂದ ತಿರುಗು ಜಗದಳು ತಿರುಕದಿಂದ ತಿರುಗ ಜಗದಳು ನಾ ತಿರುಗ ಜಗದಳು ನಾ ತಿರುಗ ಜಗದಳು ದೊರೆ ಕುಮಾರಿ ಕೇಳ ನಿನಗೆ ಯೋಗ್ಯವೇ ದೊರೆ ಕುಮಾರಿ ಕೇಳ ನಿನಗೆ ಯೋಗ್ಯವೇ ಪರರ ಸೇವೆಯೂ ದಿನವ ಕಳೆಯುವೆ ಪರರ ಸೇವೆಯೂ ದಿನವ ಕಳೆಯುವೆ ಪರರ ಸೇವೆಯೂ ದಿನವ ಕಳೆಯುವೆ ಕರುಣಿ ಮಾಯ ಯಾಕಿಗೆ ದೊಳು ತಿರುಗದಿಂದ ತಿರುಗ ಜಗದೊಳು ತಿರುಗದಿಂದ ತಿರುಗ ಜಗದೊಳು ಅಲ್ಲ ಮರೆಯಿತಿ. ನಾನು ಮೋಹಗೊಂಡದ್ದು ನಿಮ್ಮಲ್ಲಿ. ಹೌದಾ? ಮದುವೆ ಆಗ್ಬೇಕೆನ್ನುವ ಹಾಗೆ ಆಸೆ ಪಟ್ಟದ್ದು ನಿಮ್ಮಲ್ಲಿ. ನಾನು ಮದುವೆ ಆಗುವುದು ನಿಮ್ಮನ್ನ. ಅಲ್ಲ, ನೀನೊಂದು ಎಲ್ಲಿ ಗಂಟು ಬಿದ್ದೆ ಮರೆಯಿತಿ ನನಗೆ. ಯಾಕೆ ಇವಾಗ ಗಂಟು ಬಿದ್ದದ್ದು? ಹೌದು, ನನ್ನನ್ನ ಮದುವೆ ಮದುವೆ ಆಗ್ತೇನೆ. ನೀನಾ? ನನ್ನನ್ನು ಮದುವೆ ಆಗಿ. ಹೌದಾ?
ನಾನು ಅಲ್ಲ ಏನಾಯ್ತು ನಿಮಗೆ? ಅಲ್ಲ, ನಾನು ಯಾರು, ನೀನ್ ಯಾರು? ನೀವು ಗಂಡಸು. ಹೌದು, ಅದು ಗೊತ್ತುಂಟು ನನಗೆ. ನೀನು ಹೆಂಗಸು, ನಾನು ಹೆಣ್ಣು. ಹೌದು, ಹೆಣ್ಣ, ಹೆಂಗಸು ಎಂಬುದು ಹೆಣ್ಣಂದೆ. ಹೆಣ್ಣು ಅಲ್ವಾ? ಗಂಡು ಏನಾಯ್ತು? ಹೌದು. ನನ್ನ ರೂಪ ಒಮ್ಮೆ ನೋಡು. ಏನಾಯ್ತು? ನೋಡು, ಒಮ್ಮೆ ನೋಡು. ಅಲ್ಲ ಎಂತಾಯ್ತು? ವಿಕಾರವಾಗಿ ಉಂಟು. ಓ, ವಿಕಾರ ಉಂಟು. ಹೌದು. ನಿನ್ನ ರೂಪ ಹಾಗಲ್ಲ, ಚಂದ. ಚಂದ ಕಾಣುವುದು ಯಾವಾಗ? ಯಾವಾಗ? ಕಾಣುವ ದೃಷ್ಟಿಯಲ್ಲಿ ನನಗೆ ನೀವೇ ಚಂದ ಇದ್ದೀರಿ. ಅದು ಹಾಗೆ. ನನಗೆ ಬೇಕಾಗುವ ಗಂಡು ಗಂಡ ಇಂಥವರೇ ಇರ್ಬೇಕು. ಮತ್ತೆ ನಿನ್ನ ಯೋಗ್ಯತೆಯನ್ನು ನನ್ನ ಹಣೆ ಬರ ಎಂತದ್ದಾಯ್ತು? ನೀನು ಯಾರು? ನೀನ್ ಇಲ್ಲಿಗೆ ಯಾರು? ನಾನು ಇಲ್ಲಿಯಾ ಮಹಾರಾಜನ ಮಗಳು. ಮಗಳು. ಹೌದು ಅಲ್ವಾ? ಹೌದು. ನಾನು ಇವತ್ತು ಇಲ್ಲಿ ಕೆಲಸ ಮಾಡಿದ್ರೆ ನಾಳೆ ಇನ್ನೊಂದು ಕಡೆ ಕೆಲಸ ಮಾಡ್ಬೇಕು. ಹೊಟ್ಟೆ ತುಂಬಿಸಿಕೊಳ್ಳಿ. ಹೌದು. ಹಾಗಾಗಿ ನಾನು ಈ ಮಾತನ್ನು ಯಾಕೆ ಹೇಳಿದ ಗೊತ್ತುಂಟಾ? ಯಾಕೆ? ಮೊದಲ ಸತಿಯೇ ಹೊರೆಯಲಾರದೆ, ಮೊದಲ ಸತಿಯೇ ಹೊರೆಯಲಾರದೆ, ಅದನಗೆ ಇಟ್ಟು ದೇಶಾಂತ ತಿರುಗುವೆ, ಅದನಗೆ ಇಟ್ಟು ದೇಶಾಂತ ತಿರುಗುವೆ, ದೇಶಾಂತ ತಿರುಗುವೆ, ದೇಶಾಂತ ತಿರುಗುವೆ. ಮದುವೆ ಬೇಡವೇ, ಮದುವೆ ಬೇಡ, ನಾ ವೃದ್ಧನಾದೆ, ನಾ ವೃದ್ಧನಾದೆ, ನಾ ವೃದ್ಧನಾದೆ. ಮದನ ಕೇಳಿಗೆ ಒದಗಲಾರೆನು, ಮದನ ಕೇಳಿಗೆ ಒದಗಲಾರೆನು, ಮದನ ಕೇಳಿಗೆ, ಮದನ ಕೇಳಿಗೆ, ಮದನ ಕೇಳಿಗೆ ಒದಗಲಾರೆನು. ಮೊದಲ ಸತಿಯೇನೋ ಹೊರೆಯಲಾರದೆ, ಅದರಗೆ ಇಟ್ಟು ದೇಶಾಂತ ತಿರುಗುವೆ, ಅದರಗೆ ಇಟ್ಟು ದೇಶಾಂತ ತಿರುಗುವೆ. ನಿನ್ನನ್ನ ನಾನೇ ಮನಸ್ಸು ಬಿಚ್ಚಿ ಹೇಳ್ತೇನೆ ನನ್ನ ಮದುವೆ ಆಗಿ ಅಂತ. ಗಂಡಾದವ ಕೇಳಬೇಕು, ಹೆಣ್ಣಾದವಳೇ ಕೇಳ್ತೇನೆ ನಾನು. ಹೌದು. ನಿಮಗೇನಾಗ್ತದೆ ಮದುವೆ? ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಅಲ್ಲ, ಆಗುದಿಲ್ಲ ಅಂತಂದ್ರೆ ಕಾರಣ ಏನಂತ ಬೇಕಾ ಬೇಡವಾ? ನಾನು ಮೊದಲೊಂದು ಮದುವೆ ಆಗಿದ್ದೆ ನಾನು. ಹೇಳಿದ್ರಲ್ವಾ? ಹೌದು. ನಿನ್ನ ಹಾಗೆ ಚಂದವಳು, ರೂಪದಲ್ಲಿ ನನ್ನಾಗೆ ಇದ್ದಾಳೆ. ರೂಪದಲ್ಲಿ ನಿನ್ನ ಹಾಗೆ. ಅವಳಿಗೆ 2 ಮಕ್ಕಳು, ನಿನ್ನ ಹಾಗೆ 2 ಮಕ್ಕಳು, ಒಂದು ಗಂಡು ಒಂದು ಹೆಣ್ಣು. ಹಾಗಾಗಿ ಅವಳನ್ನ ನನಗೆ ನೋಡಿಕೊಳ್ಳಿಕ್ಕಾಗದೆ ತವರು ಮನೆಯಲ್ಲಿ ಬಿಟ್ಟಿದ್ದೆ. ಎಂತ ಸುಳ್ಳು ಹೇಳ್ತೀರಿ ನೋಡಿ. ಆವಾಗ ನೀವು ಹೇಳಿದ್ರೆ ನನ್ನನ್ನು ಬಿಟ್ಟು ಹೋಗಿದ್ದಾಳೆ ಅಂತ, ಈಗ ಹೇಳ್ತೀರಿ ನೋಡುವುದಕ್ಕಾಗದೆ ತವರು ಮನೆಯಲ್ಲಿ ನಾನು ಬಿಟ್ಟಿದ್ದೇನೆ ಅಂತ. ಹಾಗಾದ್ರೆ ಅವಾಗ ಹೇಳಿದ್ದು ತಮಾಷೆಗಾಗಿ, ಈಗ ಹೇಳಿದ್ದು ಸತ್ಯ. ಹೌದಾ? ಹೌದು. ಹಾಗಾದ್ರೆ ಕೆಲವೊಂದು ತಮಾಷೆಗಾಗಿ ಹೇಳಿದ್ದೀರಿ ಅಂತ. ಸರಿ. ಹಾಗಾಗಿ ನಿನ್ನನ್ನು ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಮತ್ತೆ ಮೊದಲ ಸತಿಯನ್ನೇ ಸಾಕುವುದಕ್ಕಾಗ್ಲಿಲ್ಲ. ನಾನು ಮದುವೆ ಆದ್ರೆ ನನ್ನ ಆಗುವುದೂ ಇಲ್ಲ. ಎಂತದ್ದು ಎಂತದ್ದು ನೀವೆಂತದ್ದು ನನ್ನನ್ನು ಸಾಕುವುದು? ನಮ್ಮ ಅಪ್ಪನಲ್ಲಿ ಬೇಕಾಗುವಷ್ಟು ಉಂಟು. ನಿಮ್ಮ ಅಪ್ಪನಲ್ಲಿ? ಹೌದು. ನಿಮ್ಮ ಅಪ್ಪನಲ್ಲಿ ಇದ್ರೆ ನಾನು ಅದಕ್ಕಿಂತ ಅಲ್ಲ, ಅದಲ್ಲ. ನೀವು ಕುಳಿತೇ ಊಟ ಮಾಡಬಹುದು, ಅಷ್ಟು ವ್ಯವಸ್ಥೆ. ನೀವು ದುಡಿಯುವುದಕ್ಕೆ ಹೋಗುದು ಬೇಡ, ಯಾರ ಮನೆಗೆ ಹೋಗುವುದು ಬೇಡ, ಮನೆಯಲ್ಲೇ ಕೂತ್ಕೊಂಡ್ರೆ ಆಯ್ತು. ನೀವು ನಮ್ಮ ಮನೇಲೆ ಇದ್ರೆ ಆಯ್ತು. ಎಷ್ಟು ಮಕ್ಕಳು ನಿಮ್ಮ ಅಪ್ಪನಿಗೆ? ಯಾಕೆ ಕೇಳಿದೆ. ನಾ ಒಬ್ಬಳೇ. ಒಬ್ಬಳೆಯಾ? ಹೌದು. ಅಲ್ಲ ಬೇಕು ಎಲ್ಲವುದು ನಿಮಗೆ ಎಂದೆ. ಮನೆ ಅಳಿಯ? ಹೌದು. ನಮ್ಮ ಮನೆ ಅಳಿಯನಾಗಿ ಬಂದ್ರೆ ಆಯ್ತು. ಮನೆ ಅಳಿಯ ಜಗ್ಲಿ ಕೆಳಗೆ ಇಳಿಯ? ಹೌದು. ಅಳಿಯ ಸಂತಾನ. ಹೌದಾ? ಹೌದು. ನೀವು ಹೆಂಡತಿ ಮನೆಯಲ್ಲೇ ಇದ್ರೆ ಆಯ್ತು. ಏನಾಗ್ತದೆ ಈಗ? ಇಲ್ಲ, ಆಗುದಿಲ್ಲ. ಇನ್ನು ಒಂದು ಏನು ಮತ್ತೆ ನನಗೆ ಬೇಕು ಎನ್ನುವ ಕಾರಣಕ್ಕೆ ನೀವೆಂತ ಹೇಳಿದ್ರೆ ವಯಸ್ಸಾಗಿದೆ. ವಯಸ್ಸಾಗಿ ನೋಡು, ನನಗೆ ವಯಸ್ಸಾಗಿದೆ. ಮತ್ತೆ ನೋಡು, ನೀನು ಆ ಸಮಯಕ್ಕೆ ಕರೆದಿದ್ದೆ ಹೌದಾ? ನನಗೂ ಕೂಡುವುದಿಲ್ಲ. ಮತ್ತೆ ಕಾಮಕೇರಿಗೆ ನೀನು ಕರೆದಿದ್ದೆ ಹೌದಾ? ಅಯ್ಯೋ, ಹಾಗೆ ಹೇಳಬೇಡಿ. ಮತ್ತೆ 2 ಮಕ್ಕಳ ತಾಯಿ ನಾನು. ಇನ್ನು ಆ ರೀತಿ ನನಗೆ ವಾಂಚೆ ಉಂಟೆನ್ನು ಹಾಗೆ ಭಾವಿಸಿಕೊಂಡ್ರ? ಮತ್ತೆ ಕಾಮಾಭಿಲಾಷೆಯಿಂದಲ್ಲ. ಮತ್ತೆ ಮಕ್ಕಳಿಬ್ಬರಿದ್ದಾರೆ, ಅವರು ಅನಾಥರಾಗ್ತಾರೆ. ಆ ಮಕ್ಕಳಿಗೆ ಅಪ್ಪ ಹೇಳುವುದಕ್ಕೆ ಜನ ಬೇಡ್ವಾ? ಅಪ್ಪ ಮಾಡಿ ಕೊಡ್ಬೇಕಿತ್ತು. ಅದು ಅಡಿಗೆ ಮನೆಯಲ್ಲ? ಹೌದು. ಅದು ಅಡಿಗೆ ಭಟ್ರು ನೀವೆಲ್ಲ ಮಾಡ್ಕೊಡ್ತೀರಿ. ಮದುವೆ ಆದ್ರೆ ಅದು ಅನುಕೂಲ ನಮ್ಗೆ. ಮತ್ತೆ ಅಲ್ಲ, ಅಪ್ಪ ಅಂತ ಕರೆಯುವುದಕ್ಕೆ ನನಗೆ ಅಪ್ಪ ಇಲ್ಲ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗಾಗಿ ಒಂದ್ ಜನ ಬೇಕಾ ಬೇಡುವ ಅಪ್ಪ ಆಗುದಕ್ಕೆ? ಈಗ ನಿನ್ ಗಂಡ ಬೇಕಂತಲ್ಲ, ನಿನ್ ಮಕ್ಕಳಿಗೆ ಒಂದು ಅಪ್ಪ ಬೇಕಿತ್ತು. ಅಲ್ಲ, ಎರಡು ನನಗೂ ಗಂಡ ಬೇಕು, ಅಪ್ಪನೂ ಬೇಕು. ಮತ್ತೆ ಒಳ್ಳೆ ಅಡಿಗೆ ಮಾಡ್ತೀರಲ್ವಾ ನೀವು? ಹೌದು. ನಾನ್ ಇನ್ನು ಮುಂದೆ ಅಡಿಗೆ ಮಾಡೋದು ಬೇಡ. ನೀನು ನಮ್ಮ ಮನೆಗೆ ಬಂದ್ರೆ ನೀವೇ ನಿಮ್ಮದೇ ಅಡಿಗೆ. ನೀನೊಂದು ಕೆಲಸ ಮಾಡು, ನಾನು ಅಡಿಗೆ ಮಾಡ್ತೇನೆ, ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡಿರು. ನಾನು ಅಡಿಗೆ ಮಾಡಿ ನಿನಗೆ ತಂದೆ ಹಾಕ್ತೇನೆ. ಅಲ್ಲ, ಒಂದಿನ ಆದ್ರೂ ಅಡಿಗೆ ಮಾಡ್ಬೇಕು. ಹೌದಾ? ಈಗ ಇವತ್ತು ನೀನ್ ಹೇಳಿದೆ ನನ್ನ ಮಕ್ಕಳಿಗೆ ಅಪ್ಪ ಇಲ್ಲ. ಹೌದು. ನಾಳೆ ಊರಿನವರೆಲ್ಲ ಬರ್ತಾರೆ. ಏನಂತ? ಮಕ್ಕಳನ್ನ ಕರ್ಕೊಂಡು ಬಂದು
ಇವ್ರಿಗೆ ಅಪ್ಪ ಇಲ್ಲ, ನೀವು ಒಂದು ಅಪ್ಪ ಆಗ್ಬೇಕು. ನಾವು ಊರಿನವರು ಇದ್ದವರಿಗೆಲ್ಲ ಧರ್ಮಕ್ಕೆ ಒಂದು ಅಪ್ಪ ಆಗ್ತಾ ಇರೋದು. ಅಂದ್ರೆ ಇವತ್ತು ನಾನು ಕೇಳಿದ್ದಕ್ಕೆ ಅದೇ ಮಾತನ್ನು ಮುಂದಿರಿಸಿಕೊಂಡು ನಾಳೆ ಮಿಕ್ಕುಳಿದವರೆಲ್ಲ ಬಂದು ಕೇಳ್ತಾರೆ. ಇಲ್ಲಪ್ಪ, ಹಾಗೆ ಕೇಳುದಕ್ಕೆ ನಮ್ಮನೆಗೆ ಬಂದ್ಮೇಲೆ ನಾನು ಬಿಟ್ಟು ಕೊಡ್ತೇನಾ? ಹೌದಾ? ನೀವು ಆಗುದಿಲ್ಲ ಆಗುದೇ ಇಲ್ಲ. ನಿನ ಕಲಿಸಿದ ಜಾಣ ನುಡಿಗಳು ನಿನ ಕಲಿಸಿದ ಜಾಣ ನುಡಿಗಳು ಬೇಕಾಗಿರುವುದೋ ಅಂತಿರಲಿ ನಿಜಗಳು ಅನೇಕ ಇರ್ಬೋದು ಅಂತಿರಲಿ ನಿಜಗಳ ನೀನು ಕಲಿಸಿದ ಜಾಣ ನುಡಿಗಳು ಬೇಕಾಗಿರ್ಬೋದು ಅಂತಿರಲಿ ನಿಜಗಳ ಅನೇಕ ಇರ್ಬೋದು ಅಂತಿರಲಿ ನಿಜಗಳ ಬಹುಭಾಗ್ಯ ಉಳಿಸಿದೆ ಕಾಣಿಸಯ್ಯ ಬಹುಭಾಗ್ಯ ಉಳಿಸಿದೆ ಬಹುಭಾಗ್ಯ ಉಳಿಸಿದೆ ಏನೋ ದೃಢವೋ ಕಲ್ಪನೆಗೆ ಮೆಚ್ಚಿದೆ ಏನೋ ದೃಢವೋ ಕಲ್ಪನೆಗೆ ಮೆಚ್ಚಿದೆ ಕಾಣಿಸಯ್ಯ ಬಹುಭಾಗ್ಯ ಉಳಿಸಿದೆ ಏನು ದೃಢವೋ ಕಲ್ಮನಕ್ಕೆ ಬಿಟ್ಟಿದೆ ಏನು ದೃಢವೋ ಕಲ್ಮನಕ್ಕೆ ಮೆಚ್ಚಿದೆ ರೂಢಿಯೊಳಗೆ ಈ ರೂಪು ಸೊಬಗನು ರೂಢಿಯೊಳಗೆ ಏನು ಸುಬಗನು ಮಾಡಲರಿಯ ಸೃಷ್ಟಿಯನೇ ಬ್ರಹ್ಮನು ಮಾಡಲರಿಯ ಸೃಷ್ಟಿಯನೇ ಬ್ರಹ್ಮನು ನೋಡಲು ಮುಗಿದವು ಕೈಯನು ನೋಡಲು ಮುಗಿದು ಕೈಯನು ಬೇಡಿ ಕುಂಬೇನು ತ್ಯಜಿಸು ಸಾಕಿನು ಬೇಡಿ ಕುಂಬೇನು ತ್ಯಜಿಸು ಸಾಕಿನು ರೂಪ ತ್ಯಜಿಸು ಸಾಕಿನು ರೂಪ ತ್ಯಜಿಸು ಸಾಕಿನು ನೀನು ಕಲಿಸಿದ ಜನನುಡಿಗಾಡು ಅನೇಕ ವಿಪ್ಪುದು ಅಂತಿರಲಿ ನಿಜಗಳು ಯಾರು ನೀವು? ನಾನು ಭಾವುಕ? ಹೌದು. ಯಾಕೆ ನನ್ನಲ್ಲಿ ಅಣಕ ಆಡ್ತಾ ಇದ್ದೀರಿ? ಏನು? ಯಾಕೆ ನನ್ನಲ್ಲಿ ಸತೆಯನ್ನ ಆಡ್ತಾ ಇದ್ದೀರಿ? ನಾನು ಹೇಳಿದ್ದೆ ಸತ್ಯ, ಭಾವುಕನೇ ನಾನು. ನೀವು ಯಾರು ಏನೇನು ಹಾಗೆ ನನಗೆ ಗೊತ್ತಿಲ್ಲೇನು ಹಾಗೆ ಭಾವಿಸಿದ್ರ? ಎಂತ ಗೊತ್ತುಂಟು? ನೀವೇ ಕಲಿಸಿದಂತ ಜಾಣ ನುಡಿಗಳು ಅದೆಲ್ಲವುದನ್ನು ನೀವು ಮರೆತಿರಬಹುದು, ನಾನ್ ಮರೆತಿದ್ದೇನು ಹಾಗೆ ಭಾವಿಸಿಕೊಂಡ್ರ ಸ್ವಾಮಿ. ಏನು? ಹಿಂದೊಮ್ಮೆ ನಿಮ್ಮ ಮದುವೆಯ ಸಂದರ್ಭದಲ್ಲಿ ದೇವಾನುದೇವತೆಗಳೆಲ್ಲ ಬಂದು ನಿಮ್ಮ ರೂಪದಿಂದಲೇ ಬಂದು ನಿಂತಿದ್ದಾರೆ, ತನ್ನ ಕೊರಳಿಗೆ ಮಾಲೆ ಹಾಕಬೇಕೆನ್ನುವ ಹಾಗೆ. ಅದೇ ಸಂದರ್ಭ ದೇವದೂತನಾಗಿ ಬಂದು ನಮ್ಮಲ್ಲಿ ಹೇಳಿದಂತ ಮಾತು, ಆ ಚಕ್ರವರ್ತಿಯನ್ನು ಮದುವೆ ಆಗುವುದು ಯಾಕೆ? ಸಾಮಾನ್ಯ ಒಬ್ಬ ಮಾನವ ಹುಟ್ಟು ಸಾವಿಗೆ ಕಟ್ಟು ಬಿದ್ದವ, ಆದ್ರೆ ದೇವತೆಗಳು ಯಾವತ್ತೂ ಹೀಗೆ ಇರುವವರು, ಅವರನ್ನು ಮದುವೆ ಆಗಬಹುದು ಅಂತ ಹೇಳಿದ್ರೆ ನಾನೇ ಹೇಳಿದಂತ ಮಾತು. ಮನಸ್ಸೊಬ್ಬನಿಗೆ ದೇಹ ಇನ್ನೊಬ್ಬನಿಗೆ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಕೊಡುವ ದಮಯಂತಿ ನಾನಲ್ಲ. ಮದುವೆ ಆಗುವುದಾದ್ರೆ ಮನಸ್ಫೂರ್ತಿಯಾಗಿ ನನ್ನ ಚಕ್ರವರ್ತಿಯಲ್ಲಿ ಅನ್ಯರನ್ನು ಮದುವೆ ಆಗುವುದಿಲ್ಲ ಎನ್ನುವ ಹಾಗೆ ದೇವತೆಗಳೆಲ್ಲರೂ ಇರುವ ಸಂದರ್ಭದಲ್ಲಿ ಅವರನ್ನು ಒಲ್ಲೆ ಅಂತ ಹೇಳಿ ನಾ ನಿಮ್ಮನ್ನೇ ಮದುವೆ ಆದವಳು, ಅದನ್ನ ಮರೆತು ಬಿಟ್ರೆ ಸ್ವಾಮಿ. ಈಗಾದ್ರೂ ನೀವು ಹೇಳ್ಬಹುದಲ್ಲ, ನಾನು ಬಾಹುಕ ಅಲ್ಲ, ನಳ ಚಕ್ರವರ್ತಿ
ಎನ್ನುವ ಹಾಗೆ. ನೋಡು, ಆ. ನಾನು ನಳ ಅಲ್ಲ ಭಾವುಕ. ನೀವು ಭಾವುಕ ಅಲ್ಲ ನಳ. ನಾನು ನಳ ಅಲ್ಲ ಭಾವುಕ. ಹೇಳುವುದಿಲ್ಲ ಸ್ವಾಮಿ. ಏನು? ನಮ್ಮ ಮದುವೆಯಾಗಿ ಕೆಲವಷ್ಟು ಸಂದರ್ಭ, ಕೆಲವಷ್ಟು ವರುಷ ಸಂತೋಷದ ಪೀಯೂಷವನ್ನು ನನಗೆ ಉಣಬಡಿಸಿದವರು. ಅದನ್ನು ಮರೆತವಳಲ್ಲ ಸ್ವಾಮಿ. ನಮ್ಮ ಜೀವನದ ಪ್ರತೀಕವಾಗಿ 2 ಮಕ್ಕಳನ್ನು ಕೊಟ್ಟಿದ್ದೇನೆ ನಾನು. ಅದು ನನ್ನಿಂದ ತಪ್ಪಾಯ್ತು ಸ್ವಾಮಿ. ಗಂಡನಿಗೆ ಕಷ್ಟ ಬಂದ್ರೆ ಹೆಂಡತಿಗೆ ಕಷ್ಟ ಎನ್ನುವ ಹಾಗೆ ಜೂಜಾಟದ ಮುಖೇನವಾಗಿ ಸರ್ವಸ್ವವನ್ನು ನೀವು ಕಳೆದುಕೊಂಡಿದ್ದೀರಿ. ನಿಮ್ಮನ್ನು ಅನುಸರಿಸಿಕೊಂಡು ನಾನು ಬಂದೆ. ಅದು ನಾನು ಮಾಡಿದ ತಪ್ಪ ಸ್ವಾಮಿ. ಬರೀ ನೀವು ಮಾತ್ರ ಕಷ್ಟ ಅನುಭವಿಸಬಾರದು, ಆ ಕಷ್ಟ ನನಗೂ ಇರಲಿ ಎನ್ನುವಾಗಿ ನಿಮ್ಮ ಜೊತೆಯಲ್ಲಿ ಬಂದವಳು. ಬಂದು 3 ದಿನಗಳ ಕಾಲ ಕಾಡಿನಲ್ಲಿ ನಡೆದು ದಣಿವಾದ ಸಂದರ್ಭದಲ್ಲಿ ನೀರನ್ನು ಕುಡಿದು ಸ್ನಾನ ಮಾಡಿ ಮೇಲೆದ್ದು ಬರುವಾಗ ನೀವು ಹುಟ್ಟಂತ ವಸನವನ್ನು ರಣಹದ್ದೊಂದು ಕಚ್ಚಿಕೊಂಡು ಹೋದ ಸಂದರ್ಭಕ್ಕೆ ದಮಯಂತಿ ನನ್ನ ಮರ್ಯಾದೆ ಪ್ರಶ್ನೆ, ಬಟ್ಟೆ ಇಲ್ಲ ಅಂತ ಮೇಲೆ ಬರುವುದಕ್ಕೆ ಅಲ್ಲೇ ನಾಚಿ ನಿಂತ ಸಂದರ್ಭ, ಹುಟ್ಟ ಸೀರೆಯನ್ನು ಹರಿದು ಕೊಟ್ಟಿದ್ದೆ ನಿಮ್ಮ ಮಾನ ಮುಚ್ಚುವುದಕ್ಕೆ. ಅದು ನನ್ನಿಂದ ಆದ ತಪ್ಪ ಸ್ವಾಮಿ. ಅದು ನಾನು ಮಾಡಿದ ತಪ್ಪ. ಈವಾಗಲೂ ತನ್ನ ಹೆಂಡತಿಗೆ ಗೊತ್ತಾಗಬಾರದು ಎನ್ನುವ ಕಾರಣಕ್ಕಾಗಿ ರೂಪಾಂತರದಿಂದ ವೇಷಾಂತರದಿಂದ ನನ್ನಲ್ಲಿ ಸಟೆಯನ್ನಾಡ್ತಾ ಇದ್ದೀರಿ. ನೀವು ಬಂದ ಅದೆಷ್ಟೋ ದಿನಗಳಲ್ಲಿ ಎಲ್ಲ ಬಿಡದಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ, ಊಟದ ಸಾಮಗ್ರಿಯನ್ನು ಕೊಟ್ಟಿದ್ದೇವೆ. ಯಾರಿಗೂ ನೀರು ಬೆಂಕಿಯನ್ನು ಕೊಡಲಿಲ್ಲ. ಆದರೆ ಎಲ್ಲವರು ಊಟ ಇಲ್ಲ ಎನ್ನುವ ಹಾಹಾಕಾರವನ್ನು ಪಡಿಸ್ತಾ ಇದ್ದಾರೆ. ಆದರೆ ನಿಮ್ಮ ಬಿಡದೆಯಲ್ಲಿ ಮಾತ್ರ ನೀರು ಬೆಂಕಿ ಇಲ್ಲದೆ ಹೊಗೆ ಇಳ್ತಾ ಉಂಟು ಅಂತಾದ್ರೆ ಆ ಯೋಗ್ಯತೆ ಇರುವುದು ನಳಚಕ್ರವರ್ತಿಗಲ್ಲದೆ ಅನ್ಯರಿಗಲ್ಲ. ಅದೇ ಸಂದರ್ಭಕ್ಕೆ ಪರೀಕ್ಷೆಗಾಗಿ ನನ್ನ ಸೇವಕಿಯನ್ನು ಕಳುಹಿಕೊಟ್ಟೆ. ಕಟ್ಟಿಗೆಯನ್ನು ಹಿಡಿದು ಸೂರ್ಯದೇವನನ್ನು ಕಂಡಾಕ್ಷಣ ಕಟ್ಟಿಗೆಯಲ್ಲಿ ಬೆಂಕಿ ಉರಿಯುತ್ತಾ ಉಂಟಂತೆ. ನೀರಿನ ಪಾತ್ರವನ್ನು ಹಿಡಿದು ಎವಯಿಕ್ಕನೆ ನೋಡಿದ ಸಂದರ್ಭ ಪಾತ್ರೆಯಲ್ಲಿ ನೀರು ತುಂಬಿತಂತೆ. ಅಂತ ಯೋಗ್ಯತೆ ಇರುವುದು ನಳಚಕ್ರವರ್ತಿಗಲ್ಲದೆ ಅನ್ಯರಿಗಲ್ಲ. ನೀವು ಬಂದ ರಥದ ಚಕ್ರದ ಸದ್ದನ್ನು ಕೇಳಿದಾಕ್ಷಣ ಮೂಕ ಪ್ರಾಣಿಯ ಒಳಗಡೆ ನನ್ನನ್ನು ಪಾಲಿಸಿದಂತ ಒಡೆಯ ಬಂದಿದ್ದಾನೆ ಎನ್ನುವ ಹಾಗೆ ಲಾಯದಲ್ಲಿರುವಂತಹ ಕುದುರೆಗೆ ಗೊತ್ತಾಗಿದೆ ತನ್ನ ಗಂಡ ಯಾರೆನ್ನುವುದು. ಹೆಂಡತಿ ಗೊತ್ತಾಗದೇ ಇರುವಷ್ಟು ಕಠಿಣವಾದ ಮನಸ್ಸು ಕಟುಕಳುವೆನ್ನುವ ಹಾಗೆ ಭಾವಿಸಿಕೊಂಡ್ರು ಸ್ವಾಮಿ. ಯಾಕಿಷ್ಟು ಕಠೋರವಾದ ಮನಸ್ಸು ನಿಮ್ಮದ್ದು? ನಾನಿಷ್ಟು ಅಂಗಲಾಚಿ ಕಾಡಿ ಬೇಡಿ ಕೇಳಿಕೊಂಡ್ರು ಯಾಕೆ ಸ್ವಾಮಿ ತಾನು ನಳಚಕ್ರವರ್ತಿ ಅಲ್ಲ ಎನ್ನುವ ಹಾಗೆ ವಾದಿಸ್ತಾ ಇದ್ದೀರಿ? ದಮ್ಮಯ್ಯ ಸ್ವಾಮಿ, ಸಟಿಯನ್ನು ಆಡ್ಬೇಡಿ. ನೀವು ಬಾಹುಕ ಅಲ್ಲ, ನೀವು ನಳ ಚಕ್ರವರ್ತಿ. ಬಾಹುಕನೇ ಅಲ್ಲ ನಳ, ಬಾಹುಕನೇ ಅಲ್ಲ ನಳ, ಬಾಹುಕನೇ. ಇಷ್ಟ ಹೇಳಿದ್ರು ನಿಮಗೆ ಕರುಣೆ ಇಲ್ವಾ ಸ್ವಾಮಿ? ಇಷ್ಟ ಹೇಳಿದ್ರು ನಿಮ್ಮ ಮನಸ್ಸು ಕರಗುವುದಿಲ್ವಾ? ಇಷ್ಟ ಹೇಳಿದ್ರು ನಿಮ್ಮನ್ನೇ ನಂಬಿಕೊಂಡು ಬಂದ ನಿಮ್ಮ ಸೇವೆ ಮಾಡಿ ಜೀವನ ಸಾರ್ಥಕಪಡಿಸಿಕೊಳ್ಬೇಕೆನ್ನುವ ಹಾಗೆ ಅಂದುಕೊಂಡ ದಮಯಂತಿಗೆ ಮೋಸ ಮಾಡ್ತಾ ಇದ್ದೀರಾ? ನೀವಿಲ್ಲ ಅಂತ ಆದ್ಮೇಲೆ ಈ ದಮಯಂತಿ ಪ್ರಪಂಚದಲ್ಲಿ ಯಾರಿಗಾಗಿ ಬದುಕಬೇಕು? ಯಾಕಾಗಿ ಈ ಜೀವ, ಯಾಕಾಗಿ ಈ ಜೀವನ? ಈ ಉಸಿರು ನಿಮಗಾಗಿ, ಈ ಜೀವವು ನಿಮಗಾಗಿ, ಈ ಜೀವನವು ನಿಮಗಾಗಿ. ಹಾಗಾಗಿ ನಿಮ್ಮ ಪದ ಮುಂಭಾಗದಲ್ಲೇ ನುಡಿಗೆ ಧಾರಿಡಿ ಲಜ್ಜಿತ ನೋಯಿ ಯಾಕೆ ಸ್ವಾಮಿ ಇಷ್ಟು ಕಠಿಣವಾದ ಮನಸ್ಸು? ಯಾಕೆ ಹೆಂಡತಿಗೆ ಮೋಸ ಮಾಡಿದ್ರಿ? ಯಾಕೆ ಮಧ್ಯರಾತ್ರಿಯ ಕಾಲದಲ್ಲಿ ಕಾಡು ಮಾರ್ಗದಲ್ಲಿ ನನ್ನ ಬಿಟ್ಟೋದ್ರಿ? ಕರುಣೆ ಇಲ್ವಾ? ಹೆಂಡತಿ ಮೇಲೆ ಪ್ರೀತಿ ಇಲ್ವಾ? ಯಾಕಾಗಿ ಈ ರೂಪ ಸ್ವಾಮಿ ನಿಮಗೆ? ಹೇಳ್ಬೇಡ ದಮಯಂತಿ, ಈ ರೀತಿ ಆಗ್ಲಿಕ್ಕೂ ಕಾರಣ ಉಂಟು. ಏನು? ನಿನ್ನನ್ನು ಬಿಟ್ಟು ಹೀಗೆ ಮುಂದೆ ಹೋಗುವಾಗ ಕಾಡ್ಗಿಚ್ಚು ಕಾರ್ಕೋಟಕ ನನ್ನನ್ನು ಕಾಪಾಡು ಕಾಪಾಡು ಎನ್ನುವುದಾಗಿ ಹೇಳಿದಾಕ್ಷಣ ನನ್ನ ತೋಳನ್ನ ಮುಂದೆ ಚಾಚಿದೆ. ಕಾರ್ಕೋಟಕನಿಗಾಗಿ? ಹೌದು. ತೋಳಿಗೆ ಹಾರಿದವ ನನ್ನ ತೋಳನ್ನ ಬಾಲದಿಂದ ಸುತ್ತಿದ, ಬೆನ್ನಿಗೆ ಒತ್ತಿದ, ಹೆಡೆ ನೆತ್ತಿದ, ನನ್ನ ನಡು ನೆತ್ತಿಗೆ ಕಚ್ಚಿಬಿಟ್ಟ. ಹಾಗಾದ್ರೆ ಇಷ್ಟೆಲ್ಲ ಆದದ್ದು ಎಲ್ಲ ಶನಿಯಿಂದ ಇಷ್ಟ ಆಗಿತ್ತು.
ಶನಿಯಿಂದಲಾಗಿ ಕಾರ್ಕೋಟಕದಿಂದಲಾಗಿ ನಿಮ್ಮ ಸ್ಥಿತಿ ಹೀಗಾದದ್ದು. ಹಾಗಾದ್ರೆ ಹೇಗೆ ಸ್ವಾಮಿ ಮುಂದೆ ನಿಮ್ಮ ಜೀವನ? ಚಿಂತೆ ಮಾಡಬೇಡ, ಇದಕ್ಕೆ ಪರಿಹಾರ ಉಂಟು. ಈಗ ಉಂಟಾ? ಮೊದಲನೇ ರೂಪದ ಹಾಗೆ ನಾನು ಬರ್ತೇನೆ. ನೋಡ್ತೀರಿ ಖಾಲಿ. ಧರಣಿ ತನು ನಿಜ ರೂಪ ಊರಿ ಹರ್ಷಿತರಾಯಿ ಜನರು. ಈಗ ನಿಮ್ಮ ರೂಪವನ್ನು ಕಂಡಾಕ್ಷಣ, ಯಥಾಸ್ಥಿತಿಯನ್ನು ಕಂಡಾಕ್ಷಣ ಹೋದ ಜೀವವೇ ಮತ್ತೆ ಬಂದ ಹಾಗಾಯಿತು. ದೇಹದಲ್ಲಿ ನವ ಚೈತನ್ಯ ಮೂಡಿತು ಸ್ವಾಮಿ. ಯಾಕೆ ಸ್ವಾಮಿ ಹೀಗಾದದ್ದು? ದಮಯಂತಿ, ನನ್ನ ಕೈ ಹಿಡಿದಂತ ನಿನಗೆ ಅದೆಷ್ಟೋ ಕಷ್ಟ ನೋವನ್ನು ನೀನು ಅನುಭವಿಸಿದವಳು. ನೀನು ಮಾತ್ರ ಅಲ್ಲ, ನಾನು ಹಾಗೆ ಕಷ್ಟವನ್ನು ಅನುಭವಿಸಿದವ. ಇದಕ್ಕೆ ಕಾರಣ ಶನೇಶ್ವರ ನಮ್ಮನ್ನು ಕಾಡಿದ. ಆ ರೀತಿ ಅವನು ಕಾಡಿರುವುದರಿಂದಲೇ ನಾವು ಇಷ್ಟು ಕಷ್ಟವನ್ನು ಅನುಭವಿಸಬೇಕಾಯಿತು. ಶನಿಯ ಪ್ರಭಾವದಿಂದಾಗಿ ಜೀವನದಲ್ಲಿ ಇಷ್ಟೆಲ್ಲ ಕಷ್ಟ ನಷ್ಟವನ್ನು ಅನುಭವಿಸುವ ಹಾಗಾಗಿ. ಕಾಡುವಾಗ ಕ್ರೂರವಾಗಿ ಕಾಡಿದ, ನಮ್ಮನ್ನು ಬಿಡುವಾಗ ಶಾಂತವಾಗಿ ಕಾಡಿದ್ದಾನೆ. ಆದ್ದರಿಂದ ನಾವಿನ್ನು ಮಾಡಬೇಕಾದಂತ ಕರ್ತವ್ಯಗಳು ತುಂಬಾ ಉಂಟು. ನಮ್ಮದಂತ ನಾಡನ್ನು ಪುಷ್ಕರ ಎನ್ನುವಂತ ವಶ ಮಾಡಿಕೊಂಡಿದ್ದಾನೆ. ಅವನನ್ನು ಸೋಲಿಸಿ ನಮ್ಮ ನಾಡನ್ನು ನಾವು ವಶ ಮಾಡಿಕೊಳ್ಳಬೇಕು, ಸಂಪತ್ತನ್ನು ವಶ ಮಾಡಿಕೊಳ್ಳಬೇಕು. ಈಗ ನಮ್ಮ ಮಕ್ಕಳು ನಮ್ಮ ನಿರೀಕ್ಷೆಯಲ್ಲಿದ್ದಾರಲ್ಲ ಸ್ವಾಮಿ. ಮಕ್ಕಳೆಲ್ಲರೂ ನಿಮ್ಮ ನಿರೀಕ್ಷೆಯಲ್ಲಿದ್ದಾರೆ. ಬನ್ನಿ ಮಕ್ಕಳನ್ನು